ಹಲೋ ಮಕ್ಕಳೇ, ಪರೀಕ್ಷೆ ಚಾನೆಲ್ಗೆ ಸ್ವಾಗತ. ನಾನು ನಿಮ್ಮ ಇಂಗ್ಲಿಷ್ ಫಸ್ಟ್ ಲ್ಯಾಂಗ್ವೇಜ್ ಶಿಕ್ಷಕಿ ಪದ್ಮಶ್ರೀ ಮುಳಿ. ಸೊ ಮಕ್ಕಳೇ, ಹೇಗಿದ್ದೀರಾ ಎಲ್ಲರೂ? ತಿಂಡಿ ಆಯ್ತಾ? ಸಂಡೇ ಮಾರ್ನಿಂಗ್ ನಾಳೆ ನಿಮ್ಮ ಫಸ್ಟ್ ಲ್ಯಾಂಗ್ವೇಜ್ ಪ್ರಿಪ್ರೇಟರಿ ಎಕ್ಸಾಮ್ ಕೂಡ ಇದೆ. ಅದಕ್ಕೆಲ್ಲ ಚೆನ್ನಾಗಿ ಓದ್ಕೊಂಡಿದ್ದೀರಾ ಅಂತ ಅನ್ಕೊಂತೀನಿ. ಇವತ್ತು ನಾವೇನು ಮಾಡ್ತೀವಿ ಮಕ್ಕಳೇ, ಅದು ಹೇಳೋಕ್ಕಿಂತ ಮುಂಚೆ ನೀವು ಅಕಸ್ಮಾತ್ ನಮ್ಮ ಪರೀಕ್ಷೆ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ದರೆ ಖಂಡಿತ ಹೋಗಿ ಸಬ್ಸ್ಕ್ರೈಬ್ ಆಗಿ. ಬಿಕಾಸ್ ಅದರಲ್ಲಿ ನಿಮಗೆ ಬರೀ ಇಂಗ್ಲಿಷ್ ಫಸ್ಟ್ ಲ್ಯಾಂಗ್ವೇಜ್ ಅಲ್ಲ ಅಥವಾ ಈ ಕ್ರ್ಯಾಶ್ ಕೋರ್ಸ್ ಅಲ್ಲ, ಬಾಕಿ ಸುಮಾರು ನಿಮಗೆ ವಿಡಿಯೋಸ್ಗಳು ಸಿಗುತ್ತೆ. ನಮ್ಮ ಪ್ರತಿ ಒಂದು ಟಾಪಿಕ್ ಮೇಲೆ ಡೀಟೇಲ್ ವಿಡಿಯೋನ ನಾವು ಅಪ್ಲೋಡ್ ಮಾಡಿದ್ದೀವಿ. ಯಾವ್ಯಾವ್ದ್ರ ಬಗ್ಗೆ ಯಾವ ಕೋರ್ಸ್ ಸಬ್ಜೆಕ್ಟ್ಸಲ್ಲೂ ಕೂಡ ಇದೆ. ಅಂದರೆ ನಮ್ಮ ಮ್ಯಾಥು, ಸೋಷಿಯಲ್ ಸೈನ್ಸು ಹಾಗೂ ಇಂಗ್ಲಿಷ್ ಫಸ್ಟ್ ಲ್ಯಾಂಗ್ವೇಜ್ ಮತ್ತು ಕನ್ನಡ ಕೂಡ ಇದೆ, ಈಗ ಹಿಂದಿ ಕೂಡ ಇದೆ. ಓಕೆನಾ ಮಕ್ಕಳೇ? ಸೊ ಖಂಡಿತ ಅದನ್ನು ಕೂಡ ನೋಡಿ ಸಬ್ಸ್ಕ್ರೈಬ್ ಮಾಡಿ. ಅದ್ರ ಜೊತೆಗೆ ನಮ್ಮ ಟೆಲಿಗ್ರಾಮ್ ಗ್ರೂಪು, ವಾಟ್ಸಪ್ ಗ್ರೂಪ್ನ ಕೂಡ ಜಾಯ್ನ್ ಆಗಿ. ಪ್ರತಿ ದಿನ ನಿಮಗೆ ವಾಟ್ಸಪ್ ಗ್ರೂಪ್ನ ಕೂಡ ಓಪನ್ ಮಾಡ್ತಾರೆ. ಅಲ್ಲಿ ನಿಮಗೆ ಯಾವುದೇ ರೀತಿಯಾದ ಡೌಟ್ಸ್ ಇದ್ರೆ ಹಾಕ್ಬೋದು ಆ್ಯಂಡ್ ನಾವು ಟೀಚರ್ಸ್ ಅದನ್ನು ಸಾಲ್ವ್ ಮಾಡ್ತೀವಿ. ಸೊ ಮಕ್ಕಳೇ, ಹೇಗಿದ್ದೀರಾ? ಹಲೋ ಎವ್ರಿಬಡಿ, ಥ್ಯಾಂಕ್ ಯು ಟೈಮ್ ಕರೆಕ್ಟಾಗಿ ಜಾಯ್ನ್ ಆಗಿದ್ದಕ್ಕೆ. ನಾನು ಕಾಯ್ತಾ ಇದ್ದೆ ಇವತ್ತಿನ ಲೈವ್ ಮಾಡೋದಕ್ಕೆ. ಬಿಕಾಸ್ ಇದೊಂಥರ ಸ್ಪೆಷಲ್ ಲೈವ್ ಅಂತ ಹೇಳ್ಬೋದು. ಬಿಕಾಸ್ ನಾನು ಸುಮಾರು ದಿನದಿಂದ ನೋಡ್ತಾ ಇದ್ದೀನಿ, ಮ್ಯಾಮ್ ಟಿಪ್ಸ್ ಕೊಡಿ ಮ್ಯಾಮ್, ಎಕ್ಸಾಮ್ ಬರ್ತಿದೆ, ಪ್ರಿಪ್ರೇಟ್ರಿ ಇದೆ ಮ್ಯಾಮ್, ನಾನು ಹೆಂಗೆ ಒಂದು ಆನ್ಸರ್ನ ಬರಿಬೇಕು, ಎಷ್ಟು ಬರಿಬೇಕು, ಎಲ್ಲಿ ಕ್ವೆಶನ್ ನಂಬರ್ ಹಾಕಬೇಕು, ಲೆಟರ್ ರೈಟಿಂಗು, ಎಸ್ಸೆ ರೈಟಿಂಗು, ಗ್ರಾಮರು ತುಂಬ ಇದೆ ಮ್ಯಾಮ್, ಕಷ್ಟ ಮ್ಯಾಮ್. ನಾನು ಲಾಸ್ಟ್ ಟೈಮು ಲೈವ್ ಮಾಡಿದಾಗ ಎಷ್ಟೊಂದು ಜನ ಹೇಳ್ತಿದ್ರಿ ನನಗೆ ಕಾನ್ಫಿಡೆನ್ಸ್ ಇದೆ ಆದರೆ 100% ಇಲ್ಲ ಅಂತ. ಇವತ್ತಿನ ಲೈವ್ ಆದಮೇಲೆ ನಾನು ಹೇಳ್ಬೋದು ನಿಮ್ಗೆ 100% ಕಾನ್ಫಿಡೆನ್ಸ್ ಬರುತ್ತೆ ಅಂತ. ಅದ್ರ ಜೊತೆಗೆ ಮಕ್ಕಳೇ, ಖಂಡಿತ ಹೋಗಿ ನಮ್ಮ ಇನ್ಸ್ಟಾಗ್ರಾಮ್ನ ಕೂಡ ಫಾಲೋ ಮಾಡಿ. ಅಲ್ಲಿ ನಿಮಗೆ ರೀಲ್ಸ್ ಬರುತ್ತೆ. ನಿಮಗೆ ಎಕ್ಸಾಮ್ಗೆ ಬೇಕಿರುವಂತಹ ಒಂದೊಂದು ಶಾರ್ಟ್ಸ್ನ ಕೂಡ ನಾವು ಅಲ್ಲಿ ಹಾಕ್ತೀವಿ. ಅದನ್ನ ನೋಡ್ಕೊಂಡ್ರೆ ಟಾಪಿಕ್ ರಿವಿಷನ್ ನಿಮ್ಗೆ ಅಲ್ಲಾಗುತ್ತೆ. ಅರ್ಥ ಆಯ್ತಾ ಮಕ್ಕಳೇ? ಸೊ ಇವತ್ತಿನ ಕ್ಲಾಸಲ್ಲಿ ನಾವು ಏನು ಮಾಡ್ತೀವಿ, ಇವತ್ತಿನ ಕ್ಲಾಸಲ್ಲಿ ಇಂಗ್ಲಿಷ್ ಫಸ್ಟ್ ಲ್ಯಾಂಗ್ವೇಜ್ದು ಮಾಡೆಲ್ ಕ್ವೆಶ್ಚನ್ ಪೇಪರ್ನ ಡಿಸ್ಕಸ್ ಮಾಡ್ತೀವಿ. ನಾನು ಖಂಡಿತ ನಿಮಗೆ ಆನ್ಸರ್ಸ್ ಹೇಳ್ತೀನಿ, ಬಟ್ ಈ ಅಪ್ರೋಚ್ ಒಂದು ಸ್ವಲ್ಪ ಡಿಫ್ರೆಂಟ್ ಕೂಡ ಮಕ್ಕಳೇ. ಆನ್ಸರ್ಸ್ ಹೇಳ್ತೀನಿ ಆಯ್ತಾ? ಆನ್ಸರ್ಸ್ ನಿಮ್ಗೆ ಇಷ್ಟೊತ್ತಲ್ಲ ಆಗಲೇ ಗೊತ್ತಿರತ್ತೆ, ಬಟ್ ನಾನು ನಿಮಗೆ ಸಣ್ಣ ಸಣ್ಣ ಟಿಪ್ಸ್ನ ಕೂಡ ನೀಡ್ತೀನಿ. ಯಾವ ರೀತಿಯಾಗಿ ಎಲ್ಲಿ ಕ್ವೆಶನ್ ನಂಬರ್ ಬರಿಬೇಕು, ಎಷ್ಟು ಟೈಮ್ ಏನಕ್ಕೆ ಸ್ಪೆಂಡ್ ಮಾಡಬೇಕು, ಆಮೇಲೆ ಆನ್ಸರ್ನ ಹೇಗೆ ಕನ್ಸ್ಟ್ರಕ್ಟ್ ಮಾಡಬೇಕು, ಈ ರೀತಿಯಾದ ಒಂದು ಸೊಲ್ಯೂಷನ್ನ ನಾನು ಕೊಡ್ತೀನಿ. ಸೊ ಅದಕ್ಕೆ ಖಂಡಿತ ಪೂರ್ತಿ ಲೈವ್ನ ನೋಡಿ ಮಕ್ಕಳೇ. ಆ್ಯಂಡ್ ನಾಳೆ ಲೈವ್ ಕೂಡ ಇಂಪಾರ್ಟೆಂಟ್ ಮಕ್ಕಳೇ. ನಾಳೆ ಲೈವಲ್ಲಿ ಸೆಕೆಂಡ್ ಲ್ಯಾಂಗ್ವೇಜ್ ಪೇಪರ್ ಏನಿದೆ ಕನ್ನಡ, ಅದನ್ನು ಡಿಸ್ಕಸ್ ಮಾಡ್ತಾರೆ ಆದರ್ಶ್ ಸರ್ ಅವರು. ಸೊ ನೀವು ಆದರ್ಶ್ ಸರ್ನ ಆಗಲೇ ನೋಡಿದ್ದೀರಾ, ಸುಮಾರು ಲೈವ್ನ ತೊಗೊಂಡಿದ್ದಾರೆ. ಸೊ ನಿಮ್ಗೆಲ್ಲ ತುಂಬ ಇಷ್ಟ ಅಂತ ಕೂಡ ಗೊತ್ತು, ನಾನು ನೋಡ್ತಿರ್ತೀನಿ. ಆದರ್ಶ್ ಸರ್ ತುಂಬ ಎನರ್ಜೆಟಿಕ್ ಆಗಿ, ತುಂಬ ಎಂತೂಸಿಯಾಸ್ಟಿಕ್ ಆಗಿ ಹೇಳ್ಕೊಡ್ತಾರೆ. ಸೊ ಖಂಡಿತ ಆದರ್ಶ್ ಸರ್ದು ಲೈವ್ನ ನೋಡಿ. ಅದ್ರ ಜೊತೆಗೆ ನಮ್ಮ 45 ಡೇ ಕ್ರ್ಯಾಶ್ ಕೋರ್ಸ್ನ ನಾನು ಸುಮಾರು ಮಕ್ಕಳು ನೋಡ್ತಾ ಇದ್ದೀನಿ. ಇಲ್ಲಿ ಸುಮಾರು ಮಕ್ಕಳು ದಿನ ನಮ್ಮ ಲೈವ್ ಕ್ಲಾಸಸ್ನ ನೋಡ್ತಾ ಇದ್ದೀರಾ. ಹೆಲ್ಪ್ ಆಗ್ತಿದೆ ಅಂತ ಅನ್ಕೊಂತೀನಿ. ನಿಮ್ಗೆ ಹೆಂಗೆ ಅನ್ನಿಸ್ತಿದೆ ಅಂತ ಕೂಡ ಕಮೆಂಟ್ ಸೆಕ್ಷನ್ ಅಲ್ಲಿ ಹಾಕಿ ಮಕ್ಕಳೇ. ನಮ್ಮ ಕ್ರ್ಯಾಶ್ ಕೋರ್ಸ್ ಹೆಂಗೆ ಅನ್ನಿಸ್ತಿದೆ, ನಿಮ್ಗೆ ಏನಾದರೂ ಹೆಲ್ಪ್ ಆಗ್ತಿದೆಯಾ ಅಂತ ಕೂಡ ಹಾಕಿ. ಮತ್ತೆ ಮಕ್ಕಳೇ, ನಮ್ಮ ಕ್ರ್ಯಾಶ್ ಕೋರ್ಸಿನ ಈ ವಾರದ ಟೈಮ್ ಟೇಬಲ್ನ ನೋಡ್ಕೊಂಬರೋಣ ಬನ್ನಿ. ಸೊ ಮಕ್ಕಳೇ, ಇಲ್ಲಿ ಸಾಕಷ್ಟು ಕಾಮೆಂಟ್ಸ್ ಬಂದಿದೆ. ನನಗೆ ಏನು ತುಂಬ ಇಷ್ಟ ಅಂದರೆ ನಿಮ್ಗಳಲ್ಲೆಲ್ಲ ಒಂದೇನಂದರೆ, ನೀವು ಬರೀ ನಿಮ್ಮ ಬಗ್ಗೆ ಯೋಚಿಸಲ್ಲ, ಎಲ್ಲರ ಬಗ್ಗೆ ಯೋಚಿಸ್ತೀರಾ. ಹಾಗೆ ನಿತಿನ್ ಅವ್ರು ಹೇಳಿದ್ದಾರೆ, ಐ ಹೋಪ್ ಎವ್ರಿಬಡಿ ಗೆಟ್ 100 ಇನ್ ಇಂಗ್ಲೀಷ್, ಆಲ್ ದ ವೆರಿ ಬೆಸ್ಟ್ ಎವ್ರಿ ಒನ್ ಅಂತ. ಖಂಡಿತ ನನಗೂ ಇದೆ ಹೇಳೋದು. ನಾನು ಯಾವಾಗಲೂ ಏನು ಹೇಳ್ತೀನಿ, ನೀವೆಲ್ಲ ಒಂದೇ ಸಮ. ನನಗೆ ನಿಮ್ಮೆಲ್ಲರಿಗೂ ಫಸ್ಟ್ ರ್ಯಾಂಕ್ ಸಿಗುವ ಒಂದು ಚಾನ್ಸಸ್ ಇದೆ ಆ್ಯಂಡ್ ನಿಮ್ಮೆಲ್ಲ ಕೆಪಾಸಿಟಿ ಇದೆ, ಕೇಪಬಿಲಿಟಿ ಇದೆ ಅಂತ ನಾನು ಖಂಡಿತ ಹೇಳ್ತೀನಿ. ಹೇಗೆ ಹೇಳ್ತೀನಿ, ನಮ್ಮ MCQ ಬಗ್ಗೆ ಮಾಡಿರುವಂಥ ಸೆಷನಲ್ಲಿ ಆಗಿರಲಿ, ಹಿಂದಿನ ಕ್ವೆಶನಲ್ಲಿ ಆಗಿರಲಿ, ಇದೆಲ್ಲ ಕೇಳಿದ್ರು. ಸಮರ್ಥ್ ಅವ್ರು ಸ್ಮಾರ್ಟ್ ಅಂತ ಹೇಳಿದ್ದಾರೆ. ಶರತ್ ಅವ್ರು ಹಾಯ್ ಮ್ಯಾಮ್ ಅಂತ ಹೇಳಿದ್ದಾರೆ. ಆದಿ ಅವ್ರು ಮ್ಯಾಮ್ ವೇರ್ ಆರ್ ಯು ಅಂತ ಇಲ್ಲೇ ನಿಂತಿದ್ದೇನೆ. ಆದಿ ಅವರೇ ನಿಮ್ಮ ಮುಂದೆನೆ. ವಿಜಯಲಕ್ಷ್ಮಿ ಅವ್ರು ಹಾಯ್ ಮ್ಯಾಮ್. ಜುದಾವ ಅವ್ರು ಹಾಯ್ ಅಂತ ಹೇಳಿದ್ದಾರೆ. ಪಾರ್ವತಿ ಹಾಯ್ ಹೇಳ್ತಾ ಹೇಳಿದ್ದಾರೆ. ಆನಂದ್ ಅವ್ರು ಓಕೆ ಮ್ಯಾಮ್ ಅಂತ ಹೇಳಿದ್ದಾರೆ. ಓಕೆ ಆನಂದ್ ಅವರೇ. ವೀಣಾ ಅವ್ರು ಕೂಡ ಹಲೋ ಅಂತ ಹೇಳಿದ್ದಾರೆ. ರಘು ನಾಯ್ಡು ಮ್ಯಾಮ್ ಟಿಪ್ಸ್ ಕೊಡಿ ಮ್ಯಾಮ್.
ಕರೆಕ್ಟ್ ಜಾಗಕ್ಕೆ ಬಂದಿದ್ದೀರಾ ರಘು ಅವರೇ. ಇವತ್ತಿನ ಕ್ಲಾಸಲ್ಲಿ ನಾವು ಈ ಮಾಡೆಲ್ ಕ್ವೆಶ್ಚನ್ ಪೇಪರ್ನ ಮುಖಾಂತರ ಟಿಪ್ಸ್ ಅಂಡ್ ಟ್ರಿಕ್ಸ್ನ ಕೂಡ ಡಿಸ್ಕಸ್ ಮಾಡ್ತೀವಿ. ಬಟ್ ಅದ್ರ ಬಗ್ಗೆ ಸಪ್ರೇಟ್ ಲೈವ್ನ ಕೂಡ ಇಟ್ಟಿದ್ದೀನಿ ಆಯ್ತಾ. ಸೊ ಅದನ್ನ ಕೂಡ ಬನ್ನಿ. ಖುಷ್ವಂತ್ ಅವ್ರು ಹೇಳ್ತಿದ್ದಾರೆ, ಹಾಯ್ ಮ್ಯಾಮ್, ಗುಡ್ ಮಾರ್ನಿಂಗ್, ಹೌ ಆರ್ ಯು ಮ್ಯಾಮ್? ತುಂಬ ಚೆನ್ನಾಗಿದ್ದೀನಿ, ನೀವೆಲ್ಲ ಆರಾಮಾಗಿದ್ದೀರಾ ಅಂತ ಅನ್ಕೊಂತೀನಿ. ಸೊ ಮಕ್ಕಳೇ, ನೀವು ಎಕ್ಸಾಮ್ಗೆ ಪ್ರಿಪೇರ್ ಆಗುವಾಗ ನಾನು ಒಂದು ಸ್ಪೆಷಲ್ ಆಗಿ ಏನು ಹೇಳಬೇಕು ಅಂದರೆ, ನಾಳೆ ನಿಮ್ಗೆ ಯಾವ ಒಂದು ಎಕ್ಸಾಮ್ ಇದೆ ಅಲ್ಲ, ಅದ್ರ ಬಗ್ಗೆ ಒಂದು ಸ್ವಲ್ಪ ಸೀರಿಯಸ್ ಆಗಿ ತಗೊಳ್ಳಿ ಆಯ್ತಾ. ನಿಮ್ಮ ಫೈನಲ್ ಎಕ್ಸಾಮ್ ಹೆಂಗೆ ಬರೀತಿರೋ ಹಾಗೆ ಬರೀರಿ ನಾಳೆ ಬರೆಯುವಂಥ ಒಂದು ಎಕ್ಸಾಮಲ್ಲಿ ಕೂಡ. ಬಿಕಾಸ್ ನಿಮಗೆ ಗೊತ್ತಾಗುತ್ತೆ ನೀವು ಯಾವ್ದ್ರಲ್ಲಿ ಪ್ರಾಕ್ಟೀಸ್ ಮಾಡಬೇಕು, ಯಾವ್ದ್ರಲ್ಲಿ ನಿಮಗೆ ಸಾಕಷ್ಟು ಕಾನ್ಫಿಡೆನ್ಸ್ ಇದೆ, ಯಾವ್ದ್ರಲ್ಲಿ ಅಷ್ಟು ಪ್ರಾಕ್ಟೀಸ್ ಬೇಡ ಅಂತ. ಸೊ ನಾಳೆ ಪೇಪರ್ ನೀವು ಬರೀತಿರಲ್ಲ, ಅದನ್ನೇ ನೀವು ಫೈನಲ್ ಎಕ್ಸಾಮ್ ಪೇಪರ್ ಅಂತ ಅನ್ಕೊಂಡು ಬರೀರಿ, ಅರ್ಥ ಆಯ್ತಾ. ಅಷ್ಟು ಸೀರಿಯಸ್ನೆಸ್ ಇಂದ ಓದಿ, ಅಷ್ಟೇ ಸೀರಿಯಸ್ನೆಸ್ ಇಂದ ಬರೀರಿ. ಬಿಕಾಸ್ ಅದರಿಂದ ನಿಮ್ಗೆ ಗೊತ್ತಾಗುತ್ತೆ ಎಲ್ಲಿ ನಿಮಗೆ ಸಪೋರ್ಟ್ ಬೇಕು ಅಂತ. ಸೊ ಇವಾಗ ನಾ ಹೇಳಿದ್ನಲ್ಲ, ನಾಳೆ ಆದರ್ಶ್ ಸರ್ ಅವ್ರ ಕ್ಲಾಸ್ ಇದೆ, ಅದನ್ನ ಕೂಡ ನಾಳೆ ಎಕ್ಸಾಮ್ ಮುಗಿಸ್ಕೊಂಬಂದ್ಮೇಲೆ ನೀವು ಅದನ್ನ ನೋಡ್ತೀರಾ ಅಂತ ನನಗೆ ಗೊತ್ತು. ಸೊ ಖಂಡಿತ ಅದನ್ನ ಕೂಡ ನೋಡ್ಕೊಂಬರೋಣ ಬನ್ನಿ. ಸೊ ಮಕ್ಕಳೇ, ಸಾಕಷ್ಟು ಮಕ್ಳು ಕೇಳಿದಿರ ಮಾಡೆಲ್ ಕ್ವೆಶ್ಚನ್ ಪೇಪರ್ ಬಗ್ಗೆ ಹೇಳಿ ಮ್ಯಾಮ್ ಅಂತ. ಅದ್ರ ಮುಂಚೆ ನಾನು ಒಂದು ಕ್ವೆಶ್ಚನ್ನ ಕೇಳ್ತೀನಿ. ಇಷ್ಟು ದಿನ ನಮ್ಮ ಕ್ರಾಶ್ ಕೋರ್ಸ್ನ ನಡೆಸ್ತಿದ್ದೀವಿ, ಇದರಲ್ಲಿ ನಿಮಗೆ ಹೇಗೆ ಅನ್ನಿಸ್ತಿದೆ? ಇದು ನೋಡೋದ್ರಿಂದ ನಿಮ್ಗೆ ಏನಾದರೂ ಅಡ್ವಾಂಟೇಜ್ ಆಯ್ತಾ? ಎಷ್ಟು ಕಾನ್ಫಿಡೆಂಟ್ ಆಗಿದ್ದೀರಾ ನೀವು? ಬರೀ ಇಂಗ್ಲೀಷ್ ಅಲ್ಲ, ಬೇರೆ ಸಬ್ಜೆಕ್ಟ್ಸ್ನು ಕೂಡ ಇಟ್ಕೊಂಡು ಖಂಡಿತ ಕಾಮೆಂಟ್ ಹಾಕಿ, ನಾನು ಓದಿ ಹೇಳ್ತೀನಿ. ಅದಾದಮೇಲೆ ಸಾಲ್ವ್ ಮಾಡೋದಿದ್ದೇ ಇದೆ ಅಲ್ವಾ. ಸೊ ಇದ್ರ ಮುಖಾಂತರ ನಾನು ನಿಮ್ಮ ಜೊತೆ ಮಾತಾಡಬೇಕು, ನಿಮಗೂ ಒಂದು ಸ್ವಲ್ಪ ಕಂಫರ್ಟಬಲ್ ಫೀಲ್ ಮಾಡಿಸ್ಬೇಕು. ಸೊ ಖಂಡಿತ ಕಾಮೆಂಟ್ ಹಾಕಿ, ನಾನು ಕಾಯ್ತಾ ಇದ್ದೀನಿ ಮಕ್ಕಳೇ. ಸೊ ಹೇಳಿ ನನಗೆ ಹೇಗೆ ಅನ್ನಿಸ್ತಿದೆ ನಿಮಗೆ? ಕ್ರಾಶ್ ಕೋರ್ಸ್ನ ದಿನ ನೋಡ್ತಿದ್ದೀರಾ ಅಂದ್ಕೊಂಡಿದ್ದೀನಿ. ಹೇಗೆ ಅನ್ನಿಸ್ತಿದೆ? ಇಂಗ್ಲೀಷ್ ಫಸ್ಟ್ ಲ್ಯಾಂಗ್ವೇಜ್ ಆಗಿರಲಿ, ಬೇರೆ ಸಬ್ಜೆಕ್ಟ್ಸ್ ಆಗಿರಲಿ, ಯಾವ್ದ್ರಲ್ಲಿ ಕಷ್ಟ ಅನ್ನಿಸ್ತಿದೆ, ಯಾವ್ದು ಈಸಿ ಆಗ್ತಿದೆ, ಮತ್ತು ಈ ವಾರ ನಡೆಯುವಂತಹ ಒಂದು ಪ್ರಿಪ್ರೇಟ್ರಿಗೆ ಹೇಗೆ ಪ್ರಿಪೇರ್ ಆಗಿದ್ದೀರಾ? ನಿಮ್ಗೆ ಏನೇ ನಾನು ಹೇಳಬೇಕು ಅನ್ಸುತ್ತೋ ಹೇಳಿ, ಪರವಾಗಿಲ್ಲ, ಯಾವುದು ತಪ್ಪಲ್ಲ, ಕರೆಕ್ಟ್ ಅಲ್ಲ, ನಾನು ಕೇಳಿಸ್ಕೊಳ್ಳೋಕೆ ಹೇಳಿರೋದು. ಪ್ರತ್ಯೂಷ್ ಅವ್ರು ಹೇಳ್ತಾ ಇದ್ದಾರೆ ವೆರಿ ವಂಡರ್ಫುಲ್ ಅಂತ. ವೆರಿ ಗುಡ್ ಪ್ರತ್ಯೂಷ್ ಅವರೇ. ಇದೇನಿದೆ, ಇದು ತುಂಬ ತುಂಬ ಮುಖ್ಯ, ಅದು ಹೆಲ್ಪ್ಫುಲ್ ಆಗಿದೆ ಕೂಡ. ಆಮೇಲೆ ಅಂತ ಹೇಳ್ತಾ ಇದ್ದಾರೆ ಸುರಕ್ಷಾ ಅವರು. ಬಸವರಾಜೇಶ್ವರಿ ಅವ್ರು ಹೇಳ್ತಾ ಇದ್ದಾರೆ ಸೋ ಮಚ್ ಹೆಲ್ಪ್ಫುಲ್ ಮ್ಯಾಮ್ ಅಂತ. ಓಕೆ ಓಕೆ, ಥ್ಯಾಂಕ್ ಯು ಸೋ ಮಚ್. ಮುಂದೆ ನೋಡೋಣ, ಮುಂದೆ ಏನು ಅನಿಸ್ತಿದೆ ನಿಮಗೆ ಹೇಳ್ತೀರಾ? ಓಕೆ, ಇಟ್ ಹೆಲ್ಪ್ ಲಾಟ್ ಮ್ಯಾಮ್ ಅಂತ ಸುನಂದ ಅವ್ರು ಹೇಳ್ತಾ ಇದ್ದಾರೆ. ಜಯಶ್ರೀ ಅವ್ರು ಸೂಪರ್ ಅಂತಿದ್ದಾರೆ. ಸಮತ್ ಐ ಆಮ್ ವಾಚಿಂಗ್ ಅಂತ ಕೂಡ ಹೇಳ್ತಾ ಇದ್ದಾರೆ. ವೆರಿ ವೆರಿ ಗುಡ್ ಎಲ್ಲರಿಗೂ. ಥ್ಯಾಂಕ್ ಯು ಸೋ ಮಚ್ ಇವತ್ತು ಕರೆಕ್ಟ್ ಟೈಮಿಗೆ ಜಾಯ್ನ್ ಆಗೋದಕ್ಕೆ. ವೀಣಾ ಅವ್ರು ಹೇಳ್ತಾರೆ ವೆರಿ ಹೆಲ್ಪ್ಫುಲ್ ಮ್ಯಾಮ್, ಇಟ್ ಹ್ಯಾಸ್ ಬಿಲ್ಟ್ ಮೈ ಕಾನ್ಫಿಡೆನ್ಸ್. ಥ್ಯಾಂಕ್ ಯು ಸೋ ಮಚ್ ಟೀಮ್ ಪರೀಕ್ಷೆ ಆ್ಯಂಡ್ ಆಲ್ವೇಸ್ ಗ್ರೇಟ್ಫುಲ್. ನಾನು ಯಾವಾಗಲೂ ಹೇಳ್ದಂಗೆ ನಾನು ಮಾತ್ರ ಅಲ್ಲ, ಇಲ್ಲಿ ನಿಂತ್ಕೊಂಡು ನಿಮ್ಮ ಜೊತೆ ಮಾತಾಡುವಂತಹ ಪ್ರತಿಯೊಬ್ಬ ಟೀಚರ್ ಆಗಿರಲಿ ತುಂಬ ಪ್ರಯತ್ನ ಪಡ್ತಾರೆ, ತುಂಬ ಪ್ರಾಕ್ಟೀಸ್ ಕೂಡ ಮಾಡ್ತೀವಿ, ಸಾಕಷ್ಟು ಒಂದು ಪ್ರೀತಿಯಿಂದ ಬಂದು ನಿಮ್ಮ ಜೊತೆ ಮಾತಾಡಿಕೊಂಡು ಕ್ಲಾಸ್ನ ನಡೆಸ್ತೀವಿ. ಸೊ ಅದರಿಂದ ನಿಮ್ಗೆ ಯಾವುದೇ ಒಂದು ಡೌಟ್ ಇದ್ದರೆ ಮಕ್ಕಳೇ, ನಾನು ಯಾವಾಗಲೂ ನಿಮ್ಗೆ ಏನು ಹೇಳ್ತೀನಿ, ಯಾವುದೇ ಒಂದು ಡೌಟು ತಪ್ಪಲ್ಲ, ಕರೆಕ್ಟ್ ಅಲ್ಲ. ನೀವು ಏನಪ್ಪ ಇದು ತುಂಬ ಚಿಕ್ಕ ಡೌಟು ಮ್ಯಾಮ್, ಯಾಕೆ ಇದನ್ನು ಆನ್ಸರ್ ಮಾಡಬೇಕು ಅಂತ ಅನ್ಕೊಬೋದು. ಖಂಡಿತ ಆ ಥರ ಅನ್ಕೊಬೇಡಿ. ಯಾವಾಗಲೂ ಕ್ವೆಶನ್ನ ಕೇಳಿ, ನೀವು ಆದಷ್ಟು ಕ್ವೆಶನ್ಸ್ ಕೇಳಿ, ಪಾರ್ಟಿಸಿಪೇಟ್ ಮಾಡಿ, ಆವಾಗಲೇ ಕಲಿತೀರಾ. ಓಕೆ, ಫುಲ್ ಕಾನ್ಫಿಡೆನ್ಸ್ ಬಂದಿದೆ ಮ್ಯಾಮ್ ಅಂತ ರಘು ಅವ್ರು ಹೇಳ್ತಾ ಇದ್ದಾರೆ. ಕಾಮ್ಲೆ ಅವ್ರು ಹೇಳ್ತಾ ಇದ್ದಾರೆ 99% ಕಾನ್ಫಿಡೆನ್ಸ್ ಅಂತ. ಹಬೀಬಾ ಅವರು 97%. ನಿಮ್ಗೆ ಎಷ್ಟು ಅಕ್ಯುರಸಿಯಿಂದ ಆನ್ಸರ್ ಮಾಡ್ತಿದ್ದೀರಲ್ಲ, ನನಗೆ ತುಂಬ ತುಂಬ ಇಷ್ಟ ಆಯಿತು. ವೆರಿ ಗುಡ್ ಮಕ್ಕಳೇ. ಸೊ ಇವತ್ತು ರೆಡಿನಾ ಎಲ್ಲರೂ ಕ್ಲಾಸ್ಗೆ ಸ್ಟಾರ್ಟ್ ಮಾಡೋಣವಾ? ನಾನಂತೂ ಫುಲ್ ಎಕ್ಸೈಟೆಡ್ ಆಗಿದ್ದೀನಿ, ಆವತ್ತಿಂದ ಕಾಯ್ತಾ ಇದ್ದೆ ನಿಮ್ಗೆ ಇದೆಲ್ಲ ಟಿಪ್ಸ್ ಎಲ್ಲ ಕೊಡೋಣ, ಒಂದು ಸ್ವಲ್ಪ ಸಪೋರ್ಟ್ ಮಾಡೋಣ, ಹೆಲ್ಪ್ ಮಾಡೋಣ ಅಂತ. ಸೊ ನಡೀರಿ ಸ್ಟಾರ್ಟ್ ಮಾಡೋಣ. ಮೊದಲನೇದಾಗಿ ಮಕ್ಕಳೇ, ನಿಮ್ಮ ಒಂದು ಈ ಒಂದು ಇಂಗ್ಲಿಷ್ ಫಸ್ಟ್ ಲ್ಯಾಂಗ್ವೇಜಲ್ಲಿ ಯಾವ ಲೈವ್ ಸೆಷನ್ನ ನಾವು ಕವರ್ ಮಾಡ್ತೀವಿ ಆಯಿತಾ. ವೀಕ್ 1 ನಾವೇನು ನೋಡಿದ್ವಿ, ಪಾರ್ಟ್ 2 ಟೆಕ್ಸ್ಟ್ ಬುಕ್ಕಿನ ಕಂಪ್ಲೀಟ್ ರಿವಿಷನ್ನ ನಾವು ನೋಡಿದ್ವಿ. ಅಕಸ್ಮಾತ್ ಇವ ವಿಡಿಯೋನ ನೋಡಿಲ್ದರೆ ಖಂಡಿತ ನಮ್ಮ ಚಾನೆಲ್ ಮೇಲಿರುವಂತಹ ಒಂದು ಲೈವ್ ಸೆಕ್ಷನ್ ಇದೆ ಅಲ್ಲ, ಅದ್ರ ಕೆಳಗೆ ಇರುವಂತಹ ಒಂದು ವಿಡಿಯೋಸ್ನ ನೋಡಿ, ಅಲ್ಲಿ ನಿಮಗೆ ಪಾರ್ಟ್ 1 ಪಾರ್ಟ್ 2 ರಿವಿಷನ್ ಖಂಡಿತ ಸಿಗುತ್ತೆ.
ವೀಕ್ 2 ನಾವು MCQ ಗ್ರಾಮರ್ ಕ್ವೆಶನ್ಸ್ನ ನೋಡಿದ್ವಿ, PYQ. ಸೊ ಇವಾಗ ಇನ್ನ ಲಿಂಕ್ ಓಪನ್ ಇದೆ. ಅಕಸ್ಮಾತ್ ನೀವೇನಾದ್ರೂ ವರ್ಕ್ಶೀಟ್ ಫಿಲ್ ಮಾಡಿಲ್ದರೆ ನಿಮಗೆ ಪ್ರಾಕ್ಟೀಸ್ ಮಾಡಬೇಕು ಅಂತ ಇದ್ರೆ ಆಲ್ಮೋಸ್ಟ್ 118 ಕ್ವೆಶನ್ಸ್ ಅದರಲ್ಲಿದೆ. ನಿಮ್ಮ 2015 ಕ್ವೆಶನ್ ಪೇಪರಿಂದ ಇವಾಗ ತನಕ ಕೇಳಿರುವಂತಹ ಎಲ್ಲ MCQ ಕ್ವೆಶನ್ಸ್ ಅಲ್ಲಿದೆ. ಓಕೆನಾ ಮಕ್ಕಳೇ? ಸೊ ಖಂಡಿತವಾಗಿ ಅದನ್ನು ಫಿಲ್ ಮಾಡಿ. ಆಮೇಲೆ ಈ ಲೈವ್ನ ಕೂಡ ನೋಡಿ, ತುಂಬ ಎಂಗೇಜಿಂಗ್ ಆಗಿತ್ತು ಲೈವ್. ನೀವು ಮಿಸ್ ಮಾಡಿದರೆ ಹೋಗಿ ನೋಡಿ, ಬಿಕಾಸ್ ನಿಮಗೆ ಅಲ್ಲಿ ನಾನು ಪ್ರತಿ ಒಂದು ಕ್ವೆಶನ್ ಸಾಲ್ವ್ ಮಾಡಿ ಹೇಳಿದ್ದೀನಿ. ವೀಕ್ 3 ನಾವು ಗ್ರಾಮರ್ 1 ಮಾರ್ಕರ್ ಅಂಡ್ 2 ಮಾರ್ಕರ್ ನೋಡಿದ್ವಿ, ವರ್ಡ್ ಅಸೋಸಿಯೇಷನ್ಸ್ ಮತ್ತೆ ರೀರೈಟ್ ಆಸ್ ಡೈರೆಕ್ಟೆಡ್. ಇವತ್ತು ಕೂಡ ಸ್ವಲ್ಪ ಸಾಲ್ವ್ ಮಾಡ್ತೀವಿ ನಾವು. ಬಟ್ ನಿಮ್ಮ 2015 ಇಂದ ಇವಾಗ ತನಕ ಕೇಳಿರುವಂತಹ ಪ್ರತಿ ಒಂದು ಕ್ವೆಶನ್ ಪೇಪರ್ ಅಲ್ಲಿ ನಾವು ನೋಡಿರುವಂತಹ ಈ ಕ್ವೆಶನ್ಸ್ ನ ಸಾಲ್ವ್ ಮಾಡಿದ್ದೆ. ಸೊ ಅದು ಕೂಡ ಸಖತ್ ಎಂಗೇಜಿಂಗ್ ಆಗಿತ್ತು. ಒಂದ್ ಸ್ವಲ್ಪ ಮಕ್ಕಳು ಹೆಸರು ತಗೊಳ್ಬೇಕು ಅಂದ್ರೆ ನಿತಿನ್ ಅವರಿದ್ರು, ವೀಣಾ ಅವರಿದ್ರು, ಖುಷ್ವಂತ್ ಅವರಿದ್ರು, ದೊಡ್ಡಮನಿ ಅವರಿದ್ರು. ಇವರೆಲ್ಲರೂ ಸಖತ್ ಏನೋ ಎಂಗೇಜ್ಡ್ ಆಗಿ ಮಾಡಿದ್ರು. ಸಾರಿ, ನಾನು ನಿಮ್ಮ ಹೆಸರು ತಗೊಂಡಿಲ್ಲ ಅಂದ್ರೆ ಸ್ವಲ್ಪ ಹೆಸರು ತಲೆಯಲ್ಲಿ ಬಂತು, ಸೊ ಅದನ್ನ ಹೇಳಿದೆ. ಈ ಲೈವ್ ಕೂಡ ಇದೆ ನಿಮ್ಮ ಲೈವ್ ಸೆಕ್ಷನ್ ಅಲ್ಲಿ, ಸೊ ಖಂಡಿತ ಅದನ್ನ ಕೂಡ ನೋಡ್ಕೊಳ್ಳಿ. ಇವತ್ತಿನ ಲೈವ್ ವೀಕ್ 4 ಅಲ್ಲಿ ನಾವು ಮಾಡೆಲ್ ಕ್ವೆಶನ್ ಪೇಪರ್ 23-24 ಸಾಲ್ವ್ ಮಾಡ್ತೀವಿ. ಅರ್ಥ ಆಯ್ತಾ ಮಕ್ಕಳೇ? ಸೊ ನಾನು ಸಾಕಷ್ಟು ಟಿಪ್ಸ್ನ ಕೊಡ್ತೀನಿ, ನಿಮಗೆ ಟ್ರಿಕ್ಸ್ನ ಹೇಳ್ತೀನಿ, ಮತ್ತೆ ಆನ್ಸರ್ಸ್ನ ಕೂಡ ಹೇಗೆ ಫ್ರೇಮ್ ಮಾಡಬೇಕು ಅಂತ ಹೇಳ್ಕೊಡ್ತೀನಿ. ಓಕೆನಾ? ಇವತ್ತಿನ ಕ್ಲಾಸಲ್ಲಿ ನಾನು ಏನು ಮಾಡಲ್ಲ ಅಂದರೆ, ಇವಾಗ ಗಿಫ್ಟ್ ಆಫ್ ಮೆಜಾಯಲ್ಲಿ ಡೀಟೇಲ್ ಆಗಿ ಹೇಳಿ ಮ್ಯಾಮ್ ಅಂದರೆ ಅದು ನಾನು ಇವತ್ತು ಮಾಡೋಕ್ಕಾಗಲ್ಲ. ಅದನ್ನು ನೋಡಬೇಕು ಅಂದರೆ ರಿವಿಷನ್ ನೋಡಿ. ಇವತ್ತು ನಾನು ನಿಮಗೆ ಆನ್ಸರ್ ಹೇಗೆ ಕನ್ಸ್ಟ್ರಕ್ಟ್ ಮಾಡಬೇಕು, ಹೇಗೆ ಒಂದು ಆನ್ಸರ್ ಪೇಪರಲ್ಲಿ ಬರೀಬೇಕು, ಹೆಂಗೆ ನೀಟಾಗಿ ಬರೀಬೇಕು, ಏನು ಅದು ಇದು ಎಲ್ಲ ಹೇಳ್ತೀನಿ. ಆಯ್ತಾ ಮಕ್ಕಳೇ? ಸೊ ನೆಕ್ಸ್ಟ್ ವೀಕಲ್ಲಿ ನಾವೇನು ಕಲಿತೀವಿ, ನಿಮ್ಮ ಒಂದು ಎಸ್ಸೆ ರೈಟಿಂಗ್, ಲೆಟರ್ ರೈಟಿಂಗ್, ಕಾಂಪ್ರಿಹೆನ್ಸಿವ್ ಪ್ಯಾಸೇಜಸ್ ಏನಿದೆ ಅದನ್ನ ನಾನು ಡೀಟೇಲ್ ಆಗಿ ನೆಕ್ಸ್ಟ್ ಒಂದು ಲೈವ್ ಕ್ಲಾಸಲ್ಲಿ ಹೇಳ್ತೀನಿ. ಓಕೆನಾ ಮಕ್ಕಳೇ? ಸುಮಾರು ಮಕ್ಕಳು ಕೇಳಿದ್ದಾರೆ, ನನಗೆ ಇನ್ಫಾರ್ಮಲ್ ಲೆಟರ್ ಬರೆಯೋದು ಈಸಿ ಆಗುತ್ತೆ, ಫಾರ್ಮಲ್ ಲೆಟರ್ ಹೇಗೆ ಬರೆಯೋದು ಮ್ಯಾಮ್? ನಿಮ್ಗೆ ಇದೇನಾದರೂ ಗೊತ್ತಿದ್ರೆ ಮಕ್ಕಳೇ ತುಂಬ ಈಸಿಯಾಗಿ ನಿಮಗೆ ತುಂಬ ಮಾರ್ಕ್ಸ್ ಸಿಗುತ್ತೆ. ಅರ್ಥ ಆಯ್ತಾ? ಸೊ ಇದಕ್ಕೋಸ್ಕರನೇ ನಾವು ಒಂದು ಲೈವ್ನ ಇಟ್ಟಿದ್ದೇವೆ. ಸೊ ನೆಕ್ಸ್ಟ್ ವೀಕ್ ನಡೆಯುವಂತಹ ಒಂದು ಲೈವ್ ಏನಿದೆ ಅದನ್ನು ಕೂಡ ಅಟೆಂಡ್ ಮಾಡಿ. ಅದ್ರ ಟೈಮ್ ಟೇಬಲಲ್ಲಿ ನಿಮಗೆ ಗೊತ್ತಾಗುತ್ತೆ ಯಾವತ್ತಿದೆ ಅಂತ. ವೀಕ್ 6 ಅಲ್ಲಿ ಟಿಪ್ಸ್ ಆ್ಯಂಡ್ ಟ್ರಿಕ್ಸ್ನ ನಾವು ಡಿಸ್ಕಸ್ ಮಾಡ್ತೀವಿ. ಸೊ ಇದಿಷ್ಟು ನಿಮ್ಮ ಇಂಗ್ಲಿಷ್ 1 ರಿವಿಷನ್ ಪ್ಯಾಕೇಜ್ ಅಂತ ನಾವು ಹೇಳ್ಬೋದು. ಸೊ ಇದೆಲ್ಲ ನೀವು ತಿಳ್ಕೊಂಡ್ರೆ ನಿಮ್ಮ ಎಕ್ಸಾಮ್ಗೆ ಕಾನ್ಫಿಡೆಂಟ್ ಆಗಿ ಹೋಗ್ತೀರಾ. ಮೊದಲನೇದಾಗಿ ನಾನು ಏನು ಹೇಳಬೇಕು ಅಂದರೆ ಮಕ್ಕಳೇ, ನಿಮ್ಮ ಒಂದು ಎಕ್ಸಾಮ್ ಏನಿದೆ ಅದು 3 hours 15 minutesಗಿದೆ. ಕರೆಕ್ಟಾ? 3 hours 15 minutesಗೆ ನಿಮಗೆ ಪ್ರತಿ ಒಂದು ಎಕ್ಸಾಮ್ ಪೇಪರ್ನ ಕೊಡ್ತಾರೆ. ಸೊ ಈ 3 hours 15 minutesಲ್ಲಿ ನೀವು ಏನೇನು ಮಾಡ್ತೀರಾ, ಏನಾದರೂ ಹೇಳ್ತೀರಾ? ಸೊ 3 hour ನೀವು ಬರೆಯೋಕ್ಕಂತ ಇಟ್ಕೊತೀರಾ. ಇನ್ನು 15 ನಿಮಿಷ ನೀವು 15 ನಿಮಿಷದಲ್ಲಿ ಏನೇನು ಮಾಡ್ತೀರಾ? ಸರಿ, ನನಗೆ ಕಾಮೆಂಟ್ ಮಾಡಿ ಹೇಳಿ. 15 ನಿಮಿಷನ ನೀವು ಹೇಗೆ ಫ್ರೇಮ್ ಮಾಡ್ಕೊತೀರಾ, ಏನೇನು ಅದಲ್ಲಿ ಇಟ್ಕೊತೀರಾ ಅಂತ. ಸೊ ಅದ್ರ ಮೇಲೆ ನಾನು ನಿಮಗೆ ಇನ್ನಿಷ್ಟು ಟಿಪ್ಸ್ನ ಕೊಡ್ತೀನಿ. ಸೊ ಕಾಂಟ್ರಿಬ್ಯೂಟ್ ಮಾಡಿ ಮಕ್ಕಳೇ, ಯಾಕಂದರೆ ನೀವೇನೋ ಒಂದು ಪ್ರಾಕ್ಟೀಸ್ ಮಾಡ್ತಿರ್ತೀರಾ, ಅದು ಬೇರೆ ಮಕ್ಳಿಗೂ ಹೆಲ್ಪ್ ಆಗ್ಬೋದಲ್ವಾ? ಸೊ ಅದಕ್ಕೇನೆ ಬೇರೆಯವರಿಂದ ಕೂಡ ನೀವು ಕಲಿಯೋದ್ರಿಂದ ಗಿವ್ ಆ್ಯಂಡ್ ಟೇಕ್ನ ನಾವು ಮಾಡಲೇಬೇಕು. ಸೊ ನೀವು ಕಾಮೆಂಟ್ ಮಾಡಿ ಹೇಳಿ, ಆ 15 ನಿಮಿಷನ ನೀವು ಹೇಗೆ ಯೂಟಿಲೈಸ್ ಮಾಡ್ತೀರಾ ಅಂತ ಕಾಯ್ತಾ ಇದ್ದೀನಿ. ಹಾಕಿ ನೋಡೋಣ ಕಾಮೆಂಟ್ ಸೆಕ್ಷನಲ್ಲಿ 15 ನಿಮಿಷ ನೀವು ಹೇಗೆ ಯೂಟಿಲೈಸ್ ಮಾಡ್ತೀರಾ ಅಂತ. ಬಿಕಾಸ್ ಈ 15 ನಿಮಿಷ ಏನಾಗಿದೆ ಅದು ತುಂಬ ಮುಖ್ಯ. ಯಾಕೆ ಮುಖ್ಯ ಅಂತ ನೀವು ಇಲ್ಲಿ ಹಾಕ್ತಿದ್ದೀರಾ? ಎಸ್, ಖುಷ್ವಂತ್ ಅವ್ರು ಹೇಳ್ತಾ ಇದ್ದಾರೆ ಕ್ವೆಶ್ಚನ್ ಪೇಪರ್ನ ನಾನು ಓದ್ತೀನಿ 15 ನಿಮಿಷ ಅಂತ. ಕರೆಕ್ಟ್ ಖುಷ್ವಂತ್ ಅವರೇ, ಕ್ವೆಶ್ಚನ್ ಪೇಪರ್ನ ಓದೋದು ತುಂಬ ಇಂಪಾರ್ಟೆಂಟು. ಪ್ರತ್ಯೂಷ್ ಅವ್ರು ಕೂಡ ಅದೇ ಹೇಳ್ತಾ ಇದ್ದಾರೆ, ಸುರಕ್ಷಾ ಅವ್ರು ಕೂಡ ಅದೇ ಹೇಳ್ತಾ ಇದ್ದಾರೆ, ರಿವೈಸ್ ಮಾಡ್ತೀರಾ ಪೇಪರ್ನ, ರೀಡಿಂಗ್ ದ ಪೇಪರ್ ಅಂತ. ಎಸ್, ದೊಡ್ಡ ಮನಿಯವರು ಕೂಡ ಹೇಳ್ತಾ ಇದ್ದಾರೆ ಕ್ವೆಶ್ಚನ್ ಪೇಪರ್ನ ಓದ್ತೀನಿ ನಾನು 15 ನಿಮಿಷದಲ್ಲಿ ಅಂತ. ಓಕೆ ಸರಿ, ನೋಡೋಣ ಇನ್ನೇನಾದರೂ ಇದೆಯಾ? ಕ್ವೆಶ್ಚನ್ ಪೇಪರ್ನ ಓದ್ತೀರಾ? 15 ನಿಮಿಷ ಬೇಕಾಗತ್ತಾ ನಿಮ್ಗೆ ಕ್ವೆಶ್ಚನ್ ಪೇಪರ್ ಓದೋಕ್ಕೆ? ಎಸ್, ಅದನ್ನು ಡೀಟೇಲಾಗಿ ಓದಿ ಮಕ್ಕಳೇ. ಒಂದೊಂದು ಪ್ರಶ್ನೆನೂ ಅರ್ಥ ಮಾಡ್ಕೊಳ್ಳೋಕೆ ಟ್ರೈ ಮಾಡಿ. ಆ್ಯಂಡ್ ಇನ್ನಷ್ಟು ಸಾಕಷ್ಟು ಥಿಂಗ್ಸ್ನ ನೀವು ಮಾಡ್ಬೋದು. ಅದೇನೇನು ಅಂತ ನೀವು ಹಾಕಿ ನೋಡೋಣ. ಒಂದು ರೀಡಿಂಗ್ ಆಫ್ ಕ್ವೆಶ್ಚನ್ ಪೇಪರ್ ನಾನು ಒಪ್ಕೊತೀನಿ, ಅದು ತುಂಬ ಮುಖ್ಯ, ಅದು ಮಾಡಲೇಬೇಕು. ಅದು ಬಿಟ್ಟು ಇನ್ನೇನು ಮಾಡ್ತೀರಾ? ಡೈರೆಕ್ಟ್ ಪೇಪರ್ ಸ್ಟಾರ್ಟ್ ಮಾಡ್ತೇನೆ. ಜುದಾವ ಅವ್ರು ಹೇಳ್ತಾ ಇದ್ದಾರೆ ಡೈರೆಕ್ಟಾಗಿ ನಾನು ಪೇಪರ್ನ ಆನ್ಸರ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತೀನಿ ಅಂತ. ಓಕೆ, ಆ ಅಪ್ರೋಚು ನಿಮ್ಗೆ ಹಂಗೆ ಇರುತ್ತಾ ನಿಮ್ಮ ತಲೆಯಲ್ಲಿ ಅಂತ ನಾವು ಈ ಎಂಡಲ್ಲಿ ನೋಡೋಣ. ಬಿಕಾಸ್ ನಾವು ಈಗ ಸಾಕಷ್ಟು ಟಿಪ್ಸ್ ಕೊಡುವಾಗ ಈ 15 ನಿಮಿಷ ಹೇಗೆ ಯೂಸ್ ಮಾಡ್ಕೊಳ್ಬೇಕು ಅಂತ ಕೂಡ ಹೇಳ್ತೀನಿ. ಸೊ ಇವಾಗ ಸ್ಟಾರ್ಟ್ ಮಾಡೋಣ. ನಾನು ಹೇಳಲ್ಲ ನಿಮಗೆ. ಓಕೆ, ಸೊ ನಂದೀಶ್ ಅವ್ರು ಹೇಳ್ತಾ ಇದ್ದಾರೆ ರೀಡಿಂಗ್ MCQ ಡಿಸೈಡಿಂಗ್ ಆರ್ ಕ್ವೆಶನ್ಸ್ ಅಂತ ಹೇಳ್ತಾ ಇದ್ದಾರೆ. ಸೊ ಎಸ್, ಆರ್ ಕ್ವೆಶನ್ಸ್ ಅನ್ನೋದೇನಿದೆ ಅದನ್ನು ಕೂಡ ನೀವು ಡಿಸೈಡ್ ಮಾಡ್ಕೊಳ್ಬೋದು ಅಲ್ವಾ? ಸೊ ನಿಮ್ಮ 3 ಮಾರ್ಕರಲ್ಲಿ 4 ಮಾರ್ಕರಲ್ಲಿ ಇದರ್ ಆರ್ ಅಂತ ಒಂದು ಕ್ವೆಶನ್ ಕೊಟ್ಟಿರ್ತಾರೆ. ಈ ಒಂದು ಪ್ರಶ್ನೆನ ಆನ್ಸರ್ ಮಾಡ್ಬೋದು ಅಥವಾ ಇನ್ನೊಂದು ಪ್ರಶ್ನೆನ ಆನ್ಸರ್ ಮಾಡ್ಬೋದು.
ಆ 2 ಕ್ವೆಶನ್ ಅಲ್ಲಿ ನೀವು ಯಾವ್ದನ್ನ ಆನ್ಸರ್ ಮಾಡ್ತೀರಾ ಅಂತ ಕೂಡ ನೀವು ಈ ಟೈಮಲ್ಲಿ ಸೆಲೆಕ್ಟ್ ಮಾಡ್ಕೊಬಹುದು. ಓಕೆ ನಂದೀಶ್ ಅವರೇ, ಥ್ಯಾಂಕ್ ಯು ಸೋ ಮಚ್. ಅದೊಂದು ಮೇನ್ ಪಾಯಿಂಟ್ ಆಗಿರುತ್ತೆ. ಬಿಕಾಸ್ ನೀವು ಆನ್ಸರ್ ಬರೆಯೋವಾಗ ಅದನ್ನ ಡಿಸೈಡ್ ಮಾಡಿದ್ರೆ ನಿಮ್ಗೆ ಅಷ್ಟು ಕ್ಲಾರಿಟಿ ಇರಲ್ಲ. ಸೊ ಮುಂಚೆನೆ ಮಾಡ್ಕೊಂಬಿಡಿ. ಓಕೆ, ಅದ್ ಬಿಟ್ರೆ ಇನ್ನೇನೇನಿದೆ ಮಕ್ಕಳೇ? ಇನ್ನೇನಾದ್ರೂ ಇದೆಯಾ? ಓಕೆ, ನಾನು ಹೇಳ್ತೀನಿ ಇವಾಗ. ಅದ್ ಬಿಟ್ರೆ ಮಕ್ಕಳೇ, ಈ 15 ನಿಮಿಷದಲ್ಲಿ ಮೊದಲನೇದಾಗಿ ನಿಮ್ಮ ಒಂದು ಆನ್ಸರ್ ಬುಕ್ಲೆಟ್ ಕೊಡ್ತಾರಲ್ಲ, ಅದರಲ್ಲಿ ನಿಮ್ಮ ರಿಜಿಸ್ಟರ್ ನಂಬರ್ನ ಬರಿಬೇಕು. ನಿಮ್ಮ ಹಾಲ್ ಟಿಕೆಟ್ ಮೇಲೆ ಕೊಟ್ಟಿರುವಂಥ ಒಂದು ರಿಜಿಸ್ಟರ್ ನಂಬರ್ನ ನೀಟಾಗಿ ಕರೆಕ್ಟಾಗಿ ಬರೀರಿ. ಟೆನ್ಷನ್ ಮಾಡ್ಕೊಳ್ಬೇಡಿ. ಹೋಗಿದ ತಕ್ಷಣ ನಿಮ್ಗೆ ಏನಾದರೂ ಅಥವಾ ಟೆನ್ಷನ್ ಆದರೆ ಕಾಮ್ ಡೌನ್ ಆಗಿ ನೀರು ಕುಡೀರಿ. ಕುಡಿದ್ಬಿಟ್ಟು ಕಾಮಾಗಿ 1 ನಿಮಿಷ ಕಣ್ಮುಚ್ಕೊಳ್ಳಿ. ಕಣ್ಮುಚ್ಕೊಂಡು ಇವತ್ತಿನ ಪೇಪರ್ ಏನು, ನಾನು ಇದ್ರ ಮೇಲೆ ಕಾನ್ಸಂಟ್ರೇಟ್ ಮಾಡಬೇಕು, ಮುಂದೆ ಏನಾಗುತ್ತೆ, ನಂಗೆ ಎಷ್ಟು ರಿಸಲ್ಟ್ ಬರುತ್ತೆ ಅದೆಲ್ಲ ಮುಖ್ಯ, ಇವತ್ತು ನನಗೆ ಗೊತ್ತಿರೋದನ್ನೆಲ್ಲ ಕರೆಕ್ಟಾಗಿ ಬರೆಯೋದು ಮುಖ್ಯ ಅಂತ ಜ್ಞಾಪಿಸ್ಕೊಂಡು ಸ್ವಲ್ಪ ಕಾಮ್ ಮಾಡ್ಕೊಳ್ಳಿ. ಆಮೇಲೆ ನಿಮ್ಮ ರಿಜಿಸ್ಟರ್ ನಂಬರ್ ಆಗಿರಲಿ, ನಿಮ್ಮ ಆನ್ಸರ್ ಬುಕ್ಲೆಟಿನ ಸೀರಿಯಲ್ ನಂಬರ್ಗಳಾಗಿರಲಿ, ಆಮೇಲೆ ನಿಮ್ಮ ಒಂದು ಸಬ್ಜೆಕ್ಟು ಮತ್ತು ಸಬ್ಜೆಕ್ಟ್ ಕೋಡ್ ಆಗಿರಲಿ, ನಿಮ್ಮ ಆನ್ಸರ್ ಬುಕ್ಲೆಟ್ ಮೇಲೆ ಫಿಲ್ ಮಾಡುವಂತಹ ಪ್ರತಿ ಒಂದು ಇನ್ಫಾರ್ಮೇಷನ್ನ ಕರೆಕ್ಟಾಗಿ ಫಿಲ್ ಮಾಡೋದು ಮುಖ್ಯ. ಅರ್ಥ ಆಯ್ತಾ ಎಲ್ಲರಿಗೂ? ಓಕೆನಾ? ನಿಮಗೆಲ್ಲ ಇಲ್ಲಿ ತನಕ ಎಲ್ಲ ಅರ್ಥ ಆಗಿದೆ ಅಂತ ನಾನು ಅನ್ಕೊಂತೀನಿ. ಅದಾದ್ಮೇಲೆ ಕ್ವೆಶನ್ ಪೇಪರ್ ತಗೊಳ್ಳಿ. ನೀಟಾಗಿ ಕ್ವೆಶನ್ ಪೇಪರ್ ಓಪನ್ ಮಾಡಿ. ಇನ್ಸ್ಟ್ರಕ್ಷನ್ಸ್ ಅಂತ ಕೊಟ್ಟಿರ್ತಾರಲ್ಲ, ಆ ಇನ್ಸ್ಟ್ರಕ್ಷನ್ಸ್ನ ಓದಿ. ನಾನು ಇಲ್ಲಿ ಹೇಳ್ತೀನಿ ಇನ್ಸ್ಟ್ರಕ್ಷನ್ ಏನು ಅಂತ, ಬಟ್ ಆದರೆ ಆ ಇನ್ಸ್ಟ್ರಕ್ಷನ್ಸ್ನ ಕೂಡ ಓದ್ಬಿಟ್ಟು ನಿಧಾನಕ್ಕೆ ಪ್ರತಿ ಒಂದು ಕ್ವೆಶನ್ನ ಓದಿ. 15 ನಿಮಿಷದಲ್ಲಿ ನೀವು ಈದರ್ ಆರ್ ಕ್ವೆಶನ್ಸ್ ಏನಿರುತ್ತೆ, ಅಂದರೆ ಈ ಒಂದು ಪ್ರಶ್ನೆ ಅಥವಾ ಈ ಪ್ರಶ್ನೆನ ನೀವು ಆನ್ಸರ್ ಮಾಡ್ತೀರಾ ಅಂತ ಅದನ್ನು ಡಿಸೈಡ್ ಮಾಡ್ಕೊಳ್ಳಿ. ಅಕಸ್ಮಾತ್ ನಿಮ್ಗೆ ಯಾವ್ದಾದ್ರು ಕ್ವೆಶನ್ ಅರ್ಥ ಆಗ್ತಿಲ್ಲ ಅಂದ್ರೆ, ಏನಾದ್ರೂ ಡೌಟ್ ಇದ್ರೆ ನಿಮ್ಮ ಒಂದು ಇನ್ವಿಜಿಲೇಟರ್ ಬರ್ತಾರಲ್ಲ, ಅವ್ರಿಗೆ ಕರ್ದಿ ಕೇಳಿ, ಏನ್ ಮ್ಯಾಮ್ ಇದರ ಅರ್ಥ, ನಂಗೆ ಇದನ್ನ ಅರ್ಥ ಆಗ್ತಿಲ್ಲ, ಅಥವಾ ಇದನ್ನ ಓದಿ ಒಂದ್ಸತಿ ಹೇಳ್ತೀರಾ ಅಂತ ಅವ್ರಿಗೆ ಡೌಟ್ ಕೇಳಿ. ಡೌಟ್ ಕೇಳೋದ್ರಿಂದ ಏನು ತಪ್ಪಿಲ್ಲ ಮಕ್ಕಳೇ, ಆನ್ಸರ್ ಕೇಳಬಾರ್ದು ಅಷ್ಟೇ. ಅರ್ಥ ಆಯ್ತಾ? ಕ್ವೆಶ್ಚನ್ನ ಅರ್ಥ ಮಾಡ್ಕೊಳ್ಳೋಕೆ ನೀವು ಕೇಳಿ ನೋಡಿ, ಅಕಸ್ಮಾತ್ ಅವ್ರು ಹೆಲ್ಪ್ ಮಾಡಿದ್ರೆ ಒಳ್ಳೇದೇ ಅಲ್ವಾ? ಆ್ಯಂಡ್ ನಾನು ಹೇಳ್ದಂಗೆ ಟೆನ್ಷನ್ ತಗೊಳ್ಬೇಡಿ. ನೀವು ಇಷ್ಟು ದಿನಗಳಿಂದ ಓದ್ಕೊಂಬಂದಿದ್ದೀರಾ, ಇವತ್ತೇ ಓದ್ತಿಲ್ಲ, ನೀವು ವರ್ಷ ಸ್ಟಾರ್ಟ್ ಆದಾಗಿಂದ ಓದ್ಕೊಂಬರ್ತಿದ್ದೀರಾ. ಆ್ಯಂಡ್ ನನಗೆ 100% ಶ್ಯೂರ್ ಇಲ್ಲೆಲ್ಲರೂ ನೋಡ್ತಿದ್ದೀರಲ್ಲ ಈ ವಿಡಿಯೋ, ಅಲ್ಲಿ ನಿಮ್ಗೆಲ್ಲ ಕಾಂಟೆಂಟ್ ಗೊತ್ತಿರುತ್ತೆ. ಬಟ್ ಆ ಟೈಮಲ್ಲಿ ಏನಾದರೂ ಮರ್ತೋಗುತ್ತೆ ಅಂತ ಅಂದ್ಕೊಂಡ್ರೆ ಫಸ್ಟ್ ಆ ಥಾಟ್ನ ತೆಗೆದ್ಬಿಡಿ. ಅರ್ಥ ಆಯ್ತಾ? 15 ನಿಮಿಷದಲ್ಲಿ ಕಾಮಾಗಿ ಪೇಪರ್ನ ಓದಿ ಎಲ್ಲ ಡಿಸೈಡ್ ಮಾಡ್ಕೊಳ್ಳಿ ಯಾವ ಪ್ರಶ್ನೆನ ಆನ್ಸರ್ ಮಾಡ್ತೀರಾ ಅಂತ. ಆಮೇಲೆ ಕ್ವೆಶ್ಚನ್ ಪೇಪರ್ನ ಆನ್ಸರ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿ. ಆಯ್ತಾ? ಇವಾಗ ನಾನು ಒಂದಿಷ್ಟು ಟಿಪ್ಸ್ ಆ್ಯಂಡ್ ಟ್ರಿಕ್ಸ್ನ ನಿಮ್ಗೆ ಹೇಳಿದೆ. ಅರ್ಥ ಆಯ್ತಾ? ಕ್ವೆಶ್ಚನ್ನ ಅರ್ಥ ಮಾಡ್ಕೊಳ್ಳಿ, ಓದ್ಕೊಳ್ಳಿ. ತಕ್ಷಣ ಕ್ವೆಶ್ಚನ್ ಪೇಪರ್ನ ಆನ್ಸರ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಬೇಡಿ. ಯಾವಾಗಲೂ ಕಾಮ್ ಡೌನ್ ಆಗಿ ನೀವೇ ಪೇಪರ್ನ ಓದಿ ಒಂದ್ಸತಿ ಏನಾದರೂ ಡೌಟ್ ಇದ್ರೆ ಕೇಳಿ. ನಿಮ್ಗೆ ಏನಾದರೂ ಒಂದು ರಿಲೇಟ್ ಆಗ್ತಿಲ್ಲ, ಇದೇನೋ ಇದು ತಪ್ಪಿದೆ ಅಂತ ಅಲ್ಲ ಅನ್ಸಿದ್ರೆ ಹೇಳಿ. ಆ ಥರ ತಪ್ಪುಗಳು ಇರಲ್ಲ, ಬಟ್ ಇದೆ ಅಂತ ಅನ್ಸಿದ್ರೆ ಖಂಡಿತ ಹೇಳಿ. ಇನ್ವಿಜಿಲೇಟರ್ನ ಕೇಳಿ. 15 ನಿಮಿಷ ಇದಕ್ಕೆ ಯೂಸ್ ಮಾಡ್ಕೊಳ್ಳಿ, ಕಾಮ್ ಆಗೋಕ್ಕೆ, ಕಂಪೋಸ್ ಆಗೋಕ್ಕೆ, ಕ್ವೆಶ್ಚನ್ ಪೇಪರ್ನ ಅರ್ಥ ಮಾಡ್ಕೊಳ್ಳೋಕ್ಕೆ. ಓಕೆನಾ? ಎಲ್ಲರೂ ಅಗ್ರಿ ಮಾಡ್ತೀರಾ? ನೋಡೋಣ ಕಾಮೆಂಟಲ್ಲಿ ಹಾಕಿ. ಏನಾದರೂ ಬೇರೆದೇನಾದರೂ ಮಾಡೋಕ್ಕೆ ಇಷ್ಟನಾ ಈ 15 ನಿಮಿಷದಲ್ಲಿ, ಅಥವಾ ಇನ್ನೇನಾದರೂ ಬೇರೆ ಟಿಪ್ಸ್ ಇದೆ ಮ್ಯಾಮ್ ನಾನು ಬೇರೆಯವ್ರಿಗೂ ಕೊಡಬೇಕು, ನನ್ನ ಟೀಚರ್ ಈ ಥರ ಹೇಳಿದ್ರು ಸ್ಕೂಲಲ್ಲಿ, ಅಥವಾ ನಮ್ಮ ಅಪ್ಪ ಅಮ್ಮ ಈ ಥರ ಹೇಳ್ತಾರೆ ಅಂತ ಏನಾದರೂ ಇದ್ದರೆ ಖಂಡಿತ ಹಾಕಿ ಕಾಮೆಂಟ್ ಸೆಕ್ಷನಲ್ಲಿ. ನಾನು ನೋಡ್ತೀನಿ. ನಿಮ್ಗೇನು ಆ ಥರ ಇಲ್ಲ ಮ್ಯಾಮ್, ನೀವು ಹೇಳಿದೆ ಪರ್ಫೆಕ್ಟ್ ಆಗಿದೆ ಅಂತ ಅನ್ಸಿದ್ರೆ ಮುಂದುವರ್ಸೋಣ. ಓಕೆನಾ? ನಾನು ಫಾಸ್ಟಾಗಿ ಮಾಡೋಕ್ಕೆ ಇಷ್ಟ ಇಲ್ಲ, ನಿಮಗೆ ಟೈಮ್ ಕೊಡ್ತಾ ಇದ್ದೀನಿ ಅರ್ಥ ಮಾಡ್ಕೊಳ್ಳೋದಕ್ಕೆ. ಆ್ಯಂಡ್ ನಿಮ್ಗೆ ಏನಾದರೂ ಡೌಟ್ ಇದ್ರೆ ಇದ್ರ ಪ್ರಕಾರ ಇದಕ್ಕೆ ರಿಲೇಟೆಡ್ ಆಗಿರುವಂಥದ್ದು ಖಂಡಿತ ಹಾಕಿ. ಓಕೆನಾ? ಎನಿ ಕಾಮೆಂಟ್ಸ್ ಮಕ್ಕಳು ಏನಾದರೂ ಇದೆಯಾ, ನನಗೇನಾದರೂ ಹೇಳಬೇಕು ಅಂತ ಅನ್ಸಿದ್ರೆ ಹೇಳಿ, ಇಲ್ಲದ್ರೆ ಮುಂದುವರ್ಸೋಣ. ಓಕೆ, ಮುಂದುವರ್ಸೋಣ ಮತ್ತೆ. ಓಕೆ ನಡೀರಿ. ಇವಾಗ ನಾ ಹೇಳ್ದಂಗೆ ಟೋಟಲ್ ಮಾರ್ಕ್ಸ್ ನಿಮ್ಮ ಪೇಪರ್ದು 100 ಅಂಕಗಳಿಗೆ ಕೇಳಿದ್ದಾರೆ. ಸೊ ಈ 100 ಅಂಕಗಳಲ್ಲಿ ಸಾಕಷ್ಟು ಕಾಂಪೊನೆಂಟ್ಸ್ ಇದೆ. ನಾನು ಹಿಂದಿನ ಲೈವಲ್ಲಿ ಕೂಡ ತೋರಿಸಿದೆ, ಬಟ್ ಇವತ್ತು ಬ್ಲೂ ಪ್ರಿಂಟ್ನ ಕರೆಕ್ಟಾಗಿ ಅರ್ಥ ಮಾಡ್ಕೊಳ್ಳೋಣ ಬನ್ನಿ. ನಿಮ್ಮ ಈ 100 ಮಾರ್ಕಲ್ಲಿ ಮಕ್ಕಳೇ ಲಿಟ್ರೇಚರ್ ಏನಿದೆ, ಲಿಟ್ರೇಚರ್ ಅಂದರೆ ನಮ್ಮ ಪ್ರೋಸು ಮತ್ತು ಪೋಯಿಟ್ರಿ. ಪ್ರೋಸ್ ಮತ್ತು ಪೋಯಿಟ್ರಿ ಮತ್ತು ನಾನ್ ಡೀಟೇಲ್, ಅದರಿಂದ ನಿಮಗೆ 67 ಮಾರ್ಕ್ಸ್ಗೆ ಕೇಳ್ತಾರೆ. ಆಯಿತಾ? ಇಲ್ಲಿ ನೋಡಿದ್ರಾ? ಪ್ರೋಸಿಂದ ನಿಮಗೆ, ನಾನು ಈ ಕಡೆ ನಿಂತ್ಕೊತೀನಿ ನೋಡೋಕೆ ಈಸಿ ಆಗುತ್ತೆ. ಸೊ ಪ್ರೋಸಿಂದ ನಮಗೆ 30 ಮಾರ್ಕ್ ಕೇಳ್ತಾರೆ, ಪೋಯಿಟ್ರಿಯಿಂದ ಕೂಡ 30 ಮಾರ್ಕ್ಸ್ ಕೇಳ್ತಾರೆ, ಆ್ಯಂಡ್ ನಾನ್ ಡೀಟೇಲಿಂದ 7 ಮಾರ್ಕ್ ಕೇಳ್ತಾರೆ. ಸೊ ನೀವು ಅಕಸ್ಮಾತ್ ಪ್ರೋಸ್ ಮತ್ತು ಪೋಯಿಟ್ರಿನ ಪರ್ಫೆಕ್ಟಾಗಿ ಓದ್ಕೊಂಡ್ರೆ 60 ಮಾರ್ಕು ನಿಮ್ಗೆ ಅಲ್ಲಿಂದ ಬರುತ್ತೆ. ಅರ್ಥ ಆಯ್ತಾ ಮಕ್ಕಳೇ? ನಾನ್ ಡೀಟೇಲ್ ಕೂಡ ಈಸಿ ಇದೆ. ಏನು ಒಂದು ಕತೆ, ಅದ್ರ ಸಮ್ಮರಿ ಅರ್ಥ ಮಾಡ್ಕೊಂಡು ಅದ್ರ ಭಾಗಗಳು ಅರ್ಥ ಮಾಡ್ಕೊಂಡ್ರೆ, ನಾವು ವಿಡಿಯೋಗಳನ್ನ ಮಾಡಿದ್ದೀವಿ, ಆ ವಿಡಿಯೋಗಳನ್ನ ನೋಡಿದ್ರೆ ಸಾಕು ನಿಮಗೆ ಕಂಪ್ಲೀಟಾಗಿ 7 ಮಾರ್ಕ್ಸ್ ಏನು 67 ಮಾರ್ಕ್ಸ್ ಕೂಡ ನಿಮ್ಗೆ ಅದರಿಂದ ಬರುತ್ತೆ. ಆಯಿತಾ? ಸೊ ನೆಕ್ಸ್ಟು ನಮ್ಮ ಗ್ರಾಮರು.
ನಾವು ಗ್ರಾಮರ್ ಆಗಲೇ ಪ್ರತಿ ಒಂದು ಹಿಂದಿನ 2 ಲೈವಲ್ಲಿ ಕವರ್ ಮಾಡಿದ್ದೀನಿ. 19 ಮಾರ್ಕ್ಗೆ ಬರುತ್ತೆ. ಅದರಲ್ಲಿ ನಮ್ಮ ಮಲ್ಟಿಪಲ್ ಚಾಯ್ಸ್ ಕ್ವೆಶನ್ಸ್ ಏನಿದೆ 6 ಮಾರ್ಕ್ಸ್ ಕೇಳ್ತಾರೆ. ಓಕೆನಾ ಮಕ್ಕಳೇ? ಸೊ 6 ಅಂಕಗಳಿಗೆ ಮಲ್ಟಿಪಲ್ ಚಾಯ್ಸ್ ಕ್ವೆಶನ್ಸ್ ಕೇಳ್ತಾರೆ ಬರೀ ಗ್ರಾಮರ್ದು. ಅದರಿಂದ ನಿಮಗೆ ಎಷ್ಟು ಈಸಿಯಾಗಿ 6 ಮಾರ್ಕ್ಸ್ ಬರ್ಬೋದಲ್ವಾ? ಸೊ ಅದನ್ನ ಖಂಡಿತ ನೋಡ್ಕೊಳ್ಳಿ. ವರ್ಕ್ಶೀಟ್ನ ಸಾಲ್ವ್ ಮಾಡಿ 2015 ಎಲ್ಲದನ್ನ ನಾವು ಅಲ್ಲಿ ಹಾಕಿದ್ದೀವಿ. ಆಮೇಲೆ ವರ್ಡ್ ಅಸೋಸಿಯೇಷನ್ಸ್ 4 ಮಾರ್ಕ್ಸಿಗೆ ಬರುತ್ತೆ. ನಾನು ಲಾಸ್ಟ್ ಕ್ಲಾಸಲ್ಲೂ ಹೇಳಿದೆ, ಪ್ರಿಫಿಕ್ಸಸ್, ಆಂಟನಿಮ್, ಸಿನೋನಿಮ್, ಆಮೇಲೆ ನಮ್ಮ ನೌನ್ ವರ್ಬ್ ರಿಲೇಷನ್ ಆಗಿರಲಿ, ಅಡ್ವರ್ಬ್, ಅಡ್ಜೆಕ್ಟಿವ್, ಇದನ್ನೆಲ್ಲ ನಿಮ್ಗೆ ಗೊತ್ತಿದ್ರೆ ಇದು ಈಸಿಯಾಗಿ ಸಾಲ್ವ್ ಮಾಡ್ಬೋದು. ಅರ್ಥ ಆಯ್ತಾ ಮಕ್ಕಳೇ? ಆಮೇಲೆ ಬರುತ್ತೆ ರೀರೈಟ್ ಆಸ್ ಡೈರೆಕ್ಟೆಡ್. ಸೊ ರೀರೈಟ್ ಆಸ್ ಡೈರೆಕ್ಟೆಡ್ ಏನಿದೆ ನಿಮಗೆ 1 ಮಾರ್ಕ್ಗೂ ಕೇಳ್ತಾರೆ, 2 ಮಾರ್ಕ್ಸ್ಗೂ ಕೇಳ್ತಾರೆ. 1 ಮಾರ್ಕಲ್ಲಿ ನಿಮಗೆ ಆಕ್ಟಿವ್ ಇಂದ ಪ್ಯಾಸಿವ್ ವಾಯ್ಸಿಗೆ ಕನ್ವರ್ಟ್ ಮಾಡು, ಡೈರೆಕ್ಟ್ ಟು ಇಂಡೈರೆಕ್ಟ್ ಸ್ಪೀಚು, ಇದನ್ನೆಲ್ಲ ಕೇಳ್ತಾರೆ. ಓಕೆನಾ ಮಕ್ಕಳೇ? ಸೊ ಈ ವರ್ಡ್ ಅಸೋಸಿಯೇಷನ್ ಮತ್ತೆ ರೀರೈಟ್ ಆಸ್ ಡೈರೆಕ್ಟೆಡ್ 1 ಮಾರ್ಕರ್ದು ಏನಿದೆ ನಿಮ್ಗೆ ಅದು 3 ಮಾರ್ಕ್ಸಿಗೆ ಬರುತ್ತೆ. ಓಕೆನಾ? ಆಮೇಲೆ ರೀರೈಟ್ ಆಸ್ ಡೈರೆಕ್ಟೆಡ್ 2 ಮಾರ್ಕ್ದು ಏನಿದೆ ಅದು ನಿಮಗೆ 6 ಮಾರ್ಕ್ಸಿಗೆ ಬರುತ್ತೆ. 2 ಮಾರ್ಕ್ ರೀರೈಟ್ ಆಸ್ ಡೈರೆಕ್ಟೆಡ್ ಅಲ್ಲಿ ನಿಮಗೆ ಡಿಗ್ರೀಸ್ ಆಫ್ ಕಂಪ್ಯಾರಿಸನ್ ಕೇಳ್ತಾರೆ ಆ್ಯಂಡ್ ಸಾಕಷ್ಟು ಬೇರೆ ಬೇರೆ ರೀತಿಯಾದ ಕ್ವೆಶನ್ಸ್ನ ಕೇಳ್ಬೋದು. ಆದರೆ ಇದು ಕೂಡ ಈಸಿ ಇದೆ. ನಿಮಗೆ ಎಲ್ಲ ವಿಡಿಯೋಸ್ ನಿಮಗೆ ನಮ್ಮ ಪರೀಕ್ಷೆ ಚಾನಲ್ ಸಿಗುತ್ತೆ ಗ್ರಾಮರ್ ರಿಲೇಟೆಡ್, ಅದನ್ನು ನೋಡಿ. ಆಮೇಲೆ 14 ಮಾರ್ಕ್ಗೆ ನಿಮಗೆ ಕಾಂಪ್ರಹೆನ್ಷನ್ ಕಾಂಪೋಸಿಷನ್ ಬರುತ್ತೆ. ಕಾಂಪ್ರಹೆನ್ಷನ್ ಕಾಂಪೋಸಿಷನ್ ಅಲ್ಲಿ ನಿಮಗೆ ಲೆಟರ್ ರೈಟಿಂಗ್ ಇದೆ, ಎಸ್ಸೆ ರೈಟಿಂಗ್ ಇದೆ, ಹಾಗೂ ನಮ್ಮ ಕಾಂಪ್ರಹೆನ್ಸಿವ್ ಪ್ಯಾಸೇಜಸ್ ಇದೆ. ಲೆಟರ್ ರೈಟಿಂಗ್ ಏನಿದೆ ಅದು 5 ಮಾರ್ಕ್ಸಿಗೆ ಬರುತ್ತೆ. ಆಮೇಲೆ ಎಸ್ಸೆ ರೈಟಿಂಗ್ ಏನಿದೆ ಅದು 5 ಮಾರ್ಕ್ಸಿಗೆ ಬರುತ್ತೆ. ಕಾಂಪ್ರಹೆನ್ಸಿವ್ ಪ್ಯಾಸೇಜಸ್ 4 ಮಾರ್ಕ್ಸಿಗೆ ಬರುತ್ತೆ. ತುಂಬಾ ಸುಲಭ ಮಕ್ಕಳೇ. ನೀವೊಂದು ಫಾರ್ಮ್ಯಾಟ್ನ ಅರ್ಥ ಮಾಡ್ಕೊಂಡ್ರೆ ಈಸಿ ಆಗುತ್ತೆ. ಆಗಲೇ ನಮ್ಮ ಪರೀಕ್ಷೆ ಚಾನಲಲ್ಲಿ ನಿಮಗೆ ಇದ್ರ ಬಗ್ಗೆ ಸಪ್ರೇಟಾಗಿ ವಿಡಿಯೋಸ್ನ ಹಾಕಿದ್ದೀವಿ, ಲೆಟರ್ ಮತ್ತು ಎಸ್ಸೆ. ಮುಂದಿನ ವಾರದ ಏನೊಂದು ಲೈವ್ ಬರುತ್ತೆ ಅಲ್ಲಿ ನಾನು ತಿರ್ಗಾ ಇದನ್ನೇ ರಿವೈಸ್ ಮಾಡ್ತೀನಿ. ಸೊ ಖಂಡಿತ ಈ ಎಕ್ಸಾಮಲ್ಲಿ ಬರೆಯೋವಾಗ ತಲೆಯಲ್ಲಿ ಇಟ್ಕೊಳ್ಳಿ, ಮುಂದಿನ ವಾರ ಕೂಡ ಅಟೆಂಡ್ ಮಾಡಿ. ಆಯ್ತಾ? ಸೊ ಇದು ನಮ್ಮ ಬ್ಲೂ ಪ್ರಿಂಟ್. ನಾನು 1 ನಿಮಿಷ ಈ ಕಡೆ ಸ್ಟೆಪ್ ಔಟ್ ಆಗ್ತೀನಿ, ನೀವು ಇದನ್ನ ನೋಡ್ಕೊಳ್ಳಿ. ಇದರ ರಿಲೇಟೆಡ್ ಯಾವುದಾದ್ರೂ ಒಂದು ಪ್ರಶ್ನೆ ಇದ್ರೆ ಮ್ಯಾಮ್ ನೀವು ಇದನ್ನ ಹೇಳ್ತೀರಾ, ಇದು ಹೆಂಗೆ ಅಂತ ಇದ್ರೆ ನಂಗೆ ಹೇಳಿ. ಆಯ್ತಾ? ಸ್ಟೆಪ್ ಔಟ್ ಆಗ್ತೀನಿ ಬಿಕಾಸ್ ಇದು ಫುಲ್ ಸ್ಕ್ರೀನ್ ಇದೆ. ಸ್ಕ್ರೀನ್ ಶಾಟ್ ಎಲ್ಲ ಏನು ತಗೊಳ್ಳೋದು ನೆಸೆಸಿಟಿ ಇಲ್ಲ, ನಾವು ಒಂದು PDF ನ ಅಟ್ಯಾಚ್ ಮಾಡ್ತೀವಿ, ಅದರಲ್ಲೆಲ್ಲ ಸಿಗುತ್ತೆ ನಿಮಗೆ. ಸೊ ಕಾಮಾಗಿ ರಿಲ್ಯಾಕ್ಸ್ಡ್ ಆಗಿ ಇದ್ರ ಬಗ್ಗೆನೇ ಯೋಚಿಸ್ಕೊಂಡು ಇದನ್ನ ಮಾತ್ರ ನೋಡಿ. ನಂಗೆ ಏನಾದರೂ ಕ್ವೆಶನ್ ಇದ್ರೆ ಹೇಳಿ. ಓಕೆ ಮಕ್ಕಳೇ, ಇದನ್ನ ನೋಡ್ಕೊಂಡ್ರಿ ಅಂತ ಅನ್ಕೊಂತೀನಿ. ತುಂಬಾ ಈಸಿ ಇದೆ ಮಕ್ಕಳೇ. ನಾನು ಹೇಳ್ದಂಗೆ ನಿಮ್ಗೆ ಗ್ರಾಮರು ಮತ್ತೆ ಕಾಂಪ್ರಹೆನ್ಷನ್ ಕಾಂಪೋಸಿಷನ್ ಎಷ್ಟು ಮಾರ್ಕ್ಸ್ನ ಕೊಡುತ್ತೆ. ಅರ್ಥ ಆಯ್ತಾ? ಮ್ಯಾಮ್ ತುಂಬಾ ಕಷ್ಟ ಮ್ಯಾಮ್, ಇಂಗ್ಲಿಷ್ ಫಸ್ಟ್ ಲ್ಯಾಂಗ್ವೇಜು ತಲೆಗೆ ಹೋಗಲ್ಲ ಅಂತ ಸಾಕಷ್ಟು ಮಕ್ಳು ಹೇಳಿದ್ದೀರಾ. ಏನು ಕಷ್ಟ ಇಲ್ಲ ಮಕ್ಕಳೇ, ನೀವು ಓದಿದ್ದೀರಾ, ನಿಮ್ಮ ಸೀನಿಯರ್ಸು ಓದಿದ್ದಾರೆ, ಮುಂದಿನ ವರ್ಷ ಬರೋರು ಓದ್ತಾ ಇದ್ದಾರೆ, ನಿಮ್ಮ ಜೊತೆನೆ ಎಷ್ಟು ಮಕ್ಕಳು ಓದ್ತಿದ್ದೀರಾ. ಸೊ ನಿಮಗೆ ಆ ಸಪೋರ್ಟ್ ಇದೆ, ನಾವುಗಳು ಕೂಡ ಇದ್ದೀವಿ, ಪರೀಕ್ಷೆ ಚಾನಲ್ ಇದೆ ನಿಮ್ಮ ಜೊತೆ, ಇನ್ನೇನು ಬೇಕು ನಿಮಗೆ. ಅರ್ಥ ಆಯ್ತಾ? ಸೊ ಇಲ್ಲಿ ಕುಶ್ವಂತ್ ಅವರು ಒಂದು ಕ್ವೆಶನ್ ಕೇಳಿದ್ದಾರೆ, ವಾಟ್ ವಿ ನೋ ದಟ್ ವಿ ಶುಡ್ ರೈಟ್ ಫಸ್ಟ್ ಆರ್ ವಿ ಶುಡ್ ಲೀವ್ ಸ್ಪೇಸ್ ಫಾರ್ ಅನ್ನೋನ್ ಆನ್ಸರ್, ಪ್ಲೀಸ್ ಟೆಲ್ ಮಿ ಮ್ಯಾಮ್ ಪ್ಲೀಸ್ ಅಂತ. ಸೊ ಇವ್ರು ಕೇಳ್ತಿರೋ ಪ್ರಶ್ನೆ ಏನಂದ್ರೆ, ಇವಾಗ ಒಂದು ಆನ್ಸರ್ ಮಾಡ್ತಿದ್ದೀರಾ, ಅರ್ಥ ಆಯ್ತಾ? ಮಧ್ಯದಲ್ಲಿ ಯಾವುದೋ ಒಂದು ಆನ್ಸರ್ ಕನ್ಫ್ಯೂಸ್ಡ್ ಆಗಿದೆ, ಆದರೆ ಅದಕ್ಕೆ ಪಕ್ಕಾ ಅಂತ ಗೊತ್ತಿರಲ್ಲ, ಅದಕ್ಕೆ ಸ್ಪೇಸ್ ಬಿಡಬೇಕಾ ಅಂತ ಕೇಳ್ತಾ ಇದ್ದಾರೆ. ಓಕೆ, ಅದಕ್ಕೆ ನಿಮ್ಗೆ ಆನ್ಸರ್ ಕೊಡಬೇಕು ಅಂದರೆ, ಸೊ ಯಾವುದೇ ರೀತಿಯಾದ ಒಂದು ಸೆಕ್ಷನ್ಸ್ನ ಮಿಕ್ಸಪ್ ಮಾಡಬೇಡಿ ಆದಷ್ಟು. ಆಮೇಲೆ ಅಟೆಂಪ್ಟ್ ಈಚ್ ರೋಮನ್ ನಂಬರ್ at a time and leave space if necessary. So one ರೋಮನ್ ನಂಬರ್ ಅಂದರೆ ನಿಮ್ಮ ಫಸ್ಟು MCQs ಆನ್ಸರ್ ಮಾಡ್ತಿದ್ರೆ ಅದನ್ನ ಅಟೆಂಪ್ಟ್ ಮಾಡಿ. ಅರ್ಥ ಆಯ್ತಾ? ಆ್ಯಂಡ್ ನಿಮ್ಗೆ ಅಕಸ್ಮಾತ್ ಯಾವುದಾದ್ರೂ ಒಂದು ಪ್ರಶ್ನೆಗೆ ಉತ್ತರ ಗೊತ್ತಿಲ್ಲ ಅಂದರೆ ಸ್ಪೇಸ್ನ ಬಿಟ್ಟಿರಿ, ಆಮೇಲೆ ಬಂದು ಅಲ್ಲಿ ಆನ್ಸರ್ ಮಾಡ್ಬೋದು. ಅಕಸ್ಮಾತ್ ನೀವು ಅದನ್ನು ಅಲ್ಲಿ ಆನ್ಸರ್ ಮಾಡ್ತಿಲ್ಲ ಅಂದರೆ ಸ್ಟ್ರೈಕ್ ಆಫ್ ಮಾಡಿಬಿಡಿ ಆ ಜಾಗನ, ಆ್ಯಂಡ್ ದಟ್ ಶುಡ್ ಬಿ ಫೈನ್. ಆಯಿತಾ? ಸೊ ಇದ್ರ ಜೊತೆಗೆ ಯಾವುದೇ ರೀತಿಯಾದ ಸೆಕ್ಷನ್ಸ್ನ ಮಿಕ್ಸಪ್ ಮಾಡ್ಕೊಬೇಡಿ, ತುಂಬ ಕನ್ಫ್ಯೂಸಿಂಗ್ ಆಗಿರುತ್ತೆ. ಅರ್ಥ ಆಯ್ತಾ?
ಕ್ವೆಶನ್ ಪೇಪರಿಂದ ಫ್ಲೋ ಹೆಂಗಿದೆ ಅದನ್ನೇ ಫಾಲೋ ಮಾಡಿ ಮಕ್ಕಳೇ. ಟೈಮ್ ತೊಗೊಂಡು ಬರೀರಿ, ಏನು ಅರ್ಜೆಂಟ್ ಇಲ್ಲ. ನಿಮಗೆ 3 hours ಇರುತ್ತೆ ಆ್ಯಂಡ್ 15 minutesಲ್ಲಿ ಏನಿದೆ ಆ 15 minutesಲ್ಲಿ ಕೂಡ ಖುಷ್ವಂತ್ ಅವರೇ ನೀವು ಇದನ್ನು ಯೋಚಿಸ್ಬೋದು, ಯಾವ ಕ್ವೆಶನ್ ಈಸಿ ಆಗುತ್ತೆ, ಯಾವ ಕ್ವೆಶನ್ ಕಷ್ಟ ಆಗುತ್ತೆ. ಸೊ ನಿಮ್ಗೆ ಆ ಕಷ್ಟ ಆಗಿರುವಂಥ ಕ್ವೆಶನ್ ಮೇಲೆ ಜಾಸ್ತಿ ಸಮಯವನ್ನ ಕಳಿಬೇಕು ಅಂತ ನಿಮ್ಗೆ ಆವಾಗಲೇ ಗೊತ್ತಾಗ್ಬಿಡುತ್ತೆ. ಸೊ ಆ 15 minutes ನೀವು ಕ್ವೆಶನ್ ಪೇಪರ್ನ ಓದೋವಾಗ ಅನ್ಕೊಳ್ಳಿ, ಓ ಈ ಕ್ವೆಶನ್ ನನಗೆ ಗೊತ್ತು, ತುಂಬಾ ಸಿಂಪಲ್ ಆಗಿದೆ, ಬೇಗ ಬರಿಬೋದು. ಆದರೆ ಈ ಗಿಫ್ಟ್ ಆಫ್ ಮ್ಯಾಜಿಕ್ ಕ್ವೆಶನ್ ಏನಿದೆ ಅದ್ರಲ್ಲಿ ಜಾಸ್ತಿ ಸಮಯ ತಗೊಳುತ್ತೆ. ಸೊ ಬೇರೆ ಕಡೆ ನೀವೆಲ್ಲಿ ಕಡಿಮೆ ಮಾಡ್ಕೊಂಡು ಇಲ್ಲಿ ಜಾಸ್ತಿ ಸಮಯ ತಗೊಂಡು ಮಾಡಿದ್ರೆ ಈ ರೀತಿಯಾದ ಒಂದು ನಿಮಗೆ ಪ್ರಾಬ್ಲಮ್ ಬರಲ್ಲ. ಓಕೆನಾ? ನಾ ಆನ್ಸರ್ ಮಾಡಿದೆ ಅಂತ ಅನ್ಕೊಂಡಿದ್ದೀನಿ ಖುಷ್ವಂತ್ ಅವರೇ. ಇದೇ ರೀತಿಯಾದ ನಿಮಗೆ ಸಾಕಷ್ಟು ಕ್ವೆಶನ್ಸ್ ಇದ್ರೆ ಮಕ್ಕಳೇ ಹಾಕಿ, ಯಾವಾಗಲೂ ಪ್ರಶ್ನೆಗಳನ್ನ ಕೇಳಬೇಕು. ನಾನು ಯಾವಾಗಲೂ ನಿಮ್ಗೆ ಅದನ್ನೇ ಮೋಟಿವೇಟ್ ಮಾಡೋದು. ನನಗೆ ಗೊತ್ತಿದ್ರೆ 100% ಹೇಳ್ತೀನಿ, ಅಂದರೆ ಸಾಕಷ್ಟು ಜನ ಇದನ್ನ ನೋಡ್ತಿರೋದ್ರಿಂದ ಅವರು ಕೂಡ ಕಲಿತಾರೆ ಇದರಿಂದ. ಓಕೆ, ಯಾವತ್ತು ಹಿಂಜರಿಕೆ ಇರಬಾರ್ದು ಪ್ರಶ್ನೆ ಕೇಳೋದ್ರಲ್ಲಿ. ನಡೀರಿ, ಆಯ್ತಾ? ಬ್ಲೂ ಪ್ರಿಂಟ್ ಗೊತ್ತಾಯ್ತಾ? ಇವಾಗ ಸ್ಟಾರ್ಟ್ ಮಾಡೋಣ ಮತ್ತೆ. ಸೊ ಮೊದಲನೇದಾಗಿ ನಿಮ್ಮ ಒಂದು ಕ್ವೆಶನ್ ಪೇಪರ್ನ ನೋಡಿದಾಗ ಒಂದು ರೀತಿಯಾದ ಜನರಲ್ ಇನ್ಸ್ಟ್ರಕ್ಷನ್ಸ್ ಇರುತ್ತೆ. ಜನರಲ್ ಇನ್ಸ್ಟ್ರಕ್ಷನ್ ಅಂದರೆ ನೀವು ಆನ್ಸರ್ ಬರೆಯುವಾಗ ಏನೇನು ತಲೆಯಲ್ಲಿ ಇಟ್ಕೊಬೇಕು ಅಂತ, ಆ ಇನ್ಸ್ಟ್ರಕ್ಷನ್ಸ್ನ ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ. ಓಕೆನಾ? ಸೊ ಇದನ್ನ ತಲೆಯಲ್ಲಿ ಇಟ್ಕೊಂಡೆ ನೀವು ಆನ್ಸರ್ ಮಾಡಿದ್ರೆ ಒಳ್ಳೇದು ಮಕ್ಕಳೇ. ಮೊದಲನೇದಾಗಿ ಈ ಒಂದು ಕ್ವೆಶನ್ ಪೇಪರ್ ಏನಿದೆ ಅದರಲ್ಲಿ 45 ಕ್ವೆಶನ್ಸ್ ಇದೆ ಅಂತ ಹೇಳಿದ್ದಾರೆ. ಆಯ್ತಾ? ಈ 45 ಕ್ವೆಶನ್ಸ್ ಮಕ್ಕಳೇ ಬೇರೆ ಬೇರೆ ಅಂಕಗಳಿಗೆ ಕೇಳಿದ್ದಾರೆ. ಇವಾಗ MCQs ಏನಿದೆ ಅದು 1 mark ಇದೆ. ಸೊ ನಾನು ನಿಮಗೆ 1 ನಿಮಿಷಕ್ಕಿಂತ ಜಾಸ್ತಿ ಅದರ ಮೇಲೆ ಸ್ಪೆಂಡ್ ಮಾಡಬಾರ್ದು. 2 markersಗೆ 2 marksಗಿಂತ ಜಾಸ್ತಿ ಸ್ಪೆಂಡ್ ಮಾಡಬೇಡಿ. ಓಕೆನಾ? 3 markersಗೆ 3 to 4 minutesಗಿಂತ ಜಾಸ್ತಿ ಸ್ಪೆಂಡ್ ಮಾಡಬೇಡಿ. 4 markerಗೆ ಒಂದು 5 ನಿಮಿಷಕ್ಕಿಂತ ಜಾಸ್ತಿ ಸ್ಪೆಂಡ್ ಮಾಡಬೇಡಿ ಅಂತ ನಾನು ಹೇಳ್ತೀನಿ. ಈ ಒಂದು ಎಸ್ಸೆ ರೈಟಿಂಗ್ ಮತ್ತು ಲೆಟರ್ ರೈಟಿಂಗ್ ಏನಿದೆ 10 ಮಾರ್ಕ್ಗೆ ನಿಮಗೆ ಬರುತ್ತೆ. ಅದರಿಂದ ನೀವು ಅದಕ್ಕೆ ½ an hour ಅಂತ ಅದಕ್ಕೋಸ್ಕರ ಇಟ್ಕೊಂಬಿಡಿ. ಅರ್ಥ ಆಯ್ತಾ? ಕಾಂಪ್ರಹೆನ್ಸಿವ್ ಪ್ಯಾಸೇಜಸ್ ಏನಿದೆ ಅದರಲ್ಲಿ ನಿಮಗೆ ಆ್ಯಕ್ಚುಲಿ ನೀವು 15 minutesಲ್ಲಿ ಒಂದು ಕ್ವೆಶನ್ ಪೇಪರ್ ಓದೋವಾಗಲೇ ನಿಮಗೆ ಆ ಪ್ಯಾಸೇಜಲ್ಲಿ ಆನ್ಸರ್ ಇರೋದ್ರಿಂದ ನೀವು ಆಗಲೇ ಕನೆಕ್ಟ್ ಮಾಡ್ಕೊಂಡು ಇಟ್ಕೊಂಡ್ಬಿಟ್ಟಿರ್ಬೋದು. ಅರ್ಥ ಆಯ್ತಾ? ಸೊ ಇದು ನನ್ನಿಂದ ಒಂದು ಟಿಪ್ಪು. ಸೊ ಅಂಕಗಳೆಷ್ಟಿದೆ ಅಷ್ಟೇ ಸಮಯವನ್ನ ನೀವಲ್ಲಿ ಕಳಿಬೇಕು. ಓಕೆನಾ? ತುಂಬ ಜಾಸ್ತಿ ಒಂದು 2 markerಗೆ ನೀವು ಒಂದು 10 ನಿಮಿಷ ಸ್ಪೆಂಡ್ ಮಾಡ್ಬಿಟ್ರಿ ಅಂದರೆ 4 marker ಬರೆಯುವಾಗ ನಿಮ್ಗೆ ಅಷ್ಟು ಟೈಮ್ ಉಳಿಯಲ್ಲ. ಸೊ ಅದಕ್ಕೋಸ್ಕರ ಜಾಸ್ತಿ ಟೈಮ್ ಇಟ್ಕೊಳ್ಳಿ ಅಂತ ನಾನು ಹೇಳ್ತೀನಿ. ಬಿಕಾಸ್ 4 markerಲ್ಲಿ ನೀವು ಜಾಸ್ತಿ ಸೆಂಟೆನ್ಸಸ್ ಕೂಡ ಬರಿಬೇಕಲ್ವ ಮಕ್ಕಳೇ, ಅದಕ್ಕೆ. ಓಕೆನಾ? ಸೊ SB ಗೇಮ್ ಅವ್ರು ಹೇಳ್ತಾರೆ ಮೋರ್ ವಿಚ್ ಕ್ವೆಶನ್ ವಿಲ್ ಕಮ್ ವಿಚ್ ಲೆಸನ್. ಸೊ ಈ ರೀತಿಯಾದ ಇಂಗ್ಲಿಷ್ ಪೇಪರಲ್ಲಿ SB ಗೇಮ್ಸ್ ಅವರೇ ಯಾವುದೇ ರೀತಿಯಾದ ಲೆಸನ್ ಸ್ಪೆಸಿಫಿಕ್ ವೇಟೇಜ್ ಇಲ್ಲ. ಓಕೆನಾ? ಸೊ ಅದಕ್ಕೇನೆ ನೀವು ತಲೆಯಲ್ಲಿ ಇಟ್ಕೊಬೇಕು, ಅದನ್ನ ತಲೆಯಲ್ಲಿ ಇಟ್ಕೊಳ್ಳಿ. ಎಲ್ಲ ಇಂಪಾರ್ಟೆಂಟ್ SB ಅವರೇ. ಆ್ಯಂಡ್ ನಮ್ಮ ಒಂದು ವಿಡಿಯೋಸ್ನ ನೋಡಿ, ಅಲ್ಲಿ ನಾವು ಇಂಪಾರ್ಟೆಂಟ್ ಪಾರ್ಟ್ಸ್ನ ಹೇಳಿದ್ದೀವಿ. ಮೊನ್ನೆ ಮಾಡಿರೋಂಥ ರಿವಿಷನ್ಸಲ್ಲಿ ಕೂಡ ಕವರ್ ಮಾಡಿದ್ದೀವಿ. ಸೊ ಈ ಒಂದು 45 ಕ್ವೆಶನ್ಗೆ ಟೈಮ್ ಹೆಂಗೆ ಅಲಾಕೇಟ್ ಮಾಡಬೇಕು ಅಂತ ನಾನು ನಿಮ್ಗೆ ಹೇಳಿದೆ. ನೆಕ್ಸ್ಟ್ ನೋಡೋಣ. ಕ್ವೆಶನ್ ಪೇಪರ್ ಹ್ಯಾಸ್ ಬೀನ್ ಸೀಲ್ಡ್ ಬೈ ರಿವರ್ಸ್ ಜಾಕೆಟ್. ಯು ಹ್ಯಾವ್ ಟು ಕಟ್ ಆನ್ ದ ರೈಟ್ ಸೈಡ್ ಟು ಓಪನ್ ದ ಪೇಪರ್ ಅಟ್ ದಟ್ ಟೈಮ್ of commencement of the examination. Check whether all pages of question paper are intact. ಸೊ ನಿಮ್ಮ ಇನ್ವಿಜಿಲೇಟರ್ ಆಗಲೇ ಇದನ್ನು ಮಾಡಿರ್ತಾರೆ. ನಿಮ್ಮ ಕೈಯಲ್ಲಿ ಒಂದು ಕ್ವೆಶನ್ ಪೇಪರ್ ಬಂದಾಗ ಏನು ಚೆಕ್ ಮಾಡಬೇಕು? ಇಲ್ಲಿ ಅವ್ರು ಮೆನ್ಷನ್ ಮಾಡಿರ್ತಾರಲ್ಲ ಎಷ್ಟು ಕ್ವೆಶನ್ಸ್ ಇದೆ ಅಂತ, ಅಷ್ಟು ಕ್ವೆಶನ್ ಇದೆಯಾ, ಎಲ್ಲ ಪಾರ್ಟ್ಸ್ ಆಫ್ ದ ಕ್ವೆಶನ್ ಪೇಪರ್ ಇದೆಯಾ, ಯಾವುದಾದ್ರೂ ಭಾಗ ಮಿಸ್ ಆಗ್ತಿದ್ಯಾ, ಅದನ್ನೆಲ್ಲ ನೀವು ಚೆಕ್ ಮಾಡಬೇಕು. ಯಾವಾಗ ಮಾಡ್ತೀರಾ? ನಾ ಹೇಳಿದ್ನಲ್ಲ, ಕಾಮ್ ಮಾಡ್ಕೊಳ್ಳಿ, ಕಂಪೋಸ್ಡ್ ಆಗಿರಿ. ಆಮೇಲೆ ಮೊದಲನೇದಾಗಿ ಕ್ವೆಶನ್ ಪೇಪರ್ ಓದಿ ಅಂದಾಗ ಇದನ್ನು ಕೂಡ ತಲೆಯಲ್ಲಿ ಇಟ್ಕೊಂಡು ಎಲ್ಲ ಭಾಗಗಳು ಇದೆಯಾ ಕ್ವೆಶನ್ ಪೇಪರ್ದು ಅಂತ ನೀವು ನೋಡ್ಕೊಬೇಕು. ಅರ್ಥ ಆಯ್ತಾ ಮಕ್ಕಳೇ? ತುಂಬ ಸಿಂಪಲ್ಲು, ಏನು ತಲೆ ಹೋಗೋಂಥದ್ದು ಏನಿಲ್ಲ. ಆಯ್ತಾ? ಸೊ ಅದನ್ನ ನೀವು ತಲೆಯಲ್ಲಿ ಇಟ್ಕೊಂಡು ಕ್ವೆಶನ್ಸ್ ಎಲ್ಲ ಇದೆಯಾ, ಎಲ್ಲ ಭಾಗಗಳು ಇದೆಯಾ ಅಂತ ನೋಡ್ಕೊಳ್ಳಿ. ಮುಂದುವರ್ಸೋಣ ಇವಾಗ. ಫಾಲೋ ದ ಇನ್ಸ್ಟ್ರಕ್ಷನ್ಸ್ ಗಿವನ್ ಅಗೇನ್ಸ್ಟ್ ದ ಕ್ವೆಶನ್. ಸೊ ಪ್ರತಿ ಒಂದು ಕ್ವೆಶನಿನ ಪಕ್ಕ ಅಥವಾ ಅದರ ಹೆಡ್ಡಿಂಗಲ್ಲಿ ಏನಿದೆ ಕೊಟ್ಟಿರ್ತಾರೆ. ಇವಾಗ ಆನ್ಸರ್ ದ ಫಾಲೋಯಿಂಗ್ ಕ್ವೆಶನ್ಸ್ ಇನ್ 6 to 7 sentences ಅಂತ ಕೊಟ್ಟಿದ್ರೆ ಆ ಇನ್ಸ್ಟ್ರಕ್ಷನ್ನ ನೀವು ಫಾಲೋ ಮಾಡಬೇಕು. ಅರ್ಥ ಆಯ್ತಾ? ರೀರೈಟ್ ಆಸ್ ಡೈರೆಕ್ಟೆಡ್ ಅಲ್ಲಿ ಫೈಂಡ್ ಔಟ್ ದ ಡಿಗ್ರಿ ಆಫ್ ಕಂಪ್ಯಾರಿಸನ್ ಅಂಡ್ ರೈಟ್ ಇಟ್ ಇನ್ ದ ಅದರ್ 2 degrees ಆಫ್ ಕಂಪ್ಯಾರಿಸನ್ ಅಂತ ಹೇಳಿದ್ರೆ ನೀವು ಅದ್ರ ಪ್ರಕಾರ ಬರಿಬೇಕು. ಒಂದು ಕ್ವೆಶನ್ ಅಲ್ಲೂ ನಿಮ್ಗೆ ಏನು ಇನ್ಸ್ಟ್ರಕ್ಷನ್ಸ್ನ ನೀಡಿರ್ತಾರೆ ಆ ಇನ್ಸ್ಟ್ರಕ್ಷನ್ನ ನೀವು ಫಾಲೋ ಮಾಡಬೇಕು. ಅರ್ಥ ಆಯ್ತಾ? ಇವಾಗ ಒಂದು 2 markerಗೆ ನೀವು 10 sentence ಬರೆದ್ರೆ ನಿಮ್ಗೆ 10 mark ಕೊಡಲ್ಲ ಅವರು. ಸೊ ಅಲ್ಲಿ ಎಷ್ಟು ಸೆಂಟೆನ್ಸಸ್ ಕೇಳಿರ್ತಾರೋ ಅಷ್ಟಕ್ಕೆ ಅಡ್ಹೇರ್ ಆಗೋಕ್ಕೆ ಟ್ರೈ ಮಾಡಿ ಆದಷ್ಟು. ಒಂದು ಈ ಕಡೆ ಒಂದು ಸೆಂಟೆನ್ಸಸ್ ಜಾಸ್ತಿ ಬರ್ದ್ರಿ ಅಂದರೆ ಇಟ್ಸ್ ಓಕೆ, ಬಟ್ ಐ ಫೀಲ್ ಲೈಕ್ ಎಷ್ಟಕ್ಕೆ ಕೇಳಿರ್ತಾರೆ ಅಷ್ಟು ಬರೆದ್ರೆ ಸಾಕು. ಓಕೆನಾ ಮಕ್ಕಳೇ? Figures in the right hand margin indicate maximum marks for the question. ಸೊ ನಾ ಇಲ್ಲಿ ತೋರಿಸ್ತೀನಿ.
ಆ ಒಂದು ಕ್ವೆಶ್ಚನ್ ಪೇಪರಲ್ಲಿ ರೈಟ್ ಹ್ಯಾಂಡ್ ಸೈಡು ಆ ಕ್ವೆಶನ್ಗೆ ಮ್ಯಾಕ್ಸಿಮಮ್ ಮಾರ್ಕ್ಸ್ ಎಷ್ಟು ಅಂತ ಕೊಟ್ಟಿದ್ದಾರೆ. ನಾ ಇಲ್ಲಿ ಹಾಕಿ ತೋರಿಸ್ತಾ ಕೂಡ ನಿಮ್ಗೆ ಹೇಳ್ತೀನಿ, ಅಂಕಗಳನ್ನ ಎಕ್ಸ್ಪ್ಲೇನ್ ಕೂಡ ಮಾಡ್ತೀನಿ ನಿಮಗೆ. ಸೊ ನಿಮ್ಗೆ ಯಾವುದೇ ರೀತಿಯಾದ ಕನ್ಫ್ಯೂಷನ್ ಇರಲ್ಲ. ಸೊ ಇದೇನಿದೆ ಮಕ್ಕಳೇ, ಇದು ನಮ್ಮ ಜನರಲ್ ಇನ್ಸ್ಟ್ರಕ್ಷನ್ಸು. ಅದ್ರ ಜೊತೆಗೆ ದ ಮ್ಯಾಕ್ಸಿಮಮ್ ಟೈಮ್ ಟು ಆನ್ಸರ್ ದ ಪೇಪರ್ ಇಸ್ ಗಿವನ್ ಅಟ್ ದ ಟಾಪ್ ಆಫ್ ದ ಕ್ವೆಶ್ಚನ್ ಪೇಪರ್. ನಾ ಹಿಂದೆ ತೋರಿಸಿದ್ನಲ್ಲ ನಿಮಗೆ, ಇಲ್ಲಿ ತೋರಿಸ್ತೀನಿ ಇನ್ನೊಂದ್ಸತಿ ನೋಡಿ. ಇಲ್ಲಿ ನಾನು ತೋರಿಸಿದ್ನಲ್ಲ 100 ಮಾರ್ಕ್ಸ್ ಏನಿದೆ ಅದು ಮ್ಯಾಕ್ಸಿಮಮ್ ಮಾರ್ಕ್ಸ್. ಬಟ್ ಇಲ್ಲಿ ಟೈಮ್ ಕೊಟ್ಟಿದ್ದಾರೆ ನೋಡಿ 3 hours 15 minutes. ಅದೇ ನಿಮಗೆ ಮ್ಯಾಕ್ಸಿಮಮ್ ಟೈಮ್ ಕೊಡೋದು. ಅದಾದ್ಮೇಲೆ ನಿಮ್ಮ ಪೇಪರ್ನ ತೊಗೊಂಡ್ಬಿಡ್ತಾರೆ. ಸೊ ಕರೆಕ್ಟಾಗಿ ಪ್ಲ್ಯಾನ್ ಮಾಡ್ಕೊಳ್ಳಿ ಮಕ್ಕಳೇ, ಓಕೆನಾ. ಸೊ ನಾನಿಲ್ಲಿ ಹೇಳ್ದಂಗೆ ಇಟ್ ಇನ್ಕ್ಲೂಡ್ಸ್ 15 minutes ಫಾರ್ ರೀಡಿಂಗ್ ದ ಕ್ವೆಶ್ಚನ್ ಪೇಪರ್. 15 ನಿಮಿಷ ಓದಿ ಅಂತ ಅವರೇ ಹೇಳಿದ್ದಾರೆ. ಸೊ ಅದನ್ನು ಕೂಡ ನೀವು ತಲೆಯಲ್ಲಿ ಇಟ್ಕೊಬೇಕು, ಓಕೆನಾ ಮಕ್ಕಳೇ. ಸೊ ಇದ್ರ ಜೊತೆಗೆ ಜನರಲ್ ಇನ್ಸ್ಟ್ರಕ್ಷನ್ಸ್ ಆಯಿತು. ಇವಾಗ ಆನ್ಸರ್ ಸಾಲ್ವ್ ಮಾಡೋಕ್ಕೆ ಸ್ಟಾರ್ಟ್ ಮಾಡೋಣ. ಸೊ ಮೊದಲನೇ ಎಕ್ಸಸೈಸ್ ನಿಮ್ಮ ಒಂದು ಪೇಪರಲ್ಲಿ ಇರುತ್ತೆ, ನಿಮ್ಮ ಗ್ರಾಮರ್ MCQs. ಇದಕ್ಕೆ ಈ ರೀತಿಯಾದ ಹೆಡ್ಡಿಂಗ್ ಇರುತ್ತೆ. ನಾನು ಈ ಹೆಡ್ಡಿಂಗ್ನ ಕಂಪ್ಲೀಟಾಗಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ, ಬಟ್ ತಿರ್ಗಾ ಹೇಳ್ತೀನಿ. 4 alternatives are given for each of the following questions or incomplete statement. 4 ಆಲ್ಟರ್ನೇಟಿವ್ ಕೊಟ್ಟಿರ್ತಾರೆ, 4 ಆಪ್ಷನ್ಸ್ನ ಕೊಟ್ಟಿರ್ತಾರೆ ಪ್ರತಿ ಒಂದು ಪ್ರಶ್ನೆಗಳಿಗೆ. ಓನ್ಲಿ ಒನ್ ಆಫ್ ದೆಮ್ ಇಸ್ ಕರೆಕ್ಟ್ ಅಂಡ್ ಆರ್ ಮೋಸ್ಟ್ ಅಪ್ರಾಪ್ರಿಯೇಟ್. ಅದರಲ್ಲಿ ಯಾವುದೋ ಒಂದು ಮಾತ್ರ ಕರೆಕ್ಟ್ ಆಗಿದೆ ಅಥವಾ ಮೋಸ್ಟ್ ಅಪ್ರಾಪ್ರಿಯೇಟ್ ಆಗಿದೆ. ಚೂಸ್ ದ ಕರೆಕ್ಟ್ ಆಲ್ಟರ್ನೇಟಿವ್ ಅಂಡ್ ರೈಟ್ ದ ಕಂಪ್ಲೀಟ್ ಆನ್ಸರ್ ಅಲಾಂಗ್ ವಿತ್ ಇಟ್ಸ್ ಲೆಟರ್ ಆಫ್ ಆಲ್ಫಬೆಟ್. ಅರ್ಥ ಆಯ್ತಾ? ನಾನು ಹೇಳಿದ್ನಲ್ಲ ರೈಟ್ ಹ್ಯಾಂಡ್ ಸೈಡಲ್ಲಿ ಎಷ್ಟು ಮಾರ್ಕ್ಸ್ ಇದೆ ಅಂತ. ಇಲ್ಲಿ 6 ಪ್ರಶ್ನೆಗಳು ಕೇಳಿದ್ದಾರೆ. 6 ಪ್ರಶ್ನೆಗಳು 1 ಮಾರ್ಕ್ಗೆ 6 ಮಾರ್ಕ್ಸ್ಗೆ ಸಿಗುತ್ತೆ ನಿಮಗೆ, ಓಕೆನಾ ಮಕ್ಕಳೇ. ಸೊ ಇವಾಗ ಮೊದಲನೇ ಪ್ರಶ್ನೆನ ನೋಡೋಣ. ನಡೀರಿ, ಇವಾಗ ಎಲ್ಲರೂ ರೆಡಿನಾ? ನಾನು ಪ್ರಶ್ನೆ ಹಾಕಿದ ತಕ್ಷಣ ಆನ್ಸರ್ನ ನೀವು ಹೇಳಿ, ಆಮೇಲೆ ನಿಮ್ಮ ಒಂದು ಆನ್ಸರ್ ಶೀಟಲ್ಲಿ ಹೇಗೆ ಬರಿಬೇಕು ಅಂತ ನಾನು ಹೇಳ್ತೀನಿ, ಓಕೆನಾ. ಮೊದಲನೇ ಪ್ರಶ್ನೆ ಮಕ್ಕಳೇ, ಪ್ರೀತಿ ಡಿಡೆಂಟ್ ಗೋ ಟು ಆಫೀಸ್ ಟುಡೇ. ಇಲ್ಲಿ ಕರೆಕ್ಟ್ ಆಗಿರುವಂಥ ಕ್ವೆಶ್ಚನ್ ಟ್ಯಾಗ್ನ ಹಾಕಬೇಕು. ಮೊದಲನೇದಾಗಿ ಪ್ರಶ್ನೆನ ಓದಿ ಅರ್ಥ ಮಾಡ್ಕೊಳ್ಳಿ, ಆಪ್ಷನ್ಸ್ನ ನೋಡಿ, ಯಾವ್ದು ಕರೆಕ್ಟು ಯಾವ್ದು ತಪ್ಪು ಅಂತ ಎಲಿಮಿನೇಟ್ ಮಾಡ್ಕೊಂಬಿಡಿ. ಡಸ್ ಶಿ, ಬಿ ಡಸನ್ ಶಿ, ಸಿ ಡಿಡ್ ಶಿ, ಡಿ ಡಿಡಂಟ್ ಶಿ. ನಿಮ್ಗೆ ಏನು ಅನ್ಸುತ್ತೆ ಯಾವುದು ಕರೆಕ್ಟ್ ಆದ ಉತ್ತರ? ಖಂಡಿತ ಕಾಮೆಂಟ್ ಸೆಕ್ಷನಲ್ಲಿ ಹಾಕಿ, ನಾನು ನೋಡಿ ಇಲ್ಲಿ ನಿಮಗೆ ಹೇಳ್ತೀನಿ ಯಾವುದು ಕರೆಕ್ಟು ಅಂತ. ಬೇಗ ಬೇಗ ಮಕ್ಕಳೇ, ಇಷ್ಟೊತ್ತಲ್ಲಿ ಇದೆಲ್ಲ ನಿಮಗೆ ಕಣ್ಮುಚ್ಕೊಂಡು ಆನ್ಸರ್ ಹೇಳೋಷ್ಟು ಆಗಿರಬೇಕು. ಬಿಕಾಸ್ ನಾನು MCQ ಕಂಪ್ಲೀಟಾಗಿ ಸಾಲ್ವ್ ಮಾಡಿದ್ದೀನಿ. ಈ ಒಂದು ಪ್ರಶ್ನೆ ಕೂಡ ಅಲ್ಲಿ ಸಾಲ್ವ್ ಮಾಡಿದ್ದೆ. ಇದಿಲ್ದರೆ ಇದೇ ರೀತಿಯಾದ ಸಾಕಷ್ಟು ಕ್ವೆಶ್ಚನ್ ಟ್ಯಾಗ್ ಕ್ವೆಶ್ಚನ್ಸ್ನ ನಾವು ಸಾಲ್ವ್ ಮಾಡಿದ್ದೀವಿ. ಸೊ ಬೇಗ ಆನ್ಸರ್ನ ಹಾಕಿ, ಕರೆಕ್ಟಾದ ಉತ್ತರ ಯಾವುದು ಅಂತ ಕಾಮೆಂಟ್ ಸೆಕ್ಷನಲ್ಲಿ ಹಾಕ್ತಿದ್ದೀರಾ? ಕಾಯ್ತಾ ಇದ್ದೀನಿ ನಾನು. ಓಕೆ, ಸಾಕಷ್ಟು ಮಕ್ಕಳು ಇಲ್ಲಿ ಸಿ ಅಂತ ಹೇಳಿದ್ದಾರೆ. ಓಕೆ, ಆಮೇಲೆ ಬಿ ಅಂತ ಕೂಡ ಹೇಳಿದ್ದಾರೆ, ಡಿ ಅಂತ ಕೂಡ ಹೇಳಿದ್ದಾರೆ. ಓಕೆ ಮಕ್ಕಳೇ, ಸೊ ನಡೀರಿ ನೋಡೋಣ ಇವಾಗ ಆನ್ಸರ್ನ ಹೇಗೆ ಬರೆಯೋದು. ಕರೆಕ್ಟ್ ಆದ ಉತ್ತರ ಏನಿದೆ ಮಕ್ಕಳೇ, ಅದು ಸಿ ಡಿಡ್ ಶಿ. ಆಯ್ತಾ? ಸೊ ನಿಮ್ಮ ಒಂದು ಆನ್ಸರ್ ಶೀಟ್ ಈ ತರ ಇರುತ್ತೆ. ಈ ಆನ್ಸರ್ ಶೀಟ್ ಮೇಲೆ ನೀವು ಹೇಗೆ ಬರೀತೀರಾ ಮಕ್ಕಳೇ? ಓಕೆ, ಮೊದಲನೇದಾಗಿ ನಾನು ಹೇಳ್ದಂಗೆ ನಿಮಗೆ 1 ನಿಮಿಷ. ರೈಟ್. ಸೊ ಇವಾಗ ನಿಮ್ಮ ಒಂದು ಕ್ವೆಶ್ಚನ್ ನಂಬರ್ ಏನು ಅಂತ ನೋಡ್ಕೊಳ್ಬೇಕು. ಈ ಕ್ವೆಶ್ಚನ್ ನಂಬರ್ 1 ಇಲ್ಲಿ ಆಪ್ಷನ್ ಏನು? ಸಿ. ಓಕೆ, ಸೊ ಇಲ್ಲಿ ಕ್ವೆಶ್ಚನ್ ನಂಬರ್ ಹಾಕೊಂತೀರಾ, ಮಾರ್ಜಿನ್ ಅಲ್ಲಿ ಕ್ವೆಶ್ಚನ್ ನಂಬರ್ ಹಾಕೊಳ್ಳಿ, ಓಕೆನಾ. ಆಪ್ಷನ್ ಇಲ್ಲಿ ಬರುತ್ತೆ, ಆನ್ಸರ್ ಪಕ್ಕ. ಸಿ ಡಿಡ್ ಶಿ. ಓಕೆನಾ ಮಕ್ಕಳೇ? ಸೊ ಹೇಗೆ ಕೊಟ್ಟಿರ್ತಾರೆ ನಿಮ್ಮ ಒಂದು ಕ್ವೆಶ್ಚನ್ ಪೇಪರ್ ಅಲ್ಲಿ ಡಿಟ್ಟೋ ಹಾಗೆ ಬರಿಬೇಕು. ಅರ್ಥ ಆಯ್ತಾ? ಅಂಡ್ ನೀವು ಬರೀ ಕ್ವೆಶ್ಚನ್ ನಂಬರ್ ಹಾಕ್ಬಿಟ್ಟು ದಿಕ್ಷಿ ಅಂತ ಹಾಕಿದ್ರೆ ನಿಮ್ಗೆ ಮಾರ್ಕ್ಸ್ ಸಿಗಲ್ಲ. ಅಕಸ್ಮಾತ್ ದಿಕ್ಷಿ ಅಂತ ಹಾಕ್ಬಿಟ್ಟು ಸಿ ಅಂತ ಹಾಕ್ಬಿಟ್ಟು 1 ಅಂತ ಬರ್ದಿಲ್ದರೆ ಮಾರ್ಕ್ಸ್ ಸಿಗಲ್ಲ. ಸೊ ಅದನ್ನ ನೋಡ್ಕೊಳ್ಳಿ. ಅಂಡ್ ನೀವು ಯಾವುದೇ ಉತ್ತರ ನೀಡೋವಾಗ, ಎರಡನೇ ಆನ್ಸರ್ ಬರೆಯೋವಾಗ 1 ಲೈನ್ ಬಿಟ್ಬಿಟ್ಟು 2 ಅಂತ ಹಾಕೊಳ್ಳಿ, ಓಕೆನಾ. ಆಮೇಲೆ ಅದ್ರ ಉತ್ತರ ಬರೀರಿ. ತಿರ್ಗಾ 1 ಲೈನ್ ಬಿಟ್ಬಿಟ್ಟು 3, 4, 5 ಹಾಗೂ 6 ಈ ತರ ಬರ್ಕೊಳ್ಳಿ. ಪ್ರತಿ ಒಂದಕ್ಕೂ ABCD ಏನಿರುತ್ತೋ ಅದರ ಆಪ್ಷನ್ ಇಲ್ಲಿ ಹಾಕೊಬೇಕು, ಓಕೆನಾ. ಆಮೇಲೆ ಆನ್ಸರ್ನ ಪರ್ಫೆಕ್ಟ್ ಆಗಿ ಅಲ್ಲಿ ಹೆಂಗ್ ಕೊಟ್ಟಿರ್ತಾರೆ ಹಂಗೆ ನೀವು ಬರಿಬೇಕಾಗತ್ತೆ. ಸೊ ಒಂದು MCQನ ಈ ರೀತಿಯಲ್ಲಿ ಸಾಲ್ವ್ ಮಾಡಬೇಕು. ಅರ್ಥ ಆಯ್ತಾ? ಸೊ ಸ್ಪೇಸ್ ಬಿಟ್ರೆ ಏನಾಗುತ್ತೆ, ಕ್ಲೀನ್ ಆಗಿ ಕಾಣುತ್ತೆ, ಓಕೆನಾ. ಸೊ ಕ್ವೆಶ್ಚನ್ ನಂಬರು ನಿಮ್ಮ ಒಂದು ಲೆಫ್ಟ್ ಮಾರ್ಜಿನ್ ಒಳಗೆ ಹಾಕಬೇಕು. ಆದ್ಮೇಲೆ ಆಪ್ಷನು ಆನ್ಸರು ಬರಿಬೇಕು. ಇವಾಗ ನಡೀರಿ ಕ್ವಿಕ್ ಆಗಿ ಬೇರೆದು ನೋಡೋಣ. ಮುಂದಿನ ಕ್ವೆಶ್ಚನ್ ಇಲ್ಲಿ ಹಾಕ್ತಾ ಇದ್ದೀನಿ. ಉತ್ತರವನ್ನ ನೀಡಿ ಮಕ್ಕಳೇ, ನೋಡೋಣ ಬನ್ನಿ. ಈ ಒಂದು ಕ್ವೆಶ್ಚನ್ ಏನು? ಓಕೆನಾ. ಹಿ ಇಸ್ ಡ್ಯಾಶ್ ರಿಚ್ ಮ್ಯಾನ್ ಇನ್ ಡ್ಯಾಶ್ ಹೋಲ್ ಟೀಮ್. ಇಲ್ಲಿ ಅಪ್ರಾಪ್ರಿಯೇಟ್ ಆದಂತ ಆರ್ಟಿಕಲ್ಸ್ನ ನೀವು ಹಾಕಬೇಕು. ನಡೀರಿ ಆನ್ಸರ್ ಏನು ಅಂತ ಹೇಳಿ ಬೇಗ. ಎ
ಆನ್ ಅಂಡ್ ದ, ಬಿ ದ ಅಂಡ್ ಆನ್, ಸಿ ಆ ಅಂಡ್ ಆ, ಡಿ ಆ ಅಂಡ್ ದ. ಆಯ್ತಾ? ಸೊ ಇದನ್ನ ನಾವು ಕಂಪ್ಲೀಟ್ ಆಗಿ ನೋಡಿದೀವಿ. ಇದನ್ನ ಕಂಪ್ಲೀಟ್ ಆಗಿ ನಾನು MCQ ಸಾಲ್ವ್ ಮಾಡುವಾಗ ಹೇಳಿದ್ದೆ ಕೂಡ. ಅಪ್ರಾಪ್ರಿಯೇಟ್ ಆರ್ಟಿಕಲ್ ಏನು ಮಕ್ಕಳೇ? ಇದರಲ್ಲಿ ಯಾವ ರೀತಿಯಾದ ಆರ್ಟಿಕಲ್ಸ್ನ ನೀವು ಅಟ್ಯಾಚ್ ಮಾಡ್ತೀರಾ, 4 ಸರಿಯಾದ ಉತ್ತರ ಯಾವುದು? ನಾ ಹೇಳ್ದಂಗೆ ಫಸ್ಟ್ ತಪ್ಪಾಗಿರುವಂಥದ್ದನ್ನ ಎಲಿಮಿನೇಟ್ ಮಾಡಿಕೊಂಡು ಕರೆಕ್ಟಾಗಿ ಓದ್ ಹಾಕಿ. ಡಿ ಅಂತ ಹೇಳಿದ್ದಾರೆ ಸಾಕಷ್ಟು ಮಕ್ಕಳು. ಓಕೆ, ಜ್ಯೋತಿ, ನಿತಿನ್, ಅಶ್ವಿನಿ, ಯೋಗ, ಲಕ್ಷ್ಮಿ, ವಿನೋದ್ ಅವರು ಎಲ್ಲರೂ ಹೇಳಿದ್ದಾರೆ. ಸರಿ, ನಡೀರಿ ಇವಾಗ ಉತ್ತರವನ್ನ ನೋಡೋಣ. ಉತ್ತರ ಡಿ. ಓಕೆನಾ? ನಾ ಹೇಳ್ದಂಗೆ ಫಸ್ಟ್ ಕ್ವೆಶನ್ಸ್ ಮತ್ತೆ ಚಾಯ್ಸಸ್ ನಾವು ಓದಿ ಕರೆಕ್ಟಾಗಿ ಅರ್ಥ ಮಾಡ್ಕೊಳ್ಳಿ. ಆಮೇಲೆ ತಪ್ಪು ಆನ್ಸರ್ಸ್ನ ತೆಕ್ಕೊಂಡು ಕರೆಕ್ಟ್ ಆನ್ಸರ್ನ ಮಾರ್ಕ್ ಇಲ್ಲ ಇಲ್ಲಿ ನೀವು ಆನ್ಸರ್ ಶೀಟಲ್ಲಿ ಫಿಲ್ ಮಾಡ್ತೀರಾ. ನಾ ಹೇಗೆ ಮಾಡಬೇಕು ಅಂತ ತೋರಿಸ್ದೆ. ಮುಂದಿನ ಒಂದು ಪ್ರಶ್ನೆ, ವಿ ಹ್ಯಾವ್ ಬೀನ್ ಡ್ಯಾಶ್ ಕ್ರಿಕೆಟ್ ಸಿನ್ಸ್ 10 years. ಆಯ್ತಾ? ಕರೆಕ್ಟ್ ಫಾರ್ಮ್ ಆಫ್ ವರ್ಬ್ನ ಚೂಸ್ ಮಾಡಬೇಕು. 4 ಆಪ್ಷನ್ ಇಲ್ಲಿ. ಏನು ಉತ್ತರ ಹೇಳಿ? ಎ ಪ್ಲೇಯಿಂಗಾ, ಬಿ ಪ್ಲೇನಾ, ಸಿ ಪ್ಲೇಡಾ, ಡಿ ಪ್ಲೇಸಾ. ಆಯ್ತಾ? ಇದನ್ನ ಕೂಡ ನಾವು ಇದೇ ಕ್ವೆಶನ್ನ ನಾವು MCQ ಒಂದು ಲೈವಲ್ಲಿ ನೋಡಿದ್ದೀವಿ. ನೋಡಿಲ್ಲ ಅಂದ್ರೆ ಅದನ್ನ ಹೋಗಿ ನೋಡಿ. ಮತ್ತೆ ನಮ್ಮ ಒಂದು ಗ್ರಾಮರ್ ಪ್ಲೇಲಿಸ್ಟ್ನ ಕೂಡ ಚೆಕ್ಔಟ್ ಮಾಡಿ. ನೋಡಿಲ್ಲ ಅಂದ್ರೆ ಇನ್ನ. ಬಟ್ ಇವಾಗ ಕರೆಕ್ಟ್ ಆದ ಉತ್ತರ ಏನು ಮಕ್ಕಳೇ? ಡಿ 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 ಅಂತ ಎಷ್ಟೊಂದು ಮಕ್ಳು ಹೇಳಿದಾರಾ? ಓಕೆ ಓಕೆ ಮಕ್ಕಳೇ, ಸರಿ. ನವ್ಯ ಅವ್ರು ಹೇಳಿದ್ದಾರೆ ಲೈವ್ ಮಾನ್ಸ್ಟರ್, ಕುಶ್ವಂತ್, ನೇಸರ್, ಸಚಿನ್, ಪ್ರಜ್ಜು, ಆಮೇಲೆ ರೋಹಿತ್. ಓಕೆ, ನೋಡೋಣ ಇವಾಗ ಉತ್ತರ ಏನು? ಉತ್ತರ ಎ ಮಕ್ಕಳೇ. ಓಕೆನಾ? ಸೊ ಪ್ಲೇಯಿಂಗ್ ಏನಿದೆ ಅದು ಕರೆಕ್ಟ್ ಆನ್ಸರ್. ಸೊ ಇದೇನಿದೆ ಇದು ಕೂಡ ಕರೆಕ್ಟ್ ಆನ್ಸರ್. ಮೋಸ್ಟ್ಲಿ ನೀವೆಲ್ಲ ಡಿ ಹೇಳಿದ್ದು ಹಿಂದಿನ ಪ್ರಶ್ನೆಗೆ ಅಂತ ಅನ್ಕೊಂತೀನಿ. ಸೊ ಈ ಪ್ರಶ್ನೆಗೆ ಉತ್ತರ ಎ ಅಂತ ನಿಮ್ಗೆಲ್ಲ ಗೊತ್ತು ಅಂತ ನನಗೆ ಗೊತ್ತು. ನನಗೆ 100% ಕಾನ್ಫಿಡೆನ್ಸ್ ಇದೆ ನೀವೆಲ್ಲ ಕರೆಕ್ಟಾಗಿ ಉತ್ತರ ಕೊಟ್ಟಿದ್ದೀರಾ. ನಾ ಹೇಳ್ದಂಗೆ ಇವಾಗ ಬಂತು ನೋಡಿ. ಆನಂದ್ ಅವ್ರು ಸಿ ಅಂತ ಹೇಳಿದ್ದಾರೆ, ಯಶಸ್ವಿನಿ ಎ, ಪ್ರತ್ಯೂಷ್ ಎ, ಆರ್ ಕೆ ದೊಡ್ಡಮನಿ ಎ, ಸುಷ್ಮಿತಾ ಎ ಅಂತ ಹೇಳಿದ್ದಾರೆ. ಮುಂದೆ ಸಾಕಷ್ಟು ಮಕ್ಕಳು ಆನ್ಸರ್ನ ಕೊಟ್ಟಿದ್ದೀರಾ. ಆ್ಯಂಡ್ ನಾನು ಎಷ್ಟು ಪ್ರೌಡ್ ಗೊತ್ತಾ ಮಕ್ಕಳೇ, ನೀವು ಪ್ರತಿಯೊಂದು ಸ್ಟೂಡೆಂಟ್ ಇದ್ದೀರಲ್ಲ, ಎಷ್ಟು ಪ್ರಯತ್ನ ಪಡ್ತೀರಾ, ಕಾಂಟ್ರಿಬ್ಯೂಟ್ ಮಾಡ್ತೀರಾ. ಜ್ಯೋತಿ ಅವರು, ಆದಿತ್ಯ ಅವರು, ರೋಹಿತ್ ಅವರು, ಹಬೀಬಾ ಅವರು, ಇವರೆಲ್ಲ ಆನ್ಸರ್ ಮಾಡಿದ್ದಾರೆ. ವೆರಿ ವೆರಿ ಗುಡ್. ಆಯ್ತಾ ಮಕ್ಕಳೇ? ಸೊ ಎ ಇಸ್ ಕರೆಕ್ಟ್ ಆನ್ಸರ್. ಇಲ್ಲೆಲ್ಲರೂ ಎ ಅಂತ ಹೇಳಿರೋದ್ರಿಂದ ಸೂಪರ್ ಸೂಪರ್, ವೆಲ್ ಪ್ರಿಪೇರ್ಡ್ ನೀವಲ್ಲ. ನೆಕ್ಸ್ಟ್ ಕ್ವೆಶನ್ ನೋಡೋಣ. ದ ಪ್ಲೂರಲ್ ಆಫ್ ದ ವರ್ಡ್ ಲೈಫ್ ಇಸ್. ಈ ಒಂದು ಪದದ ಪ್ಲೂರಲ್ ಏನು? ಎ ಲೈಫ್ಸ್, ಬಿ ಲೈಫ್ಸ್, ಲೈಫ್ಸ್ ಇಸ್, ಸಿ ಆಮೇಲೆ ಡಿ ಲೈಫ್ಸ್. ಇದರಲ್ಲಿ ನಂಗೆ ಲೈಫ್ಸಸ್ ಅಲ್ಲ ಅಂತ ನಿಮ್ಗೆ ಗೊತ್ತು, ಸ್ಪೆಲ್ಲಿಂಗ್ ಈ ಥರ ಯಾವುದು ಪದಾನೇ ಇಲ್ಲ. ಸೊ ನಾ ಹೇಳ್ದಂಗೆ ಕರೆಕ್ಟಾಗಿ ಎಲಿಮಿನೇಟ್ ಮಾಡ್ಕೊಳ್ಳಿ ಒಂದು ಆನ್ಸರ್ನ, ಆಮೇಲೆ ತೋರಿಸಿ. ನಾ ಇಲ್ಲ ಆನ್ಸರ್ ಹಾಕ್ಬಿಟ್ಟೆ, ಬಟ್ ನೀವು ಅಷ್ಟೊತ್ತಲ್ಲಿ ಹಾಕಿದ್ದೀರಾ ಅಂತ ನಾನು ಅನ್ಕೊಂತೀನಿ. ನಡೀರಿ ನೋಡೋಣ ಇವಾಗ ಉತ್ತರ ಏನು ಅಂತ. ಹಾಕಿ ಬೇಗ. ನೋಡಿಲ್ದರೆ ನಾನು ಹಾಕಿಲ್ದಿರೋದು ಇನ್ನೂ ಒಳ್ಳೇದು. ಸೊ ಖಂಡಿತ ಬೇಗ ಬೇಗ ಸರಿಯಾದ ಉತ್ತರವನ್ನ ಹಾಕಿ ಮಕ್ಕಳೇ. ಕಮ್ ಆನ್, ಯು ಕ್ಯಾನ್ ಆಲ್ ಡೂ ದಿಸ್. ನಾಳೆಗೆ ರಿವಿಷನ್ ಕೂಡ ಆಗ್ತಿದೆ ಇದ್ರ ಜೊತೆನೆ. ಸೊ ಏನೇ ಟೆನ್ಷನ್ ಇದ್ರೂ ಟೆನ್ಷನ್ನ ತೆಗೆದ್ಬಿಡಿ. ಓಕೆ, ಬಿ ಅಂತ ಹಾಕಿದ್ದಾರೆ. ಎಲ್ಲರೂ ಬಿ ಅಂತ ಹಾಕಿದ್ದೀರಾ. ವಾವ್, ಐ ಆಮ್ ಸೂಪರ್ ಪ್ರೌಡ್ ಆಫ್ ಆಲ್ ಆಫ್ ಯು. ಎಷ್ಟು ಚೆನ್ನಾಗಿ ಉತ್ತರ ಕೊಡ್ತಿದ್ದೀರಾ. ಎಲ್ಲರಿಗೂ ಫಸ್ಟ್ ರ್ಯಾಂಕ್ ಬರುತ್ತೆ ನನಗೆ ಗೊತ್ತು. ಆಯ್ತಾ? ಸೊ ನಡೀರಿ ಇವಾಗ ಬಿ ಇಸ್ ದ ರೈಟ್ ಆನ್ಸರ್ ಮಕ್ಕಳೇ. ವೆರಿ ಗುಡ್. ಸಿಹಂ, ಆಮೇಲೆ ದೊಡ್ಡಮನಿ, ನಿತಿನ್, ಜ್ಯೋತಿ, ನಾಗರಾಜ್, ಸುಮಾರು ಮಕ್ಳು ಹಾಕಿದ್ದೀರಾ. ವೆರಿ ವೆರಿ ನೈಸ್ ಮಕ್ಕಳೇ. ನಾನು ಹೇಳಿದ್ದನ್ನು ಫಾಲೋ ಮಾಡ್ತಿದ್ದೀರಾ ಅಂತ ಅರ್ಥ ಆಯ್ತು. ಕಾಂಟ್ರಿಬ್ಯೂಟ್ ಮಾಡ್ತಿದ್ದೀರಾ. ವೆರಿ ಗುಡ್. ಮುಂದಿನ ಪ್ರಶ್ನೆ ನೋಡೋಣ. ಮುಂದಿನ ಪ್ರಶ್ನೆ ಏನು ಮಕ್ಕಳೇ? ದ ವರ್ಡ್ ದಟ್ ಟೇಕ್ಸ್ im as the negative prefix is. ಓಕೆ, ಇದರ ಆಪ್ಷನ್ಸ್ ಏನಿದೆ? ಎ ಮಾರಲ್, ಬಿ ಲೀಗಲ್, ಸಿ ರೆಗ್ಯುಲರ್, ಡಿ ಕರೆಕ್ಟ್. ಇದ್ರ ಜೊತೆಗೆ ನಾವು ನಡೆಸಿರುವಂತಹ ಒಂದು ಪೋಲಿನ ರಿಸಲ್ಟ್ಸ್ ಕೂಡ ಬಂದಿದೆ. ಬಿ ಲೈವ್ಸ್ ಅಂತ 76% ಆಫ್ ದ ಸ್ಟೂಡೆಂಟ್ಸ್ ಹೇಳಿದಿರಾ. ವೆರಿ ಗುಡ್. ಇವಾಗ 5ನೇ ಪ್ರಶ್ನೆಯಿಂದ ಉತ್ತರ ಹಾಕ್ತೀರಾ ಬೇಗ? ಯಾವುದು ಕರೆಕ್ಟ್ ಆದ ಉತ್ತರ ಅಂತ ನೋಡೋಣ. ನಡೀರಿ ಮಕ್ಕಳೇ, ಕರೆಕ್ಟ್ ಆದ ಉತ್ತರ ಯಾವುದು? ನಾ ಇವಾಗ ಒಂದು ಹಾರ್ಡ್ ರೀತಿಲಿ ಹೇಳ್ಬಿಡ್ತೀನಿ ಅಷ್ಟೇ, ನೀವು ಬೇಗ ಬೇಗ ಉತ್ತರ ಹಾಕ್ತಾರೆ. ಸೊ ನಡೀರಿ. ನಾ ಹೇಳ್ದಂಗೆ ಎಕ್ಸಾಮ್ ಟೈಮಲ್ಲಿ ಕೂಡ ನಿಮಗೋಸ್ಕರ ಅಂತಾರೆ ಒಂದು 10 ನಿಮಿಷ ತಗೊಳ್ಳಿ. ದಿನ ಹಾಡು ಕೇಳಿ, ಮೆಡಿಟೇಷನ್ ಮಾಡಿ, ನಿಮ್ಗೆ ಏನು ಇಷ್ಟನೋ ಮಾಡಿ. ಆಯ್ತಾ? ನೀವೇನು ಎಂಜಾಯ್ ಮಾಡ್ತೀರಾ ಅದನ್ನು ಮಾಡಿ. ಎ ಎ ಎ ಎ ಓ ಮೈ ಗಾಡ್, ಎಲ್ಲರೂ ಎ ಅಂತ ಹೇಳಿದ್ದಾರೆ. ವೆರಿ ನೈಸ್. ನೋಡೋಣ ಯಾರ್ಯಾರು. ಸಿಹಂ, ಆಮೇಲೆ ಶಶಿಕಲಾ ಅವರು, ಯಶಸ್ವಿನಿ ಅವರು, ರೋಹಿತ್ ಅವ್ರು ಬಿ ಅಂತ ಹೇಳಿದಿರಾ. ಮಾಡರ್ನ್ ಮ್ಯೂಸಿಕ್ ಎ ಅಂತ ಹೇಳಿದ್ದಾರೆ. ಜ್ಯೋತಿ ಎ, ಯೋಗ ಎ, ಕಾಂಬ್ಳೆ ಎ, ಲೈವ್ ಮಾನ್ಸ್ಟರ್ ದೊಡ್ಡಮನಿ, ನಿತಿನ್, ನನದಾ ಅವ್ರು ಹೇಳಿದ್ದಾರೆ ಇದು ಇಮ್ಮಾರಲ್ ಅಂತ. ಓಕೆ, ನೇಸರ್ ಅವ್ರು ಎ, ರತ್ನ ಎ, ಪ್ರತ್ಯೂಷ್ ಎ, ಮಾಡರ್ನ್ ಮ್ಯೂಸಿಕ್ ಎ, ಬಸವರಾಜೇಶ್ವರಿ ಅವರು ಕೂಡ ಅದನ್ನೇ ಹೇಳಿದ್ದಾರೆ. ವೆರಿ ಗುಡ್. ಯಶಸ್ವಿನಿ ಎ, ರೂಪಾ, ರಾಜು, ಪ್ರತ್ಯೂಷ್, ಆರ್ ಕೆ ದೊಡ್ಡಮನಿ. ವೆರಿ ವೆರಿ ಗುಡ್ ಮಕ್ಕಳೇ. ಆನ್ಸರ್ ಈಸ್ ಇಮ್ಮಾರಲ್. ಸೂಪರ್, ನೀವೆಲ್ಲ ಬೆಸ್ಟ್ ಸ್ಟೂಡೆಂಟ್ಸು. ಇವಾಗ ಮುಂದಿನ ಪ್ರಶ್ನೆ ನೋಡೋಣ ಬೇಗ ಬೇಗ.
ಸೊ ಹರ್ ಐಸ್ ವೆರ್ ಶೈನಿಂಗ್ ಲೈಕ್ ಅ ಸ್ಟಾರ್. ದ ಫಿಗರ್ ಆಫ್ ಸ್ಪೀಚ್ ಯೂಸ್ಡ್ ಹಿಯರ್ ಇಸ್, ಇಲ್ಲಿ ಯೂಸ್ ಮಾಡಿರುವಂತಹ ಫಿಗರ್ ಆಫ್ ಸ್ಪೀಚ್ ಯಾವುದು ಮಕ್ಕಳೇ? ಬೇಗ ಹೇಳಿ ನೋಡೋಣ, ಯಾವ ಫಿಗರ್ ಆಫ್ ಸ್ಪೀಚ್ ನ ನಾವಿಲ್ಲಿ ಯೂಸ್ ಮಾಡಿದೀವಿ? ಆಪ್ಷನ್ಸ್, ಲೈಕ್ ಅನ್ನೋದನ್ನ ನಾನು ಏನ್ ಅಂದಿದ್ದೀನಿ ನಿಮ್ಗೆ, ಲೈಕ್ ಅಂತ ಯಾವಾಗ ಯೂಸ್ ಮಾಡ್ತೀವಿ, ಯಾವೊಂದು ಫಿಗರ್ ಆಫ್ ಸ್ಪೀಚ್ ಅಲ್ಲಿ ಯೂಸ್ ಮಾಡ್ತೀವಿ? ಆನ್ಸರ್ ಹೇಳಿ ನೋಡೋಣ ಬೇಗ ಬೇಗ. ನಾನು ತುಂಬಾ ಕ್ಲೂಸ್ ನ ಕೊಡ್ತಾ ಇದ್ದೀನಿ ನಿಮ್ಗೆ, ಟೆನ್ಷನ್ ಆಗಬಾರ್ದು ಅಂತ. ಸೊ ಖಂಡಿತ ಬೇಗ ಬೇಗ ಹೇಳಿ ಆನ್ಸರ್ ಏನು. ಲೈಕ್ ಅನ್ನೋ ಪದನ ನಾವು ಯಾವೊಂದು ಫಿಗರ್ ಆಫ್ ಸ್ಪೀಚ್ ಅಲ್ಲಿ ಯೂಸ್ ಮಾಡ್ತೀವಿ? ಈ ಲೈಕ್ ಇದೆ, ಅದೇ ನಿಮ್ಮ ಕನೆಕ್ಷನ್. ಎಷ್ಟು ಈಸಿಯಾಗಿ ನಿಮ್ಗೆ 6 ಮಾರ್ಕ್ಸ್ ಬಂದ್ಬಿಡ್ತು ನೋಡಿ. ಇಲ್ಲೇ ಎಲ್ಲರಿಗೂ ಕರೆಕ್ಟಾಗಿ ಹೇಳಿದ್ದೀರಾ, ಇನ್ನೇನು ಟೆನ್ಷನ್ ನಿಮ್ಗಲ್ಲ. ಓಕೆ, ಡಿ ಅಂತ ಹೇಳಿದ್ದಾರೆ ಮಾಡರ್ನ್ ಮ್ಯೂಸಿಕ್ ಅವರು. ಸಿಹಮ್ ಅವ್ರು ಹೇಳಿದ್ದಾರೆ ಎ ಅಂತ ಯೋಗ. ಸಿಮಿಲಿ ಶಶಿಕಲಾ ಲೈವ್ಸ್ ಅಂತ ಹೇಳಿದ್ದಾರೆ, ಮೋಸ್ಟ್ಲಿ ಅದಕ್ಕೆ ಹೇಳಿರ್ಬೇಕು ನೀವು. ಓಕೆ ಶಶಿಕಲಾ, ಅದು ಕರೆಕ್ಟ್ ಆನ್ಸರೇ, ಓಕೆನಾ. ಆಮೇಲೆ ಕಾಮ್ಲಿ ಅವ್ರು ಎ ಅಂತ ಹೇಳಿದ್ದಾರೆ. ಸುಷ್ಮಿತಾ ಅವ್ರು ಡಿ ಅಂತ ಹೇಳಿದ್ದಾರೆ. ನಿತಿನ್ ಅವ್ರು ಸಿಮಿಲಿ ಡಿ ಡಿ. ಓಕೆ ಓಕೆ, ಸೊ ಸಿಮಿಲಿ ಎ ಡಿ ಡಿ. ಓಕೆ, ಶರತ್ ಅವರೇ ಡಿ ಹೇಳಿದಿರಾ, ಖುಷ್ವಂತ್ ಅವರೇ ಡಿ ಅಂತ ಹೇಳಿದಿರಾ. ಲೈವ್ ಮಾನ್ಸ್ಟರ್, ಮಾಡರ್ನ್ ಮ್ಯೂಸಿಕ್, ವೆರಿ ಗುಡ್ ಮಕ್ಕಳೇ. ಆನ್ಸರ್ ಇಸ್ ಡಿ, ಸಿಮಿಲಿ. ಆ್ಯಸು ಮತ್ತು ಲೈಕ್ ಅಂತ ನಾವು ನೋಡಿದಾಗ ನಮ್ಗೆ ಕ್ಲಿಯರಾಗಿ ಗೊತ್ತಾಗುತ್ತೆ ಅದು ಸಿಮಿಲಿ ಅಂತ. ಬಟ್ ನಾನು ಹೇಳ್ದಂಗೆ ಯಾವತ್ತೂ ಡೈರೆಕ್ಟಾಗಿ ಜಂಪ್ ಆಗಿಬಿಡಿ ಅಂತ, ಆಯ್ತಾ? ಒಂದು ಫಿಗರ್ ಆಫ್ ಸ್ಪೀಚ್ನ ಅರ್ಥ ಮಾಡ್ಕೊಳ್ಳಿ, ಅರ್ಥ ಮಾಡ್ಕೊಂಡೆ ಯೂಸ್ ಮಾಡ್ಕೊಳ್ಳಿ, ಓಕೆನಾ. ಇವಾಗ ಎಲ್ಲರೂ ಒಂದೊಂದು ಪ್ಯಾಟ್ ಆನ್ ದ ಬ್ಯಾಕ್ ಮತ್ತೆ ಚಪ್ಪಾಳೆ ಕೊಡಿ, ಬಿಕಾಸ್ ನಾವು ಫಸ್ಟ್ ಎಕ್ಸಸೈಸ್ 6 ಕ್ವೆಶ್ಚನ್ ನೀವೆಲ್ಲ ಸಾಕಷ್ಟು ಮಕ್ಕಳು ಕರೆಕ್ಟಾಗಿ ಉತ್ತರ ಕೊಟ್ಟಿದ್ದೀರಾ. ಇವಾಗ ಮುಂದಿನ ಒಂದು ಎಕ್ಸಸೈಸ್ಗೆ ಹೋಗೋಣ ಮಕ್ಕಳೇ. ಮುಂದಿನ ಎಕ್ಸಸೈಸ್ ಏನು? ವರ್ಡ್ ಅಸೋಸಿಯೇಷನ್ಸ್. ಅರ್ಥ ಆಯ್ತಾ? ಅಬ್ಸರ್ವ್ ದ ರಿಲೇಶನ್ಶಿಪ್ ಇನ್ ದ ಫಸ್ಟ್ ಪೇರ್ ಆಫ್ ದ ವರ್ಡ್, ಕಂಪ್ಲೀಟ್ ದ ಸೆಕೆಂಡ್ ಪೇರ್ ಅಕಾರ್ಡಿಂಗ್ಲಿ. ಇಲ್ಲಿ 4 ಪ್ರಶ್ನೆಗಳು ಕೇಳಿರ್ತಾರೆ, 4 ಪ್ರಶ್ನೆಗಳು 1 ಮಾರ್ಕ್ಗಿರುತ್ತೆ. ಸೊ ಇದೇನಿದೆ ಇದು ಕೂಡ ನೀವು ತಿಳ್ಕೊಂಡಿರ್ಬೇಕು. ಇವಾಗ ನೋಡೋಣ, 4 ಕ್ವೆಶ್ಚನ್ ಹಾಕ್ತೀನಿ ನಿಮಗೆ, ನೀವಿಲ್ಲಿ ಆನ್ಸರ್ ಮಾಡಿ ಅದನ್ನ ನೀವು ಆನ್ಸರ್ ಮಾಡಿದ್ಮೇಲೆ ನಾನು ನಿಮಗೆ ಕರೆಕ್ಟ್ ಆದ ಉತ್ತರವನ್ನ ನೀಡ್ತೇನೆ, ಆಯ್ತಾ? ಮೊದಲನೇದಾಗಿ ಬಿಸಿ, ಐಡಲ್, ಡೀಪ್ ಮತ್ತೆ ಡ್ಯಾಶ್. ಇದೇನಿದೆ ಆಪೋಸಿಟ್ಸ್ ಮಕ್ಕಳೇ, ಓಕೆನಾ. ಸೊ ಇಲ್ಲಿನ ಆಂಟನಿಮ್ಸ್ ಅಂತ ನಾವೇನಂತೀವಿ ಅದು ಇದು, ಓಕೆನಾ. ಆಮೇಲೆ ಈ ಆನ್ಸರ್ನ ಹಾಕಿ 7 ಅಂತ ಹಾಕ್ಬಿಟ್ಟು ಆನ್ಸರ್ನ ಹಾಕಿ, 8 ಅಂತ ಹೇಳ್ಬಿಟ್ಟು ಆನ್ಸರ್ನ ಹಾಕಿ, ಫುಲ್ ಏನು ಹಾಕೋದು ನೆಸೆಸಿಟಿ ಇಲ್ಲ ನೀವು. 8th ಒನ್ ಏನಿದೆ ಮೊಮೆಂಟಮ್ ಸ್ಪೀಡ್, ಮೆನೆಸ್ಗೆ ಏನು ಇದು ಸಿನೋನಿಮು. ಆಮೇಲೆ ಸಿ, ಸಾ, ಟೀಚ್, ಡ್ಯಾಶ್ ಇದು ಪಾಸ್ಟ್ ಫಾರ್ಮ್ ಆಫ್ ದ ವರ್ಬ್ ಇಲ್ಲಿ ಹಾಕಬೇಕು, ಅರ್ಥ ಆಯ್ತಾ? ನೀಟ್, ನೀಟ್ನೆಸ್, ಜನರಸ್ ಇದು ಅಡ್ಜೆಕ್ಟಿವ್ ನೌನಿಂದ ಮಧ್ಯೆ ಇರುವಂತಹ ರಿಲೇಶನ್ಶಿಪ್ನ ಇಲ್ಲಿ ಹಾಕ್ಬೇಕು. ಸೊ ನೀವು ಇಲ್ಲಿ 7, 8, 9, 10 ಅಂತ ಹಾಕ್ಬಿಟ್ಟು 4ನ ಉತ್ತರನ ನೀಡಿ ನಿಮ್ಮ ಆನ್ಸರ್ ಪೇಪರಲ್ಲಿ ಹೇಗೆ ಬರಿಬೇಕು ಅಂತ ನಾನು ನಿಮಗೆ ತೋರಿಸ್ತೀನಿ, ಓಕೆನಾ ಮಕ್ಕಳೇ? ಸ್ಟಾರ್ಟ್ ಮಾಡೋಣವಾ? ಬೇಗ ಬೇಗ ಉತ್ತರವನ್ನ ನೀಡಿ. 7, 8, 9, 10 ಅಂತ ಹಾಕ್ಬಿಟ್ಟು ಪೂರ್ತಿ ಸೆಂಟೆನ್ಸ್ ಏನು ಹಾಕೋದು ಬೇಡ, ಬರೀ ನಿಮ್ಮ ಆನ್ಸರ್ ಪೇಪರಲ್ಲಿ ಹೆಂಗೆ ಬರೀತೀರಾ ಹಂಗೆ ಬರೆದ್ರೆ ಸಾಕು, ಓಕೆನಾ. ಶಾಲೋ, ಶಾಲೋ, ಶಾಲೋ ಥ್ರೆಟ್, ಥಾಟ್ ಅಂತ ಎಷ್ಟೊಂದು ಮಕ್ಳು ಹೇಳಿದ್ರು. ಓಕೆ, ಉಷಾ ಅವ್ರು ಶಾಲೋ ಅಂತ ಹೇಳಿದ್ದಾರೆ. ಓಕೆ, ಮೊದಲನೇ ಕ್ವೆಶ್ಚನ್ ನೋಡೋಣ ಇವಾಗ. ಸೊ 7 ಅಂತ ನೀವು ಇಲ್ಲಿ ಹಾಕ್ತೀರಾ. ಸೊ ಮೊದಲನೇದಾಗಿ ಆ ಒಂದು ಎಕ್ಸಸೈಸ್ ಇಂದ ರೋಮನ್ ನ್ಯೂಮರಿಕಲ್ ಕೂಡ ಹಾಕ್ಬೇಕಾಗತ್ತೆ ನೀವು, ಅರ್ಥ ಆಯ್ತಾ? ಅದನ್ನ ಹಾಕ್ಬಿಟ್ಟು 7 ಅಂತ ಹಾಕಿ ಇಲ್ಲಿ ಶಾಲೋ ಇಸ್ ದ ರೈಟ್ ಆನ್ಸರ್ ಅದನ್ನ ಬರಿಬೇಕು, ಓಕೆನಾ. ನೆಕ್ಸ್ಟ್, ಓಕೆ, ಇದ್ರ ಮೇಲೆ ಆಕ್ಚುಲಿ ನೀವು ಹಿಂದಿನ ಇದ್ದಿದ್ದೆಲ್ಲ ಅಲ್ಲಿ 2 ಅಂತ ಬರಿಬೇಕು. ನಾನು ಒಂದ್ಸತಿ ಇರೇಸ್ ಮಾಡೇ ತೋರಿಸ್ಬಿಡ್ತೀನಿ, ಓಕೆನಾ. ಸೊ ಇಲ್ಲಿ ಮೊದಲನೇದಾಗಿ ನೀವು 2 ಅಂತ ಬರೀರಿ. ಅಯ್ಯೋ, ಪೆನ್ನೇ ಸೆಲೆಕ್ಟ್ ಆಗಿಲ್ಲ ಮಕ್ಕಳೇ ನೋಡಿ, ಓಕೆನಾ. ಸೊ 2 ಅಂತ ಬರೀರಿ. ಆಮೇಲೆ ಬರ್ದಿದ ನಂತರ 7 ಶಾಲೋ. 8th ಒನ್ ಇದರ ಸಿನೋನಿಮ್ ಏನಿರುತ್ತೆ? ಡೇಂಜರ್. ಮೆನೆಸ್ ಅಂದ್ರೆ ಡೇಂಜರ್ ಇಸ್ ದ ರೈಟ್ ಆನ್ಸರ್, ಓಕೆ, ಅರ್ಥ ಆಯ್ತಾ? ನಾನು 2ರ ಮಧ್ಯೆ ಒಂದು ಸ್ಪೇಸ್ ನ ಕೂಡ ಬಿಟ್ಟಿದ್ದೀನಿ. ಇದ್ರ ಜೊತೆಗೆ ನೀವು ಥ್ರೆಟ್ ಅಂತ ಕೂಡ ಬರಿಬಹುದು, ಆಯ್ತಾ? ಸೊ ಇದು ಅಥವಾ ಇದು, ಇಟ್ಸ್ ಓಕೆ, ಆಯ್ತಾ? ಆಮೇಲೆ 9th ಒನ್ ಏನು? ಸಿ, ಸಾ, ಟೀಚ್, ಪಾಸ್ಟ್ ಟೆನ್ಸ್ ಅಲ್ಲಿ ಏನು? ಹೇಳ್ಕೊಟ್ಟೆ ಅನ್ನೋದಕ್ಕೆ ನಾವೇನಂತೀವಿ? ಥಾಟ್, ಓಕೆ. 10th ವರ್ಡು ನೀಟ್, ನೀಟ್ನೆಸ್, ಜನರಸ್, ಜನರಾಸಿಟಿ, ಓಕೆನಾ ಮಕ್ಕಳೇ? ಇಲ್ಲಿ 10th ಬರಿತಿದ್ದೀರಾ? ನೀವೆಲ್ಲ ಆನ್ಸರ್ ಹಾಕ್ತಿದ್ದೀರಾ ಅಂತ ಅನ್ಕೊಂಡಿದ್ದೀನಿ ನಾನು. ಜನರಾಸಿಟಿ ನೀವಿಲ್ಲಿ ನೋಡಿದ್ರೆ ನಾನು ಸ್ಪೇಸ್ ನ ಬಿಟ್ಟಿದ್ದೀನಿ, ಇದರಿಂದ ಆನ್ಸರ್ ನೀಟಾಗಿ ಕೂಡ ಕಾಣುತ್ತೆ. ಇನ್ನೊಂದು ಹ್ಯಾಂಡ್ ರೈಟಿಂಗ್ ನೀಟಾಗಿ ಬರೀರಿ ಮಕ್ಕಳೇ, ಇಲ್ದರೆ ನಿಮಗೆ ಕಷ್ಟ ಆಗತ್ತೆ, ಆಯ್ತಾ? ಸೊ ಇದೇನಿದೆ ತುಂಬಾ ತುಂಬಾ ಇಂಪಾರ್ಟೆಂಟು.
ಆ್ಯಂಡ್ ಸೊ ಇದಕ್ಕೆ ಈ ಥರ ನೀವು ಆನ್ಸರ್ ಬರೆದ್ರೆ ತುಂಬ ಈಸಿ ಆಗುತ್ತೆ. ಓಕೆನಾ, ಒಂದ್ಸತಿ ನೋಡ್ಕೊಂಬಿಡಿ ಹೇಗೆ ಬರಿಬೇಕು. ನಾನು ಪಾಸ್ ಮಾಡ್ತೀನಿ. ಸೊ ಈ ಒಂದು ಪರ್ಟಿಕ್ಯುಲರ್ ಎಕ್ಸರ್ಸೈಸ್ ಆದ ನಂತರ ಪೆನ್ಸಿಲ್ ಯೂಸ್ ಮಾಡಿಕೊಂಡು ಒಂದು ಲೈನ್ನ ಡ್ರಾ ಮಾಡಿ. ಓಕೆನಾ, ಅದರಿಂದ ಈಸಿಯಾಗಿ ಕಾಣುತ್ತೆ. ಆಮೇಲೆ ನೆಕ್ಸ್ಟ್ ನೀವು ಇಲ್ಲಿ 3 ಅಂತ ಹಾಕೊಂಡು ಇಲ್ಲಿಂದ ನೀವು ಆನ್ಸರ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ಬೋದು. ಓಕೆನಾ ಮಕ್ಕಳೇ, ಸೊ ನಡೀರಿ ಇವಾಗ ಮುಂದಿನ ಒಂದು ಎಕ್ಸಸೈಸ್ನ ನೋಡೋಣ. ಆಯ್ತಾ, ಮುಂದಿನ ಎಕ್ಸಸೈಸ್ ಏನು, ರೀರೈಟ್ ಆಸ್ ಡೈರೆಕ್ಟೆಡ್. ಇಲ್ಲಿ ಮೊದಲನೇದಾಗಿ ಕೇಳೋದು ನಿಮಗೆ 1 ಮಾರ್ಕರು. ಸೊ 1 ಮಾರ್ಕರಲ್ಲಿ 3 ಕ್ವೆಶನ್ ಕೇಳ್ತಾರೆ. 3 ಕ್ವೆಶನ್ಗೂ 1 ಮಾರ್ಕ್ ಆಗಿರೋದ್ರಿಂದ ನಿಮಗೆ 3 ಮಾರ್ಕ್ಸಿಗೆ ಬರುತ್ತೆ. ಸೊ ಮೊದಲನೇ ಕ್ವೆಶನ್ ಏನು, ನಾ ಹೇಳ್ದಂಗೆ ಇಲ್ಲಿ ಇದು 3rd ಎಕ್ಸಸೈಸ್. ರೋಮನ್ ನ್ಯೂಮರಿಕಲ್ ಹಾಕೊಂಬಿಡಿ. ರೋಮನ್ ನ್ಯೂಮರಿಕಲ್ ಹಾಕೊಂಡಿದ ತಕ್ಷಣ 11ನೇ ಕ್ವೆಶನ್ನು ಏನು, ಚೇಂಜ್ ದ ವಾಯ್ಸ್ ಆಫ್ ದ ಸೆಂಟೆನ್ಸ್. ಇದನ್ನ ನೀವು ವಾಯ್ಸ್ ಚೇಂಜ್ ಮಾಡಬೇಕು. ಮಾಧವಿ ವಾಸ್ ಕುಕಿಂಗ್ ಅ ನೈಸ್ ಮೀಲ್ ಅಂತ ಇದೆ. ಇದು ಆಕ್ಟಿವ್ ವಾಯ್ಸ್ ಅಲ್ಲಿ ಇದೆ, ನೀವು ಅದನ್ನ ಪ್ಯಾಸಿವ್ ವಾಯ್ಸ್ ಅಲ್ಲಿ ಬರೀಬೇಕು. ಆನ್ಸರ್ ಹಾಕ್ತೀರಾ ನೀವಲ್ಲ, ಬೇಗ ಕಾಮೆಂಟ್ ಸೆಕ್ಷನ್ ಅಲ್ಲಿ ಹಾಕಿ ನೋಡೋಣ. ಇದನ್ನ ಪ್ಯಾಸಿವ್ ವಾಯ್ಸ್ ಅಲ್ಲಿ ಹೇಗೆ ಬರೀತೀರಾ, ನಾವು ಇದನ್ನ ಎಷ್ಟು ಡಿಸ್ಕಸ್ ಮಾಡಿದೀವಿ ಮಕ್ಕಳೇ. ನಾ ಹೇಳಿದೆ ಕೂಡ ಇದು ನಿಮ್ ಸ್ಟ್ರೆಂತ್ ಅಂತ. ಸೊ ನಡೀರಿ ಇದನ್ನ ನೋಡೋಣ. ಅ ನೈಸ್ ಮೀಲ್ ವಾಸ್ ಬೀಯಿಂಗ್ ಕುಕ್ಡ್ ಅಂತ ರೋಹಿತ್ ಅವ್ರು ಹಾಕಿದ್ದಾರೆ. ಓಕೆ, ಒಂದು ಜ್ಞಾಪಕ ಇಟ್ಕೊಳ್ಳಿ ಮಕ್ಕಳೇ, ಇಲ್ಲಿ ಕೊಟ್ಟಿರುವಂತಹ ಎಲ್ಲ ಭಾಗ ಇದಲ್ಲಿ ಕವರ್ ಆಗಿರ್ಬೇಕು. ಯಾವುದೇ ಭಾಗವನ್ನ ನೀವು ಮಿಸ್ ಮಾಡಬಾರ್ದು. ಓಕೆನಾ ರೋಹಿತ್ ಅವರೇ, ಇನ್ ಯಾರಾದ್ರೂ ಆನ್ಸರ್ ಮಾಡಿದೀರಾ ಮಕ್ಕಳೇ, ಖಂಡಿತ ಬೇಗ ಬೇಗ ಹಾಕಿ ನೋಡೋಣ. ನಾವು ಸಪ್ಲಿಮೆಂಟ್ರಿ ಲೆಸನ್ ಇಂದ ಬರುತ್ತಾ. ಓಕೆ, ಸಚಿನ್ ಅವ್ರು ಹೇಳ್ತಾ ಇದ್ದಾರೆ ಅ ನೈಸ್ ಮೀಲ್ ವಾಸ್ ಬೀಯಿಂಗ್ ಕುಕ್ಡ್ ಬೈ ಮಾಧವಿ ಅಂತ. ಓಕೆ, ಸಾಕಷ್ಟು ಮಕ್ಕಳು ಇದೇ ರೀತಿಯಾದ ಆನ್ಸರ್ಸ್ನ ನೀಡ್ತಿದ್ದೀರಾ. ಸೊ ನಡೀರಿ ನೋಡೋಣ ಆನ್ಸರ್ ಏನು. ಸಚಿನ್ ಅವರೇ ಮತ್ತೆ ಬೇರೆ ಮಕ್ಕಳು ಎಲ್ಲರೂ ನೋಡ್ಕೊಳ್ಳಿ ನಾನು ಏನು ಆನ್ಸರ್ ಹಾಕ್ತಿದ್ದೀನಿ. ಅ ನೈಸ್ ಮೀಲ್. ಓಕೆ, ಇಲ್ಲಿ ಬರೆಯೋದಿಲ್ಲ, ನಾನು ತಪ್ಪಾಗಿ ಬರೆದ್ಬಿಟ್ಟೆ. ಇರೇಸರ್ ತಗೊಂಡು ಇರೇಸ್ ಮಾಡ್ತೀನಿ. ಆಮೇಲೆ ಪೆನ್ನ ಸೆಲೆಕ್ಟ್ ಮಾಡಿ ಇವಾಗ ಇಲ್ಲಿ 11 ಅಂತ ಹಾಕೊಂತೀನಿ. ಓಕೆ, ನಮ್ಮ ಕ್ವೆಶನ್ ನಂಬರ್ ಹಾಕೊಂಡು ಅ ನೈಸ್ ಮೀಲ್ ವಾಸ್ ಬೀಯಿಂಗ್, ನಾ ಈ ಕಡೆ ಬರ್ತೀನಿ, ನಿಮ್ಗೆ ನೋಡಕ್ ಈಸಿ ಆಗತ್ತೆ ಅನ್ಸತ್ತೆ. ಕುಕ್ಡ್ ಬೈ ಮಾಧವಿ. ಓಕೆನಾ ಮಕ್ಕಳೇ, ಸೊ ಅ ನೈಸ್ ಮೀಲ್ ವಾಸ್ ಬೀಯಿಂಗ್ ಕುಕ್ಡ್ ಬೈ ಮಾಧವಿ. ಇಲ್ಲಿ ಆನ್ಸರ್ ನಾನು ಹೇಗೆ ಬರ್ದಿದ್ದೀನಿ ನೋಡಿದೀರಾ. ಒಂದೊಂದು ಪದಗಳ ಮಧ್ಯೆ ಸ್ಪೇಸ್ ಬಿಡಿ ಮಕ್ಕಳೇ, ಅಟ್ಯಾಚ್ ಮಾಡಿ ಬರಿಬೇಡಿ. ಓಕೆನಾ, ಅಟ್ಯಾಚ್ ಮಾಡಿ ಬರ್ದೆ ತುಂಬಾ ಕೆಡ್ದಾಗ ಕಾಣುತ್ತೆ. ಸೊ ಇದಾದ ನಂತರ ಒಂದು ಲೈನ್ ಬಿಟ್ಬಿಟ್ಟು 12th 1 ಹಾಗೆ 13th 14th ಆನ್ಸರ್ ಮಾಡ್ಕೊಂಡು ಹೋಗಿ. ಆ ಒಂದು ಎಕ್ಸಸೈಸ್ ಆದ್ಮೇಲೆ ಲೈನ್ನ ಡ್ರಾ ಮಾಡಿ. ಓಕೆ, ಬೇಗ ಬೇಗ ಇನ್ನೆರಡು ಆನ್ಸರ್ನ ಕೂಡ ನೋಡೋಣ ನಾವಿವಾಗ. ಫ್ರೇಮ್ ಅ ಕ್ವೆಶನ್ ಟು ಗೆಟ್ ದಿ ಅಂಡರ್ಲೈನ್ಡ್ ವರ್ಡ್ ಆಸ್ ದಿ ಆನ್ಸರ್. ಹರ್ ಅರ್ಲಿ ನೇಮ್ ವಾಸ್ ಬಬೀತಾ. ಸೊ ಅವಳ ಮುಂಚಿನ ಹೆಸರು ಬಬೀತಾ ಇತ್ತು. ಅದಕ್ಕೆ ನಾವು ಕ್ವೆಶನ್ ಫ್ರೇಮ್ ಮಾಡಬೇಕು ಅಂದ್ರೆ ವಾಟ್ ವಾಸ್ ಹರ್ ಅರ್ಲಿ ನೇಮ್ ಅಂತ ಬರುತ್ತೆ. ಓಕೆನಾ, W6H ಅಥವಾ W7H ಅಂತ ನಾನು ಲಾಸ್ಟ್ ಕ್ಲಾಸಲ್ಲಿ ಹೇಳ್ಕೊಟ್ಟಿದ್ದೆ ನಿಮಗೆ. ಹೋಗಿ ಆ ಲೈವ್ನ ನೋಡಿ, ಅರ್ಥ ಆಗುತ್ತೆ. ರೀರೈಟ್ ಆಸ್ ಡೈರೆಕ್ಟೆಡ್ ಸುಮಾರು ಕ್ವೆಶನ್ನ ನಾವು ಆನ್ಸರ್ ಕೂಡ ಮಾಡಿದ್ದೀವಿ. ಇಲ್ಲಿ ವಾಟ್ ಅಂತ ಯೂಸ್ ಮಾಡಿಕೊಂಡು ನಾನು ಬರ್ದಿದ್ದೀನಿ ನೋಡಿ. ವಾಟ್ ವಾಸ್ ಹರ್ ಅರ್ಲಿ ನೇಮ್. ಇದನ್ನ ಬರೆದ್ರೆ ಆನ್ಸರ್ ಏನ್ ಬರುತ್ತೆ, ಹರ್ ಅರ್ಲಿ ನೇಮ್ ವಾಸ್ ಬಬೀತಾ ಅಂತ ಬರುತ್ತೆ. ಓಕೆನಾ, ಮುಂದಿನ ಒಂದು ಕ್ವೆಶನ್ ನೋಡೋಣ. ರೀರೈಟ್ ದ ಫಾಲೋಯಿಂಗ್ ಸೆಂಟೆನ್ಸಸ್ ಯೂಸಿಂಗ್ ಸೋ ದ್ಯಾಟ್ ನಾಟ್. ಹಿ ಇಸ್ ಟೂ ವೀಕ್ ಟು ಪ್ಲೇ ಫುಟ್ಬಾಲ್. ಟೂ ವೀಕ್ ನಾವೇನ್ ಮಾಡ್ತೀವಿ ಇಲ್ಲಿ ನೋಡ್ಕೊಳ್ಳಿ. ಹಿ ಇಸ್ ಸೋ ವೀಕ್ ದ್ಯಾಟ್ ಹಿ ಕ್ಯಾನ್ ನಾಟ್ ಪ್ಲೇ ಫುಟ್ಬಾಲ್. ಆಯ್ತಾ, ಒಂದು ಈ ರೀತಿಯಾದ ಸೆಂಟೆನ್ಸಸ್ ಅಲ್ಲಿ ನೀವು ಬೇರೆ ಚೇಂಜ್ ಮಾಡುವಾಗ ಅಥವಾ ರೀರೈಟ್ ಮಾಡುವಾಗ ಮಕ್ಕಳೇ ಅರ್ಥ ಚೇಂಜ್ ಆಗಬಾರ್ದು. ನಾನು ಯಾವಾಗಲೂ ಹೇಳ್ತಿದ್ದೀನಿ, ಪ್ರತಿ ಒಂದು ಭಾಗದ ಸೆಂಟೆನ್ಸ್ ಏನಿದೆ ಅದೆಲ್ಲ ಸೇಮ್ ಅರ್ಥದಲ್ಲೇ ಇರಬೇಕು. ಓಕೆನಾ, ಸೊ ಇದನ್ನ ತಲೆಯಲ್ಲಿಟ್ಕೊಳ್ಳಿ. ಇದನ್ನ ನಿಮಗೆ ತುಂಬಾ ತುಂಬಾ ಮುಖ್ಯ. ಆಯ್ತಾ, ಸೊ ಇವಾಗ ತನಕ ನಾವು MCQ ಮತ್ತೆ ನಮ್ಮ ವರ್ಡ್ ಅಸೋಸಿಯೇಷನ್ ಹಾಗೂ ರೀರೈಟ್ ಆಸ್ ಡೈರೆಕ್ಟೆಡ್ ಮ್ಯಾಕ್ಸಿಮಮ್ ನಮ್ಮ ಗ್ರಾಮರ್ ಪೋರ್ಷನ್ನ ಕವರ್ ಮಾಡಿದ್ದೀವಿ. ಇನ್ನ ಒಂದು ರೀರೈಟ್ ಆಸ್ ಡೈರೆಕ್ಟೆಡ್ 2 ಮಾರ್ಕರ್ ಇದೆ.
ಇಲ್ಲಿ ತನಕ ನಿಮ್ಗೆಲ್ಲ ಹೇಗೆ ಅನಿಸ್ತಿದೆ ಅಂತ ಹಾಕಿ. ಬಿಕಾಸ್ ಇಲ್ಲಿ ನಾನು ಆನ್ಸರ್ ಬಗ್ಗೆ ಕಾನ್ಸಂಟ್ರೇಟ್ ಮಾಡ್ತಿಲ್ಲ, ರೂಲ್ ಬಗ್ಗೆ ಕಾನ್ಸಂಟ್ರೇಟ್ ಮಾಡ್ತಿಲ್ಲ, ಜಾಸ್ತಿ ಹೇಗೆ ಬರಿಬೇಕು ಅಂತ ನಿಮಗೆ ಹೇಳ್ಕೊಡ್ತಾ ಇದ್ದೀನಿ. ಸೊ ಖಂಡಿತ ಹೇಳಿ ಹೇಗೆ ಅನ್ನಿಸ್ತಿದೆ ಮಕ್ಕಳೇ ಇವಾಗ ತನಕ. ಬಿಕಾಸ್ ಇದೊಂದು ಸ್ವಲ್ಪ ಫಾಸ್ಟಾಗಿ ಹೋಗ್ತಿದೆ ಅಂತ ಅನ್ನಿಸ್ಬೋದು ನಿಮಗೆ. ಅದಕ್ಕೆ ಏನಾದರೂ ಕ್ವೆಶನ್ ಇದ್ರೆ ಕೇಳಿ, ನಾನು ಒಂದು ಸೆಕೆಂಡ್ ಪಾಸ್ ಮಾಡ್ತೀನಿ. ಹೇಗೆ ಅನ್ನಿಸ್ತಿದೆ ಅಂತ ಕಾಮೆಂಟ್ ಸೆಕ್ಷನಲ್ಲಿ ಬೇಗ 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 ಹಾಕ್ಬಿಡಿ ಆಯ್ತಾ. ಕಾಯ್ತಾ ಇದ್ದೀನಿ, ನೋಡೋಣ ಎಷ್ಟು ಮಕ್ಕಳು ರೆಸ್ಪಾಂಡ್ ಮಾಡ್ತೀರಾ. ಬಿಕಾಸ್ ನನಗೆ ಗೊತ್ತೇ ಆಗಲ್ಲ ನೀವು ಹೇಳ್ದಾರೆ. ಸೊ ಇದೊಂದೇ ರೀತಿಲಿ ನನಗೆ ಗೊತ್ತಾಗುತ್ತೆ ನೀವು ಫಾಲೋ ಮಾಡ್ತಿದ್ದೀರಾ, ಏನಾದರೂ ಡೌಟ್ಸ್ ಇದೆಯಾ, ಹೇಗೆ ಅನ್ನಿಸ್ತಿದೆ ಮ್ಯಾಮ್ ಬೇಗ ಮಾಡಿ ಅಥವಾ ಮ್ಯಾಮ್ ಒಂದು ಸ್ವಲ್ಪ ನಿಧಾನಕ್ಕೆ ಮಾಡಿ, ಏನೇ ಕಮೆಂಟ್ಸ್ ಇದ್ರು ಹಾಕಿ. ಓಕೆ, ಸೊ ಇದೇನಿದೆ ಇದು ಕೂಡ ತುಂಬ ಮುಖ್ಯವಾಗಿರೋದ್ರಿಂದ ಹೇಳಿ ಮಕ್ಕಳೇ. ಸೊ ಆರ್ತಿ ಅವ್ರು ಕೇಳ್ತಾ ಇದ್ದಾರೆ ಮ್ಯಾಮ್ ರೆಫರೆನ್ಸ್ ಟು ಕಾಂಟ್ಯಾಕ್ಟ್ ಸಪ್ಲಿಮೆಂಟ್ರಿ ಲೆಸನ್ ಇಂದ ಬರುತ್ತಾ? ಇಟ್ ಈಸ್ ಪಾಸಿಬಲ್, ಬರ್ಬೋದು. ಓಕೆನಾ ಮಕ್ಕಳೇ? ಸೊ ನೆಕ್ಸ್ಟ್ ನೋಡೋಣ ಬನ್ನಿ, ಸ್ಟಾರ್ಟ್ ಮಾಡೋಣ. ಏನೇ ಒಂದು ರೆಸ್ಪಾನ್ಸ್ ಬರ್ತಾರೆ ನಡೀರಿ. ಇವಾಗ 1 ಮಾರ್ಕರ್ನ ನೋಡೋಣ. ಸೊ ಇದು 4th ಎಕ್ಸಸೈಸ್. ನಾನು ನಿಮ್ಮ ಜನರಲ್ ಇನ್ಸ್ಟ್ರಕ್ಷನ್ ಅಲ್ಲಿ ಕೂಡ ಹೇಳಿದ್ದೆ, ಆನ್ಸರ್ ದ ಫಾಲೋಯಿಂಗ್ ಕ್ವೆಶನ್ ಇನ್ ಅ ಸೆಂಟೆನ್ಸ್ ಈಚ್, ಅಂದ್ರೆ ಒಂದೇ ಸೆಂಟೆನ್ಸ್ ಅಲ್ಲಿ ಇದನ್ನ ಆನ್ಸರ್ ಮಾಡಿ ಅಂತ. ಸ್ಮೈಲಿಂಗ್ ಬೇಬಿ ಅವ್ರು ಗುಡ್ ಮ್ಯಾಮ್, ಕಾಮ್ಲೆ ಅವ್ರು ವಂಡರ್ಫುಲ್, ಫ್ಯಾಕ್ಟ್ಸ್ ಅವರು ಸೂಪರ್ ಮ್ಯಾಮ್, ಆಮೇಲೆ ಇದೆಲ್ಲ ತುಂಬಾ ಇಮೋಜಿಸ್ ಕೂಡ ಹಾಕ್ತಿದ್ದೀರಾ, ವೆರಿ ವೆರಿ ಗುಡ್ ಆಯ್ತಾ. ಅಶ್ವಿನಿ ಅವ್ರು ಕೂಡ ಹೇಳ್ತಾ ಇದ್ದಾರೆ ನೈಸ್ ಮ್ಯಾಮ್ ಅಂತ. ಓಕೆ ಮಕ್ಕಳೇ, ಐ ಆಮ್ ವೆರಿ ಗ್ಲಾಡ್ ನಿಮ್ಮೆಲ್ಲ ಎಂಜಾಯ್ ಮಾಡ್ತಿದ್ದೀರಾ ಅಂತ. ಇಲ್ಲಿ 4 ಕ್ವೆಶನ್ ಕೇಳಿದ್ದಾರೆ, 1 ಮಾರ್ಕ್ ಈಚು, 4 ಮಾರ್ಕ್ಗೆ. ಅರ್ಥ ಆಯ್ತಾ? ಸೊ ಮೊದಲನೇ ಪ್ರಶ್ನೆ, ವಾಟ್ ಡಿಡ್ ದ ನರೇಟರ್ ರಿಮಾರ್ಕ್ ಅಬೌಟ್ ದ ಗರ್ಲ್ಸ್ ಫೇಸ್? ಇಲ್ಲಿ ವಾಟ್ ನ ನಾನು ಹೈಲೈಟ್ ಮಾಡಿದ್ದೀನಿ. ಇಂಗ್ಲಿಷ್ ಅಲ್ಲಿ ಪ್ರಶ್ನೆನ ಅರ್ಥ ಮಾಡ್ಕೊಳ್ಳಿ. ಅರ್ಥ ಆಯ್ತಾ? ವಾಟ್ ಅಂದ್ರೆ ಏನು, ನರೇಟರ್ ಹುಡುಗಿಯ ಮುಖದ ಮೇಲೆ ಏನು ರಿಮಾರ್ಕ್ ಮಾಡ್ದ ಅಂತ ಕೇಳಿದ್ದಾರೆ. ಇಲ್ಲಿ 1 ಲೈನಲ್ಲಿ ನೀವು ಆನ್ಸರ್ ಮಾಡಬೇಕು. ಹೇಗೆ ಫ್ರೇಮ್ ಮಾಡ್ತೀರಾ ಅಂತ ನಾನು ಇಲ್ಲಿ ಹೇಳ್ಕೊಡ್ತೀನಿ ನೋಡಿ. ಇದೇ ನೀವು ಎಲ್ಲ ಪ್ರಶ್ನೆಗಳಿಗೆ ಫಾಲೋ ಮಾಡಬೇಕು. ಯಾವಾಗಲೂ ನಿಮ್ಮ ಒಂದು 1 ಮಾರ್ಕರ್ಗೆ ಪಾರ್ಟ್ ಆಫ್ ದ ಸೆಂಟೆನ್ಸ್ನೇ ಮ್ಯಾಕ್ಸಿಮಮ್ ಟೈಮ್ಸ್ ಯೂಸ್ ಮಾಡ್ಕೊಬೋದು ಆಯ್ತಾ. ವಾಟ್ ಡಿಡ್ ಅಂತ ತೆಗೆದ್ಬಿಟ್ಟು ದ ನರೇಟರ್. ಸೊ ಮೊದಲನೇದಾಗಿ ಇದು ಎಷ್ಟನೇ ಎಕ್ಸಸೈಸ್ ಮಕ್ಕಳೇ? 4th ಎಕ್ಸಸೈಸ್. 1 ನಿಮಿಷ. 4th ಎಕ್ಸಸೈಸು 4 ಅಂತ ಹಾಕೊಂಡಿದ್ದೀನಿ. 14th ಕ್ವೆಶ್ಚನ್, ದ ನರೇಟರ್ ಆಯ್ತಾ. ಇವಾಗ ನಾವು ತಿರ್ಗಾ ಹೇಳುವಾಗ ರಿಮಾರ್ಕ್ಡ್ ಅಂತ ಬರುತ್ತೆ. ಮಾರ್ಕ್ಡ್ ಏನಂತ ಹಾಕ್ತೀರಾ ಮುಂದೆ? ದಟ್ ದ ಗರ್ಲ್ had an ಏನು ಯಾವ ಫೇಸು? interesting face. ಓಕೆ ಓಕೆನಾ ಮಕ್ಕಳೇ? ಈ 1 ಮಾರ್ಕರ್ಗೆ ಮ್ಯಾಕ್ಸಿಮಮ್ ಭಾಗ ಏನಿರುತ್ತೆ ಅದು ನಿಮ್ಮ ಕ್ವೆಶ್ಚನ್ ಅಲ್ಲೇ ಇರುತ್ತೆ. ದ ನರೇಟರ್ ರಿಮಾರ್ಕ್ ದಟ್ ದ ಗರ್ಲ್ ಹ್ಯಾಡ್ ಆನ್ ಇಂಟ್ರೆಸ್ಟಿಂಗ್ ಫೇಸ್ ಏನಿದೆ ಅದು ಆನ್ಸರ್. ಓಕೆ, ಇಲ್ಲಿ ನೀವು ಗರ್ಲ್ ಹ್ಯಾಡ್ ಎನ್ ಇಂಟ್ರೆಸ್ಟಿಂಗ್ ಫೇಸ್, ಶಿ ಹ್ಯಾಡ್ ಎನ್ ಇಂಟ್ರೆಸ್ಟಿಂಗ್ ಲೈಫ್, ಶಿ ಹ್ಯಾಡ್ ಎನ್ ಇಂಟ್ರೆಸ್ಟಿಂಗ್ ಫೇಸ್ ಅಂತ ಬರೆದ್ರೆ ಸಾಕಿಲ್ಲ, ಪೂರ್ತಿ ಸೆಂಟೆನ್ಸ್ ಬರೆಯೋದು ಮುಖ್ಯ ಮಕ್ಕಳೇ. ಬರೀ ಆನ್ಸರ್ 14 ಅಂತ ಹಾಕ್ಬಿಟ್ಟು ಇಂಟ್ರೆಸ್ಟಿಂಗ್ ಫೇಸ್ ಅಂದ್ರೆ ನಿಮಗೆ ಮಾರ್ಕ್ಸ್ ಸಿಗಲ್ಲ. ಸೊ ಫ್ರೇಮ್ ಮಾಡ್ಕೊಳ್ಳಿ. ಈ ಒಂದು ಪ್ರಶ್ನೆಗೆ ಕೇಳಿರುವಂತ ಪದವನ್ನ ಅರ್ಥ ಮಾಡ್ಕೊಳ್ಳಿ. ವಾಟ್, ವೈ, ಹೂಮ್, ವಿಚ್, ಯಾವುದೇ ರೀತಿಯಾದ ಕ್ವೆಶನ್ನ ನಿಮಗೆ ಕೇಳ್ಬೋದು. 1 ಮಾರ್ಕರ್ಗೆ ಅದನ್ನ ನೋಡ್ಕೊಳ್ಳಿ. ಆ ಪದವನ್ನ ಅರ್ಥ ಮಾಡ್ಕೊಂಡು ಪದಕ್ಕೆ ಆ ಕ್ವೆಶನ್ಗೆ ಕರೆಕ್ಟಾಗಿ ಉತ್ತರನ ಬರೀರಿ. ಓಕೆ, ಅರ್ಥ ಆಯ್ತಾ? ನಿಮ್ಮ 1 ಮಾರ್ಕರ್ನ ಹೇಗೆ ಸಾಲ್ವ್ ಮಾಡ್ತೀರಾ? ಇದಾದ್ಮೇಲೆ 1 ಲೈನ್ನ ಬಿಟ್ಬಿಟ್ಟು 15 ಆಗಿರ್ಲಿ ಹಂಗೆ ಬಿಟ್ಕೊಂಡು ಎಕ್ಸಸೈಸ್ ಆದ್ಮೇಲೆ 1 ಪೆನ್ಸಿಲಲ್ಲಿ ಲೈನ್ನ ಎಳಿರಿ. ಓಕೆನಾ? ಈಸಿಯಾಗಿ ಬರೀರಿ, ನೀಟಾಗಿ ಬರೀರಿ, ಮತ್ತೆ ಕಾಂಪ್ಲಿಕೇಟ್ ಮಾಡ್ಕೊಂಬೇಡಿ. ಒಂದೇ ಸೆಂಟೆನ್ಸ್ ಕೇಳಿರೋದು, ಒಂದೇ ಸೆಂಟೆನ್ಸ್ ಬರೀರಿ. ಮುಂದಿನ ಕ್ವೆಶನ್, ಹೂ ವಾನ್ ದ ಕ್ರಿಕೆಟ್ ಮ್ಯಾಚ್? ಇಲ್ಲಿ ಹೂ ಅಂದ್ರೆ ಯಾರು, ಕ್ರಿಕೆಟ್ ಮ್ಯಾಚ್ ನ ಯಾರು ಗೆದ್ರು? ಈ ಒಂದು ಚಾಪ್ಟರ್ ಇಲ್ಲಿ ವಿಲೇಜ್ ಕ್ರಿಕೆಟ್ ಮ್ಯಾಚ್ ಅಂತ ಕೇಳಿರುವಂತ ಪ್ರಶ್ನೆ. ಆ ಒಂದು ಕ್ರಿಕೆಟ್ ಮ್ಯಾಚ್ ನ ಯಾರು ಗೆದ್ರು ಅಂತ ಗೊತ್ತಿದ್ರೆ ನಿಮ್ಗೆಲ್ಲ ಗೊತ್ತಿರುತ್ತೆ. ನೀವೆಲ್ಲ ಇಲ್ಲಿ ಹಾಕ್ತಿರಾ ಕೂಡ ಟೈ ಆಯ್ತು ಅಂತ. ಬಟ್ ನಾನು ಟೈ ಆಯ್ತು, ಇಟ್ ವಾಸ್ ದ ಟೈ ಅಂತ ಬರೆದ್ರೆ ಆಗತ್ತಾ? ಇಲ್ಲ, ನೀಟಾಗಿ ಫ್ರೇಮ್ ಮಾಡಬೇಕು. ಆನ್ಸರ್ ಇಸ್ ದ ಕ್ರಿಕೆಟ್ ಮ್ಯಾಚ್ ಬಿಟ್ವೀನ್ ದ ವಾರಿಯರ್ಸ್ ಆಫ್ ಫಾರ್ಡೆಂಡನ್ and invaders ended in a tie. ಓಕೆನಾ ಮಕ್ಕಳೇ? ಸೊ ಇಲ್ಲಿ ಸ್ಪೆಲ್ಲಿಂಗ್ಗಳು ವಾರಿಯರ್ಸ್ ಆಫ್ ಫಾರ್ಡೆಂಡನ್ ಆ್ಯಂಡ್ ಇನ್ವೇಡರ್ಸ್. ನೀವು ಇಲ್ಲಿ ನೋಡಿದ್ರೆ ಈ 2 ಹೆಸರುಗಳು ಕ್ವೆಶ್ಚನ್ ಅಲ್ಲಿ ಕೊಟ್ಟಿಲ್ಲ, ಆದರೆ ನಾನು ಆನ್ಸರ್ ಅಲ್ಲಿ ಹಾಕಿದ್ದೇನೆ.
ಯಾಕೆ ನಿಮ್ಮ ಒಂದು ಆನ್ಸರ್ನ ಎನ್ಹಾನ್ಸ್ ಮಾಡುತ್ತೆ ಆಯ್ತಾ. ಸೊ ಇಟ್ ಈಸ್ ಅ ಟೈ ಮ್ಯಾಚ್ ವಾಸ್ ಟೈ, ಸುಷ್ಮಿತಾ ಅವರು ಅದೇ ಹೇಳಿದ್ದಾರೆ. ದ ಗೇಮ್ ವಾಸ್ ಅ ಟೈ ಅಂತ ರೋಹಿತ್ ಅವರು ಹೇಳಿದ್ದಾರೆ. ಇಂದುಮತಿ ಅವರು ಮ್ಯಾಚ್ ವಾಸ್ ಅ ಟೈ ಅಂತ ಹೇಳಿದ್ದಾರೆ. ಸೊ ಯುನೀಕ್ ಅವರು ಬೆಸ್ಟ್ ಮ್ಯಾಮ್ ಅಂತ ಹೇಳಿದ್ದಾರೆ. ಓಕೆ, ಥ್ಯಾಂಕ್ ಯು ಯುನೀಕ್ ಅವರೇ. ಬಟ್ ನಾನು ಹೇಳೋದು ಇಷ್ಟೇ ಮಕ್ಕಳೇ, ನೀವು ನಿಮ್ಮದೇ ಒಂದು ಸೆಂಟೆನ್ಸಲ್ಲಿ ಫ್ರೇಮ್ ಮಾಡಿ, ಆದರೆ ಸೆಂಟೆನ್ಸು ಕಂಪ್ಲೀಟ್ ಆಗಿರಬೇಕು ಮತ್ತು ಕ್ರಿಸ್ಪ್ ಆಗಿರಬೇಕು. 1 ಮಾರ್ಕ್ಗೆ ನೀವು ಬರಿಬೇಕಾಯ್ತಾ. ಸೊ ಅದಕ್ಕೆ ತಲೆಯಲ್ಲಿ ಇಟ್ಕೊಂಡು ಅಷ್ಟೇ ಬರೀರಿ, ಜಾಸ್ತಿ ಟೈಮ್ ಸ್ಪೆಂಡ್ ಮಾಡಿಬಿಡಿ. ಎಂಡೆಡ್ ಇನ್ ಅ ಟೈ ಏನಿದೆ ಅದು ಆನ್ಸರ್. ಓಕೆನಾ, ಮುಂದೆ ನೋಡೋಣ. ಹೌ ಕ್ವೆಶ್ಚನ್ ಇದು. ಹೌ ಅಂದರೆ ಹೇಗೆ. ಓಕೆನಾ. How would Marion identify Gautier's messenger? Gautier ಕಳಿಸುವಂತಹ ಮೆಸೆಂಜರ್ನ ಮ್ಯಾರಿಯಾನ್ ಹೇಗೆ ಐಡೆಂಟಿಫೈ ಮಾಡ್ತಾಳೆ ಅಂತ ಕೇಳಿರುವಂತಹ ಒಂದು ಪ್ರಶ್ನೆಗೆ ಉತ್ತರ ಏನು ಆಯ್ತಾ. ಇಲ್ಲಿ ನಾನು 2 ಸೆಂಟೆನ್ಸ್ನ ಹಾಕಿದ್ದೀನಿ. ನಾನು ಹೇಳ್ದಂಗೆ ಅಷ್ಟೇ, ಆ ಕಡೆ ಈ ಕಡೆ 1-2 ಸೆಂಟೆನ್ಸ್ ಆಗ್ಬೋದು, ಜಾಸ್ತಿ ಹಾಕೊಳ್ಬೇಡಿ. 16 ಅಂತ ಬರೆದ್ಬಿಟ್ಟು ಆನ್ಸರ್ನ ಬರೀರಿ ಆಯ್ತಾ. Gautier decides that he would send a messenger to collect the eel pie and that the messenger would offer to kiss Marion's hand. ಇದೇನಿದೆ, ಅವ್ನು ಬರ್ತಾನೆ, ಅವ್ನು ಆಫರ್ ಮಾಡ್ತಾನೆ. ಏನಂತ ಆಫರ್ ಮಾಡ್ತಾನೆ? ಕ್ಯಾನ್ ಐ ಕಿಸ್ ಯೋರ್ ಹ್ಯಾಂಡ್ ಅಂತ ಆಫರ್ ಮಾಡಿದಾಗ ಅವಳು ಈಲ್ ಪಾಯ್ ತಂದು ಕೊಡ್ತಾಳೆ. ದಿಸ್ ವೇ, ಈ ರೀತಿಯಲ್ಲಿ ಮ್ಯಾರಿಯಾನ್ could make sure that the messenger was sent by her husband. ನಾನು ಈ ಥರ ಫ್ರೇಮ್ ಮಾಡಿದ್ದೀನಿ. ನೀವು ಈ ಬೈ ಕಿಸ್ಸಿಂಗ್ ಅವರ್ ಹ್ಯಾಂಡ್ ಅಂತ ಏನಿದೆ, ನಿತಿನ್ ಅವರು, ಯಶಸ್ವಿನಿ ಅವರು, ಪ್ರಜ್ಜು ಅವರು, ಸೃಜನ್ ಅವರು, ಇವರೆಲ್ಲ ಕರೆಕ್ಟಾಗಿ ಹೇಳಿದ್ದೀರಾ ಮಕ್ಕಳೇ. ಬಟ್ ಪ್ರೀತಮ್ ಅವ್ರು ಕೂಡ ಹೇಳಿದ್ದಾರೆ. ಸೊ ಇದೇನಿದೆ ಮಕ್ಕಳೇ, ಇದೆಲ್ಲ ತಿಳ್ಕೊಂಡಿರಿ. ನಿಮ್ಮ ಓನ್ ಸೆಂಟೆನ್ಸಲ್ಲಿ ಹಾಕ್ಬೋದು. ಸೆಂಟೆನ್ಸ್ ಕಂಪ್ಲೀಟ್ ಆಗಿರಬೇಕು, ಆನ್ಸರ್ ಕರೆಕ್ಟಾಗಿ ಇರಬೇಕು ಆಯಿತಾ. ಕರೆಕ್ಟಾಗಿ ಫ್ರೇಮ್ ಮಾಡಿ ಆನ್ಸರ್ನ, ಅದು ಮುಖ್ಯ. ನಾನು ಈ ಥರ ಫ್ರೇಮ್ ಮಾಡಿದ್ದೀನಿ. ಮುಂದೋಗೋಣ. ನೆಕ್ಸ್ಟ್ ಕ್ವೆಶನು, ವೈ ಹ್ಯಾಡ್ ಬುಟ್ಟು ಗಾನ್ ಟು ದ್ರೋಣಾಚಾರ್ಯ? ಬುಟ್ಟು ದ್ರೋಣಾಚಾರ್ಯರ ಹತ್ರ ಯಾಕೆ ಹೋಗಿದ್ಲು? ಯಾಕೆ ಹೋಗಿದ್ರು ಬುಟ್ಟು ಅವರು? ಯಾಕೆ ದ್ರೋಣಾಚಾರ್ಯರ ಹತ್ರ ಹೋಗಿದ್ರು? ನಿಮ್ಗೆಲ್ಲ ಆನ್ಸರ್ ಗೊತ್ತಿರತ್ತೆ. ಸೆಂಟೆನ್ಸ್ ಹೇಗೆ ಮಾಡ್ತೀರಾ? ಸೊ 17 ಅಂತ ಹಾಕ್ಬಿಟ್ಟು ಆನ್ಸರ್ ಬರೆಯುವಾಗ ಬುಟ್ಟು ಹ್ಯಾಡ್ ಗಾನ್ ಟು ದ್ರೋಣಾಚಾರ್ಯ. ನೋಡಿ, ಬುಟ್ಟು ಹ್ಯಾಡ್ ಗಾನ್ ಟು ದ್ರೋಣಾಚಾರ್ಯ ಟು ಲರ್ನ್ ಆರ್ಚರಿ ಆಸ್ ದ್ರೋಣ ವಾಸ್ ದ ಮಾಸ್ಟರ್ ಇನ್ ಸ್ಕಿಲ್. ಅರ್ಥ ಆಯ್ತಾ? ಸೊ ಇಲ್ಲಿ ವೈ ಅಂತ ಕೇಳಿರೋದ್ರಿಂದ ಆರ್ಚರಿ ಕಲಿಯಕ್ಕೆ ಹೋಗಿದ್ದಾನೆ. ಯಾಕೆ? ದ್ರೋಣಾಚಾರ್ಯರು ಅದರಲ್ಲಿ ಬೆಸ್ಟ್ ಆಗಿದ್ರು ಅಂತ ಏನಿದೆ ಅದು ಆನ್ಸರು. ಅರ್ಥ ಆಯ್ತಾ? ಸೊ ಇದಿಷ್ಟು ಬರೆದ್ರೆ ನಿಮಗೆ 1 ಮಾರ್ಕ್ ಕರೆಕ್ಟಾಗಿ ಸಿಗುತ್ತೆ. ನೀವು ಇಲ್ಲಿ ನೋಡಿದ್ರೆ ಇದು ಕಂಪ್ಲೀಟ್ ಸೆಂಟೆನ್ಸ್ ಆಗಿದೆ. ಕಂಪ್ಲೀಟ್ ಫುಲ್ ಸೆಂಟೆನ್ಸ್ನ ನಾನಿಲ್ಲಿ ಹಾಕಿದ್ದೇನೆ. ಓಕೆನಾ ಮಕ್ಕಳೇ? ಸೊ 1 ಮಾರ್ಕರ್ಸ್ ಎಲ್ಲ ನೀವೆಲ್ಲ ಕ್ಲಿಯರ್ ಆಗಿದ್ದೀರಾ ಅನ್ಕೊಂತೀನಿ. ಟು ಲರ್ನ್ ಆರ್ಚರಿ, ಟು ಲರ್ನ್ ದ ಸ್ಕಿಲ್ ಆಫ್ ಆರ್ಚರಿ, ಸೈನ್ಸ್ ಆಫ್ ಆರ್ಚರಿ. ಓಕೆ ಮಕ್ಕಳೇ, ಇದನ್ನೆಲ್ಲ ಬರಿಬೋದು. ಸೈನ್ಸ್ ಆಫ್ ಆರ್ಚರಿ ಅಂತ ಬರಿಬೋದು, ಸ್ಕಿಲ್ ಆಫ್ ಆರ್ಚರಿ ಅಂತ ಬರಿಬೋದು. ನಾ ಹೇಳ್ದಂಗೆ ಆನ್ಸರ್ ಕರೆಕ್ಟಾಗಿ ತಿಳ್ಕೊಳ್ಳಿ. ಈ ಉತ್ತರ ಅದರಲ್ಲಿ ಇರ್ಬೇಕು. ನಾ ಏನು ಹೈಲೈಟ್ ಮಾಡಿದ್ದೀನಿ ಅದಿದ್ರೆ ಸಾಕು. ಓಕೆನಾ? ನಿಮ್ಮದೇ ಒಂದು ಸೆಂಟೆನ್ಸಲ್ಲಿ ಫ್ರೇಮ್ ಮಾಡಿ, ಕರೆಕ್ಟಾಗಿ ಫ್ರೇಮ್ ಮಾಡಿ ಹಾಕಿ. ಇದರ ಜೊತೆಗೆ ಮಕ್ಕಳೇ ನಾವು ನೆಕ್ಸ್ಟ್ ಒಂದು ಎಕ್ಸಸೈಸ್ನ ನೋಡೋಣ. ಆನ್ಸರ್ ದ ಫಾಲೋಯಿಂಗ್ ಕ್ವೆಶನ್ ಇನ್ 2 to 3 ಸೆಂಟೆನ್ಸಸ್. ಇಲ್ಲಿ 7 ಕ್ವೆಶನ್ನ ಕೇಳಿದ್ದಾರೆ, 2 ಮಾರ್ಕ್ಸ್ ಈಚು. 14 ಕ್ವೆಶನ್ಗೆ ಇದು ಬರುತ್ತೆ. ಅದಕ್ಕಿಂತ ಮುಂಚೆ, ನಾವು ಹೋಗೋಕ್ಕಿಂತ ಮುಂಚೆ, ಮುಂದಿನ ಎಕ್ಸಸೈಸ್ ಮಾಡೋಕ್ಕಿಂತ ಮುಂಚೆ ಒಂದು ಪುಟ್ಟ ಬ್ರೇಕ್ನ ತಗೊಂಡು ವಾಪಸ್ ಬರೋಣ. ಓಕೆನಾ ಮಕ್ಕಳೇ? ಒಂದು ಪುಟ್ಟ ಸಣ್ಣ ಬ್ರೇಕ್ನ ತಗೊಂಬರೋಣ. ಹೋಗಿ ನೀರು ಕುಡ್ಕೊಂಬರ್ತೀನಿ ಅಂದರೆ ಕುಡ್ಕೊಂಬನ್ನಿ. ಬುಕ್ಗೆ ನೋಟ್ಸ್ ಮಾಡ್ಕೊಳ್ಬೇಕು, ಬುಕ್ ಬೇಕು ಅಂದರೆ ಅದನ್ನು ತಗೊಂಬನ್ನಿ. ನಾನು ಹೀಗೋಗಿ ಹೀಗೆ ಬಂದ್ಬಿಡ್ತೀನಿ. ಓಕೆನಾ? ಪರೀಕ್ಷೆ ಈ ಸಲ ನಿಮ್ಮ SSLC ಎಕ್ಸಾಮ್ಗೆ ಕ್ರ್ಯಾಶ್ ಕೋರ್ಸ್ SSLC 2024ನ ಜೊತೆ ನಿಮ್ಮ ಮುಂದೆ ಬರ್ತಾ ಇದೆ. ಈ ಕ್ರ್ಯಾಶ್ ಕೋರ್ಸ್ ಅಲ್ಲಿ ನಿಮಗೆ ಕಂಪ್ಲೀಟ್ ಟೆಕ್ಸ್ಟ್ ಬುಕ್ ನ ರಿವಿಷನ್, ಸಾಲ್ವ್ ಮಾಡೆಲ್ ಕ್ವೆಶ್ಚನ್ ಪೇಪರ್ 2024 ಅಂಡ್ ಪ್ರೀವಿಯಸ್ ಇಯರ್ ಕ್ವೆಶ್ಚನ್ ಪೇಪರ್ಸ್, ನೋಟ್ಸ್ ಫಾರ್ ರಿವಿಷನ್, ಕರೆಕ್ಟ್ ಆನ್ಸರ್ಸ್ ಬರೆಯೋಕೆ ಟಿಪ್ಸ್ ಅಂಡ್ ಟ್ರಿಕ್ಸ್ ಅಲಾಂಗ್ ವಿತ್ ಸಪೋರ್ಟಿಂಗ್ ಮೆಟೀರಿಯಲ್ ಕೂಡ ಸಿಗುತ್ತೆ. ಬೆಸ್ಟ್ ಪಾರ್ಟ್ ಏನಪ್ಪಾ ಅಂದ್ರೆ ಇದೆಲ್ಲ ನಾವು ನಿಮ್ಗೆ ಲೈವ್ ಅಂಡ್ ಫ್ರೀ ಆಫ್ ಕಾಸ್ಟ್ ಆಗಿ ಕೊಟ್ಟಿದ್ದೀವಿ. ಹಾಗೆ February 5th ಸ್ಟಾರ್ಟ್ ಆಗೋ ಈ ಗೋಲ್ಡನ್ ಆಪರ್ಚುನಿಟಿ ಸತತವಾಗಿ 40 ದಿನ ನಡೆಯುತ್ತೆ. ದಿನ ಸಾಯಂಕಾಲ 5 ಗಂಟೆಗೆ. ಇಂಗ್ಲಿಷ್, ಮ್ಯಾಥಮೆಟಿಕ್ಸ್, ಸೈನ್ಸ್, ಸೋಷಿಯಲ್ ಸೈನ್ಸ್, ಕನ್ನಡ ಹಾಗೂ ಹಿಂದಿ ಸಬ್ಜೆಕ್ಟ್ಸ್ ಅಲ್ಲಿ ಒಳ್ಳೆ ಮಾರ್ಕ್ಸ್ ಪಡಿಬೇಕು ಅಂತ ಇದ್ದೀರಾ ತಾನೆ? ಮತ್ಯಾಕ್ ತಡ?
ನಿಮ್ ಲೈಫ್ ಚೇಂಜಿಂಗ್ SSLC ಎಕ್ಸಾಮ್ಗೆ ನಮ್ಮ ಪರೀಕ್ಷೆ ಜೊತೆ ಕೈ ಜೋಡಿಸಿ ಹೆಚ್ಚು ಮಾರ್ಕ್ಸ್ ನ ಪಡೀರಿ. ಬಡ್ಡಿಂಗ್ ಅನ್ನುವಂತಹ ಒಂದು ಏಸೆಕ್ಷುವಲ್ ಮೋಡ್ ಆಫ್ ರಿಪ್ರೊಡಕ್ಷನ್ನ ನಾವು ಹೈಡ್ರಾ ಅನ್ನುವಂತಹ ಒಂದು ಆರ್ಗ್ಯಾನಿಸಮಲ್ಲಿ ನೋಡ್ತೀವಿ. ಹೈಡ್ರಾನಲ್ಲಿ ಇರುವಂತಹ ಸ್ಪೆಷಲೈಸ್ ರೀಜನರೇಟಿವ್ ಸೆಲ್ಸ್ ಒಂದು ಸೈಟಲ್ಲಿ ಅಂದರೆ ಒಂದು ಸ್ಪೆಸಿಫಿಕ್ ಸ್ಪಾಟಲ್ಲಿ ಮಾತ್ರ ಡಿವೈಡ್ ಆಗಿ ಹೈಡ್ರಾ ಬಾಡಿ ಮೇಲೆ ಒಂದು ಔಟ್ ಗ್ರೋತ್ ಅಥವಾ ಬಡ್ಡನ್ನ ಕ್ರಿಯೇಟ್ ಮಾಡುತ್ತೆ. ಈ ಬಡ್ ಕಾಲಕ್ರಮೇಣ ದೊಡ್ಡದಾಗಿ ತನ್ನ ಪೇರೆಂಟ್ ಬಾಡಿಯಿಂದ ನ್ಯೂಟ್ರಿಷನ್ನ ಡಿರೈವ್ ಮಾಡ್ಕೊಂಡು ಒಂದು ಇಂಡಿವಿಜುವಲ್ ಆರ್ಗ್ಯಾನಿಸಮ್ನ ಫಾರ್ಮ್ ಮಾಡೋ ಕೇಪಬಿಲಿಟಿನ ಪಡ್ಕೊಳ್ಳುತ್ತೆ. ವೆನ್ ಆಂಬಿಯಂಟ್ ತನ್ನ ಸುತ್ತಮುತ್ತ ಇರುವಂಥ ಕಂಡೀಷನ್ ಸರಿ ಹೋದಾಗ ಈ ಬಡ್ ಏನಿದೆ ತನ್ನ ಪೇರೆಂಟ್ ಬಾಡಿಯಿಂದ ಡಿಟ್ಯಾಚ್ ಆಗಿ ಸಾಯಿಲ್ ಅಥವಾ ಬೇರೆ ಮೀಡಿಯಮ್ನ ರೀಚ್ ಮಾಡಿದಾಗ ಒಂದು ಹೊಸ ಆರ್ಗ್ಯಾನಿಸಮ್ ಆಗಿ ಜೀವನ ಮಾಡೋಕ್ಕೆ ಸ್ಟಾರ್ಟ್ ಮಾಡುತ್ತೆ. ಬಡ್ಡಿಂಗ್ ಅನ್ನುವಂತಹ ಮೋಡ್ ಆಫ್ ರಿಪ್ರೊಡಕ್ಷನ್ ಹೈಡ್ರಾ ಅಲ್ಲದೆ ಈಸ್ಟ್ ರೀತಿಯ ಆರ್ಗ್ಯಾನಿಸಮ್ಸಲ್ಲಿ ಕೂಡ ಕಾಣೋಕ್ಕೆ ಸಿಗತ್ತೆ. ಸೊ ನೀವು ಇದನ್ನ ಹೇಗೆ ಕೋರಿಲೇಟ್ ಮಾಡಬೇಕು ಅಂದರೆ ಇಲ್ಲಿ ಪಲ್ಯದ ಪಿ ನೀವು ಪೊಟ್ಯಾಷಿಯಮ್ ಆಗಿ ತಗೋಬೇಕು, ಮತ್ತು ಸಾರಿನ ಎಸ್ನ ನೀವು ಸೋಡಿಯಮ್ ಆಗಿ ತಗೋಬೇಕು, ಚಟ್ನಿದು ಸಿನ ನೀವು ಕ್ಯಾಲ್ಶಿಯಮ್ ಆಗಿ ತಗೋಬೇಕು. ಸೊ ಇದೇ ರೀತಿಯಲ್ಲಿ ನೀವು ಇಷ್ಟು ಎಲಿಮೆಂಟ್ಸ್ನ ಹೆಸರುಗಳನ್ನ ನೀವು ಈ ಚಿಕ್ಕ ಪೋಯಮ್ ಒಟ್ಟಿಗೆ ನೀವು ಕಲ್ತ್ಕೋಬೋದು, ಆಯಿತಾ? ಸೊ ನಡೀರಿ ಮಕ್ಕಳೇ, ಎಲ್ಲರೂ ಬ್ರೇಕ್ ತಗೊಂಡು ಬಂದ್ರಿ ಅಂತ ಅನ್ಕೊಂತೀನಿ. ಎಲ್ಲರೂ ಅಟೆಂಟಿವ್ ಆಗಿದ್ದೀರಾ ತಾನೇ? ಇವಾಗ ನಾವು 2 ಮಾರ್ಕರು ಆಮೇಲೆ ತಿರ್ಗಾ ರೀರೈಟ್ ಆಸ್ ಡೈರೆಕ್ಟೆಡ್ ಸಾಕಷ್ಟು ನೋಡ್ತೇವೆ. ಸೊ ನಡೀರಿ, ಇವಾಗ ಆನ್ಸರ್ ದ ಫಾಲೋಯಿಂಗ್ ಕ್ವೆಶ್ಚನ್ ಇನ್ 2 to 3 sentences. ಅರ್ಥ ಆಯ್ತಾ? ಕ್ಲಿಯರಾ? ಇದನ್ನ 5 ಸೆಂಟೆನ್ಸ್ ಬರೀತೀರಾ ಅಂದ್ರೆ ಯಾರು ಮಾರ್ಕ್ಸ್ ಕೊಡಲ್ಲ. 1 ಸೆಂಟೆನ್ಸ್ ಬರೀತೀರಾ ಅಂದ್ರೆ ನಿಮಗೆ ಅಷ್ಟು ಮಾರ್ಕ್ಸ್ ಸಿಗಲ್ಲ. ಅರ್ಥ ಆಯ್ತಾ? ಸೊ 2 to 3 sentences ಅಂದ್ರೆ ಮ್ಯಾಕ್ಸಿಮಮ್ 3 sentences ಅಲ್ಲಿ ಆನ್ಸರ್ ಮಾಡಬೇಕು. ಕ್ಲಿಯರ್ ಆಗಿ ಕೊಟ್ಟಿದ್ದಾರೆ, ಇನ್ಸ್ಟ್ರಕ್ಷನ್ ನ ಫಾಲೋ ಮಾಡಿ. ತುಂಬಾ ಸಮಯವನ್ನ ಕಳಿಬೇಡಿ ಇದ್ರ ಮೇಲೆ. 2 to 3 sentences ಅಂದ್ರೆ 2 ಇಂದ 3 ನಿಮಿಷನೇ ನೀವು ಇದ್ರ ಮೇಲೆ ಸ್ಪೆಂಡ್ ಮಾಡಬೇಕು. ಓಕೆನಾ? ನಡೀರಿ, ಇವಾಗ ಮೊದಲನೇ ಕ್ವೆಶ್ಚನ್ ನ ತೋರಿಸಿ ನಿಮ್ಗೆ ಆನ್ಸರ್ ಬರೀತೀನಿ. 18th question, why ಅಂದ್ರೆ ಏಕೆ? Did the narrator feel that he would never be able to discover something about the girl's look? ಇದು eyes are not here ಇಂದ ಕೇಳಿರುವಂತ ಒಂದು ಪ್ರಶ್ನೆ. ಲೆಸನ್ ಜ್ಞಾಪಕ ಇಟ್ಕೊಳ್ಳಿ. ಆಮೇಲೆ ಕೇಳಿರುವಂತ ಕ್ವೆಶ್ಚನ್ ಏನು, ಯಾಕೆ ನರೇಟರ್ಗೆ ಅನಿಸ್ತು ಅವನಿಗೆ ಯಾವತ್ತು ಆ ಹುಡುಗಿ ಹೇಗೆ ಕಾಣಿಸ್ತಿದ್ದಾಳೆ ಅಂತ ಅವನಿಗೆ ಗೊತ್ತಾಗಲ್ಲ ಅಂತ ಕೇಳಿದ್ದಾರೆ. ಸೊ ಅದ್ರ ಪ್ರಕಾರ ನೀವು ಆನ್ಸರ್ ಬರೀಬೇಕು. ಸೊ ಮೊದಲನೇದಾಗಿ ಏನ್ ಮಾಡ್ತೀರಾ ನೀವು, ಇದು ಎಷ್ಟನೇ ಎಕ್ಸರ್ಸೈಸ್ ಮಕ್ಕಳೇ? ಇದು 5ನೇ ಎಕ್ಸರ್ಸೈಸ್. ಸೊ ನಾವಿಲ್ಲಿ
5 ಅಂತ ಬರ್ಕೊಂತೀವಿ ಆಯ್ತಾ. ಹಿಂದಿನ ಒಂದು ಎಕ್ಸಸೈಸ್ ಆದ್ಮೇಲೆ ಲೈನ್ನ ಡ್ರಾ ಮಾಡಿರ್ತೀರಾ, ಅದಾದ್ಮೇಲೆ 5 ರೋಮನ್ ನ್ಯೂಮರಿಕಲ್ ಹಾಕೊಂತೀರಾ. 18th ಕ್ವೆಶ್ಚನ್ ನಂಬರ್ ಹಾಕೊಳ್ಳೋದು, ಕರೆಕ್ಟ್ ಕ್ವೆಶ್ಚನ್ ನಂಬರ್ ಹಾಕೊಳ್ಳೋದು ಮರಿಬೇಡಿ, ಮಾರ್ಕ್ಸ್ ಸಿಗಲ್ಲ ಇಲ್ದರೆ ಆಯ್ತಾ. ಸೊ ಮೊದಲನೇದಾಗಿ ಒಂದು ಸ್ಟೇಟ್ಮೆಂಟ್ನ ಎಸ್ಟಾಬ್ಲಿಷ್ ಮಾಡಬೇಕು, ಅರ್ಥ ಆಯ್ತಾ. ಇಂಟ್ರಡಕ್ಟರಿ ಸ್ಟೇಟ್ಮೆಂಟ್ನ ನೀವು ಕೊಡ್ತೀರಾ. ಸೊ ಆ ಒಂದು ಸಿನಾರಿಯೋಲಿ ನರೇಟರ್ ಹೇಗಿದ್ದ, ನರೇಟರ್ ವಾಸ್ ಬ್ಲೈಂಡ್ ಅಲ್ವಾ. ಸೊ ದ ನರೇಟರ್ ವಾಸ್ ಏನು ಬ್ಲೈಂಡ್ when he met the girl. When he met the girl. ಓಕೆನಾ ಮಕ್ಕಳೇ. ಸೊ ಇದು ನಮ್ಮ ಒಂದು ಇಂಟ್ರೊಡಕ್ಟರಿ ಸ್ಟೇಟ್ಮೆಂಟ್ ಆಯಿತು ಆಯ್ತಾ. ಸೊ ಇವಾಗ ಹುಡುಗಿ ಎಲ್ಲಿಂದ ಎಲ್ಲಿ ಟ್ರಾವೆಲ್ ಮಾಡ್ತಿದ್ದ, ಅವನು ಬ್ಲೈಂಡ್ ಆಗಿರೋದ್ರಿಂದ ಕೂಡ ಅವನಿಗೆ ಅವಳು ಹೆಂಗೆ ಕಾಣ್ತಾನೆ ಅಂತ ಗೊತ್ತಾಗಲ್ಲ. ಸೊ ಇದು ಇಂಟ್ರೊಡಕ್ಟರಿ ಸ್ಟೇಟ್ಮೆಂಟ್ ಜೊತೆಗೆ ಆನ್ಸರ್ ಕೂಡ ಆಗಿದೆ. ಸೊ ಆಯ್ತಾ. ಸೊ the girl ಏನು ಈ ಹುಡುಗಿ ಎಲ್ಲಿಂದ ಎಲ್ಲಿ ಟ್ರಾವೆಲ್ ಮಾಡ್ತಿದ್ಲು, the girl was traveling only from Rohana to ಸಹರನ್ಪುರ್. ಸೊ ಇದರಿಂದ ಕೂಡ ಅವಳು ಹೆಂಗ್ ಕಾಣ್ತಾನೆ ಅಂತ ಅವಳಿಗೆ ಗೊತ್ತಾಗಲ್ಲ. ಸಹರನ್ಪುರ್ ಆಯ್ತಾ. ಸೊ ಇದೆರಡು ಸೆಂಟೆನ್ಸಸ್ ಬರ್ದಿದ್ದೀರಾ, ಇನ್ ಒಂದು ಸೆಂಟೆನ್ಸ್ ಬರಿಬೋದು. ಅದಕ್ಕೆ ಈ 2 ರೀಸನ್ಸ್ ಇಂದಾನೆ ಅವನ್ಗೆ ಅವಳು ಹೆಂಗ್ ಕಾಣ್ತಾಳೆ ಅಂತ ಗೊತ್ತಾಗಲ್ಲ ಅಂತ ನೀವು ಒಂದು ಎಂಡಿಂಗ್ ಸ್ಟೇಟ್ಮೆಂಟ್ ಕೊಡ್ತಿದ್ದೀರಾ. ಓಕೆನಾ. ಇದು ಫುಲ್ ಪ್ಯಾಕ್ಡ್ ಆನ್ಸರ್ ಆಯಿತು ನಿಮ್ಮ 3 ಸೆಂಟೆನ್ಸಸ್ ಅಲ್ಲಿ. ಮೊದಲನೇದಾಗಿ 2 ರೀಸನ್ನ ಕೊಟ್ಟಿದ್ದೀನಿ. ಮೊದಲನೇದೇನಿದೆ ಅದು ಇಂಟ್ರೊಡಕ್ಟರಿ ಹತ್ರ ಎಸ್ಟಾಬ್ಲಿಷ್ ಮಾಡುವಂಥ ಒಂದು ಸ್ಟೇಟ್ಮೆಂಟ್ ಕೂಡ ಆಗಿರ್ಬೋದು. ಈ 2 ಸ್ಟೇಟ್ಮೆಂಟಲ್ಲಿ ನಾನು ಆನ್ಸರ್ ಬರೆದ್ಬಿಟ್ಟು ಹೆನ್ಸ್ ಅದರಿಂದ ಹೆನ್ಸ್ ದ ನರೇಟರ್ ಆರ್ he felt ಏನು ಅನ್ಸ್ತ ಅವನ್ಗೆ that he would ಇಲ್ಲೇ ಇದೆ ನೋಡಿ, never be able to discover something about the girl's look ಅಷ್ಟೇ ಆಯ್ತಾ. ಕ್ವೆಶ್ಚನ್ ಅಲ್ಲಿ ಇರೋದನ್ನ ತಿರ್ಗಾ ಬರಿಬೇಕು. never be able to discover something about the girls ಲುಕ್. ಓಕೆನಾ ಮಕ್ಕಳೇ. ಸೊ ಈ ತರ ನೀವು ಆನ್ಸರ್ನ ಬರಿಬೋದು. ಮೊದಲನೇ 2 ಪಾಯಿಂಟ್ ಆನ್ಸರು ಹೆನ್ಸ್ ಅಂತ ಯೂಸ್ ಮಾಡ್ಕೊಂಡು ಈ ತರ ಬರ್ತೀವಿ. ಕ್ವೆಶ್ಚನ್ ಮೇಲೆ ಡಿಪೆಂಡ್ ಆಗುತ್ತೆ ನೀವು ಆನ್ಸರ್ನ ಹೆಂಗೆ ಫ್ರೇಮ್ ಮಾಡ್ತೀರಾ ಅಂತ. ಓಕೆನಾ. ಸೊ ಈ ಮುಂದಿನ ಆನ್ಸರಲ್ಲಿ ಕೂಡ ನೀವು ನೋಡ್ಬೋದು, ಆದರೆ ಒಂದನ್ನು ಮಾತ್ರ ನಾನು ಬರ್ದು ತೋರಿಸಿದ್ದೀನಿ ನಿಮಗೆ ಹೇಗೆ ಬರಿಬೇಕು ಅಂತ. ಇದಾದ್ಮೇಲೆ 1 ಲೈನ್ನ ಬಿಟ್ಬಿಟ್ಟು 19th ಆನ್ಸರ್ ಮಾಡ್ಕೊಂಡು ಹೋಗಿ. ಎಕ್ಸಸೈಸ್ ಆದಮೇಲೆ 1 ಲೈನ್ನ ಹಾಕಿ ಪೆನ್ಸಿಲಲ್ಲಿ. ಓಕೆನಾ. ಗೊತ್ತಾಯ್ತಾ. ಆನ್ಸರ್ ಜೊತೆಗೆ ಇಂಟ್ರಡಕ್ಟ್ರಿ ಮತ್ತೆ ಒಂದು ಎಂಡಿಂಗ್ ಸ್ಟೇಟ್ಮೆಂಟ್ ಕೊಟ್ಟರೆ ಫುಲ್ ಪ್ಯಾಕ್ಟಾಗಿ ಗೊತ್ತಾಗುತ್ತೆ. ಸೊ ಅಕಸ್ಮಾತ್ ನಿಮಗೆ ಒಂದು ಆನ್ಸರ್ ಗೊತ್ತಿಲ್ಲ ಅಂದರೆ, ಇವಾಗ ಈ ಒಂದು 19th ಆನ್ಸರ್ ನಿಮಗೆ ಗೊತ್ತಿಲ್ಲ ಅಂದರೆ ಈ ಜಾಗವನ್ನು ಬಿಡಿ. ನಿಮ್ಗೆ ಎಷ್ಟು ಬೇಕಾಗುತ್ತೆ, 5 ಇಂದ 6 ಸೆಂಟೆನ್ಸ್ ಬೇಕು ಅಂತ ಹೇಳಿದಾಗ ಲೈನ್ ಬೇಕು ಅಂತ ನಿಮಗೆ ಗೊತ್ತಿರುತ್ತಲ್ವ. 2 to 3 ಸೆಂಟೆನ್ಸಸ್ ಬರಿಬೇಕು ಅಂದರೆ ಎಷ್ಟು ಬೇಕಿರುತ್ತೆ ಅದನ್ನು ಬಿಟ್ಬಿಟ್ಟು 20th ಹೋಗಿ 20th ಆನ್ಸರ್ ಮಾಡ್ಬಿಟ್ಟು ಆಮೇಲೆ ವಾಪಸ್ ಬಂದು ಇದನ್ನು ಆನ್ಸರ್ ಮಾಡ್ಬೋದು. ಅಕಸ್ಮಾತ್ ನೀವು ಇದನ್ನು ಆನ್ಸರ್ ಮಾಡಲ್ಲ ಅಂದರೆ ಇಲ್ಲಿ ಈ ಥರ ಲೈನ್ ಹಾಕ್ಬಿಡಿ. ಓಕೆ. ಸೊ ಎಕ್ಸ್ಟ್ರಾ ಸ್ಪೇಸ್ಗೆ ಯು ಕ್ಯಾನ್ ಸ್ಟ್ರೈಕ್ ಔಟ್. ಓಕೆನಾ ಮಕ್ಕಳೇ. ಸೊ ಅದನ್ನು ತಲೆಯಲ್ಲಿ ಇಟ್ಕೊಳ್ಳಿ. ಮುಂದೆ ನೋಡೋಣ. ಮುಂದಿನ 19th ಕ್ವೆಶನ್, ಎಕ್ಸ್ಪ್ಲೇನ್ ದ ಸಕ್ಸಸ್ ಸ್ಟೋರಿ ಆಫ್ ಪೆಪ್ಸಿ ಆ್ಯಂಡ್ ಕೋಕೋ ಕೋಲಾ. ಕನ್ಸ್ಯೂಮರಿಸ್ಟ್ ಕಲ್ಚರ್ ಇಂದ ಕೇಳಿರುವಂಥ ತುಂಬಾ ಸತಿ ಕೇಳಿರುವಂಥ ಕ್ವೆಶನ್ ಇದು. ಅರ್ಥ ಆಯ್ತಾ. 2 ಮಾರ್ಕ್ 3 ಮಾರ್ಕ್ 4 ಮಾರ್ಕರ್ಸ್ಗೆ ನಿಮಗೆ ಗಿಫ್ಟ್ ಆಫ್ ಮ್ಯಾಜಾಯ್, ಕನ್ಸ್ಯೂಮರಿಸ್ಟ್ ಕಲ್ಚರು, ಪ್ರೋಸ್ ಅಂಡ್ ಪೊಯಿಟ್ರಿ ಎಲ್ಲ ತಿಳ್ಕೊಂಡಿರೋದು ತುಂಬಾ ಮುಖ್ಯ. ನಾ ಹೇಳ್ದಂಗೆ ಈ ಒಂದು ಚಾಪ್ಟರ್ ಇಂದ ಶಾರ್ಟ್ ಒಂದು ಕ್ವೆಶನ್ ಬರುತ್ತೆ ಅಂತ ಇಂಗ್ಲೀಷಲ್ಲಿ ಎಲ್ಲೂ ಇಲ್ಲ ಮಕ್ಕಳೇ. ಸೊ ಎಲ್ಲ ಚಾಪ್ಟರ್ಸು ನೋಡ್ಕೊಳ್ಳಿ. ಸೊ ಇದೇನಿದೆ ಇದರ ಆನ್ಸರು ಹೇಳ್ತೀನಿ.
ದ ಸಕ್ಸಸ್ ಸ್ಟೋರಿ ಆಫ್ ಪೆಪ್ಸಿ ಅಂಡ್ ಕೋಕೋ ಕೋಲಾ ಇಸ್ ದಟ್. ನೀವು ಇಲ್ಲಿ ನೋಡಿ ಎಕ್ಸ್ಪ್ಲೇನ್ ಅಂತ ಹೇಳಿದಿರಾ. ಇಲ್ಲಿ ಒಂದು ಕ್ವೆಶನ್ ಬಂದಿದೆ, ಫ್ಯಾಕ್ಸ್ ಅವ್ರು ಕೇಳಿದಾರೆ ಮ್ಯಾಮ್ ಹೌ ಟು ಫ್ರೇಮ್ ಆನ್ಸರ್ ಇನ್ 2, 3, 4 ಮಾರ್ಕ್ಸ್ ಮ್ಯಾಮ್ ಗಿವ್ ಸಮ್ ಟಿಪ್ಸ್ ಅಂತ. ನಾ ಅದೇ ಮಾಡ್ತಿರೋದು, ಫ್ಯಾಕ್ಸ್ ಅವರೇ ಖಂಡಿತ ನೋಡ್ಕೊಳ್ಳಿ. ಎಕ್ಸ್ಪ್ಲೇನ್ ಅಂದ್ರೆ ಒಂದು ಸ್ವಲ್ಪ ವಿವರಿಸಿ ಅಂತ ನಾವು ಕನ್ನಡದಲ್ಲಿ ಹೇಳ್ತೀವಿ. ಸೊ ದ ಸಕ್ಸಸ್ ಸ್ಟೋರಿ ಆಫ್ ಪೆಪ್ಸಿ ಅಂಡ್ ಕೋಕೋ ಕೋಲಾ, ಇಲ್ಲಿ ನೋಡಿದಿರಲ್ಲ ನಾನು ಸೇಮ್ ಸ್ಟೇಟ್ಮೆಂಟ್ ಇಂದಾನೆ ಆನ್ಸರ್ನ ಸ್ಟಾರ್ಟ್ ಮಾಡಿದ್ದೀನಿ. ದ ಸಕ್ಸಸ್ ಸ್ಟೋರಿ ಆಫ್ ಪೆಪ್ಸಿ ಅಂಡ್ ಕೋಕೋ ಕೋಲಾ ಏನಿದೆ ಅದು ನಿಮ್ಮ ಕ್ವೆಶನ್ ಅಲ್ಲಿ ಇದೆ. ಇಸ್ ದಟ್ ಏನದು? ದೇ ಹ್ಯಾವ್ ಬಿಕಮ್ $multi-billion global giant corporation by selling artificially colored and sweetened water as a thirst quenching drink. They are sold in plastic bottles and aluminum cans, have no nutritive value and instead have a damaging effect on the digestive system and bones. So ಇಲ್ಲಿ ನಾನು ಎಲ್ಲೋಲ್ ಮಾರ್ಕ್ ಮಾಡಿರುವಂತ ಪದಗಳೇನಿದೆ ಅದು ನಿಮ್ಮ ಆನ್ಸರ್ ಅಲ್ಲಿ ಇರಲೇಬೇಕು. ಅದನ್ನ ಇಟ್ಕೊಂಡು ನೀವು ಯಾವುದೇ ರೀತಿಯಲ್ಲಿ ಇದನ್ನ ಮಾಡ್ಕೊಬಹುದು, ಫ್ರೇಮ್ ಮಾಡ್ಕೊಬಹುದು. ಹಿಂದಿನ ಪ್ರಶ್ನೆಯಲ್ಲಿ ನಾನು ಹೆನ್ಸ್ ಅಂತ ಯೂಸ್ ಮಾಡ್ಬಿಟ್ಟು ಕ್ವೆಶ್ಚನ್ ಇದು ಮಾಡ್ಬಿಟ್ಟು ಒಳ್ಳೆ ಚೆನ್ನಾಗಿ ಬರ್ದಿದ್ದೆ ಆನ್ಸರು. ಇಲ್ಲಿ ನಾನು ಏನು ಮಾಡಿದ್ದೀನಿ, ಅದೇ ಸೆಂಟೆನ್ಸ್ ಇಂದ ಸ್ಟಾರ್ಟ್ ಮಾಡಿದ್ದೀನಿ. ಸೊ ಇದರಿಂದ ಏನಾಗುತ್ತೆ, ವೆಲ್ ಪ್ಯಾಕ್ಡ್ ಆಗಿರುತ್ತೆ ನಿಮ್ಮ ಒಂದು ಆನ್ಸರ್. ಸೊ ನೀವು ಕ್ವೆಶ್ಚನ್ನ ಅರ್ಥ ಮಾಡ್ಕೊಂಡು ಅದ್ರ ಬೇಸಿಸ್ ಮೇಲೆ ಫ್ರೇಮ್ ಮಾಡಬೇಕು, ಆಯ್ತಾ. ಇಲ್ಲಿ ಆರ್ಟಿಫಿಷಿಯಲಿ ಕಲರ್ಡ್ ಸ್ವೀಟೆಂಡ್ ಮತ್ತೆ ಸ್ವೀಟೆಂಡ್ ವಾಟರ್ನ ಸೆಲ್ ಮಾಡ್ತಾರೆ ಇವರು, ಮತ್ತೆ ಅದು ಹೇಗೆ ಅದರಲ್ಲಿ ಯಾವುದೇ ರೀತಿಯಾದ ನ್ಯೂಟ್ರಿಷನ್ ಇಲ್ಲ ಅನ್ನೋದು ತುಂಬಾ ತುಂಬಾ ಇಂಪಾರ್ಟೆಂಟ್ ಪಾಯಿಂಟ್. ಇದು ಎರಡನ್ನ ಇಟ್ಕೊಂಡು ನೀವು ಹೆಂಗಾದ್ರೂ ಫ್ರೇಮ್ ಮಾಡ್ಕೊಬೋದು, ಓಕೆನಾ. ಇಲ್ಲಿ ನಾಶಿ ಪುಡಿ ಅವ್ರು ಕೇಳಿದ್ದಾರೆ ಮ್ಯಾಮ್ ನಾವು ಪಾಯಿಂಟ್ಸ್ ಮಾಡಿ ಬರಿಬೇಕು. ನೋ, ಕಂಪ್ಲೀಟ್ ಸೆಂಟೆನ್ಸಸ್ ಮತ್ತೆ ಪ್ಯಾರಾಗ್ರಾಫ್ಸ್ ಅಲ್ಲಿ ಬರಿಬೇಕಾಗತ್ತೆ, ನೆಸೆಸಿಟಿ ಇಲ್ಲ ಪಾಯಿಂಟ್ಸ್ ಮಾಡೋದು. ಕಂಪ್ಲೀಟ್ ಸೆಂಟೆನ್ಸಸ್ ಅಲ್ಲಿ ಬರೀರಿ, ಪ್ಯಾರಾಗ್ರಾಫ್ಸ್ ಅಲ್ಲಿ ಬರೀರಿ, ಓಕೆನಾ. ಸೊ ಇದ್ರ ಜೊತೆಗೆ ತುಂಬಾ ತುಂಬಾ ಮುಖ್ಯ, ಪಾಯಿಂಟ್ಸ್ ಅಲ್ಲಿ ಬರೀಬಾರ್ದು. ಆಕ್ಚುಲಿ ಯಾವುದೇ ರೀತಿಯಾದ ಪಾಯಿಂಟ್ಸ್ ಅಲ್ಲಿ ಬರಿಬೇಡಿ, ಬರೀ ಕಂಪ್ಲೀಟ್ ಸೆಂಟೆನ್ಸಸ್ ಮತ್ತೆ ಪ್ಯಾರಾಗ್ರಾಫ್ಸ್ ಅಲ್ಲಿ ಬರಿಬೇಕು, ಓಕೆನಾ. ಸೊ ಇಂಗ್ಲಿಷ್ ಅಲ್ವಾ ಇದು, ಸೊ ಅದಕ್ಕೆ ಅದು ತಲೆಯಲ್ಲಿ ಇಟ್ಕೊಳ್ಳಿ. ಇವಾಗ ನೆಕ್ಸ್ಟ್ ಕ್ವೆಶನ್ ನೋಡೋಣ. ಇದರಲ್ಲಿ 7 ಕ್ವೆಶನ್ಸ್ ನ ಕೇಳ್ತಾರೆ 2 ಮಾರ್ಕರ್ಗೆ, ಇಂಪಾರ್ಟೆಂಟ್ ಆಗಿರುತ್ತೆ. ಹೌ ಇಸ್ ದ ಎಂಡ್ ಆಫ್ ಫೀಮೇಲ್ ಕ್ರೇನ್ ಎಕ್ಸ್ಪ್ಲೇನ್ಡ್ ಇನ್ ದ ಪೋಯಟ್ರಿ? ಪೊಯಿಟ್ರಿ ಪ್ರೀಸಲ್ ಮಕ್ಕಳೇ ನಾವು ಒಂದು ಟಿಪ್ ಕೊಡ್ತೀನಿ, ಪ್ರತಿ ಒಂದು ಪೊಯಿಟ್ರಿನ ಸಮ್ಮರಿನ ನೋಡ್ಕೊಳ್ಳಿ. ಅದ್ರ ಬಗ್ಗೆ ಸಪ್ರೇಟ್ ಆಗಿ ವಿಡಿಯೋ ಕೂಡ ಮಾಡಿದೀವಿ. ಸಮ್ಮರಿನ ತಿಳ್ಕೊಂಡ್ರೆ ನಿಮ್ಗೆ ಯಾವುದೇ ಕ್ವೆಶನ್ ಬಂದ್ರು ನೀವು ಅದಲ್ಲಿ ಪಿಕ್ ಮಾಡ್ಕೊಂಡು ನೀವು ಆನ್ಸರ್ ಮಾಡ್ಬೋದು, ಆಯ್ತಾ. ಹೌ ಅಂದ್ರೆ ಹೇಗೆ, ಎಕ್ಸ್ಪ್ಲೇನ್ಡ್ ಅಂದ್ರೆ ವಿವರಿಸಿ ಅಂತ ಕೇಳಿದ್ದಾರೆ. ನಮ್ಮ ಒಂದು ಪೊಯಿಟ್ರಿಲಿ ಫೀಮೇಲ್ ಸಾರಸ್ ಕ್ರೇನಿನ ಅಂತ್ಯವನ್ನ ಹೇಗೆ ಎಕ್ಸ್ಪ್ಲೇನ್ ಮಾಡಿದ್ದಾರೆ ಅಥವಾ ಹೇಗೆ ವಿವರಿಸಿದ್ದಾರೆ ಅಂತ ಕೇಳಿದ್ದಾರೆ. ಸೊ 2 ಪದಗಳನ್ನ ಅರ್ಥ ಮಾಡ್ಕೊಳ್ಳೋದು ಬಹಳ ಮುಖ್ಯ, ಒಂದು ಎಕ್ಸ್ಪ್ಲೇನ್ಡು, ಇನ್ನೊಂದು ಹೌ. ಕ್ವೆಶ್ಚನ್ ಅರ್ಥ ಆಯ್ತಾ? ಆನ್ಸರ್ ಬರೀರಿ. ಆನ್ಸರ್ ಹೆಂಗ್ ಬರೀತೀರಾ? ಮೊದಲನೇದಾಗಿ ಪೊಯೆಟ್ ಏನ್ ಡಿಸ್ಕ್ರೈಬ್ ಮಾಡ್ತಾನೆ? ದ ಪೊಯೆಟ್ ಡಿಸ್ಕ್ರೈಬ್ಸ್ ದ ಫೀಮೇಲ್ಸ್ ಸಾರಸ್ ಕ್ರೇನ್ಸ್ ಡಿವಿಸ್ಟೇಷನ್ and desperation as she flies around a death scene crying, and later kisses and sits on the blood-stained feather hoping to hatch a partner like a toddling chick. In the end her grief overcomes her and pines away to death. ಇದೇನಿದೆ ಮಕ್ಕಳೇ, ಆಕ್ಚುಲಿ ಸೇಮ್ ಆನ್ಸರೇ. ನೀವು 3 ಮಾರ್ಕ್ಗೆ ಒಂದು ಸ್ವಲ್ಪ ಜಾಸ್ತಿ ಬರೀಬೇಕು, 4 ಮಾರ್ಕ್ಸ್ಗೆ ಇನ್ನೂ ಸ್ವಲ್ಪ ಜಾಸ್ತಿ ಬರೀಬೇಕು. ಸೊ ನಾ ಹೇಳ್ದಂಗೆ ಸಮರಿ ನೋಡ್ಕೊಂಡ್ರೆ ಪೊಯೆಟ್ರಿಯಿಂದ ಕೇಳಿರುವಂಥ ಪ್ರಶ್ನೆಗಳು ತುಂಬಾ ಈಸಿಯಾಗಿ ನಿಮಗೆ 2 ಮಾರ್ಕ್ ಕೊಡುತ್ತೆ, ಓಕೆನಾ. ಸೊ ಅದನ್ನ ನೋಡ್ಕೊಳ್ಳಿ. ಇಲ್ಲೂ ಕೂಡ ನಾನು ಕ್ವೆಶ್ಚನ್ ಏನು ಕೇಳಿದಾರಲ್ಲ ಅಷ್ಟನ್ನೇ ಆನ್ಸರ್ ಮಾಡಿದ್ದೀನಿ, ಅರ್ಥ ಆಯ್ತಾ. ಸೊ ಅಷ್ಟನ್ನು ನೀವು ಮಾಡಿದ್ರೆ ಸಾಕು. 2 to 3 ಸೆಂಟೆನ್ಸಸ್ ಅಲ್ಲಿ ಮಾಡಿದ್ರೆ ಪಕ್ಕಾ ನಿಮಗೆ 2 ಮಾರ್ಕ್ಸ್ ಸಿಗುತ್ತೆ. ಮುಂದಿನ ಒಂದು ಪ್ರಶ್ನೆನ ನೋಡೋಣ. ವಿಚ್ ಅಂದ್ರೆ ಯಾವುದು ಆರ್ ದ 4 stages ಆಫ್ ಮ್ಯಾನ್ಸ್ ಲೈಫ್ ಡಿಸ್ಕಸ್ಡ್ ಇನ್ ದ ಪೋಯಮ್ ದಟ್ ಟೈಮ್ ಆಫ್ ಇಯರ್? ದಟ್ ಟೈಮ್ ಆಫ್ ಇಯರ್ ಯಾವುದು? ನಮ್ಮ ಸಾನೆಟ್ಟು. ಅದರಲ್ಲಿ 4 ಸ್ಟೇಜಸ್ ಆಫ್ ಲೈಫ್ ಯಾವುದು ಅಂತ ಕೇಳಿದ್ದಾರೆ. ತುಂಬಾ ಸಿಂಪಲ್ ಇದು, ಬಟ್ ನೀವು ಕರೆಕ್ಟಾಗಿ ಕನ್ಸ್ಟ್ರಕ್ಟ್ ಮಾಡಬೇಕು 2 ಇಂದ 3 ಸೆಂಟೆನ್ಸ್ ಅಲ್ಲಿ. ಫಸ್ಟ್ ಆನ್ಸರ್ ಬರೀರಿ. ದ 4 stages ಆಫ್ ಮ್ಯಾನ್ಸ್ ಲೈಫ್ ಡಿಸ್ಕಸ್ಡ್ ಇನ್ ದ ಪೋಯಮ್ ಆರ್, ನೋಡಿ ಈ ಒಂದು ಭಾಗ ನಾನು ಕ್ವೆಶ್ಚನಿನ ಭಾಗದಿಂದನೇ ತಗೊಂಡಿದ್ದೀನಿ, ಆಯ್ತಾ. ವಿಚ್ ಆರ್ ಅಂತ ತೆಗೆದ್ಬಿಟ್ಟು ಸೇಮ್ ಅದನ್ನ ಮಾಡ್ಕೊಂಡು ಒಂದು ಸೆಂಟೆನ್ಸ್ ಸ್ಟಾರ್ಟ್ ಮಾಡಿದ್ದೀನಿ. ಆಮೇಲೆ ಬರುತ್ತೆ ನಮ್ಮ ಆರ್, ಯಾವ್ದ್ಯಾವ್ದು? ಚೈಲ್ಡ್ಹುಡ್, ಯೂತ್, ಏಜ್ ಅಂಡ್ ಡೆತ್, ಅರ್ಥ ಆಯ್ತಾ. ಸೊ ಈ 4 ಸ್ಟೇಜು ಇಂಪಾರ್ಟೆಂಟು, ಅದೇ ನಿಮ್ಮ ಆನ್ಸರಿನ ಮುಖ್ಯವಾದ ಭಾಗ. ಅದಾದ್ಮೇಲೆ ಪೊಯೆಟ್ ಯಾವ ಸ್ಟೇಜಲ್ಲಿ ಅವನನ್ನೇ ಇಮ್ಯಾಜಿನ್ ಮಾಡ್ತಾನೆ? ದ ಪೊಯೆಟ್ ಇಮ್ಯಾಜಿನ್ಸ್ ಹಿಮ್ಸೆಲ್ಫ್ ಟು ಬಿ ಅ ಪಾರ್ಟ್ ಆಫ್
ಓಲ್ಡ್ ಏಜ್ ಸ್ಟೇಜ್ ಆಫ್ ಮ್ಯಾನ್ಸ್ ಲೈಫ್. ಸೊ ಇದು 2 ಸೆಂಟೆನ್ಸು ವೆರಿ ಸಿಂಪಲ್. 4 ಸ್ಟೇಜ್ ಆದು ಅವನು ಯಾವ ಸ್ಟೇಜಲ್ಲಿ ಅವನನ್ನೇ ಕಂಡ್ಕೊತಿದ್ದಾನೆ. ಓಕೆನಾ? ಸೊ ಇದೇನಿದೆ ಇದು ತುಂಬ ಮುಖ್ಯ. ಸೊ ಕ್ವೆಶನ್ನ ಅರ್ಥ ಮಾಡಿಕೊಂಡು ಕರೆಕ್ಟಾಗಿ ಫ್ರೇಮ್ ಮಾಡಿ ಆನ್ಸರ್ನ ಬರೀರಿ. ಮುಂದಿನ ಒಂದು ಕ್ವೆಶನ್ ನೋಡೋಣ ಬನ್ನಿ. ಹೌ ಡಿಡ್ ದ್ರೋಣ ರೆಸ್ಪಾಂಡ್ ಟು ಬುಟ್ಟೋಸ್ ರಿಕ್ವೆಸ್ಟ್ ಟು ಟೀಚ್ ಹಿಮ್ ಆರ್ಚರಿ? ದ್ರೋಣ ಬುಟ್ಟೋಸ್ ರಿಕ್ವೆಸ್ಟ್ ಏನೋ ಆರ್ಚರಿ ಹೇಳ್ಕೊಡು ಅಂತ ಅವ್ರ ಹತ್ರ ಹೋದಾಗ ದ್ರೋಣ ಅವ್ರು ಹೇಗೆ ರೆಸ್ಪಾಂಡ್ ಮಾಡಿದ್ರು ಅಂತ ಕೇಳಿದ್ದಾರೆ. ಅದರ ಆನ್ಸರ್ನ ನೋಡೋಕ್ಕಿಂತ ಮುಂಚೆ ಸಚಿನ್ ಅವ್ರ ಕ್ವೆಶನ್ ಕೇಳಿದ್ದಾರೆ. ಸೊ ಆ ಕ್ವೆಶನ್ನ ನಾನು ಆನ್ಸರ್ ಮಾಡ್ತೀನಿ, ಬಟ್ ಈಗಲೇ ನೋಡ್ಕೊಂಬರೋಣ ಉತ್ತರವನ್ನ, ಆಯ್ತಾ? ದ್ರೋಣ ರಿಜೆಕ್ಟೆಡ್. ಸೊ ಫಸ್ಟ್ ಏನು ಅವ್ನು ರಿಜೆಕ್ಟ್ ಮಾಡ್ಬಿಡ್ತಾನೆ, ಕರೆಕ್ಟಾ? ಸೊ ನಾ ಅದಕ್ಕೆ ದ್ರೋಣ ರಿಜೆಕ್ಟೆಡ್ ಬುಟ್ಟೋಸ್ ರಿಕ್ವೆಸ್ಟ್ ಟು ಟೀಚ್ ಹಿಮ್ ಆರ್ಚರಿ. ದ್ರೋಣ ಏನ್ ಮಾಡಿದ್ರು? ಇಮಿಡಿಯೇಟ್ ಆಗಿ ಹೇಗೆ ರೆಸ್ಪಾಂಡ್ ಮಾಡಿದ್ರು? ರಿಜೆಕ್ಟ್ ಮಾಡಿದ್ರು, ಆಯ್ತಾ? ಸೊ ಆಮೇಲೆ ಏನಾಯ್ತು? ದ್ರೋಣನ ವಾಪಸ್ ಕಳಿಸ್ಬಿಟ್ರು ಶೇಮಲ್ಲಿ. ಬುಟ್ಟೋನ ವಾಪಸ್ ಕಳಿಸ್ಬಿಟ್ರು ಶೇಮಲ್ಲಿ. ಸೊ ಬುಟ್ಟೋ ವಾಸ್ ಸೆಂಟ್ ಅವೇ ಇನ್ ಶೇಮ್ ಬಿಕಾಸ್ he didn't have wealth. ಸೊ ನಾನೇನ್ ಮಾಡಿದ್ದೀನಿ ಇಲ್ಲಿ, ಬರೀ ದ್ರೋಣ ರಿಜೆಕ್ಟೆಡ್ ಅಂತ ಬರೆದ್ರೆ ಆ ಒಂದೇ ಸೆಂಟೆನ್ಸ್ ಬರೆದ್ರೆ 1 ಮಾರ್ಕ್ಗಾಗುತ್ತೆ. ಅಡಿಷನಲ್ ಇನ್ಫಾರ್ಮೇಶನ್ ಕೊಡಬೇಕಾಗತ್ತೆ ನೀವು 2 ಮಾರ್ಕರ್ಗೆ. ಸೊ ಅದಕ್ಕೆ ಯಾಕೆ ರಿಜೆಕ್ಟ್ ಆದ? ಬಿಕಾಸ್ ಅವನ ಹತ್ರ ಯಾವುದೇ ರೀತಿಯಾದ ದುಡ್ಡು ಇರಲಿಲ್ಲ, ವೆಲ್ತ್ ಇರಲಿಲ್ಲ, ಆ್ಯಂಡ್ ಹಿ ಡಿಡೆಂಟ್ ಕಮ್ ಫ್ರಮ್ ಅ ವೆಲ್ ನೋನ್ ಫ್ಯಾಮಿಲಿ. ಅವ್ನು ಒಂದು ವೆಲ್ ನೋನ್ ಫ್ಯಾಮಿಲಿಯಿಂದ ಬಂದಿಲ್ಲದೆ ಇರೋದ್ರಿಂದ ಅವನನ್ನ ರಿಜೆಕ್ಟ್ ಮಾಡಿಬಿಟ್ಟ, ಆಯ್ತಾ? ಸೊ ಸುಷ್ಮಿತಾ ಅವ್ರು ಕೇಳ್ತಾ ಇದ್ದಾರೆ, ಮ್ಯಾಮ್ ನಾವು ಎಕ್ಸಾಂಪಲ್ ಸೊಲ್ಯೂಷನ್ ಮಾಡೋದು ಮಂಡೇ ಇರೋ ಎಕ್ಸಾಮ್ಗೆ ಹೆಲ್ಪ್ ಆಗುತ್ತಾ? ಓಕೆ ಮ್ಯಾಮ್, ಇಫ್ ವಿ ರೀಡ್ ಆಲ್ ದಿಸ್ ಕ್ವೆಶನ್ ವಿ ಕ್ಯಾನ್ ಪಾಸ್ ಮ್ಯಾಮ್. ಸೊ ನಾನು ನಿಮಗೆ ಹೇಳ್ದಂಗೆ ಈ ಕ್ವೆಶನ್ಸ್ ಏನು ಆ ಒಂದು ಪರ್ಟಿಕ್ಯುಲರ್ ಪೇಪರಲ್ಲೇ ಬಂದಿರೋದು, ಅರ್ಥ ಆಯ್ತಾ? ಬೇರೆ ಬೇರೆ ಕ್ವೆಶನ್ಸ್ ಬರ್ಬೋದು, ಆದರೆ ನೀವು ಈ ಲೈವ್ ನೋಡಿದ್ರೆ, ನಾನು ಹೇಳ್ಕೊಡೋದನ್ನ ನೋಡಿದ್ರೆ ಹೇಗೆ ಅಂದರೆ ಒಂದು ಪ್ರಶ್ನೆ, ಯಾವುದೇ ಒಂದು ಪ್ರಶ್ನೆನ ಆನ್ಸರ್ ಮಾಡಬೇಕು ನೀವು ಅನ್ನೋದನ್ನ ನಾನು ಇಲ್ಲಿ ಹೇಳ್ಕೊಡ್ತಾ ಇದ್ದೀನಿ, ಆಯ್ತಾ? ಪೋರ್ಷನ್ಸ್ ಏನಿದೆ ಸೇಮ್ ಮಕ್ಕಳೇ ನೀವು ಅಷ್ಟು ಪೋರ್ಷನ್ಸ್ನ ಕಲಿಬೇಕು, ಓಕೆನಾ ಮಕ್ಕಳೇ? ಮುಂದಿನ ಒಂದು ಪ್ರಶ್ನೆನ ನೋಡ್ತಾ ಇದ್ದೀನಿ ಇವಾಗ. ವಾಟ್ ಅಂದರೆ ಏನು? ಡಿಡ್ ಜಿಮ್ ಆ್ಯಂಡ್ ಹಿಸ್ ಮದರ್ ಟೇಕ್ ಫ್ರಮ್ ಬಿಲೀಸ್ ಸೀ ಚೆಸ್ಟ್ ಬಿಫೋರ್ ದೇ ಫ್ಲೆಡ್ ದ ಇನ್? ಇದು ಟ್ರೆಷರ್ ಐಲ್ಯಾಂಡ್ ಅಂತ ಕೇಳಿರುವಂತ ಒಂದು ಪ್ರಶ್ನೆ. ಜಿಮ್ ಮತ್ತೆ ಅವರಮ್ಮ ಏನ್ ತಗೊಂಡ್ರು ಅಂತ ಕೇಳಿದ್ದಾರೆ. ಬಿಫೋರ್ ಫ್ಲೀಯಿಂಗ್ ದ ಇನ್, ನಾನು ನೋಡಿ ಇಲ್ಲಿ ಬಿಫೋರ್ ದೇ ಫ್ಲೆಡ್ ದ ಇನ್ ಅಂತ ನಿಮ್ಗೆ ನಾನೆಲ್ಲ ಗ್ರಾಮರ್ ಹೇಳ್ಕೊಟ್ಟಿದ್ದೀನಲ್ಲ, ಆಕ್ಟಿವ್ ವಾಯ್ಸು ಪ್ಯಾಸಿವ್ ವಾಯ್ಸ್ ಅದೆಲ್ಲ ಇಲ್ಲಿ ಯೂಸಿಗೆ ಬರುತ್ತೆ, ಓಕೆನಾ? ಯೂಸ್ ಮಾಡ್ಕೊಂಡು ಮಾಡಿ. ಬಿಫೋರ್ ದೇ ಫ್ಲೆಡ್ ದ ಇನ್, ಜಿಮ್ ಟುಕ್ ಆನ್ ಇಂಟ್ರೀಗಿಂಗ್ ಬಂಡಲ್ ಆಫ್ ಪೇಪರ್ಸ್. ನಾನಿಲ್ಲಿ ಬೇರೆ ಥರನೂ ಫ್ರೇಮ್ ಮಾಡಿರ್ಬೋದು, ನೀವು ಬೇರೆ ಥರ ಫ್ರೇಮ್ ಮಾಡ್ಬೋದು ಮಕ್ಕಳೇ, ಬಟ್ ಈ ಭಾಗಗಳೇನಿದೆ ಅವನು ಬಂಡಲ್ ಆಫ್ ಪೇಪರ್ಸ್ ತಗೊಂಡು ಹೋದ್ರು. ದಟ್ ವೇರ್ ರ್ಯಾಪ್ಡ್ ಇನ್ ಅನ್ ಆಯಿಲ್ ಕ್ಲಾತ್ ಆ್ಯಂಡ್ ಹಿಸ್ ಮದರ್ ಟುಕ್ ದಿ ಎಕ್ಸಾಕ್ಟ್ ಅಮೌಂಟ್ ಆಫ್ ಮನಿ ದೇ ವೇರ್ ಓಡ್ ಬೈ ಬಿಲೀಸ್ ಬೋರ್ಡಿಂಗ್ ಫ್ರಮ್ ದ ಸಿ ಚೆಸ್ಟ್. ಬಿಲ್ಲಿ ಅವ್ರಿಗೆ ಎಷ್ಟು ದುಡ್ಡು ಕೊಡಬೇಕಿತ್ತೋ ಅಷ್ಟೇ ದುಡ್ಡನ್ನ ಅವ್ರ ಅಮ್ಮ ತಗೊಂಡ್ರು, ಮತ್ತೆ ಇವನೇನು ತಗೊಂಡ? ಬಂಡಲ್ ಆಫ್ ಪೇಪರ್ಸ್ನ ತಗೊಂಡು ಹೋದ್ರು. ಸೊ ಇದು 2 ಸೆಂಟೆನ್ಸಲ್ಲಿ ಇದಕ್ಕೆ ಉತ್ತರ ಕೊಟ್ಟಿದ್ದೀನಿ. ಮೊದಲನೇದಾಗಿ ಜಿಮ್ ಏನು ತಗೊಂಡ? ಜಿಮ್ಮು ಬಂಡಲ್ ಆಫ್ ಪೇಪರ್ಸ್ ತಗೊಂಡ. ಅವ್ರ ಅಮ್ಮ ಏನು ತಗೊಂಡ್ರು? ಅವರು ದುಡ್ಡನ್ನ ತಗೊಂಡ್ರು, ಆಯ್ತಾ? ಎಕ್ಸಾಕ್ಟ್ ಸೇಮ್ ಅಮೌಂಟ್ ದುಡ್ಡನ್ನ ತಗೊಂಡ್ರು. ಕೇಳಿರೋ ಅಷ್ಟೇನೆ ನೀವು ಆನ್ಸರ್ ಮಾಡಬೇಕು, ಜಾಸ್ತಿ ಕೊಡ್ಬೇಡಿ. 2 ಮಾರ್ಕರ್ಸ್ಗೆ 2 ಮಿನಿಟ್ಸ್ ಸ್ಪೆಂಡ್ ಮಾಡಿ ನೀವು ಅಷ್ಟೇ, ಓಕೆನಾ? ಅದಿಷ್ಟು ಕರೆಕ್ಟಾಗಿ ನಾನು ಆನ್ಸರ್ ಮಾಡ್ಬಿಟ್ಟು ಮುಂದೆ ಹೋಗ್ತೀನಿ, ಆಯ್ತಾ? 23 ಅಂತ ಬರೀಬೇಕು ಲೆಫ್ಟ್ ಮಾರ್ಜಿನಲ್ಲಿ. ಆಮೇಲೆ ಆನ್ಸರ್ನ ಬರೆದ್ಬಿಟ್ಟು ಮುಂದಿನ ಪ್ರಶ್ನೆನ ನೋಡೋಣ ಬನ್ನಿ. ವೈ ಡಿಡ್ ಯುಲಿಸಸ್ ಆ್ಯಂಡ್ ಹಿಸ್ ಮೆನ್ ಎಂಟರ್ ದಿ ಹ್ಯಾಬಿಟೇಷನ್ ಆಫ್ ಸೈಕ್ಲಾಪ್? ಇಲ್ಲಿ ಕೇಳಿರುವಂಥದ್ದೇನು? ಏಕೆ. ವೈ ಅಂದರೆ ಏಕೆ ಯುಲಿಸಸ್ ಮತ್ತೆ ಅವನ ಜನಗಳು ಸೈಕ್ಲಾಪಿನ ಹ್ಯಾಬಿಟೇಷನ್ನ ಎಂಟರ್ ಆದ್ರು ಅಂತ ಕೇಳಿದಾರೆ. ಅವ್ನು ಯಾಕೆ ಎಂಟರ್ ಆದ ಅಂತ ಮಾತ್ರ ಬರಿಬೇಕು ನೀನು, ಆಯ್ತಾ? ಯುಲಿಸಸ್ ಆ್ಯಂಡ್ ಹಿಸ್ ಮೆನ್ ವೇರ್ ಎಕ್ಸ್ಪ್ಲೋರಿಂಗ್. ಅವರು ಎಕ್ಸ್ಪ್ಲೋರ್ ಮಾಡ್ತಿದ್ರು. ಈ ಎಕ್ಸ್ಪ್ಲೋರಿಂಗ್ ಅನ್ನೋ ಪದ ಏನಿದೆ ಅದು ಈ ಉತ್ತರದಲ್ಲಿ ಇಂಪಾರ್ಟೆಂಟ್. ದ ಸ್ಟ್ರೇಂಜ್ ನ್ಯೂ ಲ್ಯಾಂಡ್ ದೇ ಹ್ಯಾಡ್ ಕಮ್ ಟು. ಅವ್ರು ಯಾವ ಒಂದು ಸ್ಟ್ರೇಂಜ್ ಲ್ಯಾಂಡ್ಗೆ ಬಂದಿದ್ರು ಅದನ್ನ ಎಕ್ಸ್ಪ್ಲೋರ್ ಮಾಡ್ತಿದ್ರು. Seeing the vast proportions of Cyclops cave, the men were intrigued and wanted to meet the being that lived there. ಅವ್ರಿಗೆ ಅಲ್ಲಿ ತುಂಬ ಒಂಥರ ಅವ್ರಿಗೆ ಒಂದು ಕುತೂಹಲ ಇತ್ತು ಅಲ್ಲಿರುವಂತಹ ಒಬ್ಬ ಮನುಷ್ಯನ ಮೀಟ್ ಮಾಡೋದಕ್ಕೆ, ಅದಕ್ಕೆ ಹೋದ್ರು. ಸೊ ಕರೆಕ್ಟಾಗಿ ಕ್ವೆಶನ್ ಏನು ಕೇಳಿದ್ದಾರೆ? ವೈ ಅಂತ. ಅವ್ರು ಎಕ್ಸ್ಪ್ಲೋರ್ ಮಾಡ್ತಿದ್ರು, ಅದರಲ್ಲಿ ಇರುವಂತಹ ಒಬ್ಬ ಮ್ಯಾನ್ನ ಮೀಟ್ ಮಾಡ್ತಿದ್ರು ಅಂತ ಏನಿದೆ ಅದು ಇದರ ಆನ್ಸರ್. ನೀವು ಯಾವುದೇ ರೀತಿಲಿ ಫ್ರೇಮ್ ಮಾಡ್ಕೊಬೋದು. ಇದನ್ನೇ ಬರಿಬೇಕು, ಇದನ್ನೇ ಬೈ ಹಾರ್ಟ್ ಮಾಡಬೇಕು ಅಂತ ಏನಿಲ್ಲ. ನಿಮ್ಮ ಓನ್ ಸೆಂಟೆನ್ಸಸ್ ಅಲ್ಲಿ ಬರೀರಿ, ಫ್ರೇಮ್ ಕರೆಕ್ಟಾಗಿ ಮಾಡಿ ಕರೆಕ್ಟಾಗಿ ಉತ್ತರವನ್ನ ಕೊಡ್ತೀವಿ, ಓಕೆನಾ ಮಕ್ಕಳೇ? ಮುಂದಿನ ಒಂದು ಪ್ರಶ್ನೆನ ನೋಡೋಣ.
ಓ ನಾವು 7 ನೋಡ್ಬಿಟ್ಟಿದೀವಿ. ವೆರಿ ಗುಡ್ ಮಕ್ಕಳೇ, ತುಂಬಾ ಚೆನ್ನಾಗಿ ನೀವೆಲ್ಲ ಕೇಳಿಸ್ಕೊಂತಿದ್ದೀರಾ, ಕ್ವೆಶನ್ಸ್ ಕೂಡ ಕೇಳ್ತಿದ್ದೀರಾ, ನಂಗೆ ಇಷ್ಟ ಆಯ್ತು. ಇವಾಗ 2 ಮಾರ್ಕ್ಸ್ ಬಗ್ಗೆ ಏನಾದರೂ ನಿಮಗೆ ಡೌಟ್ಸ್ ಇದ್ರೆ ಹಾಕಿ, ನಾ ಹೇಳ್ತೇನೆ ನಿಮಗೆ. ನಾ ಹೇಳ್ದಂಗೆ ಹೇಗೆ ಸಾಲ್ವ್ ಮಾಡೋದು ಅಂತ ಆ ಥರ ನಾವು ಇವತ್ತು ನೋಡ್ತಿರೋದ್ರಿಂದ ಎನಿ ಡೌಟ್ ಮಕ್ಕಳೇ ಖಂಡಿತ ಹಾಕಿ, ನಾನು ಹೇಳ್ತೀನಿ. ಹೇಗೆ ಅನ್ನಿಸ್ತಿದೆ ನಿಮಗೆ ಇಲ್ಲಿ ತನಕ? ಸೊ ಇದೇನಿದೆ ತುಂಬ ಮುಖ್ಯವಾಗಿದೆ. ರೀರೈಟರ್ಸ್ ಡೈರೆಕ್ಟೆಡ್ಗೆ ಹೋಗೋಕ್ಕಿಂತ ಮುಂಚೆ ಹೇಗೆ ಅನ್ನಿಸ್ತಿದೆ? ಲೈವ್ ನೋಡ್ತಿದ್ದೀರಾ, ಎಲ್ಲರೂ ಚೆನ್ನಾಗಿ ಓದ್ತಿದ್ದೀರಾ ಅಂತ ಗೊತ್ತು. ನಾಳೆ ಎಕ್ಸಾಮಿಗೆ ಪ್ರಿಪೇರ್ಡ್ ಆಗಿದ್ದೀರಾ, ಬಿಕಾಸ್ ನೀವು ಇಲ್ಲೆಲ್ಲ ಆನ್ಸರ್ಸ್ನ ಹಾಕ್ತಿದ್ದೀರಾ. ಸೊ ಇದೇನಿದೆ ತುಂಬ ಮುಖ್ಯವಾಗಿದೆ. ಸೊ ಖಂಡಿತ ಹೇಳಿ ಹೇಗೆ ಅನ್ನಿಸ್ತಿದೆ, ಆಯ್ತಾ? ಇಲ್ಲಿ ಫಾತಿಮಾತುಲ್ ಅವರು ಒಂದು ಕ್ವೆಶನ್ ಕೇಳಿದ್ದಾರೆ. ಇಫ್ ವಿ ಡೋಂಟ್ ಒನ್ ಕ್ವೆಶನ್ ವಿ ಕ್ಯಾನ್ ರೈಟ್ ಸಮರಿ. ಇದು ಡಿಪೆಂಡ್ ಆಗುತ್ತೆ ನಿಮಗೆ ಎಷ್ಟು ಮಾರ್ಕ್ಸ್ಗೆ ಈ ಒಂದು ಪ್ರಶ್ನೆನ ಕೇಳಿದ್ದಾರೆ ಅಂತ. ಸೊ ಎಂಟೈರ್ ಸಮ್ಮರಿ ಬರೆಯೋದು ಇಲ್ಲ, ಬಟ್ ನಿಮಗೆ ಅಲ್ಲಿ ಏನು ಕೇಳಿದರೆ ಅಷ್ಟನ್ನು ಮಾತ್ರ ಬರಿಬೇಕು, ಅರ್ಥ ಆಯ್ತಾ? 1 and 2 ಮಾರ್ಕ್ಸ್ಗೆ ಎಸ್ಪೆಷಲಿ ಪೂರ್ತಿ ಸಮ್ಮರಿ ಬರೆದ್ರೆ ನಿಮಗೆ ಸುಮ್ಮನೆ ವೇಸ್ಟ್ ಆಫ್ ಟೈಮ್ ಕೂಡ ಆಗುತ್ತೆ, ಮಾರ್ಕ್ಸ್ ಕೂಡ ಕರೆಕ್ಟಾಗಿ ಫ್ರೇಮ್ಡ್ ಆಗಿರಲ್ಲ ಆನ್ಸರು. ಸೊ ಖಂಡಿತ ಅದನ್ನು ನೋಡ್ಕೊಳ್ಳಿ. ಫಾತಿಮಾ ಅವರೇ, ನಾ ಹೇಳ್ದಂಗೆ ಪ್ರತಿಯೊಂದು ಪ್ರಶ್ನೆಯಲ್ಲಿ ಒಂದು ಕೀ ವರ್ಡ್ ಅನ್ನೋದಿರುತ್ತೆ. ಹೌ, ವೈ, ವಾಟ್, ಎಕ್ಸ್ಪ್ಲೇನ್, ಡಿಸ್ಕ್ರೈಬ್, ಅದನ್ನ ಅರ್ಥ ಮಾಡ್ಕೊಳ್ಳಿ ಫಾತಿಮಾ ಅವರೇ. ಸೊ ನಿಮ್ಗೆ ಗೊತ್ತಾಗುತ್ತೆ. ಮಿಸ್ ದಿಸ್ ಕ್ವೆಶನ್ಸ್ ಆರ್ ರಿಪೀಟೆಡ್ ಇನ್ ಪ್ರೀವಿಯಸ್ ಇಯರ್ಸ್. ಹೌದು ಅಭಿಷೇಕ್ ಅವರೇ, ಒಂದೊಂದು ಕ್ವೆಶನು ರಿಪೀಟ್ ಆಗಿದೆ, ನಾವು ಸಾಕಷ್ಟು ಸಾಲ್ವ್ ಕೂಡ ಮಾಡಿದ್ದೀವಿ. ಬಟ್ ಹೊಸ ಕ್ವೆಶನು ಬರ್ಬೋದು ಇಂಗ್ಲೀಷಲ್ಲಿ. ಸೊ ಪೂರ್ತಿ ಲೆಸನ್ನ ಅರ್ಥ ಮಾಡ್ಕೊಳ್ಳೋದು ಇಂಪಾರ್ಟೆಂಟು. ನಿಮ್ಗೆ ಅರ್ಥ ಮಾಡ್ಕೊಳ್ಳೋಕೆ ಎಲ್ಲ ಹೋಗ್ಬೇಕು ಗೊತ್ತಾ? ನಮ್ಮ ಎಕ್ಸ್ಪ್ಲನೇಷನ್ ಮತ್ತು ಸಮರಿ ವಿಡಿಯೋನ ನೋಡಿ, ಖಂಡಿತ ನಿಮಗೆ ಎಲ್ಲ ಲೆಸನ್ಸು ಅರ್ಥ ಆಗುತ್ತೆ. ಓಕೆನಾ? ಮುಂದುವರ್ಸೋಣ. ಕುಶ್ವಂತ್ ಅವ್ರು ಹೇಳ್ತಾ ಇದ್ದಾರೆ 100% ಕಾನ್ಫಿಡೆಂಟ್ ಅಂತ. ಫುಲ್ 100 ಏನು, ಇನ್ನೂ ಜಾಸ್ತಿನೇ ಹೇಳ್ತಾ ಇದ್ದಾರೆ. ವೆರಿ ಗುಡ್ ಕುಶ್ವಂತ್ ಅವರೇ, ನಿಮ್ಮ ಥರನೇ ಬೇರೆ ಮಕ್ಳಿಗೂ ಕೂಡ ಕಾನ್ಫಿಡೆನ್ಸ್ ಇದೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಮುಂದುವರ್ಸೋಣ. ಎಲ್ಲರೂ ಕಾನ್ಫಿಡೆಂಟ್ ಆಗಿದ್ದೀರಾ ಅಂದರೆ ಓಕೆ. ರಿತಿಕಾ ಅವರು ಒಂದು ಕ್ವೆಶನ್ ಕೇಳಿದ್ದಾರೆ. ಮ್ಯಾಮ್, ಮೈ ಟೀಚರ್ ಸೆಡ್ ದಟ್ ಸಪೋಸ್ ಇಫ್ ವಿ ಡೋಂಟ್ ಆನ್ಸರ್ ಇನ್ ಪೋಯಟ್ರಿ ಶಿ ಟೋಲ್ಡ್ ಟು ರೈಟ್ ದ ಹೋಲ್ ಸಮರಿ ಇಟ್ ಸೀಮ್ಸ್. ಹಾಂ ರಿತಿಕಾ ಅವರೇ, ಇದು 3 ಮಾರ್ಕ್ 4 ಮಾರ್ಕ್ ಕ್ವೆಶನ್ಗೆ ವರ್ಕ್ ಆಗುತ್ತೆ. ಬಟ್ ಈಗ ತಾನೇ ನಾವು ಸಾರಸ್ಕ್ರೀನ್ದು ಒಂದು ಕ್ವೆಶನ್ ನೋಡಿದ್ವಿ, ಮತ್ತೆ ನಾವು ಸಾನೆಟ್ದು ಒಂದು ಕ್ವೆಶನ್ ನೋಡಿದ್ವಲ್ಲ ಮಕ್ಕಳೇ. ರಿತಿಕಾ ಅವರೇ, ಇದಕ್ಕೆಲ್ಲ ನೀವು ಕರೆಕ್ಟ್ ಕ್ವೆಶನ್ಗೆ ಏನು ಕೇಳಿರ್ತಾರೆ ಅದನ್ನೇ ಉತ್ತರವನ್ನು ಬರಿಬೇಕು. ನಾನು ನಿಮ್ಗೇನು ಹೇಳೋದು, ಸಮ್ಮರಿ ಫುಲ್ ನೋಡ್ಕೊಳ್ಳಿ, ಬಟ್ ಕ್ವೆಶನ್ ಅರ್ಥ ಮಾಡಿಕೊಂಡು ಆ ಕ್ವೆಶನ್ಗೆ ಎಷ್ಟು ಉತ್ತರ ಬರಿಬೇಕೋ ಅಷ್ಟೇ ಬರೀರಿ. ಇದೇನಿದೆ, ಸಚಿನ್ ಅವ್ರು ಕೇಳ್ತಾ ಇದ್ದಾರೆ ಪಾಸಿಂಗ್ ಮಾರ್ಕ್ಸ್ ಎಷ್ಟು ಮ್ಯಾಮ್? ಪಾಸಿಂಗ್ ಮಾರ್ಕ್ಸ್ 35 ಅಂಕಗಳು, ಬಟ್ ನಿಮಗೆ 100% 80+ ಬರುತ್ತೆ ಅಂತ ನನಗೆ ಕಾನ್ಫಿಡೆನ್ಸ್ ಇದೆ. ಸೊ ಪಾಸಿಂಗ್ ಮಾರ್ಕ್ಸ್ ಎಷ್ಟು ಅಂತ ತಲೆ ಕೆಡಿಸ್ಕೊಳ್ಳೋಕ್ಕಿಂತ ಬಿಟ್ಟು ಚೆನ್ನಾಗಿ ಓದಿ 100% ಸಿಗುತ್ತೆ. ಡಿಗ್ರಿ ಆಫ್ ಕಂಪ್ಯಾರಿಸನ್ ಹೇಳ್ಕೊಡ್ತೀರಾ? ಹೌದು, ಗ್ರಾಮರ್ ವಿಡಿಯೋಸ್ನ ಕೂಡ ಹಾಕಿದ್ದೀವಿ, ಖಂಡಿತ ಅದನ್ನ ನೋಡಿ ಬಸವರಾಜ್ ಅವರೇ, ಅದು ನಿಮಗೆ ಸಿಗುತ್ತೆ. ಓಕೆ, ನಾನು ಸಾಕಷ್ಟು ಕ್ವೆಶನ್ಸ್ನ ತಗೊಂಡೆ, ಖಂಡಿತ ಹಾಕ್ತಾ ಇರಿ, ನಾವು ಉತ್ತರವನ್ನು ನೀಡ್ತಿರ್ತೀವಿ. ರೀರೈಟರ್ಸ್ ಡೈರೆಕ್ಟೆಡ್ನ ನೋಡೋಣ. ಇದು 2 ಮಾರ್ಕ್ಸ್ಗೆ 3 ಕ್ವೆಶನ್ನ ಕೇಳಿದರೆ 6 ಅಂಕಗಳಿಗೆ ನಿಮಗೆ ಬರುತ್ತೆ, ಅರ್ಥ ಆಯ್ತಾ? ಸೊ ಇದು ನಂಬರ್ ಆಫ್ ಕ್ವೆಶನ್ನು, ಇದು ಎಷ್ಟು ಅಂಕಗಳಿಗೆ. ಓಕೆನಾ ಮಕ್ಕಳೇ? ಇವಾಗ ಮುಂದಿನ ಒಂದು ಪ್ರಶ್ನೆನ ನೋಡೋಣ. ಮೊದಲನೇ ಪ್ರಶ್ನೆ ನಾನು ಯಾವಾಗಲೂ ಆನ್ಸರ್ ಮಾಡಿ ತೋರಿಸ್ತೀನಿ ನಿಮಗೆ. Okay, change the following sentence to the other 2 degrees of comparison. Bengaluru is more populated than most other cities in Karnataka. Bengaluru ಏನಿದೆ ಅದು ಬೇರೆ ಸಿಟೀಸ್ ಆಫ್ ಕರ್ನಾಟಕಕ್ಕಿಂತ ಪಾಪ್ಯುಲೇಟೆಡ್ ಆಗಿದೆ. ಇದೇ ಸೇಮ್ ಪ್ರಶ್ನೆ ಏನಿದೆ ನಾನು ಹಿಂದಿನ ವಾರದ ಲೈವಲ್ಲಿ ಸಾಲ್ವ್ ಮಾಡಿದ್ದೀನಿ. ನಾನು 100% ಹೇಳ್ಬೋದು ಇದೆ ಅಂತ, ನಾನು ಡೀಟೇಲ್ ಎಕ್ಸ್ಪ್ಲೇನ್ ಮಾಡಿದ್ದೆ, ಖಂಡಿತ ಅದನ್ನ ನೋಡಿ. ಈ ಒಂದು ಡಿಗ್ರೀಸ್ ಆಫ್ ಕಂಪ್ಯಾರಿಸನ್ ಕ್ವೆಶನ್ನ ಕೇಳಿದಾಗ ಮೊದಲನೇ ಸ್ಟೇಟ್ಮೆಂಟು ನೀವು ಪ್ರೆಸೆಂಟ್ ಹೆಂಗೆ ಮಾಡ್ತೀರಾ ಇಂಪಾರ್ಟೆಂಟ್, ಅರ್ಥ ಆಯ್ತಾ? ಸೊ ಮೊದಲನೇದಾಗಿ ಎಸ್ಟಾಬ್ಲಿಷ್ ಮಾಡಬೇಕು. ಲೆಫ್ಟ್ ಮಾರ್ಜಿನಲ್ಲಿ 25 ಅಂತ ಬರ್ಕೊಂಡು ದ ಗಿವನ್ ಸ್ಟೇಟ್ಮೆಂಟ್ ಇಸ್ ಇನ್ ದ ಕಂಪ್ಯಾರಿಟಿವ್ ಡಿಗ್ರಿ ಆಫ್ ಕಂಪ್ಯಾರಿಸನ್, ಆಯ್ತಾ? ಮೋರ್ ಪಾಪ್ಯುಲೇಟೆಡ್ ಅಂದರೆ ಕಂಪ್ಯಾರಿಟಿವ್ ಡಿಗ್ರಿಲಿದೆ ಇದು. ನೀವು ಅದನ್ನ ಪಾಸಿಟಿವ್ ಡಿಗ್ರಿ ಮತ್ತೆ ಸೂಪರ್ಲೇಟಿವ್ ಡಿಗ್ರಿಲಿ ಬರಿಬೇಕು. ಸೊ ಈ ಒಂದು ಸ್ಟೇಟ್ಮೆಂಟ್ ಬರೆದ್ಮೇಲೆ ನೆಕ್ಸ್ಟ್ ಲೈನಲ್ಲಿ ಪಾಸಿಟಿವ್ ಡಿಗ್ರಿ ಆಫ್ ಕಂಪ್ಯಾರಿಸನ್ ಅಂತ ಬರೀರಿ. ಅದರ್ ನೆಕ್ಸ್ಟ್ ಲೈನಲ್ಲಿ ಏನು ಅಂತ ಬರೀರಿ, ಆಯ್ತಾ? ವೆರಿ ಫ್ಯೂ ಸಿಟೀಸ್ ಇನ್ ಕರ್ನಾಟಕ ಆರ್ ಆಸ್ ಪಾಪ್ಯುಲೇಟೆಡ್ ಆಸ್ ಬ್ಯಾಂಗ್ಳೂರ್ ಆರ್ ಬೆಂಗಳೂರು. ಅಲ್ಲಿ ಏನು ಕೊಟ್ಟಿರ್ತಾರೆ ಅದನ್ನೇ ಬರೀಬೇಕು. ಅಲ್ಲಿ ಬ್ಯಾಂಗ್ಳೂರ್ ಕೊಟ್ಟಿದ್ರೆ ಇಲ್ಲಿ ಬ್ಯಾಂಗ್ಳೂರ್ ಬರೀಬೇಕು, ಅಲ್ಲಿ ಬೆಂಗಳೂರು ಕೊಟ್ಟಿದ್ರೆ ಇಲ್ಲಿ ಬೆಂಗಳೂರು ಬರೀಬೇಕು, ಓಕೆನಾ? ಸೂಪರ್ಲೇಟಿವ್ ಡಿಗ್ರಿ ಆಫ್ ಕಂಪ್ಯಾರಿಸನ್ ಅಲ್ಲಿ ಬೆಂಗಳೂರು ಇಸ್ ಒನ್ ಆಫ್ ದ ಮೋಸ್ಟ್ ಪಾಪ್ಯುಲೇಟೆಡ್ ಸಿಟೀಸ್ ಇನ್ ಕರ್ನಾಟಕ ಅಂತ ಬರೀತೀವಿ, ಅರ್ಥ ಆಯ್ತಾ ಮಕ್ಕಳೇ? ಸೊ ಈ ರೀತಿಯಾಗಿ ನೀವು ಆನ್ಸರ್ನ ಫ್ರೇಮ್ ಮಾಡ್ಕೊಳ್ಳಿ. ನಾನು ಇಲ್ಲಿ ಹೇಳ್ತೀನಿ ಡಿಗ್ರೀಸ್ ಆಫ್ ಕಂಪ್ಯಾರಿಸನ್ ಅಲ್ಲಿ ಈ ಸ್ಟೇಟ್ಮೆಂಟ್ ಯಾವ ಡಿಗ್ರಿ ಆಫ್ ಕಂಪ್ಯಾರಿಸನ್ ಅಲ್ಲಿ ಇದೆ ಅಂತ ಬರೀಬೇಕು. ಮೊದಲನೇದಾಗಿ ಇದು ಫಸ್ಟ್ ಲೈನ್ ಹೋಗುತ್ತೆ, ಅದಾದ ನಂತರ ನೆಕ್ಸ್ಟ್ ಲೈನ್ ಅಲ್ಲಿ ಪಾಸಿಟಿವ್ ಡಿಗ್ರಿ ಆಫ್ ಕಂಪ್ಯಾರಿಸನ್, ಅದೇ ಬೇರೆ 2 ಡಿಗ್ರಿ ಆಫ್ ಕಂಪ್ಯಾರಿಸನ್ ಅದರ ಹೆಸರು ಬರ್ದಿ
ಅದರ ಸ್ಟೇಟ್ಮೆಂಟ್ ಬರಿಬೇಕು, ತಿರ್ಗಾ ಒಂದು ಲೈನ್ ಬಿಟ್ಬಿಟ್ಟು ಸೂಪರ್ಲೇಟಿವ್ ಡಿಗ್ರಿ ಆಫ್ ಕಂಪ್ಯಾರಿಸನ್ ಅಂತ ಬರ್ಬಿಟ್ಟು ಅದಲ್ಲಿ ಹೇಗೆ ಅಂತ ನೀವು ಬರಿಬೇಕಾಗುತ್ತೆ. ಓಕೆನಾ? ಈ ಥರ ತುಂಬ ಈಸಿಯಾಗಿ ಫ್ರೇಮ್ ಮಾಡ್ಬೋದು. ಇಲ್ಲಿ ಅಮರ್ ಅವರು ಒಂದು ಕ್ವೆಶನ್ ಕೇಳಿದ್ದಾರೆ, ಮ್ಯಾಮ್ ಇಫ್ ಆರ್ ಹ್ಯಾಂಡ್ ರೈಟಿಂಗ್ ಇಸ್ ನಾಟ್ ಗುಡ್ ಇಟ್ ವಿಲ್ ಮ್ಯಾಟರ್ ಟು ಅವರ್ ಮಾರ್ಕ್ಸ್. ಸೊ ನಿಮ್ಮ ಒಂದು ಪ್ರೆಸೆಂಟೇಷನಲ್ಲಿ ಹ್ಯಾಂಡ್ ರೈಟಿಂಗ್ ಇಂಪಾರ್ಟೆಂಟು. ಸೊ ನಿಮಗೆ ಅಕಸ್ಮಾತ್ ನಿಮ್ಮ ಹ್ಯಾಂಡ್ ರೈಟಿಂಗ್ ಚೆನ್ನಾಗಿಲ್ಲ ಅಂತ ಅನಿಸಿದ್ರೆ ಪ್ರತಿಯೊಂದು ಪದದ ಮಧ್ಯೆ ಇರುವಂಥ ಒಂದು ಸ್ಪೇಸ್ ಏನಿದೆ ಅದನ್ನು ಕೊಟ್ಟು ಬರೀರಿ. ನಾನು ಕೆಲಸ ಮಾಡ್ತೀನಿ ಅಮರ್ ಅವರೇ, ನೆಕ್ಸ್ಟ್ ಆನ್ಸರ್ ನಾನು ಬರೆಯೋವಾಗ ಹೇಗೆ ಬರಿಬೇಕು ಅಂತ ನಿಮಗೆ ತೋರಿಸ್ತೀನಿ, ನಿಮಗೆ ಕ್ಲಿಯರ್ ಆಗುತ್ತೆ. ಓಕೆನಾ? ಸೊ ನೀವು ಸ್ಪೇಸ್ ಬಿಟ್ಬಿಟ್ಟು ಕರೆಕ್ಟಾಗಿ ಬರೆದ್ರೆ ಓಕೆ ಆಗೇ ಇರುತ್ತೆ. ಹ್ಯಾಂಡ್ ರೈಟಿಂಗ್ ಬಗ್ಗೆ ಅಷ್ಟು ಯೋಚಿಸ್ಬೇಡಿ, ನಿಧಾನಕ್ಕೆ ಬರೀರಿ. ನಿಮಗೆ ಗೊತ್ತಲ್ವಾ, ನಿಮ್ಗೆ ಅವೇರ್ನೆಸ್ ಇದೆ ಹ್ಯಾಂಡ್ ರೈಟಿಂಗ್ ಚೆನ್ನಾಗಿಲ್ಲ ಅಂತ. ಸೊ ನಿಮಗೆ ಕರೆಕ್ಟಾಗಿ ಸ್ಪೇಸ್ ಬಿಟ್ಟು ಬರೆದ್ರೆ ಇಟ್ಸ್ ಓಕೆ. ಐ ಡೋಂಟ್ ಥಿಂಕ್ ದಟ್ ಶುಡ್ ಬಿ ಎನ್ ಇಶ್ಯೂ. ಓಕೆನಾ? ಅಮರ್ ಅವರೇ ಆನ್ಸರ್ ಮಾಡಿದೆ ಅಂದ್ಕೊಂಡಿದ್ದೀನಿ. ಇವಾಗ 26 ಕ್ವೆಶನ್ನ ನೋಡೋಣ. ಇಲ್ಲಿ ಆಸ್ ಸೂನ್ ಆಸ್ ನೋ ಸೂನರ್ ದ್ಯಾನ್ ಕ್ವೆಶನ್ಸ್ ತುಂಬ ಕೇಳಿದ್ದಾರೆ. ಅರ್ಥ ಆಯ್ತಾ? ಇದು ಇಂಪಾರ್ಟೆಂಟು 2 ಮಾರ್ಕ್ಗೆ. ಸೊ ಕಂಬೈನ್ ದ ಫಾಲೋಯಿಂಗ್ ಸೆಂಟೆನ್ಸ್ ವಿತ್ ಯೂಸಿಂಗ್ ಅಂದರೆ ಆಸ್ ಸೂನ್ ಆಸ್ ನೋ ಸೂನರ್ ದ್ಯಾನ್. ಸೆಂಟೆನ್ಸ್ ಯಾವುದು? ಹಿ ಗಾಟ್ ಆಂಗ್ರಿ, ಹಿ ಸ್ಟಾರ್ಟೆಡ್ ಟು ಬೀಟ್ ಹರ್. ಮೊದಲನೇದಾಗಿ ಕ್ವೆಶನ್ ನಂಬರ್ ಹಾಕೊಳ್ಳಿ. ಕ್ವೆಶನ್ ನಂಬರ್ ಹಾಕೊಂಡು ಎ ಅಂತ ಒಳಗೆ ಹಾಕೊಂಡು ಆಸ್ ಸೂನ್ ಆಸ್ ಹಿ ಗಾಟ್ ಆಂಗ್ರಿ, ಹಿ ಸ್ಟಾರ್ಟೆಡ್ ಟು ಬೀಟ್ ಹರ್. ನೋ ಸೂನರ್ ಡಿಡ್ ಹಿ ಗೆಟ್ ಆಂಗ್ರಿ ದ್ಯಾನ್ ಹಿ ಸ್ಟಾರ್ಟೆಡ್ ಟು ಬೀಟ್ ಹರ್. ಇದೇನಿದೆ ಇದು ಉತ್ತರ. ನಾನು ಆನ್ಸರ್ ಹೆಂಗೆ ಬಂತು ಅದೆಲ್ಲ ನಾನು ಮುಂಚೆ ಮಾಡಿದ್ದೀನಿ. ಈಗ ನಿಮಗೆ ಹೆಂಗೆ ಪ್ರೆಸೆಂಟ್ ಮಾಡಬೇಕು ಅಂದರೆ ಈ ರೀತಿಯಲ್ಲಿ ಪ್ರೆಸೆಂಟ್ ಮಾಡಬೇಕು. ಸೊ ಅಮರ್ ಅವ್ರಿ ರೆಡಿನಾ? ಇವಾಗ ನಾನು ನಿಮ್ಗೆ ತೋರಿಸ್ತಿದ್ದೀನಿ, ಜೊತೆಗೆ ಬೇರೆ ಮಕ್ಳು ಕೂಡ ತೋರಿಸ್ತೀನಿ ಹೆಂಗೆ ಇದು ಬರಿಬೇಕು. ಇಲ್ಲಿ ರಿಪೋರ್ಟೆಡ್ ಸ್ಪೀಚ್ಗೆ ನೀವು ಈ ಸೆಂಟೆನ್ಸ್ನ ಚೇಂಜ್ ಮಾಡಬೇಕು. ನೋಡ್ಕೊಳ್ಳಿ ಏನು, ದ ಟೀಚರ್ ಸೆಟ್ ಟು ಹರ್ ಡೋಂಟ್ ವೇಸ್ಟ್ ಟೈಮ್ ಅಂಡ್ ಸ್ಟಡಿ ಕೇರ್ಫುಲಿ. ಇದನ್ನ ರಿಪೋರ್ಟೆಡ್ ಸ್ಪೀಚಲ್ಲಿ ನೀವು ಹೆಂಗೆ ಬರೀತೀರಾ? ಏನಂತ ಹೇಳ್ತಾ ಇದ್ದಾರೆ ಟೀಚರು? ಟೈಮ್ ವೇಸ್ಟ್ ಮಾಡಬೇಡ, ಕರೆಕ್ಟಾಗಿ ಓದ್ಕೊಂತ. ಇದೇನಿದು? ಅಡ್ವೈಸು. ಅರ್ಥ ಆಯ್ತಾ? ಸೊ ಇದು ಮೊದಲನೇದಾಗಿ ರೋಮನ್ ನ್ಯೂಮರಿಕಲ್ ಬರಿಬೇಕು. ಸೊ ಇಲ್ಲಿ ನಾನು 6 ಅಂತ ಬರ್ಕೊತೀನಿ. ಓಕೆನಾ? ಆಮೇಲೆ ನಮ್ಮ ಕ್ವೆಶನ್ ನಂಬರ್, ಇಲ್ಲಿ ಸಾಕಷ್ಟು ಕ್ವೆಶನ್ ನಾವು ಆಗಲೇ ಆನ್ಸರ್ ಮಾಡಿಬಿಟ್ಟಿದ್ದೀವಿ. ಓಕೆನಾ? ಸೊ ಆನ್ಸರ್ ಮಾಡಿದ ನಂತರ ಇಲ್ಲಿ ನಾವು 25, 26, 27 ಅಂತ ಹಾಕೊಳ್ಳೋಣ. ಇಲ್ಲಿ 27th ಕ್ವೆಶನಲ್ಲಿ ನಾನು ಆನ್ಸರ್ ಮಾಡ್ತಿರೋದ್ರಿಂದ ನಾನು ಇಲ್ಲೂ ಲೈನ್ ಹಾಕ್ಬಿಟ್ಟಿದ್ದೀನಿ ಮಕ್ಕಳೇ. ಸೊ ನಡೀರಿ. ಓಕೆ ಆಯ್ತಾ? ಸೊ ಇಲ್ಲಿಂದ ನಾವು ಆನ್ಸರ್ ಮಾಡ್ಕೊಂಡು ಹೋಗೋಣ. ಓಕೆನಾ? ಸೊ ಪೆನ್ನ ಸೆಲೆಕ್ಟ್ ಮಾಡಿದೆ. ಏನಿದರ ಆನ್ಸರು? ಅಮರ್ ಅವರೇ ನೋಡ್ಕೊಳ್ಳಿ, ಆನ್ಸರ್ ನೀಟಾಗಿ ನಿಮಗೆ ಹ್ಯಾಂಡ್ ರೈಟಿಂಗ್ ನೀಟಾಗಿಲ್ಲ ಅನ್ಸಿದ್ರೆ ಈ ಥರ ಬರೀರಿ. ಆಯ್ತಾ? ಆಯ್ತಾ? ಅಂದರೆ ಈ ಥರನೇ ಬರಿಬೇಕಲ್ಲ, ನಿಮ್ಮ ಹ್ಯಾಂಡ್ ರೈಟಿಂಗಲ್ಲೇ ಬರೀರಿ. ಬರೆದ್ಬಿಟ್ಟು ಒಂದು ಸ್ವಲ್ಪ ಸ್ಪೇಸ್ ಬಿಡಿ. ಟೀಚರ್ ಅಡ್ವೈಸ್ಡ್, ಏನು ಅಡ್ವೈಸ್ ಮಾಡಿದ್ರು? ಹರ್. ಆಯ್ತಾ? ಹರ್ರೇ ಇರೋದಲ್ವಾ, ಅವಳಿಗೆ ಹೇಳ್ತಿರೋದು. ಸೊ ಹರ್ ಏನಂತ? ಟು ನಾಟ್ ವೇಸ್ಟ್ ಟೈಮ್ and study carefully. ಓಕೆನಾ ಅಮರ್ ಅವರೇ? ಈ ಥರ ಮಧ್ಯದಲ್ಲಿ ಸ್ಪೇಸ್ ಬಿಟ್ಟು ಬರೀರಿ. ಸೊ ಅವಾಗ ನಿಮ್ಮ ಒಂದು ಇವ್ಯಾಲ್ಯೂಯೇಟರ್ ಕೂಡ ನೀವೇನು ಬರ್ತಿದ್ದೀರಾ ಅಂತ ಅರ್ಥ ಆಗುತ್ತೆ. ಸೊ ಇದೇನಿದೆ ತುಂಬ ತುಂಬ ಮುಖ್ಯ. ಖುಷ್ವಂತ್ ಅವ್ರು ಹೇಳ್ತಿದ್ದಾರೆ, ಐ ಥಿಂಕ್ ಸೋ ಬೋರ್ಡ್ ಇಂಡೈರೆಕ್ಟ್ಲಿ ವಾಂಡ್ ಅಸ್ ವಿತ್ ದಿಸ್ ಕ್ವೆಶ್ಚನ್. ಸೊ ಓಕೆ, ಇದನ್ನ ನೋಡ್ಕೊಳ್ಳಿ. ಈ ರಿಪೋರ್ಟೆಡ್ ಸ್ಪೀಚ್ ಎಲ್ಲ ಕೂಡ ಇಂಪಾರ್ಟೆಂಟ್. ನಾನು ನಿಮಗೆ ಯಾವ ಟಾಪಿಕ್ಕಿಂದ 2 ಮಾರ್ಕರ್ ಬರ್ಬೋದು ಅಂತ ಹೇಳಿದ್ದೀನಿ. ಅದಕ್ಕೆ ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ಎಷ್ಟು ಪ್ರಾಕ್ಟೀಸ್ ಮಾಡ್ತೀರಾ ಅಷ್ಟೇ ಒಳ್ಳೇದು. ಓಕೆನಾ? ಇವಾಗ ನೆಕ್ಸ್ಟ್ ಒಂದು ಪ್ರಶ್ನೆನ ನೋಡೋಣ. ನೆಕ್ಸ್ಟ್ ಮುಂದಿನ ಎಕ್ಸಸೈಸು 7th ಎಕ್ಸಸೈಸ್ ಏನು? ಆನ್ಸರ್ ದ ಫಾಲೋಯಿಂಗ್ ಕ್ವೆಶನ್ ಇನ್ 5 to 6 ಸೆಂಟೆನ್ಸಸ್. ಇಲ್ಲಿ ಕೇಳಿರುವಂಥ ಏನು 3 ಮಾರ್ಕ್ ಕ್ವೆಶನ್ನು 6 ಇದೆ. ಇದು 5 to 6 ಸೆಂಟೆನ್ಸಸ್ ಅಲ್ಲಿ ನೀವು ಆನ್ಸರ್ ಮಾಡಬೇಕು. ನಾನು ಒಂದು ಪುಟ್ಟ ಬ್ರೇಕ್ ತಗೊಂಡ್ಬರ್ತೀನಿ. ಏನು ಮಾಡ್ತೀರಾ ನೀವೆಲ್ಲ? ಡೌಟ್ಸ್ ಇದ್ರೆ ಹಾಕಿ, ಡೌಟ್ಸ್ ಇಲ್ಲ ಅಂದರೆ ಬೇಗ ಹೋಗಿ ಬ್ರೇಕ್ ತೊಗೊಂಬನ್ನಿ. ನಾನು ಈಗಲೇ ಬಂದ್ಬಿಡ್ತೀನಿ. ಓಕೆನಾ ಮಕ್ಕಳೇ? ತಿರ್ಗಾ ಭೇಟಿ ಆಗೋಣ. ಈ ಕ್ರಾಶ್ ಕೋರ್ಸ್ ಅಲ್ಲಿ ನಿಮಗೆ ಕಂಪ್ಲೀಟ್ ಟೆಕ್ಸ್ಟ್ ಬುಕ್ ನ ರಿವಿಷನ್, ಸಾಲ್ವ್ ಮಾಡೆಲ್ ಕ್ವೆಶ್ಚನ್ ಪೇಪರ್ 2024 ಅಂಡ್ ಪ್ರೀವಿಯಸ್ ಇಯರ್ ಕ್ವೆಶ್ಚನ್ ಪೇಪರ್ಸ್, ನೋಟ್ಸ್ ಫಾರ್ ರಿವಿಷನ್, ಕರೆಕ್ಟ್ ಆನ್ಸರ್ಸ್ ಬರೆಯೋಕೆ ಟಿಪ್ಸ್ ಅಂಡ್ ಟ್ರಿಕ್ಸ್ ಅಲಾಂಗ್ ವಿತ್ ಸಪೋರ್ಟಿಂಗ್ ಮೆಟೀರಿಯಲ್ ಕೂಡ ಸಿಗುತ್ತೆ.
ಬೆಸ್ಟ್ ಪಾರ್ಟ್ ಏನಪ್ಪಾ ಅಂದ್ರೆ ಇದೆಲ್ಲ ನಾವು ನಿಮ್ಗೆ ಲೈವ್ ಅಂಡ್ ಫ್ರೀ ಆಫ್ ಕಾಸ್ಟ್ ಆಗಿ ಕೊಟ್ಟಿದ್ದೀವಿ. ಹಾಗೆ ಫೆಬ್ರವರಿ 5 ಸ್ಟಾರ್ಟ್ ಆಗೋ ಈ ಗೋಲ್ಡನ್ ಆಪರ್ಚುನಿಟಿ ಸತತವಾಗಿ 40 ದಿನ ನಡೆಯುತ್ತೆ. ದಿನ ಸಾಯಂಕಾಲ 5 ಗಂಟೆಗೆ. ಇಂಗ್ಲಿಷ್, ಮ್ಯಾಥಮೆಟಿಕ್ಸ್, ಸೈನ್ಸ್, ಸೋಷಿಯಲ್ ಸೈನ್ಸ್, ಕನ್ನಡ ಹಾಗೂ ಹಿಂದಿ ಸಬ್ಜೆಕ್ಟ್ಸ್ ಅಲ್ಲಿ ಒಳ್ಳೆ ಮಾರ್ಕ್ಸ್ ಪಡಿಬೇಕು ಅಂತ ಇದ್ದೀರಾ ತಾನೆ? ಮತ್ಯಾಕ್ ತಡ? ನಿಮ್ ಲೈಫ್ ಚೇಂಜಿಂಗ್ SSLC ಎಕ್ಸಾಮ್ಗೆ ನಮ್ಮ ಪರೀಕ್ಷೆ ಜೊತೆ ಕೈ ಜೋಡಿಸಿ ಹೆಚ್ಚು ಮಾರ್ಕ್ಸ್ ನ ಪಡೀರಿ. ಒಂದು ಕಾಂಪಸ್ ನ ಒಂದು ಬಾಕ್ಸ್ ಅಲ್ಲಿ ಇಟ್ಟು, ರೆಕ್ಟಾಂಗ್ಯುಲರ್ ಬಾಕ್ಸ್ ಅಲ್ಲಿ ಇಟ್ಟು, ಈ ರೆಕ್ಟಾಂಗಲ್ ಬಾಕ್ಸ್ ನ ಸುತ್ತ ಇನ್ಸುಲೇಟೆಡ್ ಕಾಪರ್ ವೈರ್ ನ ಸುತ್ತಿ, ಇವಾಗ ಈ ಕಾಪರ್ ವೈರ್ ನ ಎಂಡ್ಸ್ ನ ಬ್ಯಾಟ್ರಿ ಎಂಡ್ಸ್ ಕನೆಕ್ಟ್ ಮಾಡಿದಾಗ ಏನಾಗುತ್ತೆ ನೋಡೋಣ ಬನ್ನಿ. ಸೊ ಒಂದ್ ಎಂಡ್ ಕನೆಕ್ಟ್ ಆಗಿದೆ, ಇನ್ನೊಂದು ಎಂಡ್ ನ ಕೂಡ ಕನೆಕ್ಟ್ ಮಾಡಿದಾಗ ನೋಡಿ ಯಾವ ರೀತಿ ಡಿಫ್ಲೆಕ್ಟ್ ಆಗ್ತಾ ಇದೆ. ಸೊ ಈ ರೀತಿ ಡಿಫ್ಲೆಕ್ಟ್ ಆಗಕ್ಕೆ ಸ್ಟಾರ್ಟ್ ಆಗುತ್ತೆ. ಅಂದ್ರೆ ಏನು? ಎಲೆಕ್ಟ್ರಿಸಿಟಿ ಕ್ಯಾರಿ ಆಗ್ತಾ ಇದೆ. ಎಲೆಕ್ಟ್ರಿಸಿಟಿ ಕ್ಯಾರಿ ಆಗಬೇಕಾದ್ರೆ ಅದ್ರ ಸುತ್ತ ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಸ್ ಜನರೇಟ್ ಆಗ್ತಾ ಇದೆ. ಆ ಜನರೇಟ್ ಆಗಿರೋ ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಸ್ ಇಂದ ಮ್ಯಾಗ್ನೆಟಿಕ್ ಕಾಂಪಸ್ ಇನ್ ನೀಡಲ್ ಡಿಫ್ಲೆಕ್ಟ್ ಆಗ್ತಾ ಇದೆ. ಸೊ ನಡೀರಿ ಮಕ್ಕಳೇ, ಇಲ್ಲಿ ಒಂದಿಷ್ಟು ಕ್ವೆಶನ್ಸ್ ನಾನು ನೋಡಿದೆ. RS ಫ್ಯಾಕ್ಟರ್ ಕೇಳಿದ್ದಾರೆ. ಕ್ಯಾನ್ ಬಿ ರೈಟ್ ಇಟ್ ಇನ್ ಪಾಯಿಂಟ್ಸ್ ಮ್ಯಾಮ್? ಇಲ್ಲ, ಖಂಡಿತ ಪಾಯಿಂಟ್ಸ್ ಅಲ್ಲಿ ಬರಿಬಾರ್ದು. ನೀವು ಪಾಯಿಂಟ್ಸ್ ಅಲ್ಲಿ ಬರೆದ್ರೆ ಮಾರ್ಕ್ಸ್ ಹೋಗುತ್ತೆ, ನಿಮಗೆ ಮಾರ್ಕ್ಸ್ ಸಿಗಲ್ಲ. ಅದು ಕರೆಕ್ಟ್ ಆಗಿದ್ರು ಕೂಡ ಪಾಯಿಂಟ್ಸ್ ಅಲ್ಲಿ ಬರಿಬೇಡಿ. ಸೆಂಟೆನ್ಸಸ್ ಮತ್ತೆ ಪ್ಯಾರಾಗ್ರಾಫ್ಸ್ ಅಲ್ಲಿ ಮಾತ್ರ ಬರಿಬೇಕು ನಿಮ್ಮ ಒಂದು ಇಂಗ್ಲಿಷ್ ಎಕ್ಸಾಮ್ ಪೇಪರ್ ಅಲ್ಲಿ, ಆಯ್ತಾ? RK ದೊಡ್ಡಮನಿ ಅವ್ರು ಹೇಳಿದ್ದಾರೆ, ಮ್ಯಾಮ್ ಇಫ್ ವಿ ಡೋಂಟ್ ನೋ ಎನಿ ಆನ್ಸರ್ then we can write the answer last. No ma'am, please reply me. ಓಕೆ ದೊಡ್ಡಮನಿಯವರೇ, ನಾನು ಹೇಳ್ತಾ ಇದ್ದೀನಿ, ನಾನು ಮುಂಚೆ ಕೂಡ ಹೇಳಿದೆ, ನಿಮ್ಗೆ ಅಕಸ್ಮಾತ್ ಯಾವುದಾದ್ರೂ ಒಂದು ಪ್ರಶ್ನೆಯಿಂದ ಉತ್ತರ ಗೊತ್ತಿಲ್ಲದರೆ ಅದರ ನಂಬರ್ನ ಬರೆದ್ಬಿಟ್ಟು ಜಾಗ ಬಿಟ್ಟಿರಿ, ವಾಪಸ್ ಎಷ್ಟು ಸೆಂಟೆನ್ಸ್ ಬೇಕೋ ಅಷ್ಟು ಬಿಟ್ಟಿರಿ, ವಾಪಸ್ ಬಂದು ಅಲ್ಲೇ ಬರೀರಿ. ಎಕ್ಸಸೈಸಸ್ನ ಮಿಕ್ಸಪ್ ಮಾಡ್ಕೊಂಬಿಡಿ. ಆಮೇಲೆ ನಿಮ್ಮ ಎಕ್ಸಾಮಿನರ್ ಕೂಡ ಹಿಂದೆ ಮುಂದೆ ಹೋಗ್ತಿರ್ಬೇಕಾಗತ್ತೆ, ಅವ್ರಿಗೂ ಕನ್ಫ್ಯೂಷನ್ ಆಗುತ್ತೆ, ಆ್ಯಂಡ್ ಅದರಿಂದ ಒಂದು ಪ್ಲೆಸೆಂಟ್ನೆಸ್ ಇರಲ್ಲ. ಸೊ ಖಂಡಿತ ಅದನ್ನು ನೋಡ್ಕೊಳ್ಳಿ. ಕುಶಲ್ ಅವ್ರು ಕೇಳ್ತಾ ಇದ್ದಾರೆ, ಮ್ಯಾಮ್ ಫಾರ್ ಟುಮಾರೋ ಪ್ರಿಪ್ರೇಟರಿ ಸೇಮ್ ಪೇಪರ್ ವಿಲ್ ಕಮ್. ಇಲ್ಲ ಕುಶಲ್ ಅವರೇ, ಬೇರೆ ಪೇಪರ್ ಬರುತ್ತೆ. ಇದು ನಾನು ಒಂದು ಪೇಪರ್ನ ಸಾಲ್ವ್ ಮಾಡಿ ನಿಮಗೆ ಹೇಗೆ ಒಂದು ಆನ್ಸರ್ನ ಬರೀಬೇಕು ಅಂತ ಹೇಳ್ಕೊಡ್ತಾ ಇದ್ದೀನಿ. ಹೌ ಟು ಸಾಲ್ವ್ ಅ ಕ್ವೆಶ್ಚನ್ ಪೇಪರ್ ಅಂತ ನಾನು ಹೇಳ್ಕೊಡ್ತಾ ಇದ್ದೀನಿ. ಹೇಗೆ ನೀವು ಕರೆಕ್ಟಾಗಿ ಫ್ರೇಮ್ ಮಾಡಿದ್ರೆ ಮಾರ್ಕ್ಸ್ ಜಾಸ್ತಿ ಬರುತ್ತೆ ಆ ಥರ ಹೇಳ್ಕೊಡ್ತಾ ಇದ್ದೀನಿ. ಪೋರ್ಷನ್ಸ್ ಕಂಪ್ಲೀಟಾಗಿ ನೀವು ಓದಲೇಬೇಕು ಮಕ್ಕಳೇ, ಅದನ್ನು ಕೇಳ್ಬಿಡಿ. ಸೇಮ್ ಪೋರ್ಷನ್ಸು ಎಲ್ಲ ಚಾಪ್ಟರ್ಸು ಅದನ್ನೆಲ್ಲ ಬರಿಬೇಕು. ಆದರೆ ಈ ಲೈವ್ ಇಂಪಾರ್ಟೆಂಟು, ಸೊ ಅದರಿಂದ ನೋಡಿ, ಆಯಿತಾ? ಇವಾಗ 3 ಮಾರ್ಕರ್ ಹೆಂಗೆ ಸಾಲ್ವ್ ಮಾಡಬೇಕು ಅಂತ ನೋಡೋಣ. 3 ಮಾರ್ಕರ್ಗೆ ನಿಮ್ಗೆ 5 ಇಂದ 6 ಸೆಂಟೆನ್ಸಸ್ ಬರಿಬೇಕಾಗತ್ತೆ. ನಡೀರಿ ನೋಡೋಣ. ಹೌ ಡಿಡ್ ಡೆಲ್ಲಾ ರಿಯಾಕ್ಟ್ ವೆನ್ ಶಿ ಸಾ ಜಿಮ್ಸ್ ಗಿಫ್ಟ್ ಫಾರ್ ಹರ್? ಸೊ ನಿಮ್ಮ ಒಂದು ಪೇಪರಲ್ಲಿ ನೀವು ಒಂದು ಶೀಟ್ನ ರಫ್ ಶೀಟ್ ಅಂತ ಮಾಡ್ಕೊಬೋದಲ್ವಾ? ಲಾಸ್ಟಲ್ಲಿ ರಫ್ ಶೀಟ್ ಅಂತ ಬರ್ಕೊಂಡು ನೀವು ಅಲ್ಲಿ ರಫ್ ವರ್ಕ್ನ ಮಾಡ್ಕೊಬೋದು. ಈ ಥರ ಉದ್ದ ಉದ್ದ ಬರೆಯುವಂಥ ಆನ್ಸರ್ಸ್ಗೆ ನೀವು ಬೇಕಾದರೆ ಪಾಯಿಂಟರ್ಸ್ನ ಮಾಡ್ಕೊಳ್ಳಿ. ಇವಾಗ ನಾನು ಹೇಳ್ದಂಗೆ 3 to 4 minutes ಇದ್ರ ಮೇಲೆ ಸ್ಪೆಂಡ್ ಮಾಡಿ ಅಂದಾಗ ಫಸ್ಟ್ 10 to 20 seconds ಆ ಆನ್ಸರಲ್ಲಿ ಏನೇನು ಬರುತ್ತೆ ಎಲ್ಲ ಬರ್ಕೊಂಬಿಡಿ. ಅರ್ಥ ಆಯ್ತಾ? ಸೊ ಇವಾಗ ಈ ಒಂದು ಆನ್ಸರ್ಗೆ ಡೆಲ್ಲಾಗೆ ಮಿಕ್ಸ್ಡ್ ರಿಯಾಕ್ಷನ್ ಇತ್ತು. ಸೊ ನಾನು ಪಾಯಿಂಟ್ಸ್ ಆಗಿ ಮಾತ್ರ ಬರಿತೀನಿ ರೀ, ಸೆಂಟೆನ್ಸ್ ಆಗಿ ಮುಂದಿನ ಸ್ಲೈಡಲ್ಲಿ ತೋರಿಸ್ತೀನಿ ನಿಮಗೆ. ಸೊ ಈ ಒಂದು ಎಕ್ಸಸೈಸ್ ಏನಿದೆ 7, ಬಟ್ ನೀವು ರಫ್ ವರ್ಕಲ್ಲಿ ಅದೆಲ್ಲ ಏನು ಬರೆಯೋದು ಬೇಡ. 22, 28 ಅಂತ ಬರ್ಕೊಂಡು ನಾನಿಲ್ಲಿ ಮಿಕ್ಸ್ಡ್ ರಿಯಾಕ್ಷನ್ ಅಂತ ಬರಿತೀನಿ. ಆಯ್ತಾ? ಅವಳಿಗೆ ಮಿಕ್ಸ್ಡ್ ರಿಯಾಕ್ಷನ್ ಇತ್ತು. ಅದ್ರ ಜೊತೆಗೆ ಹೇಗಿತ್ತು ಅವಳದು? ಒಂದು ಸ್ಕ್ರೀಮ್ ಆಫ್ ಜಾಯ್ ಇತ್ತು, ಎಕ್ಸ್ಟಾಟಿಕ್ ಸ್ಕ್ರೀಮ್ ಆಫ್ ಜಾಯ್ ಇತ್ತು. ಆಯ್ತಾ? ಅವಳಿಗೆ ತುಂಬಾ ಖುಷಿ ಆಯ್ತು. ಈ ಒಂದು ಪಾಯಿಂಟು ಇಂಪಾರ್ಟೆಂಟ್. ಸೊ ಇಂಪಾರ್ಟೆಂಟ್ ಆಗಿರೋದನ್ನೆಲ್ಲ ನಾನು ಹಿಂದೆ ರಫ್ ಶೀಟಲ್ಲಿ, ಆನ್ಸರ್ ಶೀಟಲ್ಲಿ ಈ ಥರ ಬರಿಬೇಡಿ ಪಾಯಿಂಟರ್ಸು, ಪ್ಲೀಸ್, ನಿಮಗೆ ಮಾರ್ಕ್ಸ್ ಸಿಗಲ್ಲ. ರಫ್ ಶೀಟಲ್ಲಿ ಈ ಥರ ಬರಿಬೇಕು. ಆಯ್ತಾ? ಅವಳಿಗೆ ಏನು ಸಿಕ್ಕಿತ್ತು ಗಿಫ್ಟ್ ಅನ್ನೋದನ್ನ ನೆಕ್ಸ್ಟ್ ಬರಿತೀನಿ. ಸೆಟ್ ಆಫ್ ಟಾರ್ಟಾಯ್ಸ್, ಆಯ್ತಾ? ಟಾರ್ಟಾಯ್ಸ್ ಶೆಲ್ ಕೋಮ್ಸ್. ಓಕೆ,
ಆಮೇಲೆ ಇನ್ನೇನು ಸಿಕ್ಕಿತ್ತು, ಅವಳು ಈ ಸೆಟ್ ಆಫ್ ಟಾರ್ಟಾಯ್ಸ್ ಶೆಲ್ ಕೂಮ್ಸ್ನ ಸುಮಾರು ಸತಿ ವರ್ಷಿಪ್ ಮಾಡಿದ್ಲು. ಅಯ್ಯೋ ನಂಗೆ ಇದಿರ್ತಿದ್ರೆ ಎಷ್ಟು ಚೆನ್ನಾಗಿರ್ತಿತ್ತು. ಎಲ್ಲಿ ಮಾಡಿದ್ಲು? ಬ್ರಾಡ್ವೇ ವಿಂಡೋ ಹತ್ರ ನಿಂತ್ಕೊಂಡು ಮಾಡಿದ್ಲು. ಆಯ್ತಾ? ಶಿ ವರ್ಷಿಪ್ ದಿಸ್ ಎಲ್ಲಿ? ಬ್ರಾಡ್ವೇ ವಿಂಡೋ. ಆಯ್ತಾ? ನೀಟಾಗಿ ಬರ್ಕೊಳ್ಳಿ ಮಕ್ಕಳೇ, ನಾನು ಹೆಂಗೆಂಗೋ ಬರಿತೀನಿ, ಪ್ಲೀಸ್ ನನ್ನನ್ನು ಫಾಲೋ ಮಾಡಬೇಡಿ ಅದರಲ್ಲಿ. ಇದರಲ್ಲಿ ಏನಾಯ್ತು, ಇದನ್ನ ಜ್ಞಾಪಿಸ್ಕೊಂಡು ಅವಳು ಸಡನ್ ಆಗಿ ಅಳಕ್ ಶುರು ಮಾಡ್ಬಿಟ್ಲು. ಸೊ ಮೊದಲೇ ಅವಳು ಸ್ಕ್ರೀಮ್ ಆಫ್ ಜಾಯ್ ಯಾಕೆ ಬಂತು ಅಂತ ಬರಿತೀನಿ, ಆಮೇಲೆ ಹಿಸ್ಟರಿಕಲ್ ವೇಲ್ಸ್ ಆ್ಯಂಡ್ ಟಿಯರ್ಸ್. ಆಯ್ತಾ? ಹಿಸ್ಟರಿಕಲ್ ವೇಲ್ಸ್ ಆ್ಯಂಡ್ ಟಿಯರ್ಸ್. ಓಕೆ. ಆಮೇಲೆ ಏನಾಯ್ತು, ಜಿಮ್ ಏನ್ ಮಾಡ್ತಾನೆ, ಅವಳನ್ನ ಕಂಫರ್ಟ್ ಮಾಡ್ತಾನೆ. ಬೈ ಜಿಮ್. ಆಯ್ತಾ? ಆಮೇಲೆ ಏನಾಯ್ತು, ಅವಳು ಏನ್ ಅಂತಾಳೆ, ಹೌದು ನನ್ ಕೂದ್ಲಿಲ್ಲ ಇವಾಗ, ಆದ್ರೆ ಬೇಗ ಬೆಳೆಯುತ್ತೆ ಅಂತ ಹೇಳ್ತಾಳೆ. ಸೊ ಅದಕ್ಕೆ ಹೇರ್ ವಿಲ್ ಗ್ರೋ ಫಾಸ್ಟ್. ಓಕೆನಾ? ಇದಿಷ್ಟು ಪಾಯಿಂಟರ್ಸು ನೀವೊಂದು 3 ಮಾರ್ಕರ್ಗೆ ಬರಿಬೇಕು. ಆ್ಯಂಡ್ ಇದನ್ನ ನೀವು ಎಲ್ಲಿ ಬರಿತೀರಾ ಮಕ್ಕಳೇ, ನಾನು ಇಲ್ಲಿ ದೊಡ್ಡದಾಗಿ ಬರಿತೀನಿ ನೋಡಿ, ರಫ್ ಪೇಜಲ್ಲಿ ಬರಿತೀರಾ. ಓಕೆ? ಆನ್ಸರ್ ಪೇಪರಲ್ಲಿ ಈ ಥರ ಬರೆದ್ರೆ ನಿಮ್ಗೆ 0 ಮಾರ್ಕ್ಸ್ ಸಿಗತ್ತೆ. ಸೊ ಪಾಯಿಂಟರ್ಸ್ ಬರಿಬಾರ್ದು, ಸೆಂಟೆನ್ಸಸ್, ಪ್ಯಾರಾಗ್ರಾಫ್. ನಾನು ಈ ಥರ ಯಾಕೆ ತೋರಿಸ್ತೆ ಅಂದರೆ ನಿಮ್ಗೊಂದು ರಫ್ ಶೀಟ್ ಅಂತ ಕೂಡ ಇಟ್ಕೊಬೋದು. ಆ ರಫ್ ಶೀಟಲ್ಲಿ ಎಲ್ಲ ಪಾಯಿಂಟರ್ಸ್ನ ಹಾಕೊಂಡು ಸೆಂಟೆನ್ಸಸ್ ಫಾರ್ಮ್ ಮಾಡಿ 3 ಮಾರ್ಕರ್ 4 ಮಾರ್ಕರ್ಗೆ ಅದು ಹೆಲ್ಪ್ ಆಗತ್ತೆ. ಓಕೆನಾ ಮಕ್ಕಳೇ? ಇವಾಗ ಮುಂದಿನ ಈ ಒಂದು ಪ್ರಶ್ನೆಯನ್ನ ಉತ್ತರ ನೋಡೋಣ. ಆ ಪಾಯಿಂಟರ್ಸ್ನೆಲ್ಲ ನಾನು ಇಲ್ಲಿ ಹಾಕಿ ಸೆಂಟೆನ್ಸ್ ಫಾರ್ಮ್ ಮಾಡಿದ್ದೀನಿ. ಒಂದ್ಸತಿ ಬೇಗ ಓದ್ಬಿಡ್ತೀನಿ. ಇನ್ ದ ಸ್ಟೋರಿ ಗಿಫ್ಟ್ ಆಫ್ ಮ್ಯಾಜೈ, ಆಥರ್ ಓ ಹೆನ್ರಿ ಇಲಿಸ್ಟ್ರೇಟ್ಸ್. ಸೊ ನೀವೊಂದು 3 ಮಾರ್ಕರ್ 4 ಮಾರ್ಕರ್ ಸ್ಟಾರ್ಟ್ ಮಾಡೋವಾಗ ಯಾವ ಲೆಸನ್ನು ಮತ್ತೆ ಆಥರಿನ ಹೆಸರು ಬರೆದ್ರೆ ಚೆನ್ನಾಗಿ ಕಾಣುತ್ತೆ. ಅರ್ಥ ಆಯ್ತಾ? ಒನ್ ವೇ ಆಫ್ ಸ್ಟಾರ್ಟಿಂಗ್ ಯೋರ್ ಆನ್ಸರ್. ಇಲಿಸ್ಟ್ರೇಟ್ ಡೆಲಾಸ್ ಮಿಕ್ಸ್ಡ್ ರಿಯಾಕ್ಷನ್ ಅಪಾನ್ ಸೀಯಿಂಗ್ ಜಿಮ್ಸ್ ಗಿಫ್ಟ್ ಫಾರ್ ಹರ್. ಮೊದಲನೇದಾಗಿ ನೋಡಿ, ಮಿಕ್ಸ್ಡ್ ರಿಯಾಕ್ಷನ್ ನಾನು ಅಲ್ಲಿ ಫಸ್ಟ್ ಪಾಯಿಂಟ್ರಲ್ಲಿ ಹಾಕೊಂಡಿದ್ನಲ್ಲ ಅದನ್ನ ಬರ್ದಿದ್ದೀನಿ. ಆಯ್ತಾ? ಡೆಲಾ ಫಸ್ಟ್ ಲೆಟ್ ಔಟ್ ಆನ್ ಎಕ್ಸ್ಟ್ಯಾಟಿಕ್ ಸ್ಕ್ರೀಮ್ ಆಫ್ ಜಾಯ್. ಆಯ್ತಾ? ಇದು ಕೂಡ ನಾನು ಅಲ್ಲಿ ಪಾಯಿಂಟ್ರಲ್ಲಿ ಹಾಕೊಂಡಿದ್ದೆ. ವೆನ್ ಶಿ ಸಾ ದ ಗಿಫ್ಟ್ ದಟ್ she saw that the gift was a set of tortoise shell combs with jeweled rims matching the brown shade of her hair. She had worshipped, ಅಂದ್ರೆ ಅವಳು ಪೂಜಿಸಿದ್ಲು ಇದನ್ನ. ಅದನ್ನ ಕೂಡ ನಾನು ಪಾಯಿಂಟ್ಸ್ ಅಲ್ಲಿ ಹಾಕೊಂಡಿದ್ದೆ. The same comb for long in a Broadway window. ಸೊ ನೀವು ಆನ್ಸರ್ ಬರೆಯುವಾಗ ಏನಾದರೂ ಫುಲ್ ಬರ್ದ ಮೇಲೆ ನಾನು ಹೇಳ್ತೀನಿ ಏನು ಮಾಡ್ಬೋದು. Upon remembering that she had cut her hair and couldn't use the comb, she let out a hysterical wail and tears. She had to be comforted by Jim. Della then comforted herself, remarking that her hair grew fast and she did be able to use the comb soon. So ನಾ ಹೇಳ್ದಂಗೆ ಇದೇ ಸೇಮ್ ಸೆಂಟೆನ್ಸಸ್ ಬರೆಯೋದು ಬೇಡ. ಆ ಪಾಯಿಂಟರ್ಸ್ ಮಾಡ್ಕೊಂಡಿರ್ತೀರಲ್ಲ, ಆ ಪಾಯಿಂಟರ್ಸ್ನ ಮಾತ್ರ ನೀವು ಕರೆಕ್ಟಾಗಿ ನೋಡ್ಕೊಬೇಕು. ಅರ್ಥ ಆಯ್ತಾ ಮಕ್ಕಳೇ? ಸೊ ಇವಾಗ ಈ ಒಂದು ಆನ್ಸರ್ ಏನಿದೆ, ನಾನು ವಾಪಸ್ ಹೋಗಿ ನೋಡಿದ್ರೆ ಇಲ್ಲಿ ನಾನು ಎಲ್ಲ ಪಾಯಿಂಟರ್ಸು ಮಾಡ್ಕೊಂಡಿದ್ದೀನಿ. ಸೊ ನೀವು ಮಿಕ್ಸ್ ರಿಯಾಕ್ಷನ್ ಬರ್ತೀರಾ ಅಂತ ನೋಡ್ಕೊಬೋದು, ಎಕ್ಸ್ಟೆಟಿಕ್ ಸೇಮ್ ನೋಡ್ಕೊಬೋದು, ಸೆಟ್ ಆಫ್ ಇದು. ಸೊ ಹಿಂಗೆ ನೀವು ಇದನ್ನೊಂದು ಲಿಸ್ಟ್ ಆಗಿ ನೋಡ್ಕೊಂಡು ಬಂದ್ಬಿಟ್ಟು ಚೆಕ್ ಮಾಡ್ಕೊಬೋದು ಏನಾದರೂ ಪಾಯಿಂಟ್ ಮಿಸ್ ಮಾಡಿದ್ದೀರಾ ಅಂತ. ಹಿಂಗೆ ಮಾಡಿದ್ರೆ ನಿಮಗೆ 3 ಮಾರ್ಕ್ಸ್ ಎಲ್ಲ ಈಸಿಯಾಗಿ ಬಂದ್ಬಿಡುತ್ತೆ, ಏನು ಟೆನ್ಷನ್ ಇಲ್ಲ. ಓಕೆನಾ? ಮುಂದಿನ ಪ್ರಶ್ನೆ ನೋಡೋಣ. ವಾಟ್ ಐಡಿಯಾಸ್ ಆಫ್ ಸ್ಪಿರಿಚುಯಾಲಿಟಿ ಎಮರ್ಜ್ ಫ್ರಮ್ ದ ಸ್ಟಡಿ ಆಫ್ ವಚನ. ಸೊ ಇಲ್ಲಿ ಒಬ್ರು ಸ್ಟೂಡೆಂಟ್ ಕೇಳಿದ್ರು, ಮ್ಯಾಮ್ ಸಮ್ಮರಿನ ನೋಡ್ಕೊಂಡ್ರೆ ಸಾಕು ಅಂತ ನಮ್ಮ ಟೀಚರ್ ಹೇಳಿದ್ದಾರೆ ಅಂತ. 3 ಮಾರ್ಕರ್ 4 ಮಾರ್ಕರ್ಗೆ ಅದು ಸಾಕು. ಅರ್ಥ ಆಯ್ತಾ? ಸೊ ಈಗ ವಚನದಿಂದ ಯಾವ ರೀತಿಯಾದ ಒಂದು ಸ್ಪಿರಿಚುಯಾಲಿಟಿ ಎಮರ್ಜ್ ಆಗತ್ತೆ ಅಂತ ಕೇಳಿದ್ದಾರೆ. ಅದಕ್ಕೆ ನಾವು ಆನ್ಸರ್ ಬರೆಯುವಾಗ ದ ಪೋಯಮ್ ವಚನ ಬೈ ಬಸವಣ್ಣ ಹೇಳಿದ್ದೀನಲ್ಲ ನೋಡಿ. ಇವಾಗ ಪೋಯಮ್ ಹೆಸರು ಮತ್ತೆ ಅದರ ಒಂದು ಪೋಯೆಟಿನ ಹೆಸರು ನಾನು ನಿಲ್ಸ್ಕೊಂಡ್ರೆ ಜ್ಞಾಪಕ ಇಟ್ಕೊಂಡ್ರೆ ಆನ್ಸರ್ನ ಬರೀಬೋದು. is to bring out several ideas of spirituality. ಆ ಪೋಯೆಟಿನ ಥೀಮ್ ಏನು ಅಂತ ನಾನು ಫಸ್ಟ್ ಬರ್ದಿದ್ದೀನಿ. ಅರ್ಥ ಆಯ್ತಾ? ಥೀಮು. ಓಕೆ. The poet initially laments that rich people can display their devotion by building temples for Shiva. The poet, however, being poor, cannot do so and instead dedicates his body to show his sincerity to his Lord. He compares his legs to pillars, his body to the shrine and head to the golden cupola of the temple.
He then concludes by observing the material things as temporary, are temporary, and that temple and even his body will fall to destruction someday. However, the sincere devotion will transcend time and last forever. ಇಲ್ಲಿ ಅಂಡರ್ಲೈನ್ ಮಾಡಿರೋ ಪಾಯಿಂಟರ್ಸ್ ಎಲ್ಲ ನೀವು ಇನ್ಕ್ಲೂಡ್ ಮಾಡಲೇಬೇಕಾಗತ್ತೆ. ನೀವು ಹಿಂಗೆ ನೋಡಕ್ ಹೋದ್ರೆ ಈ ಪೂರ್ತಿ ಪ್ಯಾರಾಗ್ರಾಫ್ ಏನಿದೆ, ವಚನಲ್ಲಿರುವಂಥ 3 ಸ್ಟ್ಯಾನ್ಸಲ್ಲಿ ಕೂಡ ಟ್ರಾನ್ಸ್ಲೇಷನ್ ಇದೆ. ಆಕ್ಚುಲಿ ಒಂದು ಸಮರಿ ಅಂತಾನೆ ನಾವು ಹೇಳ್ಬೋದು, ಅದನ್ನ ನಾನು ಇಲ್ಲಿ ಹಾಕಿದ್ದೀನಿ. ಬಟ್ ನೀವಿಲ್ಲಿ ಎಸ್ಟಾಬ್ಲಿಷ್ ಮಾಡಿದ್ದೀರಾ, ಮೊದಲನೇ ಸೆಂಟೆನ್ಸ್ ಅಲ್ಲೇ ಹೇಳಿದ್ದೀರಾ ಈ ಒಂದು ಪದ್ಯದಲ್ಲಿ ಸುಮಾರು ರೀತಿಯಾದ ಸ್ಪಿರಿಚುಯಾಲಿಟೀಸ್ ಬಗ್ಗೆ ಡಿಫ್ರೆಂಟ್ ಐಡಿಯಾಸ್ ಇದೆ ಅಂತ ಹಾಕ್ಬಿಟ್ಟು ಆಮೇಲೆ ಹೇಳಿದ್ದಾರೆ, ಓ ಮೊದಲನೇದಾಗಿ ರಿಚ್ ಪೀಪಲ್ ಟೆಂಪಲ್ ಕಟ್ಸ್ತಾರೆ, ಪುವರ್ ಕೈಲಾದಾಗಲ್ಲ, ಅವರು ಅವ್ರ ಕಾಲನ್ನ ಬಾಡಿನ ಯಾವ್ದಕ್ಕೆ ಕಂಪೇರ್ ಮಾಡ್ತಾರೆ ಅಂತ ಬರ್ದಿದ್ದೀವಿ. ಆಮೇಲೆ ಲಾಸ್ಟಲ್ಲಿ ಏನಂತಾರೆ, ಮೆಟೀರಿಯಲ್ ಥಿಂಗ್ಸ್ ಏನಿದೆ ಅದು ಟೆಂಪ್ರರಿ, ಆ್ಯಂಡ್ ಒಂದೇನಿದೆ ಒಂದು ಡಿವೋಷನ್ ಏನಿದೆ ಅದು ಯಾವಾಗಲೂ ಇರುತ್ತೆ ಅಂತ ಹೇಳಿದ್ದಾರೆ. ಸೊ ಇದರಿಂದ ನಾವು ಇದನ್ನ ಕವರ್ ಮಾಡ್ಬೋದು. ಓಕೆ, ಇಲ್ಲಿ ಸುಮಾರು ಕ್ವೆಶನ್ ಕೇಳಿದಿರಾ. ಸೊ ಪೊಯಿಟ್ರಿಲಿ ಹೌದು ಮಕ್ಕಳೇ, ಸಮರಿ ನೋಡ್ಕೊಂಡ್ರೆ 3 to 4 ಮಾರ್ಕರ್ಸ್ ಈಸಿಯಾಗಿ ನೀವು ಆನ್ಸರ್ ಮಾಡ್ಬೋದು. ಮ್ಯಾಮ್ ಪವಿತ್ರ ಅವ್ರು ಕೇಳಿದ್ರು, ಮ್ಯಾಮ್ ಟುಮಾರೋ 50 ಮಾರ್ಕ್ಸ್ ಪ್ಯಾಸಿಂಗ್ ಪ್ಯಾಕೇಜ್ ಕಳಿಸಿ ಮ್ಯಾಮ್. ಸೊ ಪ್ಯಾಸಿಂಗ್ ಪ್ಯಾಕೇಜ್ ಅನ್ನೋದು ಏನೂ ಇಲ್ಲ ಮಕ್ಕಳೇ, ನೀವೆಲ್ಲ ತಿಳ್ಕೊಬೇಕು. ನಮ್ಮ ಎಲ್ಲ ಕ್ರ್ಯಾಶ್ ಕೋರ್ಸಿನ ಲೈವ್ ಸೆಷನ್ಸ್ನ ನೋಡಿ, ನಾಳೆಗೆ ಅದು ಹೆಲ್ಪ್ ಆಗುತ್ತೆ. ಬಟ್ ನಾನು ಅಷ್ಟೇ ಸಾಕು ಅಂತ ಹೇಳಲ್ಲ, ಎಕ್ಸ್ಪ್ಲನೇಷನ್ನು ಮತ್ತು ಸಮರಿ ವಿಡಿಯೋಸ್ನ ನೋಡಿ ಪವಿತ್ರ ಅವರೇ, ಸಚಿನ್ ಅವರೇ. ಪಾಸಿಂಗ್ ಪ್ಯಾಕೇಜ್ ಅಂತ ನಿಮ್ಗೇನು ಸಿಗಲ್ಲ. ನನ್ನ ಪ್ರಕಾರ ನೀವು ಕೇಳಿದ್ರೆ ಪಾಸಿಂಗ್ ಪ್ಯಾಕೇಜೇ ಬೇಡ, ನೀವು ಅಕಸ್ಮಾತ್ ದಿನ ಕೂತ್ಕೊಂಡು ಸ್ವಲ್ಪ ಹೊತ್ತು ಓದಿದ್ರೆ. ಆ್ಯಂಡ್ ಇನ್ನೂ 1 ತಿಂಗಳಿದೆ, 1 ತಿಂಗಳಲ್ಲಿ ನೀವು ಇದನ್ನೆಲ್ಲ ನೋಡಿಕೊಂಡು ಕಲಿಬೋದು. ಓಕೆನಾ, ಟೆನ್ಷನ್ ತಗೊಳ್ಬೇಡಿ. ಪಾಸಿಂಗ್ ಪ್ಯಾಕೇಜ್ನ ಬಿಟ್ಬಿಟ್ಟು ಎಲ್ಲ ನೋಡ್ಕೊಳ್ಳಿ. ನಾ ಹೇಳ್ದಂಗೆ ನಮ್ಮ ಒಂದು ಕ್ರ್ಯಾಶ್ ಕೋರ್ಸಲ್ಲಿ ನಿಮಗೆ ಪ್ರೀವಿಯಸ್ ಇಯರ್ ಕ್ವೆಶನ್ಸ್ನ ಕೂಡ ಸಾಲ್ವ್ ಮಾಡೋದ್ರಿಂದ ಅದೇ ಹೆಲ್ಪ್ ಆಗುತ್ತೆ. ಓಕೆನಾ, ವಿ ಹ್ಯಾವ್ ಕವರ್ಡ್ 30 to 40 ಮಾರ್ಕ್ಸ್ ಇವಾಗ ತನಕ. ಇಫ್ ದೇ ರೈಟ್ ಎವ್ರಿಥಿಂಗ್ ಕರೆಕ್ಟ್ಲಿ, ದೇ till here in tomorrow's exam they will pass. ಸೊ ಇವಾಗ ತನಕ ನಾವು 30 to 40 ಮಾರ್ಕ್ಸ್ನ ಕವರ್ ಮಾಡಿದ್ದೀವಿ. ಹೇಗೆ ಬರೀಬೇಕು ಅಂತ ಕವರ್ ಮಾಡಿದ್ದೀವಿ ಮಕ್ಕಳೇ. ಸೊ ಅದನ್ನ ತಿಳ್ಕೊಳ್ಳಿ, ಅದನ್ನ ತಿಳ್ಕೊಂಡು ಕರೆಕ್ಟಾಗಿ ಬರೀರಿ. ನಾವು ಒಂದು ಕಾನ್ಫಿಡೆನ್ಸ್ ಬಿಲ್ಡ್ ಮಾಡೋಕ್ಕೆ ಮಾಡ್ತಿರೋದು ಈ ಲೈವು. ಪ್ರತಿಯೊಂದು ಈ ಒಂದು ಕ್ವೆಶ್ಚನ್ ಅಥವಾ ಈ ಒಂದು ವಚನ ಬಗ್ಗೆನೇ ತಗೊಳ್ಳಿ, ಒಂದು ಕಂಪ್ಲೀಟಾಗಿ ವಿಡಿಯೋ ಮಾಡಿದ್ದೀವಿ, ಸಮರಿ ವಿಡಿಯೋ ಇದೆ, ಒಂದು PYQs ಕೂಡ ಸಾಲ್ವ್ ಮಾಡಿದ್ದೀವಿ. ನಮ್ಮ ಒಂದು SEM 2 ಮತ್ತು SEM 1 ರಿವಿಷನ್ ಲೈವ್ಸ್ನ ಕೂಡ ನೀವು ನೋಡಿದ್ರೆ ರೆಕಾರ್ಡ್ ಆಗಲೇ ಇದೆ ಅದು ಲೈವ್ಗಳು. ಸೊ ಅದನ್ನ ನೋಡಿದ್ರೆ ನಿಮಗೆ ಸಿಗುತ್ತೆ. ಈಶ್ವರಿ ಅವರು ಒಂದು ಪ್ರಶ್ನೆ ಕೇಳಿದ್ದಾರೆ, ಲ್ಯಾಮೆಂಟ್ ಅಂದರೆ ಏನು? ಗ್ರೀಫು, ಅದರ ಒಂದು ದುಃಖ ಏನಿದೆ, ಒಂದು ಸಾರೋ ಏನಿದೆ, ಅದನ್ನ ನಾವು ಲ್ಯಾಮೆಂಟ್ ಅಂತ ಹೇಳ್ತೀವಿ. ಅದನ್ನ ಎಕ್ಸ್ಪ್ರೆಸ್ ಮಾಡೋದನ್ನ ಲ್ಯಾಮೆಂಟ್ ಅಂತ ನಾವು ಕರಿತೀವಿ. ಈಶ್ವರಿ ಅವರೇ, ಓಕೆನಾ. ಮುಂದಿನ ಒಂದು ಪ್ರಶ್ನೆನ ನೋಡೋಣ ಇವಾಗ. ಡಿಸ್ಕ್ರೈಬ್ ದಿ effect of the spectacle of the peak had on the poet's mind when it upreared its head. ಇದು ಯಾವುದು? ದ ಸ್ಟೋಲನ್ ಬೋಟ್ ಇಂದ ಕೇಳಿರೋದು. ಆ ಒಂದು ಪೀಕಿನ ಎಫೆಕ್ಟ್ ಹೆಂಗಿತ್ತು ಅಂತ ಡಿಸ್ಕ್ರೈಬ್ ಮಾಡಕ್ಕೆ ಹೇಳಿದ್ದಾರೆ. ಡಿಸ್ಕ್ರೈಬ್ ಅಂದರೆ ವಿವರಿಸಿ, ಅಂದರೆ ನೀವು ಡೀಟೇಲ್ ಆಗಿ ಹೇಳಬೇಕು ಅದ್ರ ಬಗ್ಗೆ, ಆಯ್ತಾ? ಸೊ ಈ ಆನ್ಸರ್ ಏನು ಮಕ್ಕಳೇ? ಇದು ನೋಡಿ 3 ಮಾರ್ಕರ್ ಆಗಿರೋದ್ರಿಂದ ಸಾಕಷ್ಟು ಉದ್ದ ಇದೆ. ನಾನು ಸ್ವಲ್ಪ ಸೈಡಲ್ಲಿ ನಿಂತ್ಕೊಂಡೆ ಹೇಳ್ತೀನಿ, ಆನ್ಸರ್ನ ನೋಡ್ಕೊಂಡು ಫಾಲೋ ಮಾಡಿ. ನಾನೇನಂತಿದ್ದೀನಿ, ನಿಮ್ಮ ಒಂದು ಸೆಂಟೆನ್ಸ್, ಮೊದಲನೇ ಇಂಟ್ರೊಡಕ್ಟರಿ ಸೆಂಟೆನ್ಸಲ್ಲಿ ಯಾವೊಂದು ಪದ್ಯ ಅಥವಾ ಒಂದು ಚಾಪ್ಟ್ರಿಂದ ಇದೆ, ಲೆಸನಿಂದ ಇದೆ ಅಂತ ಬರೆದ್ಬಿಟ್ಟು ಯಾರ ಒಂದು ಎಸ್ಸೆ ಅಥವಾ ಸ್ಟೋರಿ ಅಥವಾ ಪೋಯಟ್ರಿನ ಬರ್ದಿದ್ರು ಅಂತ ಬರೆದು ನೀವು ಸ್ಟಾರ್ಟ್ ಮಾಡ್ಬೇಕಾಯ್ತಾ. ಇನ್ ದ ಪೋಯಮ್ ದ ಸ್ಟೋಲನ್ ಬೋಟ್ ಬೈ ವಿಲಿಯಂ ವರ್ಡ್ಸ್ವರ್ತ್, ದ ಪೋಯಟ್ ಸ್ಪೀಕರ್, a young boy, steals the boat and goes rowing. ಇವಾಗ ಅವ್ರು ಕೇಳಿದ್ರಲ್ಲ ಸಮರಿ ಗೊತ್ತಿದ್ರೆ ಸಾಕ ಅಂತ, ಅದನ್ನೇ ನಾ ಇಲ್ಲಿ ಹೇಳ್ತಾ ಇದ್ದೀನಿ. he enjoys rowing alone. ಅವನು ಈ ಪ್ರಾಸೆಸ್ನ ಎಂಜಾಯ್ ಮಾಡ್ತಾನೆ. and the sights of nature while also feeling guilty about taking the boat without permission. While rowing to the summit of the craggy ridge, he unexpectedly encounters a frightening, tall, dark towering in front of him. Peak towering in front of him. Terrified, ಆಯ್ತಾ? ಸೊ ಈ ಎಫೆಕ್ಟ್ ಏನು, ಆ ಒಂದು ಸ್ಪೆಕ್ಟಿಕಲ್ ಆಫ್ ದ ಪೀಕಿನ ಎಫೆಕ್ಟ್ ಏನು ಅನ್ನೋದನ್ನ ನಾನು ಇಲ್ಲಿ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಟೆರಿಫೈಡ್ ಹಿ ರೋಡ್ ಫಾಸ್ಟ್. ಅವನು ಕಾಮಾಗಿ ಎಂಜಾಯ್ ಮಾಡ್ಕೊಂಡು ರೋ ಮಾಡ್ತಿದ್ದ. ಬಟ್ ಈ ಒಂದು ಸ್ಪೆಕ್ಟಿಕಲ್ ಆಫ್ ಪೀಕ್ನ ನೋಡಿದ ನಂತರ ಅವನು ಫಾಸ್ಟಾಗಿ ರೋ ಮಾಡಕ್ ಸ್ಟಾರ್ಟ್ ಮಾಡ್ದ. ಟು ಗೆಟ್ ಅವೇ ಫ್ರಮ್ ದ ಪೀಕ್ ಬಟ್ ಫೆಲ್ಟ್ ಲೈಕ್ ಇಟ್ ವಾಸ್ ಫಾಲೋಯಿಂಗ್ ಹಿಮ್. He rows back fast to the shore, returns the boat and rushes back home. However, ಇದರ ಎಫೆಕ್ಟ್ ಕೇಳಿರೋದ್ರಿಂದ ಅವನು ಇದನ್ನ ವಾಪಸ್ ಮನೆಗೆ ಹೋದ್ಮೇಲೂ ಏನಾಯ್ತು ಅಂತ ಬರೆಯೋದು ಇಂಪಾರ್ಟೆಂಟ್. However, for several days the images he saw appeared like dark mysterious shapes in his mind, ಆಯ್ತಾ, making him feel dull and unenthusiastic.
ಪ್ಲೆಸೆಂಟ್ ಇಮೇಜಸ್ ಲೈಕ್ ಗ್ರೀನ್ ಫೀಲ್ಡ್ಸ್ ಆರ್ ಸ್ಕೈಸ್ ಹ್ಯಾಡ್ ಹೆಲ್ಡ್ ನೋ ಅಪೀಲ್. ಯಾವುದೇ ರೀತಿಯಾದ ಒಂದು ಒಳ್ಳೆ ಇಮೇಜರಿ ಅವ್ನ ತಲೆಯಲ್ಲಿ ಉಳ್ಕೊಂಡೇ ಇರಲಿಲ್ಲ, ಬರೀ ಅನ್ಪ್ಲೆಸೆಂಟ್ ಶೇಪ್ಸೇ ಅವ್ನ ತಲೆಯಲ್ಲಿ ಬರ್ತಿತ್ತು. Unpleasant shapes that occupied his thoughts during the day also haunted him and gave the boy nightmares. ಸೊ ಅವನು ಬೋಟ್ನ ಸ್ಟೀಲ್ ಮಾಡ್ತಾನೆ, ಅಲ್ಲಿ ಎಂಜಾಯ್ ಮಾಡ್ತಾನೆ, ಆಮೇಲೆ ಗಿಲ್ಟಿ ಕೂಡ ಅವ್ನು ಫೀಲ್ ಮಾಡ್ತಾನೆ. ಬಟ್ ಆ ಪೀಕ್ನ ನೋಡಿದ ನಂತರ ಹೇಗೆ ಎಲ್ಲ ಆಪೋಸಿಟ್ ರಿಯಾಕ್ಷನ್ ಸ್ಟಾರ್ಟ್ ಆಗುತ್ತೆ. ಅವ್ನು ಫಾಸ್ಟಾಗಿ ವಾಪಸ್ ಬರ್ತಾನೆ ಆ್ಯಂಡ್ ಅವ್ನು ರಾತ್ರಿ ನಿದ್ದೆ ಮಾಡುವಾಗ ಮನೇಲಿ ಹೋಗಿದ ನಂತರ ಕೂಡ ಸುಮಾರು ದಿನಗಳು ಡಾರ್ಕ್ ಮಿಸ್ಟೀರಿಯಸ್ ಶೇಪ್ಸ್ನ ನೋಡ್ತಾನೆ. ಪ್ಲೆಸೆಂಟ್ ಇಮೇಜಸ್ ಯಾವುದೂ ಇರಲ್ಲ, ಅನ್ಪ್ಲೆಸೆಂಟ್ ಶೇಪ್ಸೇ ಅವ್ನ ತಲೆಯಲ್ಲಿ ಕಾಡ್ತಾ ಇರುತ್ತೆ ಆ್ಯಂಡ್ ಇದು ನೈಟ್ ಮೇರ್ಸ್ ಆಗಿ ಕೂಡ ಬರುತ್ತೆ. ಸೊ ಇಲ್ಲಿ ಹೈಲೈಟ್ ಮಾಡಿರೋ ಪಾಯಿಂಟರ್ಸ್ ನಾನು ಇವಾಗ ಏನೇನು ಅಂದೆ ಅದನ್ನೆಲ್ಲ ಇಂಪಾರ್ಟೆಂಟ್, ಬಟ್ ನಿಮ್ಮ ಓನ್ ಸೆಂಟೆನ್ಸಸ್ ನೀವು ಬರಿಬೋದು. ಓಕೆನಾ? ಸೊ ಎಷ್ಟು ಸೆಂಟೆನ್ಸ್ ಕೇಳಿದರೆ ಅಷ್ಟೇ ಬರಿಬೇಕು ಮಕ್ಕಳೇ. ಇವಾಗ ಮುಂದಿನ ಒಂದು ಪ್ರಶ್ನೆನ ನೋಡೋಣ ಬನ್ನಿ. ಎಕ್ಸ್ಪ್ಲೇನ್ ಹೌ ದ ನೇಚರ್ ಆ್ಯಂಡ್ ಹಂಟರ್ಸ್ ಡಿಸ್ಟರ್ಬ್ ದ ಸ್ಟೋನ್ ಆನ್ ದ ವಾಲ್. ಆಯ್ತಾ? ಸೊ ಒಂದು ನೇಚರ್ ಮತ್ತೆ ಹಂಟರು ಹೇಗೆ ಸ್ಟೋನ್ ಆನ್ ದ ವಾಲ್ನ ಡಿಸ್ಟರ್ಬ್ ಮಾಡ್ತಾರೆ ಅಂತ ಕೇಳಿದ್ದಾರೆ. ಇದು ಮೆಂಡಿಂಗ್ ವಾಲ್ ಇಂದ ಕೇಳಿರುವಂತ ಒಂದು ಪ್ರಶ್ನೆ, 3 ಮಾರ್ಕ್ಸ್ಗೆ. ನಡೀರಿ ನೋಡೋಣ. ಮೊದಲನೇದಾಗಿ ಯಾವೊಂದು ಪದ್ಯ ಯಾರು ಬರ್ದಿದ್ದಾರೆ ಅಂತ ಇಲ್ಲಿ ಬರ್ದಿದ್ದೀವಿ. ಇನ್ ದ ಪೋಯಮ್ ಮೆಂಡಿಂಗ್ ವಾಲ್ ಬೈ ರಾಬರ್ಟ್ ಫಾಸ್ಟ್, ದ ಸ್ಪೀಕರ್ ಇಮ್ಯಾಜಿನ್ಸ್ ಹೌ ನೇಚರ್ ಅಂಡ್ ಹಂಟರ್ಸ್ ಡಿಸ್ಟರ್ಬ್ ದ ಸ್ಟೋನ್ ಆಫ್ ದ ವಾಲ್. ಆಯ್ತಾ? ಸೊ ಇದೇನಿದೆ, ಸ್ಟೋನ್ ಆನ್ ದ ವಾಲ್ ನ ಹೇಗೆ ಡಿಸ್ಟರ್ಬ್ ಮಾಡ್ತಾರೆ ಅಂತ ಇಲ್ಲೇ ಹೇಳಿದ್ದೀನಿ. ಸೊ ಅಲ್ಲಿ ಇಸ್ಟಾಬ್ಲಿಷ್ ಮಾಡಿದ್ದೀನಿ. ಈ ಒಂದು ಸೆಂಟೆನ್ಸ್ ಏನಿದೆ ಅದು ನಮ್ಮ ಇಂಟ್ರಡಕ್ಟರಿ ಸೆಂಟೆನ್ಸ್ ಮಕ್ಕಳೇ. ಇದರಿಂದ ನಾನು ಒಂದು ಆನ್ಸರ್ನ ಬಿಲ್ಡ್ ಮಾಡ್ತಾ ಇದ್ದೀನಿ. ಓಕೆ, ಈ ತರ ಒಂದು ಸೆಂಟೆನ್ಸ್ ನೀವು ಬರೆದ್ರೆ ಆನ್ಸರ್ ಚೆನ್ನಾಗಿ ಕಾಣುತ್ತೆ. ದ ಸ್ಪೀಕರ್ ಅಂಡ್ ಹಿಸ್ ನೇಬರ್ಸ್ ಲಿವ್ ಆನ್ ಪ್ರಾಪರ್ಟೀಸ್ ದಟ್ ಆರ್ ಸಪರೇಟೆಡ್ ಬೈ ಅ ಸ್ಟೋನ್ ವಾಲ್. ಆಯ್ತಾ? ಸಪರೇಟೆಡ್ ಬೈ ಅ ಸ್ಟೋನ್ ವಾಲ್ ಅನ್ನೋದನ್ನ ನಿಮ್ಮ ಆನ್ಸರ್ ಅಲ್ಲಿ ಇನ್ಕ್ಲೂಡ್ ಮಾಡಬೇಕು. Every year finding the wall damaged, they meet at springtime to make repairs. The speaker remarks that there is something in nature that doesn't like the wall. He mentions how every winter the ground swells and causes the stones to fall ಆಫ್ ದ ಟಾಪ್ ಆಫ್ ದ ವಾಲ್. ಸೊ ನಾನು ಇಲ್ಲಿ ಯಾಕೆ ಪಾಸ್ ಮಾಡಿದೆ ಅಂದರೆ ಈ ಒಂದು ಸೆಂಟೆನ್ಸ್ ಏನಿದೆ ಅದು ಎಫೆಕ್ಟ್ ಆಫ್ ನೇಚರ್. ಆಯ್ತಾ? ಓಕೆನಾ? ಆಲ್ಸೋ ದಿ ಹಂಟರ್ಸ್, ನೆಕ್ಸ್ಟ್ ಹಂಟರ್ಸ್ ಬಗ್ಗೆ ಹೇಳ್ತಾ ಇದ್ದಾರೆ. ಮೊದಲನೇದಾಗಿ ನೇಚರ್ ಬಗ್ಗೆ ಬರ್ದೆ, ಆಮೇಲೆ ಹಂಟರ್ಸ್ ಬಗ್ಗೆ ಹೇಳ್ತಾ ಇದ್ದೀನಿ. ಆಲ್ಸೋ ದಿ ಹಂಟರ್ಸ್ ಮೂವ್ ಸ್ಟೋನ್ಸ್ ಸೋ ದ್ಯಾಟ್ ದೇರ್ ಡಾಗ್ಸ್ ಕ್ಯಾನ್ ಚೇಸ್ ದ ರ್ಯಾಬಿಟ್ಸ್ ದ್ಯಾಟ್ ಹೈಡ್ ಇನ್ ದ crevice. The speaker also imagines that there are supernatural entities like elves that do not like the wall and try to disturb the stone. When the speaker voices his dislike for the wall, the neighbor responds by saying, good fences make good neighbors. ಅಲ್ಲೊಂದು ಮಗು ಕೇಳಿತ್ತಲ್ಲ, ನೀವು ಯಾರೋ ಒಬ್ರು ಕೇಳಿದ್ರಿ ಮ್ಯಾಮ್ ನಾನು ಸಮರಿ ನೋಡ್ಕೊಂಡ್ರೆ ಸಾಕಾ ಅಂತ. ಸಮ್ಮರಿ ಜೊತೆಗೆ ಮಕ್ಕಳೇ ನೀವೇನು ನೋಡ್ಕೊಬೇಕು ಅಂದರೆ ಕ್ವೆಶ್ಚನ್ ಎಷ್ಟು ಕೇಳಿದಾರೆ ಅಷ್ಟೇ ಆನ್ಸರ್ ಮಾಡಬೇಕು. ಇಲ್ಲಿ ನೇಚರ್ ಎಫೆಕ್ಟ್ ಏನು, ಮತ್ತೆ ಹೇಗೆ ನೇಚರ್ ಡಿಸ್ಟರ್ಬ್ ಮಾಡುತ್ತೆ, ಹೇಗೆ ಹಂಟರ್ಸ್ ಡಿಸ್ಟರ್ಬ್ ಮಾಡುತ್ತೆ ಅಂತ ಹೇಳ್ಬಿಟ್ಟು ಅದ್ರ ಜೊತೆಗೆ ಸೂಪರ್ ನ್ಯಾಚುರಲ್ ಪವರ್ ಕೂಡ ಹೇಗೆ ಇದನ್ನ ಡಿಸ್ಟರ್ಬ್ ಮಾಡುತ್ತೆ ಅಂತ ನಾನು ಬರ್ದಿದ್ದೀನಿ. ಅರ್ಥ ಆಯ್ತಾ? ಆಮೇಲೆ ಹೇಗೆ ಗುಡ್ ಫೆನ್ಸಸ್ ಮೇಕ್ ಗುಡ್ ನೇಬರ್ಸ್ ಅಂತ ಹೇಳ್ತಾ ನಾನು ನೇಬರು ಅಂತ ಹೇಳ್ಬಿಟ್ಟು ಒಂದು ಆನ್ಸರ್ನ ಸ್ಟ್ರಕ್ಚರ್ ಮಾಡಿದ್ದೀನಿ. ಓಕೆನಾ ಮಕ್ಕಳೇ? ಎಲ್ಲ ಟೈಮಲ್ಲಿ ಪೂರ್ತಿ ಸಮರಿ ಬರೆಯೋದು ನೆಸೆಸಿಟಿ ಇರಲ್ಲ ಪದ್ಯದ್ದು, ಬರೀ ಆ ಭಾಗವನ್ನ ಬರೆದ್ರೆ ಸಾಕು. ಓಕೆನಾ? ಇಷ್ಟಿಂದ ಗೊತ್ತಾಯ್ತಾ ನಿಮ್ಗೆ? ಈಶ್ವರಿ ಅವ್ರು ಕೇಳಿದರೆ ಅನ್ಎಂಥೂಸಿಯಾಸ್ಟಿಕ್ ಅಂದ್ರೆ ಏನು ಅಂದ್ರೆ ನಿಮ್ಗೆ ಏನೋ ಒಂದು ಮಾಡೋದಕ್ಕೆ ಕುತೂಹಲ ಇರಲ್ಲ ಅಲ್ಲ, ಅದಕ್ಕೆ ಎಕ್ಸೈಟ್ಮೆಂಟ್ ಇರಲ್ಲ ಅಲ್ಲ, ಅದಕ್ಕೆ ನಾವು ಅನ್ಎಂಥೂಸಿಯಾಸ್ಟಿಕ್ ಅಂತ ಹೇಳ್ತೀವಿ. ಮುಂದಿನ ಒಂದು ಪ್ರಶ್ನೆನ ನೋಡೋಣ. ಇದು ಕರ್ಣ ಇಂದ ಕೇಳಿರೋದು. ಇಲ್ಲೇನ್ ಮಾಡಿದ್ದಾರೆ, ಒಂದು ಸ್ಟೇಟ್ಮೆಂಟ್ ನ ಕೊಟ್ಬಿಟ್ಟು ಇಲಸ್ಟ್ರೇಟ್ ಮಾಡಿ ಅಂತ ಕೇಳಿದ್ದಾರೆ, ಅಂದ್ರೆ ಅದನ್ನ ವಿವರಿಸಿ ಅಂತ ಕೇಳಿದ್ದಾರೆ. ಆಯ್ತಾ? ಪರಶುರಾಮ ರಿಯಲೈಸ್ ದಟ್ ಕರ್ಣ ವಾಸ್ ನಾಟ್ ಅ ಬ್ರಾಹ್ಮಣ. ಪರಶುರಾಮರು ಕರ್ಣ ಬ್ರಾಹ್ಮಣನಲ್ಲ ಅಂತ ರಿಯಲೈಸ್ ಮಾಡಿದ್ರು, ಅದನ್ನ ಇಲಸ್ಟ್ರೇಟ್ ಮಾಡಿ ಅಂತ ಹೇಳಿದ್ದಾರೆ. ಈ ತರ ಪ್ರಶ್ನೆಗಳು ನೀವು ಒಂದ್ ಸ್ವಲ್ಪ ಕನ್ಫ್ಯೂಸ್ ಆಗ್ಬೋದು. ಏನು ಕನ್ಫ್ಯೂಷನ್ ಇಲ್ಲ ಮಕ್ಕಳೇ, ಡೈರೆಕ್ಟ್ ಆಗಿ ಆನ್ಸರ್ ಬರೀರಿ ಅಷ್ಟೇ. ಇಲ್ಲೇನ್ ಮಾಡಿದ್ದಾರೆ, author C. Rajagopalachari in his story Karna illustrates how Parashurama realized that Karna was not a Brahmana. ಇದೇನಿದೆ ನಮ್ಮ ಇಂಟ್ರೊಡಕ್ಟರಿ ಸ್ಟೇಟ್ಮೆಂಟ್. ಆಯ್ತಾ? ಇಂಟ್ರೋ ಅಂತ ನಾ ಹೇಳ್ತೀನಿ. ಸೊ ನಾ ಹೇಳ್ತಿದ್ದೀನಿ, ಈ ಒಂದು ಪರ್ಟಿಕ್ಯುಲರ್ ಕಥೆಯಲ್ಲಿ, ಈ ಒಂದು ಎಸ್ಸೆಯಲ್ಲಿ ಆಥರ್ ಅವ್ರು ಏನಿದ್ದಾರೆ ಅವರು ಕರ್ಣ ಬ್ರಾಹ್ಮಣನಲ್ಲ ಅಂತ ರಿಯಲೈಸ್ ಮಾಡ್ಕೊಂಡಿದ್ದನ್ನ ಇಲಿಸ್ಟ್ರೇಟ್ ಮಾಡಿದ್ದಾರೆ ಅಂತ ಹೇಳಿದ್ದೀನಿ. ಯಾವಾಗ? ಒನ್ ಡೇ ಪರಶುರಾಮ ವಾಸ್ ರಿಕ್ಲೈನಿಂಗ್ ಹಿಸ್ ಹೆಡ್ ಆನ್ ಕರ್ನಾಸ್ ಲ್ಯಾಪ್. Karna was bitten by a stinging worm which then burrowed into his thigh,
Although he was bleeding and in extreme pain, he bore it in silence in order to not disturb Parashurama's sleep. When Parashurama awoke and saw the state of Karna was in, he knew that no Brahmana could bore such a pain. Upon asking, Karna confessed that he wasn't a Brahmana. ಆಯ್ತಾ ಮಕ್ಕಳೇ? ಸೊ ಇದೇನಾಗಿದೆ, ಆ ಒಂದು ಪರಶುರಾಮ ಮತ್ತೆ ಕರ್ಣನ ಮಧ್ಯೆ ಇರುವಂತಹ ಒಂದು ಸಿನಾರಿಯೋ ಏನಿದೆ ಅದರ ಒಂದು ಸಮ್ಮರಿನ ನಾನು ಇಲ್ಲಿ ಬರ್ದಿದ್ದೀನಿ. ಬಟ್ ಒಂದು ಇಂಟ್ರೊಡಕ್ಟರಿ ಸ್ಟೇಟ್ಮೆಂಟ್ನ ಕೂಡ ಹಾಕಿದ್ದೀನಿ. ಮತ್ತೆ ಲಾಸ್ಟಲ್ಲಿ ಏನಾದಿದ್ದೀನಿ, ಅವನು ಹೇಳ್ತಾನೆ, ಕರ್ಣ ಕನ್ಫೆಸ್ ಮಾಡೋದನ್ನ ಕೂಡ ಹೇಳಿ ಇದಕ್ಕೆ ಟೈ ಅಪ್ ಮಾಡ್ತಾ ಇದ್ದೀನಿ. ಓಕೆನಾ ಮಕ್ಕಳೇ? ಸೊ ಇಲ್ಲಿ ಆಶಾ ಅವರು ಒಂದು ಕ್ವೆಶನ್ ಕೇಳಿದ್ದಾರೆ, ಮ್ಯಾಮ್ ಫ್ರಮ್ ವೇರ್ ವಿಲ್ we collate the following antonyms and correlate the following antonyms and synonyms come from ma'am. ಸೊ ನಿಮ್ಮ ಗ್ಲಾಸರಿ ಸೆಕ್ಷನು ಮತ್ತು ವೊಕ್ಯಾಬ್ಲರಿ ಸೆಕ್ಷನ್ ನಿಮ್ಮ ಟೆಕ್ಸ್ಟ್ ಬುಕ್ಕಲ್ಲಿ ಏನಿದೆ ಅದನ್ನು ಕಂಪ್ಲೀಟಾಗಿ ಪ್ರಾಕ್ಟೀಸ್ ಮಾಡಿ ಓದ್ಕೊಳ್ಳಿ. ಕ್ವೆಶನ್ಸ್ ಎಲ್ಲ ಆ್ಯಂಟನಿಮ್ಸ್ಟು ಮತ್ತು ಗ್ಲಾಸರಿ ವೊಕ್ಯಾಬ್ಲರಿ ನಿಮ್ಮ ಸಿನೋನಿಮ್ಸ್ಟು ನೋಡಿಕೊಂಡ್ರೆ ಇದು ಈಸಿ ಆಗುತ್ತೆ ಆಶಾ ಅವರೇ. ಓಕೆನಾ? ಮುಂದಿನ ಒಂದು ಪ್ರಶ್ನೆನ ನೋಡೋಣ ಮಕ್ಕಳೇ. ವೈ ಡಿಡ್ ದ ಎಲ್ಡರ್ಸ್ ಆಫ್ ದ ವರ್ಕರ್ಸ್ ಪ್ಯಾರಡೈಸ್ ಬಿಕಮ್ ಆಂಕ್ಷಿಯಸ್? ತುಂಬ ಡೈರೆಕ್ಟು, ಎಲ್ಡರ್ಸ್ ವರ್ಕರ್ಸ್ ಪ್ಯಾರಡೈಸ್ ಇಂದ ಎಲ್ಡರ್ಸು ಯಾಕೆ ಆಂಕ್ಷಿಯಸ್ ಆದ್ರು ಅಂತ ಕೇಳಿದ್ದಾರೆ. ನಡೀರಿ ಉತ್ತರವನ್ನ ನೋಡೋಣ. ಸೊ ನೋಡಿ, ಇಲ್ಲಿ ತಿರ್ಗಾ ಒಂದು ಇಂಟ್ರೊಡಕ್ಟರಿ ಸ್ಟೇಟ್ಮೆಂಟ್ನ ಹಾಕಿದ್ದೀನಿ. ಇನ್ A Wrong Man in Workers' Paradise, author Rabindranath Tagore illustrates how the elders of the Workers' Paradise become anxious. ಅವರು ಅದನ್ನ ವಿವರಿಸ್ತಾರೆ ಅಂತ ನಾನು ಇಲ್ಲಿ ಎಸ್ಟಾಬ್ಲಿಷ್ ಮಾಡಿದ್ದೀನಿ. The artist was placed in the Workers' Paradise by the aerial messenger by mistake. People of Workers' Paradise only believed in mere utility, but the artist believed in doing things that brought him pleasure. The artist didn't contribute to any useful work. So ಇಲ್ಲಿ ನಾ ಏನು ಮಾಡ್ತಾ ಇದ್ದೀನಿ, ಏನು ಆ ಪರ್ಟಿಕ್ಯುಲರ್ ಸಿನಾರಿಯೋಗೆ ಲೀಡ್ ಆಯಿತು ಅನ್ನೋದನ್ನ ಹೇಳ್ತಾ ಇದ್ದೀನಿ. ಹೇಗೆ ಆ ಒಂದು ಐಡ್ಲರ್ ಇದ್ದ, ಅವನು ಹೇಗೆ ಈ ಒಂದು ವರ್ಕರ್ಸ್ ಪ್ಯಾರಡೈಸ್ ಅಲ್ಲಿ ಮಿಸ್ಫಿಟ್ ಆಗಿದ್ದ ಅಂತ ಇಲ್ಲಿ ಬರಿತಾ ಇದ್ದೀನಿ. ಇನ್ಫ್ಲೂಯೆನ್ಸ್ಡ್ ಬೈ ದ ರಾಂಗ್ ಮ್ಯಾನ್. ಸೊ ಇಲ್ಲಿ ಅವ್ನು ಹೇಗೆ ಮಿಸ್ಫಿಟ್ ಅಂತ ಬರ್ದಿದ್ದ ನಂತರ ಅವನು ಹೇಗೆ ಬೇರೆಯವ್ರನ್ನ ಇನ್ಫ್ಲೂಯೆನ್ಸ್ ಮಾಡ್ದ ಅಂತ ಇಲ್ಲಿ ನೆಕ್ಸ್ಟ್ ಹೇಳ್ತಾ ಇದ್ದೀನಿ. Influenced by the wrong man, many people in the workers' paradise began spending their time painting, sculpting or being idle. So ಮೊದಲನೇದಾಗಿ ಅವನು ಹೆಂಗಿದ್ದ, ಅವನು ಯಾವ ರೀತಿಯಾದ ಇನ್ಫ್ಲೂಯೆನ್ಸ್ ಮಾಡ್ದ, ಆ ಇನ್ಫ್ಲೂಯೆನ್ಸ್ ಇಂದಾನೆ ಇವ್ರಿಗೆಲ್ಲ ಟೆನ್ಷನ್ ಆಯ್ತಲ್ವಾ, ಅದಕ್ಕೆ ಒಂದು ಸ್ವಲ್ಪ ಬ್ಯಾಕ್ ಸ್ಟೋರಿನ ನಾನು ಇಲ್ಲಿ ಬರ್ದಿದ್ದೀನಿ. ಓಕೆ, work began to suffer and this made the elders of the workers paradise anxious. ಸೊ ನಾನು ಇಲ್ಲಿ ಬರ್ದಿದ್ದೀನಿ ನೋಡಿ, ಇದೆಲ್ಲ ಮಾಡೋದ್ರಿಂದ ಸಾಕಷ್ಟು ಜನ ಸುಮ್ಮನೆ ಕೂತಿದ್ರು, ಮತ್ತೆ ಸ್ಕಲ್ಪ್ಟಿಂಗ್ ಮಾಡಕ್ ಸ್ಟಾರ್ಟ್ ಮಾಡಿದ್ರು, ಪೇಂಟಿಂಗ್ ಮಾಡಕ್ ಸ್ಟಾರ್ಟ್ ಮಾಡೋದ್ರಿಂದ ವರ್ಕ್ ಸಫರ್ ಆಗೋದ್ರಿಂದ ಅವರೆಲ್ಲ ಟೆನ್ಷನ್ ತಗೊಳಕ್ ಸ್ಟಾರ್ಟ್ ಮಾಡಿದ್ರು. They called a meeting and seeing that the artist didn't fit in, the president asked him to leave. ಅದಾದ್ಮೇಲೆ ಏನಾಯ್ತು ಅಂತ ಬರ್ದೀನಿ. ಸೊ ಒಂದು 3 ಮಾರ್ಕರ್ಗೆ ಇಲ್ಲಿ ಡೈರೆಕ್ಟ್ ಕ್ವೆಶನ್, ಆಕ್ಚುಲಿ ಈ ಕ್ವೆಶನ್ನ ನಿಮಗೆ 2 ಮಾರ್ಕ್ಗೂ ಕೇಳ್ಬೋದು, ಅರ್ಥ ಆಯ್ತಾ? ಸೊ ಅದರಿಂದ ಇವಾಗ 3 ಮಾರ್ಕರ್ ಕೇಳಿರೋದ್ರಿಂದ ಯಾವ ಸಿಚುಯೇಷನ್ ಅದಕ್ಕೆ ಲೀಡ್ ಆಯ್ತು, ಅದರಿಂದ ಏನು ಔಟ್ಕಮ್ ಇತ್ತು ಅಂತ ಕೂಡ ನಾನು ಬರ್ತಿದ್ದೀನಿ. ಕ್ವೆಶ್ಚನ್ ಅರ್ಥ ಮಾಡಿಕೊಂಡು ಬೇಕಿರುವ ಇನ್ಫಾರ್ಮೇಶನ್ ನೀವು ಕರೆಕ್ಟಾಗಿ ಬರಿಬೇಕು. ಓಕೆನಾ ಮಕ್ಕಳೇ? ನಾನು ಸಾಕಷ್ಟು ರೀತಿಯಾದ ಪ್ರಶ್ನೆಗಳನ್ನ ನಿಮ್ಗಿಲ್ಲಿ ಸಾಲ್ವ್ ಮಾಡ್ತಾ ಇದ್ದೀನಿ ನಿಮ್ಮ ಮಾಡೆಲ್ ಕ್ವೆಶ್ಚನ್ ಪೇಪರ್ ಇಂದ. ಮುಂದಿನ ಒಂದು ಪ್ರಶ್ನೆ, ಸೊ ಇದೇನಿದೆ ಆರ್ ಪ್ರಶ್ನೆ, ಅರ್ಥ ಆಯ್ತಾ? ನಾನು ಹೇಳಿದ್ನಲ್ಲ ಮೊದಲನೇ 15 ನಿಮಿಷದಲ್ಲಿ ನೀವು ಡಿಸೈಡ್ ಮಾಡ್ಬೋದು ನೀವು ಯಾವ ಒಂದು ಪ್ರಶ್ನೆನ ಆನ್ಸರ್ ಮಾಡ್ತೀರಾ. ಈ ಒಂದು ಪ್ರಶ್ನೆಯಲ್ಲಿ ಇನ್ನೊಂದೇನಿದೆ, ವಾಟ್ ಫೈನಲಿ ಫೋರ್ಸ್ಡ್ ಫ್ರಾಂಕ್ಸ್ ಫ್ಯಾಮಿಲಿ ಟು ಗೋ ಇನ್ ಟು ದ ಬಿಲ್ಡಿಂಗ್. ಸೊ ಬಿಲ್ಡಿಂಗ್ ಒಳಗೆ ಹೋಗಕ್ಕೆ ಏನು ಫೋರ್ಸ್ ಮಾಡ್ತು ಅಂತ ಕೇಳಿದ್ದಾರೆ. ಆನ್ ಫ್ರಾಂಕ್ ಇಂದ ಕೇಳಿರುವಂತ ಒಂದು ಪ್ರಶ್ನೆ ಇದು. ಉತ್ತರ, ಲೂಯಿ ಡೆ ಡಾಂಗ್ highlights why the Frank family had to go into hiding in his essay The Girl Who Was Anne Frank. ನಮ್ಮ ಇಂಟ್ರೊಡಕ್ಟರಿ ಸ್ಟೇಟ್ಮೆಂಟ್, ದ ಫ್ರಾಂಕ್ ಫ್ಯಾಮಿಲಿ ವೆರ್ ಲಿವಿಂಗ್ ಇನ್ ನೆದರ್ಲೆಂಡ್ಸ್. ಇವಾಗ ಅವ್ರು ಯಾಕೆ ಬಿಲ್ಡಿಂಗ್ ಹೋದ್ರು ಅನ್ನೋಕ್ಕಿಂತ ಮುಂಚೆ ಅವ್ರು ಎಲ್ಲಿರ್ತಿದ್ರು ಅಂತ ಹೇಳೋದು ಇಂಪಾರ್ಟೆಂಟ್. ನಾನು ಹೇಳಿದ್ನಲ್ಲ ಬ್ಯಾಕ್ ಸ್ಟೋರಿ ಸ್ವಲ್ಪ ಕೊಡಬೇಕಾಗತ್ತೆ 3 ಮಾರ್ಕರ್ಗೆ. ದ ಫ್ರಾಂಕ್ ಫ್ಯಾಮಿಲಿ ವೆರ್ ಲಿವಿಂಗ್ ಇನ್ ನೆದರ್ಲೆಂಡ್ಸ್, however tensions were raising due to Hitler anti-Jewish policies. In early July 1942, Margot Frank was called up for deportation and she didn't go, which forced the Frank family to go into hiding. ಇದೇನಿದೆ ಇದು ತುಂಬಾ ಮುಖ್ಯವಾದ ಒಂದು ಸ್ಟೇಟ್ಮೆಂಟ್ ಮಕ್ಕಳೇ. ಇದೇ ಕರೆಕ್ಟ್ ಆನ್ಸರ್. ಆಕ್ಚುಲಿ 2 ಮಾರ್ಕ್ ಕೇಳಿದ್ರೆ 1 ಮಾರ್ಕ್ಗೂ ಕೂಡ ಕೇಳ್ಬೋದು ಇದು. Otto Frank had secretly prepared a few derelict rooms in the upper floors of his business office for the Frank and Van Daan families. This referred to as the annex. ಇದನ್ನ annex ಅಂತ ಕರೆದ್ರು ಈ ರೂಮ್ಗಳನ್ನ. Served as their hiding place. ಇದು
ಬಚ್ಚಿಟ್ಕೊಳಕ್ ಹೆಲ್ಪ್ ಆಯಿತು. ಸೊ ಅಲ್ಲಿ ಎಷ್ಟು ಜನ ಇದ್ರು? ದೇ ವೇರ್ 8 people who managed to hide themselves in the annex. They were the Frank family consisting of Mr. Otto Frank, Mrs. Frank, Margot Frank and Anne Frank, and the Van Daan family consisting of Mr. Van Daan, Mrs. Van Daan and their teenage son and a Jewish dentist. So ನಾ ಇಲ್ಲಿ ಏನು ಮಾಡಿದ್ದೀನಿ, ಕೇಳಿರುವಂಥ ಪ್ರಶ್ನೆಗೆ ಇಂಟ್ರೊಡಕ್ಟರಿ ಸ್ಟೇಟ್ಮೆಂಟ್ ಕೊಟ್ಟಿದ್ದು, ಯಾವೊಂದು ಸಿಚುಯೇಷನ್ ಅವ್ರಿಗೆ ಅಲ್ಲಿಗೆ ಹೋಗಕ್ಕೆ ಫೋರ್ಸ್ ಮಾಡ್ತು ಅಂತ ಹೇಳಿದ್ದೀನಿ, ಆ ಒಂದು ಜಾಗಕ್ಕೆ ಅನೆಕ್ಸ್ ಅಂತ ಯಾಕೆ ಕರೆದ್ರು ಅಂತ ಹೇಳಿದ್ದೀನಿ, ಅಲ್ಲಿ ಯಾರ್ಯಾರು ಇದ್ರು ಅಂತ ಹೇಳಿದ್ದೀನಿ. ಸೊ 3 ಮಾರ್ಕರ್ಗೆ ಇಷ್ಟೆಲ್ಲ ಇನ್ಫಾರ್ಮೇಶನ್ ಕೊಡೋದು ಮುಖ್ಯವಾಗಿರುತ್ತೆ ಮಕ್ಕಳೇ. ಅವ್ರು ಕೇಳಿದ್ದೇನು, ವಾಟ್ ಫೈನಲಿ ಫೋರ್ಸ್ ಫ್ರಾಂಕ್ ಫ್ಯಾಮಿಲಿ ಟು ಗೋ ಇನ್ ಟು ಹೈಡಿಂಗ್ ಅಂದಿದ ತಕ್ಷಣ ಮಾರ್ಗೋಗೆ ಡೆಪೋಟೇಷನ್ ಕರೆದಿದ್ರು ಅದಕ್ಕೆ ಅಂತ ಬರೆದ್ರೆ ಸಾಕಿಲ್ಲ, ಅದು ಒಂದೇ ಸ್ಟೇಟ್ಮೆಂಟ್ ಆಗುತ್ತೆ, ನಿಮಗೆ 3 ಮಾರ್ಕ್ಸ್ ಸಿಗಲ್ಲ. ಇಷ್ಟು ಇನ್ಫಾರ್ಮೇಶನ್ ಬರಿಬೇಕು, ನಿಮ್ಮ ಓನ್ ಸ್ಟೇಟ್ಮೆಂಟ್ ಅಲ್ಲಿ ಬರಿಬೋದು ನೀವು, ಆಯ್ತಾ, ಓನ್ ಸೆಂಟೆನ್ಸಸ್ ಅಲ್ಲಿ ನೀವು ಬರಿಬೋದು. ಸೊ ಇದರ ಜೊತೆಗೆ ಮಕ್ಕಳೇ ರೆಫರೆನ್ಸ್ ಟು ಕಾಂಟೆಕ್ಸ್ಟ್ ನಾವು ಇವಾಗ ಸ್ಟಾರ್ಟ್ ಮಾಡ್ತೀವಿ. ರೆಫರೆನ್ಸ್ ಟು ಕಾಂಟೆಕ್ಸ್ಟ್ ಏನಿದೆ, 5 ಕ್ವೆಶ್ಚನ್ ಕೇಳ್ತಾರೆ, 3 ಮಾರ್ಕು ಒಂದೊಂದಕ್ಕೂ. ರೆಫರೆನ್ಸ್ ಟು ಕಾಂಟೆಕ್ಸ್ಟ್ ಅಲ್ಲಿ ಸಾಕಷ್ಟು ಭಾಗಗಳಿರುತ್ತೆ, ನಾನು ಆನ್ಸರ್ ಮಾಡುವಾಗ ಹೇಳ್ತೀನಿ. ಎಲ್ಲ ಭಾಗಗಳು ಬರೆದ್ರೆ ನಿಮ್ಗೆ ಈಸಿಯಾಗಿ ಒಂದು 15 ಮಾರ್ಕ್ ಸಿಗತ್ತೆ. ಓಕೆನಾ ಮಕ್ಕಳೇ? ಇವಾಗ ಮೊದಲನೇ ಕ್ವೆಶ್ಚನ್ ನೋಡೋಣ ನಾವು. ನಾ ಹೇಳ್ದಂಗೆ ಆನ್ಸರ್ ಮಾಡಿ ನಿಮಗೆ ತೋರಿಸ್ತೀನಿ ನಾನು. ಮೊದಲನೇ 34th ಕ್ವೆಶ್ಚನ್ ಏನಿದೆ, ವಿ ಹ್ಯಾವೆಂಟ್ ಮೂಮೆಂಟ್ ಟು ಸ್ಪೇರ್ ಅಂತ ಇದೆ. ಸೊ ಈ ಒಂದು ಎಕ್ಸಸೈಸಿನ ರೋಮನ್ ನ್ಯೂಮರಿಕಲ್ ಮೊದಲನೇದಾಗಿ ಬರ್ಕೊಳ್ಳಿ, ಬಿಕಾಸ್ ಇದು ಮೊದಲನೇ ಕ್ವೆಶ್ಚನ್ ಆಗಿರೋದ್ರಿಂದ. ಆಯ್ತಾ, ಇಲ್ಲಿ ಹಾಕೊಂಡಿದ್ದೀನಿ. ಕ್ವೆಶ್ಚನ್ ನಂಬರ್ ಏನು? 34. ಮೊದಲನೇದಾಗಿ ಯಾವೊಂದು ಲೆಸನ್ ಇಂದ ಬಂದಿದೆ, ಯಾರು ಈ ಲೆಸನಿನ ಆಥರ್ ಅನ್ನೋದು ಬರೆಯೋದು ತುಂಬಾ ಮುಖ್ಯ. ಆಯ್ತಾ? ಸೊ ದ ಗಿವನ್ statement is from a wrong man in ಏನು, ಈ ಒಂದು ಪರ್ಟಿಕ್ಯುಲರ್ ಇವಾಗ ಏನಾದ್ರು ತಪ್ಪು ಮಾಡಿದ್ರೆ ಅದನ್ನ ಕ್ಯಾನ್ಸಲ್ ಮಾಡ್ಬಿಟ್ಟು ನೆಕ್ಸ್ಟ್ ಬರಿಬೋದು ನೀವು. ಆಯ್ತಾ? ಇನ್ ವರ್ಕರ್ಸ್ ಪ್ಯಾರಡೈಸ್. ಹೆಡ್ಡಿಂಗು ಮತ್ತೆ ನಮ್ಮ ಒಂದು ಆಥರಿನ ಹೆಸರು ಕರೆಕ್ಟ್ ಸ್ಪೆಲ್ಲಿಂಗ್ ನ ನೋಡ್ಕೊಳ್ಳಿ. ಇಸ್ ಫ್ರಮ್ ರಾಂಗ್ ಮ್ಯಾನ್ ಇನ್ ವರ್ಕರ್ಸ್ ಪ್ಯಾರಡೈಸ್ ಬೈ ರಬೀಂದ್ರ ನಾಥ್ ಟಗೋರ್. ಆಯ್ತಾ? ಸೊ ನೀವು ಇಲ್ಲಿ ಬರ್ದ್ರೆ ಇದಿಷ್ಟು ನಿಮ್ಗೆ 1 ಮಾರ್ಕ್ ಸಿಗುತ್ತೆ. ಯಾವ ಲೆಸನ್ ಇಂದ ಬರ್ದಿದೆ ಮತ್ತೆ ಯಾರು ಬರ್ದಿದ್ದಾರೆ. ಸೊ ರೆಫರೆನ್ಸ್ ಟು ಕಾಂಟೆಕ್ಸ್ಟ್ ಸಾಕಷ್ಟು ಮಕ್ಳು ಏನ್ ಮಾಡ್ತಾರೆ, ಪಾಯಿಂಟರ್ಸ್ ಆಗಿ ಬರೀತೀರಾ, ಬರಿಬೇಡಿ. ಸ್ಟೇಟ್ಮೆಂಟು ಪ್ಯಾರಾಗ್ರಾಫ್ಸ್ ಅಲ್ಲೇ ಬರಿಬೇಕು. ಸೊ ಇವಾಗ ಇದಿಷ್ಟು ಬರ್ದಿದ ನಂತರ ನೀವೇನ್ ಮಾಡ್ತಿದ್ದೀರಾ, ಯಾವೊಂದು ಸಿಚುಯೇಷನ್ ಅಲ್ಲಿ ನಿಮ್ಗೆ ಯಾರಿದ್ ಬರ್ದಿದ್ದಾರೆ ಅಂತ ಕ್ಲಿಯರ್ ಆಗಿದ್ರೆ ಅದನ್ನ ಹೇಳ್ಬೋದು, ಯಾರು ಹೇಳಿದ್ದಾರೆ ಅಂತ ಗೊತ್ತಿದ್ರೆ ಅದು ಬರಿಬೋದು, ಯಾರು ಯಾರಿಗೆ ಹೇಳಿದ್ದಾರೆ ಅಂತ ಬರಿಬೋದು, ಅಥವಾ ಯಾವ ಸಿಚುಯೇಷನ್ ಹೇಳಿದ್ದಾರೆ ಅಂತ ಬರಿಬೇಕಾಗತ್ತೆ. ಆಯ್ತಾ? ಸೊ ಇದು ಯಾವಾಗ ಬರ್ದಿರೋದು, ದ ಮೆನ್ ಆಫ್ ದ ವರ್ಕರ್ಸ್ ಪ್ಯಾರಡೈಸ್ ಸೆಡ್ ದಿಸ್ ವರ್ಡ್. ಸೊ ನಮಗ್ ಗೊತ್ತು ಇದು ಯಾರು ಹೇಳಿದ್ದಾರೆ. ಸೊ ಏನಿದು, ಈ ಒಂದು ವರ್ಕರ್ಸ್ ಪ್ಯಾರಡೈಸ್ ಅಲ್ಲಿ ಇರುವಂತಹ ಒಬ್ಬ ಮೆನ್ ಏನಿದ್ದಾರೆ ಅವ್ರು ಇದನ್ನ ಹೇಳಿದ್ದಾರೆ. ದ ಮೆನ್ ಆಫ್ ದ ವರ್ಕರ್ಸ್ ಪ್ಯಾರಡೈಸ್ said these words ಅಂತಾನು ಬರಿಬೋದು, the following words ಅಂತಾನು ಬರಿಬೋದು. ನಾ ಹೇಳ್ದಂಗೆ ಸೆಂಟೆನ್ಸ್ ನಿಮ್ದೇ ಫಾರ್ಮ್ ಮಾಡ್ಕೊಳ್ಳಿ, ಬಟ್ ಈ ಎಲಿಮೆಂಟ್ಸ್ ಅದರಲ್ಲಿ ಇರಬೇಕು. ಓಕೆನಾ? ಸೊ ಇವಾಗ ನೀವು ಮಾಡ್ಬೋದು. ಇವಾಗ ನೆಕ್ಸ್ಟ್ ಸಿಚುಯೇಷನ್ ನೀವು ಹೇಳ್ಬೇಕಾಗತ್ತೆ. ಆಯ್ತಾ? ಸೊ ರೆಫರೆನ್ಸ್ ಟು ಕಾಂಟೆಕ್ಸ್ಟ್ ಅಲ್ಲಿ ಯಾವ ಲೆಸನ್ನು, ಯಾರು ಆಥರು, ಯಾರು ಯಾರಿಗೆ ಹೇಳಿದರು, ಯಾವ ಸಂದರ್ಭದಲ್ಲಿ ಹೇಳಿದರು ಅಂತ ನೀವು ಬರಿಬೇಕು. ಸೊ ಇವಾಗ ನಾವು ಯಾರು ಯಾರಿಗೆ ಹೇಳಿದರು, ಯಾರು ಹೇಳಿದ್ರು ಅಂತ ಮತ್ತೆ ಕೊಟ್ಟಿರೋದು ನಿಮ್ಮ ಲೆಸನ್ ಅಲ್ಲಿ. ಸೊ ಅದನ್ನ ಬರ್ದಿದ್ದೀನಿ. ನೆಕ್ಸ್ಟ್ ಸಂದರ್ಭನ ಡಿಸ್ಕ್ರೈಬ್ ಮಾಡ್ತೀನಿ. ಆಯ್ತಾ? ದ ಮೆನ್ ಇನ್ ದ ವರ್ಕರ್ಸ್ ಪ್ಯಾರಡೈಸ್ ಏನ್ ಮಾಡ್ತಿದ್ರು, ದೇ ವ್ಯಾಲ್ಯೂ ದೇರ್ ಟೈಮ್. ಆಯ್ತಾ? ಅದನ್ನ ಬರಿತೀನಿ. The men in the workers paradise value their time. ಓಕೆನಾ ಮಕ್ಕಳೇ? ಸೊ ಇದಾದ್ಮೇಲೆ ಮುಂದೆ ಇನ್ನ ಡೀಟೇಲ್ ಕೊಡ್ಬೇಕಾಗತ್ತೆ. ಸೊ ಅವರು ಎಕ್ಸ್ಟ್ರೀಮ್ಲಿ ಪ್ರೊಡಕ್ಟಿವ್ ಆಗಿದ್ರು. ಆಯ್ತಾ? ದೇ ಆರ್ extremely productive. ಓಕೆನಾ? ಇದಿಷ್ಟೇ ಬರೆದ್ರೆ ಸಾಕಾ? ಇಲ್ಲ. ಸೊ
ಅವ್ರು ಏನು ಮಾಡ್ತಿದ್ರು, ಸ್ವಲ್ಪ ಆಕ್ಟಿವಿಟೀಸ್ನ ಯೂಸ್ಫುಲ್ ಆಗಿ ನೋಡ್ತಿದ್ರು ಆ್ಯಂಡ್ ಅದನ್ನೇ ಅವ್ರು ಪೂರ್ತಿ ದಿನ ಪರ್ಫಾರ್ಮ್ ಮಾಡ್ತಿದ್ರು. ಆಯಿತಾ? ಸೊ ದೇ ಯೂಸ್ ಟು ಆರ್ ದೇ ಕನ್ಸಿಡರ್ only a few activities as useful and ಏನ್ ಮಾಡೋರು, ಅದನ್ನೇ ಪೂರ್ತಿ ದಿನ ಮಾಡೋರು. only perform those activities throughout the day. ಆಯ್ತಾ ಮಕ್ಕಳೇ? ಸೊ ನಾ ಹೇಳ್ದಂಗೆ ಸಂದರ್ಭನ ಕಂಪ್ಲೀಟ್ ಆಗಿ ನೀವು ಮಾಡಬೇಕು. ಆಯ್ತಾ? ಅವ್ರಿಗೆ ಯಾವುದೇ ರೀತಿಯಾದ ಲೀಜರ್ ಟೈಮ್ ಇರ್ತಿರ್ಲಿಲ್ಲ, ಮತ್ತೆ ಯಾವುದೇ ರೀತಿಯಾದ ಒಂದು ರೆಕ್ರಿಯೇಷನ್ ಅಲ್ಲಿ ಅವ್ರು ಎಂಗೇಜ್ ಮಾಡ್ತಿರ್ಲಿಲ್ಲ. ಆಯ್ತಾ? ಅದನ್ನ ಬರೀತೀನಿ. ನೆಕ್ಸ್ಟು, ದೇ ಹ್ಯಾವ್ ನೋ ಟೈಮ್ ಫಾರ್, ಸ್ಪೆಲ್ಲಿಂಗ್ಗಳು ನೋಡ್ಕೊಳ್ಳಿ ಮಕ್ಕಳೇ. ಲೀಜರ್ ಏನು ಸ್ಪೆಲ್ಲಿಂಗು ಹೇಳಿ ನೀವು ನೋಡೋಣ. LEISURE. They have no time for leisure and recreation or engage in any kind of recreation ಅಂತ ಬರಿಬೋದು, or recreation ಅಂತ ಕೂಡ ನೀವು ಬರಿಬೋದು. ಓಕೆ, or recreation. ಓಕೆ, ಅದಾದ್ಮೇಲೆ ಏನು, ಸೊ ಅವ್ರಿಗೆ ಇದರಿಂದ ಏನಾದರೂ ಪ್ರಾಬ್ಲಮ್ ಇತ್ತಾ? ಇಲ್ಲ. ದೇ ಆರ್ ವೆರಿ ಪ್ರೌಡ್ ಆಫ್ ಇಟ್. ಸೊ ದೇ, ಇಲ್ಲಿ ಫುಲ್ ಸ್ಟಾಪು, ದೇ ಆರ್ ವೆರಿ ಪ್ರೌಡ್. ಏನಕ್ಕೆ ವೆರಿ ಪ್ರೌಡ್? ಏನಕ್ಕೆ ಪ್ರೌಡ್ ಅವರು? ಆಫ್ ಬೀಯಿಂಗ್ ಬಿಸಿ ಆ್ಯಂಡ್ ನಾಟ್ ಹ್ಯಾವಿಂಗ್ ಎನಿ ಸ್ಪೇರ್ ಟೈಮ್. ಆಯ್ತಾ? ಆಫ್ ಬೀಯಿಂಗ್ busy and not having any spare time. ಓಕೆನಾ ಮಕ್ಕಳೇ? ಹಾ, ಸೊ ಇಷ್ಟೇ ಸಾಕಾ? ಸೊ ದೇ ವುಡ್ ಸೇ ದಿಸ್ ಸೆಂಟೆನ್ಸ್. ಸೊ ನಾವು ಕನ್ಕ್ಲೂಸಿವ್ ಒಂದು ಕನ್ಕ್ಲೂಷನ್ ಆಗು ಕೂಡ ಒಂದು ಸ್ಟೇಟ್ಮೆಂಟ್ ಹಾಕ್ಬೇಕಲ್ವಾ? ಸೊ ದೇ ವುಡ್ ಸೇ ದಿಸ್ ಸೆಂಟೆನ್ಸ್. ಆಯ್ತಾ? ಸೊ ದ ಗಾಡ್ ವಿ ಹ್ಯಾವೆಂಟ್ ಅ ಮೂಮೆಂಟ್ ಟು ಸ್ಪೇರ್ ಏನಿದೆ, ಅವರು ಈ ಸ್ಟೇಟ್ಮೆಂಟ್ನ ಹೇಳೋರು. ಏನಕ್ಕೆ? ಅವರು ಒಂದು ಆಕ್ಟಿವಿಟೀಸ್ ಮಧ್ಯೆ ರಶ್ ಮಾಡುವಾಗ ಇದು ಹೇಳೋರು. ಸೊ ಅದನ್ನ ಕೂಡ ನಾವು ಹೇಳಬೇಕು. ಆಯ್ತಾ? ದೇ ವುಡ್ ಸೇ the given statement. ಯಾವಾಗ ಹೇಳೋರು? ನಾ ಹೇಳಿದ್ನಲ್ಲ ಇವಾಗ, ನಿಮ್ಗೆ ಗೊತ್ತಿರಬೇಕು. ಲೈಕ್ ಅ ಬೂಸ್ಟ್, ಅವ್ರನ್ನೇ ಅವರು ಬೂಸ್ಟ್ ಮಾಡ್ಕೊಳ್ಳೋವಾಗ ಇದನ್ನ ಹೇಳಿದ್ರು. ಇನ್ ದ, ಆಯ್ತಾ? ಇನ್ the midst of rushing between activities. ಆಯ್ತಾ ಮಕ್ಕಳೇ? ಸೊ ಇಷ್ಟನ್ನ ಬರೆದ್ರೆ ನಿಮಗೆ 3 ಮಾರ್ಕ್ಸ್ ಸಿಗತ್ತೆ. ಸೊ ಮೊದಲನೇದಾಗಿ ಯಾವ ಲೆಸನ್ನು ಮತ್ತೆ ಯಾರು ಬರ್ದಿದ್ದಾರೆ ಇದನ್ನ, ಆಮೇಲೆ ನಮ್ಮ ಒಂದು ಯಾರು ಯಾರಿಗೆ ಹೇಳಿದರು ಮತ್ತೆ ಯಾವ ಸಂದರ್ಭದಲ್ಲಿ ಹೇಳಿದರು. ಅರ್ಥ ಆಯ್ತಾ? ಇದಿಷ್ಟನ್ನು ನೀವು ಬರಿಬೇಕು. ನಾನು ಹ್ಯಾಂಡ್ ರೈಟಿಂಗ್ನ ಪ್ಲೀಸ್ ಮರ್ತು ಬಿಡಿ, ಬಟ್ ನಾನು ಆದಷ್ಟು ನಿಮಗೆ ಕರೆಕ್ಟಾಗಿ ಬರ್ದು ತೋರಿಸಿದ್ದೀನಿ ಮಕ್ಕಳೇ. ಮ್ಯಾಮ್ ಕ್ಯಾನ್ ಯು ಸಾಲ್ವ್ ಪ್ರಾಕ್ಟೀಸ್ ಪೇಪರ್ 1 and 2 ಅಂತ ಕೇಳಿದ್ದಾರೆ. ಸೊ ಡಿಫ್ರೆಂಟ್ ಡಿಸ್ಟ್ರಿಕ್ಟ್ಸ್ ಅವ್ರಿಗೆ ಡಿಫ್ರೆಂಟ್ ಪೇಪರ್ಸ್ ಇದೆ ಈಶ್ವರಿ ಅವರೇ. ಸೊ ಆಗಲ್ಲ ನಮಗೆ, ಸಾರಿ, ಬಟ್ ಇದರಿಂದ ನಿಮಗೆ ಕರೆಕ್ಟಾಗಿ ಗೊತ್ತಾಗುತ್ತೆ. ನಿಮ್ಗೆ ಅಕಸ್ಮಾತ್ ಏನಾದರೂ ಸ್ಪೆಸಿಫಿಕ್ ಡೌಟ್ ಇದ್ರೆ ನಮ್ಮ ಟೆಲಿಗ್ರಾಮ್ ಗ್ರೂಪು, ವಾಟ್ಸ್ಆ್ಯಪ್ ಗ್ರೂಪಲ್ಲಿ ಕೇಳಿ ನಾವು ಅದನ್ನು ಆನ್ಸರ್ ಮಾಡ್ತೀವಿ. ಓಕೆನಾ? ಇವಾಗ ಒಂದೇ ಆನ್ಸರ್ ನಾನು ಬರ್ದು ತೋರಿಸಿರೋದು, ಇನ್ನೆಲ್ಲ ಬೇಗ ಬೇಗ ನಾನು ಕ್ವಿಕ್ಕಾಗಿ ಓದ್ಕೊಂಡು ಭಾಗಗಳನ್ನ ಮಾತ್ರ ಹೇಳ್ತೀನಿ. ಓಕೆನಾ ಮಕ್ಕಳೇ? ಸೊ ಇದರಿಂದ ಅರ್ಥ ಆಯ್ತು ಅನ್ಕೊಂಡಿದ್ದೀನಿ. ನೀವು ಬರ್ಕೊಳ್ಳೋ ನೆಸೆಸಿಟಿ ಇಲ್ಲ, ನಿಮ್ಗೊಂದು PDF ಕೊಡ್ತೀವಿ, ಅದಲ್ಲಿ ಇರತ್ತಿದ್ದು. ಪ್ಲೀಸ್ ಗಾಡ್ ಮೇಕ್ ಹಿಮ್ ಥಿಂಕ್ ಐ ಆಮ್ ಸ್ಟಿಲ್ ಪ್ರಿಟಿ ಅಂತ ಯಾರು ಹೇಳ್ತಾರೆ?
ಇದು ಡೆಲಾ ಹೇಳೋದಾಯ್ತಾ. ದ ಗಿವನ್ ಸ್ಟೇಟ್ಮೆಂಟ್ ಇಸ್ ಫ್ರಮ್ ದ ಸ್ಟೋರಿ ದ ಗಿಫ್ಟ್ ಆಫ್ ಮೆಜಾಯ್ ರಿಟನ್ ಬೈ ಓ ಹೆನ್ರಿ. ದಿಸ್ ಇಸ್ ಅ ಸ್ಮಾಲ್ ಪ್ರೇಯರ್ ವಿಸ್ಪರ್ಡ್ ಬೈ ಡೆಲಾ. ಅವಳು ಪ್ರೇ ಮಾಡ್ತಾಳೆ, ಅದನ್ನ ಅವಳು ವಿಸ್ಪರ್ ಮಾಡ್ತಾಳೆ. ಇದು ಯಾವ ಪರ್ಟಿಕ್ಯುಲರ್ ಕಥೆಯಿಂದ ಬಂದಿದೆ, ಯಾರು ಬರ್ದಿದ್ದಾರೆ, ಮತ್ತೆ ಯಾರು ಹೇಳಿರೋದು ಅಂತ ಇಲ್ಲಿ ತನಕ ಬರ್ತೀನಿ. ಇದಿಷ್ಟು ಬರ್ದ್ರೆ ನಿಮ್ಗೆ ಖಂಡಿತ ಮಾರ್ಕ್ಸ್ ಬರುತ್ತೆ. ಅಕಸ್ಮಾತ್ ರೆಫರೆನ್ಸ್ ಟು ಕಾಂಟೆಕ್ಸ್ಟ್ ಅಲ್ಲಿ ನಿಮ್ಗೆ ಯಾವ ಸಂದರ್ಭದಲ್ಲಿ ಹೇಳಿದ್ದಾರೆ ಅಂತ ಗೊತ್ತಿಲ್ಲ, ಬರೀ ಇದು ಜ್ಞಾಪಕ ಇದೆ ಅಂದ್ರೆ ಏನ್ ಜ್ಞಾಪಕ ಇರುತ್ತೋ ಖಂಡಿತ ಬರ್ದ್ಬಿಟ್ಟು ಬನ್ನಿ ಮಕ್ಳೇ, ಹಂಗೆ ಬಿಡಬೇಡಿ ಆಯ್ತಾ. ಡೆಲಾ cut her most precious possession, her long and beautiful hair, and sold it to buy a Christmas present for her husband Jim. She bought a platinum fob chain for Jim's gold watch with the $20 she got for her hair. Once she goes back home, she repaired the ravages of her remaining hair with a curling iron. She was nervous about Jim returning from work, seeing her with short hair, and worried that he would be angry at or disappointed with her. When she heard his footsteps on the stair, ಯಾವಾಗ ಹೇಳಿದ್ದು, ಅವನು ಮೆಟ್ಲು ಹತ್ಕೊಂಡ್ ಬರೋವಾಗ ಅವಳು ಈ ಸ್ಟೇಟ್ಮೆಂಟ್ ಹೇಳಿದ್ದಾರೆ ಅಂತ ನಾನು ಕನ್ಕ್ಲೂಸಿವ್ ಒಂದು ಸ್ಟೇಟ್ಮೆಂಟ್ ನ ಹಾಕಿದ್ದೀನಿ ಆಯ್ತಾ. She turned white and whispered the given statement as a prayer. ಯಾವೊಂದು ಲೆಸನ್ ಇಂದ ಇದೆ, ಯಾರು ಆ ಲೆಸನ್ ನ ಬರ್ದಿದ್ದವರು, ಆಮೇಲೆ ಯಾರು ಹೇಳಿದ್ದಾರೆ ಮತ್ತೆ ಯಾವ ಸಂದರ್ಭದಲ್ಲಿ ಹೇಳಿದ್ದಾರೆ ಅಂತ ಬರೆದ್ರೆ ನಿಮ್ಗೆ 3 ಮಾರ್ಕ್ಸ್ ಕರೆಕ್ಟ್ ಆಗಿ ಸಿಗುತ್ತೆ. ಮಾತುಲ್ ಅವ್ರು ಕೇಳಿದ್ದಾರೆ, ಇಫ್ ಆರ್ ಸ್ಪೆಲ್ಲಿಂಗ್ ಇಸ್ ರಾಂಗ್ ವಿಲ್ ದೇ ಕಟ್ ಔಟ್ ಮಾರ್ಕ್ಸ್ ಮ್ಯಾಮ್? ಎಸ್, ಮಾರ್ಕ್ಸ್ ಕ್ಯಾನ್ ಬಿ ಕಟ್ ಫಾರ್ ಸ್ಪೆಲ್ಲಿಂಗ್ ಮಿಸ್ಟೇಕ್ಸ್ ಇನ್ ಇಂಗ್ಲಿಷ್ ಫಸ್ಟ್ ಲ್ಯಾಂಗ್ವೇಜ್. ಸೊ ಖಂಡಿತ ಅದನ್ನ ತಲೆಯಲ್ಲಿ ಇಟ್ಕೊಂಡು ಪ್ರಾಕ್ಟೀಸ್ ಮಾಡಿ. ನಿಮ್ಗೆ ಹಾರ್ಡ್ ವರ್ಡ್ಸ್ ಏನ್ ಅನ್ಸತ್ತೆ ಅದನ್ನ ಪ್ರಾಕ್ಟೀಸ್ ಮಾಡಿ, ಓಕೆನಾ. ಮುಂದಿನ ಒಂದು ಪ್ರಶ್ನೆ ನೋಡೋಣ. ದ ಹೋಲ್ಸ್ ಇನ್ ಯೋರ್ ಟ್ಯೂನಿಕ್ ಡೋಂಟ್ ಇಂಟ್ರೆಸ್ಟ್ ಮೀ ಅಂತ. ಇದು ಯಾವುದು ಪೈ ಅಂಡ್ ದ ಟಾಟ್ ಇಂದ ಕೇಳಿರುವಂತದ್ದು. ಸೊ ಮೊದಲನೇದಾಗಿ ಒಂದು ಸ್ಟೇಟ್ಮೆಂಟ್ ಅಲ್ಲಿ ಯಾವೊಂದು ಕಥೆಯಿಂದ ಬಂದಿದೆ, ಪೈ ಅಂಡ್ ದ ಟಾಟು. ದ ಗಿವನ್ ಸ್ಟೇಟ್ಮೆಂಟ್ ಇಸ್ ಫ್ರಮ್ ದ ಸ್ಟೋರಿ ದ ಪೈ ಅಂಡ್ ದ ಟಾಟ್ ಬೈ ಆಥರ್ ಹ್ಯೂಗ್ ಚೆಸ್ಟರ್ಮನ್. ಇದನ್ನ ಬರ್ದಿದ್ದೀನಿ. ಆಮೇಲೆ ಯಾರು ಈ ಸ್ಟೇಟ್ಮೆಂಟ್ ಹೇಳಿರೋದು, ಯಾರ್ಗೆ ಹೇಳಿರೋದು, ಜಾ ಪಿಯರ್ಗೆ ಹೇಳಿರೋದು. ಸೊ ಈ ಒಂದು ಕಥೆಯಿಂದ ನಾವು ಒಂದು ಆನಿಮೇಷನ್ ವಿಡಿಯೋ ಕೂಡ ಹಾಕಿದೀವಿ, ಅದನ್ನೆಲ್ಲ ನೋಡಿ ಯಾವುದೇ ಒಂದು ಡೈಲಾಗ್ ನ ನಿಮ್ಗೆ ಕೇಳ್ಬೋದು ರೆಫರೆನ್ಸ್ ಟು ಕಾಂಟೆಕ್ಸ್ಟ್ ಗೆ, ಆಯ್ತಾ ಮಕ್ಳೇ. ಸೊ ಜಾ ಅಂಡ್ ಪಿಯರ್ ಆರ್ 2 vagabonds on the streets of Paris on a cold night. Pierre was pacing back and forth to stay warm while Jean was sitting on the bench. While discussing how cold and hungry they were, ಯಾವ ಸಂದರ್ಭ ಅಂತ ಇಲ್ಲಿ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಿ ಆಯ್ತಾ. Pierre remarks that he has 23 holes that he counted in his tunic, and Jean responds with the given statement, also saying that he was only interested in the hole in his stomach ಅಂತ ಹೇಳಿದ್ದಾರೆ. ಸೊ ಆಯ್ತಾ ಮಕ್ಳೇ. ಸೊ ಇದೇನಿದೆ ನಾನು ಕರೆಕ್ಟ್ ಸೇಮ್ ಫಾರ್ಮ್ಯಾಟ್ ಅಲ್ಲೇ ಬರ್ತಿದ್ದೀನಿ. ಒಂದು ಸಿಚುಯೇಷನ್ ಸೆಟಪ್ ಮಾಡ್ಬಿಟ್ಟು ಆ ಸಿಚುಯೇಷನ್ ಏನ್ ನಡೀತು, ಆಮೇಲೆ ಇವ್ರು ಯಾಕೆ ಆ ಸ್ಟೇಟ್ಮೆಂಟ್ ಹೇಳಿದ್ರು ಅಂತ ಹಾಕಿದ್ದೀನಿ. ಸ್ವಲ್ಪ ಕ್ವೆಶನ್ಸ್ ಇದೆ. ರಿತಿಕಾ ಅವರು ಪೊಸೆಷನ್ ಅಂದ್ರೆ ಏನು ಅಂತ ಕೇಳಿದ್ದಾರೆ. ಪೊಸೆಷನ್ ಅಂದ್ರೆ ನಿಮ್ಮ ಒಂದು ವಸ್ತು, ನಿಮ್ಮ ಒಂದು ಬಿಲಾಂಗಿಂಗ್ಸ್, ಅರ್ಥ ಆಯ್ತಾ. ಈಶ್ವರಿ ಅವ್ರು ಕೇಳಿದ್ದಾರೆ, ಮ್ಯಾಮ್ ಇಫ್ ವಿ ರೈಟ್ ಓನ್ ವಿ ಡೋಂಟ್ ನೋ ಹೌ ಟು ರೈಟ್ ಡಿಫಿಕಲ್ಟ್ ವರ್ಡ್ಸ್ ಇನ್ ಸಚ್ ಆಸ್ ಲೀಜರ್ ಎಕ್ಸೆಟ್ರಾ. ಅದು ಓಕೆ, ನೀವು ಸಿಂಪಲ್ ವರ್ಡ್ಸ್ ಕೂಡ ಯೂಸ್ ಮಾಡ್ಬೋದು, ಮೀನಿಂಗ್ ಸೇಮ್ ಇದ್ರೆ ಸಾಕು, ಮೀನಿಂಗ್ ನ ಚೇಂಜ್ ಮಾಡಬೇಡಿ. ಓಕೆ ಈಶ್ವರಿ ಅವರೇ, ಮುಂದಿನ ಒಂದು ಪ್ರಶ್ನೆನ ನೋಡೋಣ ಇವಾಗ. ಓ ಕಮ್ ಎ ಇನ್ ಪೀಸ್ ಹಿಯರ್ ಆರ್ ಕಮ್ ಎ ಇನ್ ವಾರ್ ಅಂತ. 37th ಕ್ವೆಶ್ಚನ್ ಆನ್ಸರ್ ಮೊದಲನೇದಾಗಿ ಯಾವೊಂದು ಸ್ಟೇಟ್ಮೆಂಟ್, ಈ ಸ್ಟೇಟ್ಮೆಂಟ್ ಯಾವೊಂದು ಪದ್ಯದಿಂದ ಕೇಳಿದ್ದಾರೆ, ಲಾಕ್ ಅಂಡ್ ವಾರ್. ಸೊ ದ ಗಿವನ್ ಸ್ಟೇಟ್ಮೆಂಟ್ ಇಸ್ ಫ್ರಮ್ ದ ಪೋಯಮ್ ಲಾಕ್ ಅಂಡ್ ವಾರ್ ಬೈ ಸರ್ ವಾಲ್ಟರ್ ಸ್ಕಾಟ್. ದ ಸ್ಟೇಟ್ಮೆಂಟ್ ಇಸ್ ಸೆಡ್ ಬೈ ದ ಬ್ರೈಡ್ ಎಲೆನ್ಸ್ ಫಾದರ್ ಟು ಲಾಕನ್ವಾರ್. ಯಾವಾಗ ಹೇಳ್ತಾರೆ ಇದನ್ನ, ಎಲೆನ್ಸ್ ಫಾದರ್ ಲಾಕನ್ವಾರ್ಗೆ ಅಂತ ಇಲ್ಲಿಂದ ನಾನು ಬರೆಯಕ್ಕೆ ಸ್ಟಾರ್ಟ್ ಮಾಡಿದ್ದೀನಿ. ಲಾಕನ್ವಾರ್ ವಾಸ್ ಅ ಬ್ರೇವ್ ನೈಟ್ ಹೂ ರೋಡ್ ಟೈರ್ಡ್ಲೆಸ್ಲಿ ಟು ರೀಚ್ ನೈದರ್ಬಿ halls because his love Ellen was being married off to a craven bridegroom. Lochinvar enters the hall full of Ellen's relatives and her father's friends, alone and unarmed except for his broadsword. Ellen's father did not approve of the match between Lochinvar and Ellen, and trying to understand Lochinvar's intention for showing up, asked Lochinvar why he had come to Netherby Hall with the given statement. So, ಈ statement ಇಂದ ಮುಖಾಂತರ ಅವನು ಯಾಕೆ ನೆದರ್ಬಿ ಹಾಲ್ಗೆ ಬಂದಿದ್ದಾನೆ ಅಂತ ಲಾಕನ್ವಾರ್ ಎಲೆನ್ ಅವರಪ್ಪ ಲಾಕನ್ವಾರ್ಗೆ ಕೇಳ್ತಾನೆ. ಸೊ ನಾನು ತಿರ್ಗಾ ಹೇಳ್ತೀನಿ, ರೆಫರೆನ್ಸ್ ಟು ಕಾಂಟೆಕ್ಸ್ಟ್ ಕ್ವೆಶ್ಚನ್ ಅಲ್ಲಿ ವಿಚ್ ಲೆಸನ್ ಇಸ್ ಇಟ್ ಫ್ರಮ್?
who is the author of that particular sentence or that particular lesson, who said this to whom and in which situation was it said is something that is important. ಆಯ್ತಾ, ಯಾರು ಯಾರಿಗೆ ಹೇಳಿದರು, ಯಾವ ಸಂದರ್ಭದಲ್ಲಿ ಹೇಳಿದರು ಅನ್ನೋದು ಮುಖ್ಯ. ಮೈ ಮದರ್ಸ್ ಲೈಫ್ ಮೇಡ್ ಮಿ ಅ ಮ್ಯಾನ್ ಅಂತ 38th ಕ್ವೆಶ್ಚನ್. ಇದು ಯಾವ್ದಿಂದ ಕೇಳಿರೋದು? CLM by John Masefield. The given statement is from the poem CLM by John Masefield. So ಇದೇನಿದೆ ಸೇಮ್ ಸೆಂಟೆನ್ಸ್, ಬರೀ ನಾನು ಪ್ಲಗ್ ಇನ್ ಪ್ಲೇ ಮಾಡ್ತಾ ಇದ್ದೀನಿ. ಓಕೆ, ದ ಪೋಯೆಟ್ ರಿಫ್ಲೆಕ್ಟ್ಸ್ ಆನ್ ಹಿಸ್ ಜರ್ನಿ ಅಂಡ್ ಹಿಸ್ ರಿಲೇಶನ್ಶಿಪ್ ವಿತ್ ಹಿಸ್ ಮದರ್. ಸೊ ಪೊಯೆಟ್ರಿಲೆಲ್ಲ ನಿಮ್ಗೆ ಸಾಕಷ್ಟು ಸತಿ ಯಾರು ಯಾರಿಗೆ ಹೇಳಿದರು ಅಂತ ಇರಲ್ಲ. ಸೊ ಆ ಥೀಮ್ನ ಕೂಡ ನೀವು ಬರಿಬೋದು. ಇಲ್ಲಲ್ಲೇ ಅದೇ ಹೇಳಿರೋದು, ಈ ಪದ್ಯದಲ್ಲಿ ಅವನು ಅವರ ಅಮ್ಮನ ಜೊತೆ ಇರುವಂತಹ ಒಂದು ಸಂಬಂಧದ ಬಗ್ಗೆ ಮಾತಾಡಿದ್ದಾನೆ, ಅದ್ರ ಬಗ್ಗೆ ರಿಫ್ಲೆಕ್ಟ್ ಮಾಡಿದ್ದಾನೆ ಅಂತ ನಾನು ಈ ಸ್ಟೇಟ್ಮೆಂಟ್ ಅಲ್ಲಿ ಬರ್ದಿದ್ದೀನಿ. He says that he came into existence in his mother's dark womb. His life was made possible only because his mother sacrificed some of her physical and emotional strength and nurtured the baby. His physical and mental beauty were also given up so that her physical and mental beauty was also given up so that the poet could gain life. The poet hence reflects that it is only through the life of his mother gave that his existence was possible. ಅರ್ಥ ಆಯ್ತಾ? ಸೊ ಇದರಿಂದ ತುಂಬಾ ಮುಖ್ಯ ಮಕ್ಕಳೇ. ಇದರಿಂದ ನಿಮಗೆ ಮಾರ್ಕ್ಸ್ ಕೂಡ ಸಿಗುತ್ತೆ. ರೆಫರೆನ್ಸ್ ಟು ಕಾಂಟೆಕ್ಸ್ಟ್ ತುಂಬಾ ಈಸಿ. ನಾ ಹೇಳ್ದಂಗೆ ಯಾವುದೋ ಒಂದು ಭಾಗ ಗೊತ್ತಿಲ್ಲ ಅಂತ ಪೂರ್ತಿ ಬಿಟ್ಬಿಡ್ಬೇಡಿ, ಖಂಡಿತ ಎಲ್ಲ ಒಂದು ಪಾರ್ಟ್ಸ್ನ ಆನ್ಸರ್ ಮಾಡಿ. ಓಕೆನಾ? ಮುಂದಿನ ಒಂದು ಪ್ರಶ್ನೆ ನಾವು ನೋಡೋಣ ಮಕ್ಕಳೇ. ಇಷ್ಟಕ್ಕೆ ಆಯ್ತು ರೆಫರೆನ್ಸ್ ಟು ಕಾಂಟೆಕ್ಸ್ಟ್. ನಾನು ಒಂದು ಕ್ವೆಶ್ಚನ್ ಕೇಳ್ತೀನಿ, ಆಯ್ತಾ? ನಾನು ಆಕ್ಚುಲಿ ಪೊಯೆಟ್ರಿ ಸೆಕ್ಷನ್ ಮುಗಿಸಿ ನಿಮಗೆ ಒಂದು ಕ್ವೆಶ್ಚನ್ ಕೇಳ್ತೀನಿ. ಬ್ರೇಕ್ ತಗೊಂಡಾಗ ನೀವು ಅದನ್ನ ಆನ್ಸರ್ ಮಾಡ್ಬೇಕು. ಓಕೆ, ಸೊ ಇವಾಗ ಕೋಟ್ ಫ್ರಮ್ ಮೆಮೊರಿ ಅಂದ್ರೆ ನಿಮ್ಮ ಒಂದು ಪೊಯೆಟ್ರಿ ಸೆಕ್ಷನ್ ಇಂದ ಕೇಳ್ಬೋದಲ್ಲ ಮೆಮೊರೈಸೇಷನ್ಗೆ, 2 ಆಪ್ಷನ್ಸ್ ನ ಕೊಟ್ಟಿರ್ತಾರೆ, ಅದನ್ನ ನೀವು ಬರಿಬಹುದು. ಸೊ ಅದನ್ನ ನೋಡ್ಕೊಳ್ಳಿ. ವಚನದಿಂದ ಕೇಳ್ಬೋದು, ಪಾಯ್ಸನ್ ಟ್ರೀಯಿಂದ ಕೇಳ್ಬೋದು, ಲಾಕನ್ ವಾರಿಂದ ಕೇಳ್ಬೋದು. ಸೊ 3 ಪದ್ಯದಲ್ಲಿ ನೀವು ಯಾವ್ದಾದ್ರು 2 ಕಲ್ತ್ರೆ ಸಾಕು. ಓಕೆನಾ ಮಕ್ಕಳೇ? ಸೊ ಇವಾಗ 4 ಮಾರ್ಕ್ ಕೇಳ್ತಾರೆ. ನಾವು ಒಂದನ್ನು ಬರ್ದಿ ಹೇಳ್ತೀನಿ. ಇದು 9th ಎಕ್ಸರ್ಸೈಸ್ ಆಗಿರೋದ್ರಿಂದ ನಾನು ಮೊದಲನೇದಾಗಿ 9 ಅಂತ ಇಲ್ಲಿ ಹಾಕೊಂಡ್ಬಿಡ್ತೀನಿ. ಆಮೇಲೆ ನಿಮ್ಗೆ ಕ್ವೆಶ್ಚನ್ ತೋರಿಸ್ತೀನಿ. ಐ ವಾಸ್ ಆಂಗ್ರಿ ಅಂತ ಕೊಟ್ಬಿಟ್ಟು ನಿಮ್ ಮೈ ವ್ರಾತ್ ಡಿಡ್ ಗ್ರೋ ತನಕ ಬರಿಬೇಕು. ಸೊ ಇಲ್ಲಿ ಪಂಚುಯೇಷನ್ ಮಾರ್ಕ್ಸ್ ಎಲ್ಲ ಏನಿದೆ ಅದು ತುಂಬಾ ಮುಖ್ಯ. ಆಯ್ತಾ? ಇಲ್ಲಿ ನಾನು ಕ್ವೆಶ್ಚನ್ ನಂಬರ್ ಹಾಕೊಂತೀನಿ 39. ಐ ವಾಸ್ angry with my friend. Okay, next line bariyana. I told my wrath and ಏನಾಯ್ತು? ಆ್ಯಂಡ್ ಬರಲ್ಲ ಇಲ್ಲಿ. ಸೊ ಕರೆಕ್ಟಾಗಿ ಬರೀರಿ ಮಕ್ಕಳೇ, ಕರೆಕ್ಟಾಗಿ ಬರೆಯೋದು ತುಂಬ ಮುಖ್ಯ. ನಾ ಹೇಳ್ದಂಗೆ ಮಿಸ್ಟೇಕ್ಸ್ ಮಾಡಬೇಡಿ. ಐ ಟೋಲ್ಡ್ ಮೈ ವ್ರಾತ್ ಡಿಡ್ ಎಂಡ್. ಓಕೆ, ಫುಲ್ ಸ್ಟಾಪ್. ಓಕೆ, ಐ ವಾಸ್ ಆಂಗ್ರಿ ವಿತ್ ಮೈ foe. ಆಮೇಲೇನು? ಐ ಟೋಲ್ಡ್ ಇಟ್ ನಾಟ್. ಟೋಲ್ಡ್ ಇಟ್ ನಾಟ್ ಆದ್ಮೇಲೆ ಕಾಮ ಬರುತ್ತೆ. ಮೈ ವ್ರಾತ್ ಡಿಡ್ ಗ್ರೋ. ಸೊ ಮಕ್ಕಳೇ, ನೀವೊಂದು ಮೆಮೊರೈಸೇಷನ್ ಕೇಳುವಂತಹ 4 ಮಾರ್ಕ್ ಏನಿದೆ ಅದನ್ನ ಕಂಪ್ಲೀಟ್ ಆಗಿ ಅರ್ಥ ಮಾಡ್ಕೊಳ್ಳಿ. ಅರ್ಥ ಮಾಡ್ಕೊಂಡ್ರೆ ಈಸಿ ಆಗುತ್ತೆ ನಿಮಗೆ ಮೆಮೊರೈಸ್ ಮಾಡೋದಕ್ಕೆ. ಅರ್ಥ ಆಯ್ತಾ? ಸಾಕಷ್ಟು ಮಕ್ಳು ಹೇಳ್ತಾರೆ, ಮ್ಯಾಮ್ ಲಾಕನ್ ವಾರ್ ನನಗೆ ಪ್ರಾಕ್ಟೀಸೇ ಮಾಡೋಕ್ಕಾಗಲ್ಲ, ತುಂಬಾ ಕಷ್ಟ ಅಂತ. ಬಾಕಿ 2 ಏನಿದೆ, ಪಾಯ್ಸನ್ ಟ್ರೀ ಮತ್ತೆ ವಚನ, ಅದನ್ನ ಕಲೀರಿ. ಯಾವ್ದಾದ್ರು 2 ಕಲಿತ್ರೆ ಸಾಕು, ಇದಕ್ಕೆ 4 ಮಾರ್ಕ್ಸ್ ಈಸಿಯಾಗಿ ಬರುತ್ತೆ. ಪಂಚುಯೇಷನ್ ಮಾರ್ಕ್ಸ್ ಎಲ್ಲ ಕರೆಕ್ಟಾಗಿ ಬರಿಬೇಕಾಗತ್ತೆ ನೀವು. ಸೊ ಈ ರೀತಿಯಲ್ಲಿ ಬರೆದ್ರೆ ಆಯ್ತು. ಓಕೆನಾ? ಇವಾಗ ಇನ್ನೊಂದು ಆಪ್ಷನ್ ಕೊಟ್ಟಿರ್ತಾರೆ ನಿಮಗೆ. ಇದರಲ್ಲಿ 2 ಆಪ್ಷನ್ ಇರುತ್ತೆ. ನೆಕ್ಸ್ಟ್ ಆಪ್ಷನ್ ಇರೋದು ನಮ್ಮ ಒಂದು
ಒಂದೇನಿದೆ ವಚನದಿಂದ ಕೇಳಿದ್ದಾರೆ. ಅದಕ್ಕಿಂತ ಹೇಳಕ್ಕಿಂತ ಮುಂಚೆ ಖುಷ್ವಂತ್ ಅವ್ರು ಕೇಳಿದ್ದಾರೆ, ಮ್ಯಾಮ್ ಇನ್ ಪೋಯಮ್ ಗಿವನ್ ಫಾರ್ ಮೆಮರೈಸೇಷನ್ ವಿ ಶುಡ್ ರೈಟ್ ಪೋಯಮ್ ನೇಮ್ ಆ್ಯಂಡ್ ಪೋಯಟ್ ನೇಮ್. ಇಲ್ಲ, ಅಲ್ಲಿ ಏನು ಫಿಲ್ ಇನ್ ದ ಬ್ಲಾಂಕ್ಸ್ ಕೇಳಿರ್ತಾರೆ ಅಷ್ಟು ಮಿಸ್ಸಿಂಗ್ ಲೈನ್ಸ್ನ ಬರೆದ್ರೆ ಸಾಕು. ಓಕೆನಾ ಖುಷ್ವಂತ್ ಅವರೇ? ಮೈ ಲೆಗ್ಸ್ ಆರ್ ಪಿಲ್ಲರ್ಸ್, ದ ಬಾಡಿ ದ shrine, the head a cupola of gold. Listen, O Lord of the meeting rivers, things standing still, things standing shall fall, but the moving ever shall stay. ಆಯ್ತಾ? ಇದಿಷ್ಟು ಬರೆದ್ರೆ ನಿಮಗೆ 4 ಮಾರ್ಕ್ಸ್ ಕಂಪ್ಲೀಟ್ ಆಗಿ ಸಿಗುತ್ತೆ. ವಚನ ತುಂಬಾ ಈಸಿ, ಪಾಯ್ಸೆಂಟ್ರಿ ಕೂಡ ತುಂಬಾ ಈಸಿ. ಸೊ ಅದನ್ನ ನೋಡ್ಕೊಳ್ಳಿ, ಎರಡನ್ನು ಕಂಪ್ಲೀಟ್ ಆಗಿ ಪಂಚುಯೇಷನ್ ಮಾರ್ಕ್ಸ್ ಜೊತೆಗೆ ಮೆಮೊರೈಸ್ ಮಾಡ್ಕೊಳ್ಳಿ. ಬರ್ದಿ ಪ್ರಾಕ್ಟೀಸ್ ಮಾಡಿ, ಹೆಲ್ಪ್ ಆಗುತ್ತೆ. ನಾಳೆ ಎಕ್ಸಾಮಲ್ಲಿ ಏನು ಕೇಳ್ತಾರಲ್ಲ ಅದನ್ನು ಇದೇ ತಲೆಯಲ್ಲಿ ಇಟ್ಕೊಂಡು ಆನ್ಸರ್ ಮಾಡಿ. ಓಕೆನಾ? ಇದ್ರ ಜೊತೆಗೆ ಮಕ್ಕಳೇ ನಾವು ಒಂದು ಸಣ್ಣ ಬ್ರೇಕ್ನ ತಗೊಂಡ್ಬರೋಣ. ಆದರೆ ನಾನು ಈ ಕ್ವೆಶನ್ ನೆಕ್ಸ್ಟ್ 4 ಮಾರ್ಕರ್ಸ್ನ ನಾವು ಡಿಸ್ಕಸ್ ಮಾಡ್ತೀವಿ. ಬಟ್ ನಾನು ಒಂದು ಕ್ವೆಶನ್ ಕೇಳ್ಬಿಟ್ಟು ಹೋಗ್ತೀನಿ, ಅರ್ಥ ಆಯ್ತಾ? ರೆಫರೆನ್ಸ್ ಟು ಕಾಂಟೆಕ್ಸ್ಟ್ ಕ್ವೆಶನ್ಸಲ್ಲಿ ನಿಮಗೆ ಎಷ್ಟು ಭಾಗಗಳಿರುತ್ತೆ, ಏನು ಈ ಭಾಗಗಳು? ನಿಮ್ಮ ರೆಫರೆನ್ಸ್ ಟು ಕಾಂಟೆಕ್ಸ್ಟ್ ಕ್ವೆಶನಲ್ಲಿ ಎಷ್ಟು ಭಾಗಗಳಿರುತ್ತೆ, ಯಾವ ಭಾಗಗಳು ಅಂತ ನೀವು ಕಾಮೆಂಟ್ ಸೆಕ್ಷನಲ್ಲಿ ಹಾಕಿ. ನಾನು ಈಗಲೇ ಒಂದು ಬ್ರೇಕ್ ತಗೊಂಡು ವಾಪಸ್ ಬಂದ್ಬಿಡ್ತೀನಿ. ಓಕೆನಾ? ಪರೀಕ್ಷೆ ಈ ಸಲ ನಿಮ್ಮ SSLC ಎಕ್ಸಾಮ್ಗೆ ಕ್ರ್ಯಾಶ್ ಕೋರ್ಸ್ SSLC 2024ನ ಜೊತೆ ನಿಮ್ಮ ಮುಂದೆ ಬರ್ತಾ ಇದೆ. ಈ ಕ್ರ್ಯಾಶ್ ಕೋರ್ಸ್ ಅಲ್ಲಿ ನಿಮಗೆ ಕಂಪ್ಲೀಟ್ ಟೆಕ್ಸ್ಟ್ ಬುಕ್ ನ ರಿವಿಷನ್, ಸಾಲ್ವ್ ಮಾಡೆಲ್ ಕ್ವೆಶ್ಚನ್ ಪೇಪರ್ 2024 ಅಂಡ್ ಪ್ರೀವಿಯಸ್ ಇಯರ್ ಕ್ವೆಶ್ಚನ್ ಪೇಪರ್ಸ್, ನೋಟ್ಸ್ ಫಾರ್ ರಿವಿಷನ್, ಕರೆಕ್ಟ್ ಆನ್ಸರ್ಸ್ ಬರೆಯೋಕೆ ಟಿಪ್ಸ್ ಅಂಡ್ ಟ್ರಿಕ್ಸ್ ಅಲಾಂಗ್ ವಿತ್ ಸಪೋರ್ಟಿಂಗ್ ಮೆಟೀರಿಯಲ್ ಕೂಡ ಸಿಗುತ್ತೆ. ಬೆಸ್ಟ್ ಪಾರ್ಟ್ ಏನಪ್ಪಾ ಅಂದ್ರೆ ಇದೆಲ್ಲ ನಾವು ನಿಮ್ಗೆ ಲೈವ್ ಅಂಡ್ ಫ್ರೀ ಆಫ್ ಕಾಸ್ಟ್ ಆಗಿ ಕೊಟ್ಟಿದ್ದೀವಿ. ಹಾಗೆ ಫೆಬ್ರವರಿ 5th ಸ್ಟಾರ್ಟ್ ಆಗೋ ಈ ಗೋಲ್ಡನ್ ಆಪರ್ಚುನಿಟಿ ಸತತವಾಗಿ 40 ದಿನ ನಡೆಯುತ್ತೆ. ದಿನ ಸಾಯಂಕಾಲ 5 ಗಂಟೆಗೆ. ಇಂಗ್ಲಿಷ್, ಮ್ಯಾಥಮೆಟಿಕ್ಸ್, ಸೈನ್ಸ್, ಸೋಷಿಯಲ್ ಸೈನ್ಸ್, ಕನ್ನಡ ಹಾಗೂ ಹಿಂದಿ ಸಬ್ಜೆಕ್ಟ್ಸ್ ಅಲ್ಲಿ ಒಳ್ಳೆ ಮಾರ್ಕ್ಸ್ ಪಡಿಬೇಕು ಅಂತ ಇದ್ದೀರಾ ತಾನೆ? ಮತ್ಯಾಕ್ ತಡ? ನಿಮ್ ಲೈಫ್ ಚೇಂಜಿಂಗ್ SSLC ಎಕ್ಸಾಮ್ಗೆ ನಮ್ಮ ಪರೀಕ್ಷೆ ಜೊತೆ ಕೈ ಜೋಡಿಸಿ ಹೆಚ್ಚು ಮಾರ್ಕ್ಸ್ ನ ಪಡೀರಿ. ಸೊ ನೀವಿಲ್ಲಿ ನೋಡ್ಬೋದು, ಇದು ಬಂದ್ಬಿಟ್ಟು ಅರಾವಲಿ ರೇಂಜಸ್ ಮಕ್ಕಳೇ. ಓಕೆನಾ? ಸೊ ಇಲ್ಲಿಂದ ಸ್ಟಾರ್ಟ್ ಆಗುವಂಥದ್ದೇ ನಮ್ಮ ಒಂದು ಪೆನಿನ್ಸುಲರ್ ಪ್ಲಾಟು. ಸೊ ಅರಾವಲಿಯಿಂದ ಸ್ಟಾರ್ಟ್ ಆಗುತ್ತೆ. ಈ ಕಡೆ ಈಸ್ಟಿಗೆ ಬಂದಿದ ತಕ್ಷಣ ರಾಜಮಹಲ್ ಹಿಲ್ಸ್ ಇರುತ್ತೆ, ಆ್ಯಂಡ್ ಸೌತಿಗೆ ಬಂದಾಗ ಕನ್ಯಾಕುಮಾರಿ. ಸೊ ಇಷ್ಟನ್ನ ಅದು ಕವರ್ ಮಾಡುತ್ತೆ. ಓಕೆನಾ? ನೆಕ್ಸ್ಟ್ ಏನಪ್ಪ ಅಂತಂದರೆ, ಈ ಒಂದು ಇಡೀ ಪೆನಿನ್ಸುಲರ್ ಪ್ಲಾಟು 2ಆಗಿ ಡಿವೈಡ್ ಆಗಿದೆ. ಮೇಲೆ ಅಂದರೆ ನಾರ್ತ್ ಭಾಗದಲ್ಲಿರೋದು ಸೆಂಟ್ರಲ್ ಪ್ಲಾಟು, ಆ್ಯಂಡ್ ಕೆಳಗಡೆ ಬಂದಾಗ ಇರೋದು ಡೆಕ್ಕನ್ ಪ್ಲಾಟು. ಆ್ಯಂಡ್ ಇದು ಎರಡನ್ನು ಏನು ಸಪ್ರೇಟ್ ಮಾಡುತ್ತಪ್ಪ ಅಂತಂದರೆ, ನೀವಿಲ್ಲಿ ನೋಡ್ಬೋದು, ನರ್ಮದಾ ರಿವರ್ ನರ್ಮದಾ. ಸೊ ಒಂದ್ಸತಿ ಲೇಸರ್ನ ಫೈರ್ ಮಾಡಿದಾಗ ಏನಾಗುತ್ತೆ, ಇನ್ಸಿಡೆಂಟ್ ರೇ ಬರುತ್ತೆ ಮತ್ತೆ ರಿಫ್ಲೆಕ್ಟೆಡ್ ರೇ. ಇವಾಗ 36 ಡಿಗ್ರೀಸ್ ಇದೆ ನೋಡಿ. ಇವಾಗ ಇದನ್ನ ಹಿಂದೆ ಮುಂದೆ ಮಾಡಿದ್ರು ಇವಾಗ ಇಲ್ಲಿ ತಗೊಳ್ಳೋಣ ಬೇಕಾದ್ರೆ. ಓಕೆ, ಮತ್ತೆ ಫೈರ್ ಮಾಡಿದಾಗ ನೋಡಿ ಏನಾಗುತ್ತೆ, 71 ಡಿಗ್ರೀಸ್ ಕರೆಕ್ಟ್. ಇನ್ನೊಂದು ಎಕ್ಸಾಂಪಲ್ ತಗೊಳ್ಳೋಣ, ಮಧ್ಯದಲ್ಲಿ ಎಲ್ಲಾದರೂ. ಓಕೆ, ಮತ್ತೆ ಫೈರ್ ಮಾಡಿದಾಗ 52 ಡಿಗ್ರೀಸ್. ಸೊ ಇದರಿಂದ ನಮ್ಗೆ ಏನು ಗೊತ್ತಾಗ್ತಾ ಇದೆ, ಆಂಗಲ್ ಆಫ್ ಇನ್ಸಿಡೆನ್ಸ್ ವಿಲ್ ಆಲ್ವೇಸ್ ಬಿ ಈಕ್ವಲ್ ಟು ಆಂಗಲ್ ಆಫ್ ರಿಫ್ಲೆಕ್ಷನ್.
ನಾವು ನೋಡ್ತಿರುವಂಥ ಎರಡನೇ ರೀತಿಯ ಫಿಷನ್ ಬಂದು ಮಲ್ಟಿಪಲ್ ಫಿಷನ್. ಮಲ್ಟಿಪಲ್ ಫಿಷನ್ನ ನಾವು ಪ್ಲಾಸ್ಮೋಡಿಯಂ ಅನ್ನೋ ಒಂದು ಆರ್ಗ್ಯಾನಿಸಮ್ ಅಲ್ಲಿ ಕಲ್ಯೋಣ. ಪ್ಲಾಸ್ಮೋಡಿಯಂ ಅಂದ ತಕ್ಷಣ ನಿಮ್ಗೇನೋ ನೆನಪಾಗಬೇಕಲ್ಲ. ಎಸ್, ಪ್ಲಾಸ್ಮೋಡಿಯಂ ಇಸ್ ದ ಮಲೇರಿಯಾ ಕಾಸಿಂಗ್ ಪ್ಯಾರಸೈಟ್. ಪ್ಲಾಸ್ಮೋಡಿಯಂನ ಒಂದು ನ್ಯೂಕ್ಲಿಯಸ್ ಹಲವಾರು ಬಾರಿ ಡಿವೈಡ್ ಆಗಿ ಹಲವಾರು ಡಾಟರ್ ನ್ಯೂಕ್ಲಿಯಸ್ನ ಕ್ರಿಯೇಟ್ ಮಾಡುತ್ತೆ ಅಥವಾ ಡಾಟರ್ ನ್ಯೂಕ್ಲಿಯೈನ ಕ್ರಿಯೇಟ್ ಮಾಡುತ್ತೆ. ಈ ಡಾಟರ್ ನ್ಯೂಕ್ಲಿಯೈಗಳ ಸುತ್ತ ಸೆಲ್ಯುಲಾರ್ ಅಪ್ಯಾರಟಸ್ ಅಕ್ಯುಮುಲೇಟ್ ಆಗಿ ಡಾಟರ್ ಸೆಲ್ಸ್ನ ಫಾರ್ಮ್ ಮಾಡುತ್ತೆ. ಈ ಹಲವಾರು ಡಾಟರ್ ಸೆಲ್ಸ್ ಒಮ್ಮೆಗೆ ಪೇರೆಂಟ್ ಸೆಲ್ನ ಎಕ್ಸಿಟ್ ಮಾಡಿ ಹೊಸ ಡಾಟರ್ ಸೆಲ್ಸ್ ಆಗಿ ಎಕ್ಸ್ಟರ್ನಲ್ ಎನ್ವಿರಾನ್ಮೆಂಟಲ್ಲಿ ಜೀವನ ಮಾಡೋಕ್ಕೆ ಸ್ಟಾರ್ಟ್ ಆಗುತ್ತೆ. ಒಂದು ಸೆಲ್ಲಿಂದ ಸೆವೆರಲ್ ಡಾಟರ್ ಸೆಲ್ಸ್ ಬರ್ತಿರೋದ್ರಿಂದ ಇದನ್ನು ನಾವು ಮಲ್ಟಿಪಲ್ ಫಿಷನ್ ಅಂತ ಕರಿತೀವಿ. ಒಂದು ಕಾಂಪಸ್ ನ ಒಂದು ಬಾಕ್ಸ್ ಅಲ್ಲಿ ಇಟ್ಟು, ರೆಕ್ಟಾಂಗ್ಯುಲರ್ ಬಾಕ್ಸ್ ಅಲ್ಲಿ ಇಟ್ಟು, ಈ ರೆಕ್ಟಾಂಗಲ್ ಬಾಕ್ಸಿನ ಸುತ್ತ ಇನ್ಸುಲೇಟೆಡ್ ಕಾಪರ್ ವೈರ್ನ ಸುತ್ತಿ, ಇವಾಗ ಈ ಕಾಪರ್ ವೈರ್ನ ಎಂಡ್ಸ್ನ ಬ್ಯಾಟ್ರಿ ಎಂಡ್ಸ್ ಕನೆಕ್ಟ್ ಮಾಡಿದಾಗ ಏನಾಗುತ್ತೆ ನೋಡೋಣ ಬನ್ನಿ. ಸೊ ಒಂದು ಎಂಡ್ ಕನೆಕ್ಟ್ ಆಗಿದೆ, ಇನ್ನೊಂದು ಎಂಡ್ನ ಕೂಡ ಕನೆಕ್ಟ್ ಮಾಡಿದಾಗ ನೋಡಿ ಯಾವ ರೀತಿ ಡಿಫ್ಲೆಕ್ಟ್ ಆಗ್ತಾ ಇದೆ. ಸೊ ಈ ರೀತಿ ಡಿಫ್ಲೆಕ್ಟ್ ಆಗಕ್ಕೆ ಸ್ಟಾರ್ಟ್ ಆಗುತ್ತೆ. ಅಂದ್ರೆ ಏನು, ಎಲೆಕ್ಟ್ರಿಸಿಟಿ ಕ್ಯಾರಿ ಆಗ್ತಾ ಇದೆ. ಎಲೆಕ್ಟ್ರಿಸಿಟಿ ಕ್ಯಾರಿ ಆಗಬೇಕಾದ್ರೆ ಅದ್ರ ಸುತ್ತ ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಸ್ ಜನರೇಟ್ ಆಗ್ತಾ ಇದೆ. ಆ ಜನರೇಟ್ ಆಗಿರೋ ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಸ್ ಇಂದ ಮ್ಯಾಗ್ನೆಟಿಕ್ ಕಾಂಪಸ್ ಇನ್ ನೀಡಲ್ ಡಿಫ್ಲೆಕ್ಟ್ ಆಗ್ತಾ ಇದೆ. ಪರೀಕ್ಷೆ ಈ ಸಲ ನಿಮ್ಮ SSLC ಎಕ್ಸಾಮ್ಗೆ ಕ್ರ್ಯಾಶ್ ಕೋರ್ಸ್ SSLC 2024 ನ ಜೊತೆ ನಿಮ್ಮ ಮುಂದೆ ಬರ್ತಾ ಇದೆ. ಈ ಕ್ರ್ಯಾಶ್ ಕೋರ್ಸ್ ಅಲ್ಲಿ ನಿಮಗೆ ಕಂಪ್ಲೀಟ್ ಟೆಕ್ಸ್ಟ್ ಬುಕ್ ನ ರಿವಿಷನ್, ಸಾಲ್ವ್ ಮಾಡೆಲ್ ಕ್ವೆಶ್ಚನ್ ಪೇಪರ್ 2024 ಅಂಡ್ ಪ್ರೀವಿಯಸ್ ಇಯರ್ ಕ್ವೆಶ್ಚನ್ ಪೇಪರ್ಸ್, ನೋಟ್ಸ್ ಫಾರ್ ರಿವಿಷನ್, ಕರೆಕ್ಟ್ ಆನ್ಸರ್ಸ್ ಬರೆಯೋಕೆ ಟಿಪ್ಸ್ ಅಂಡ್ ಟ್ರಿಕ್ಸ್ ಅಲಾಂಗ್ ವಿತ್ ಸಪೋರ್ಟಿಂಗ್ ಮೆಟೀರಿಯಲ್ ಕೂಡ ಸಿಗುತ್ತೆ. ಬೆಸ್ಟ್ ಪಾರ್ಟ್ ಏನಪ್ಪಾ ಅಂದ್ರೆ ಇದೆಲ್ಲ ನಾವು ನಿಮ್ಗೆ ಲೈವ್ ಅಂಡ್ ಫ್ರೀ ಆಫ್ ಕಾಸ್ಟ್ ಆಗಿ ಕೊಟ್ಟಿದ್ದೀವಿ. ಹಾಗೆ ಫೆಬ್ರವರಿ 5 ಸ್ಟಾರ್ಟ್ ಆಗೋ ಈ ಗೋಲ್ಡನ್ ಆಪರ್ಚುನಿಟಿ ಸತತವಾಗಿ 40 ದಿನ ನಡೆಯುತ್ತೆ. ದಿನ ಸಾಯಂಕಾಲ 5 ಗಂಟೆಗೆ. ಇಂಗ್ಲಿಷ್, ಮ್ಯಾಥಮೆಟಿಕ್ಸ್, ಸೈನ್ಸ್, ಸೋಷಿಯಲ್ ಸೈನ್ಸ್, ಕನ್ನಡ ಹಾಗೂ ಹಿಂದಿ ಸಬ್ಜೆಕ್ಟ್ಸ್ ಅಲ್ಲಿ ಒಳ್ಳೆ ಮಾರ್ಕ್ಸ್ ಪಡಿಬೇಕು ಅಂತ ಇದ್ದೀರಾ ತಾನೆ? ಮತ್ಯಾಕ್ ತಡ? ನಿಮ್ ಲೈಫ್ ಚೇಂಜಿಂಗ್ SSLC ಎಕ್ಸಾಮ್ಗೆ ನಮ್ಮ ಪರೀಕ್ಷೆ ಜೊತೆ ಕೈ ಜೋಡಿಸಿ ಹೆಚ್ಚು ಮಾರ್ಕ್ಸ್ ನ ಪಡೀರಿ. ಸೊ ವೆಲ್ಕಮ್ ಬ್ಯಾಕ್ ಮಕ್ಕಳೇ. 8 ನಿಮಿಷದ ಬ್ರೇಕು ಎಂಜಾಯ್ ಮಾಡಿದ್ರಿ ಅಂತ ಅನ್ಕೊಂತೀನಿ. ಸಾಕಷ್ಟು ಮಕ್ಕಳು ಆನ್ಸರ್ನ ಕೊಟ್ಟಿದ್ದೀರಾ. ಕರೆಕ್ಟ್ ಆನ್ಸರ್ ಇಲ್ಲಿ ಗಣೇಶ್ ಅವ್ರು ಕೊಟ್ಟಿದ್ದಾರೆ. ಸಾಕಷ್ಟು ಮಕ್ಕಳು ಕೊಟ್ಟಿದ್ದಾರೆ. ಫಸ್ಟು ಪೊಯೆಟ್ಟು ಮತ್ತು ಲೆಸನ್ ನೇಮು, ಸೆಕೆಂಡ್ಲಿ ಯಾರು ಯಾರಿಗೆ ಹೇಳಿದರು, ಮೂರನೇದು ಯಾವ ಕಾಂಟೆಕ್ಸ್ಟಲ್ಲಿ ಹೇಳಿದರು. ವೆರಿ ಗುಡ್ ಮಕ್ಕಳೇ. ಒಂದು ನ್ಯಾಪ್ಕ ಇಟ್ಕೊಳ್ಳಿ, ಒಂದು ಪ್ಯಾರಾಗ್ರಾಫ್ ಆಗೇ ಬರೀಬೇಕು ನೀವು ರೆಫರೆನ್ಸ್ ಟು ಕಾಂಟೆಕ್ಸ್ನ. ಮತ್ತೆ ಗಣೇಶ್ ಅವರು ಒಂದು ಕ್ವೆಶನ್ನ ಕೇಳಿದ್ದಾರೆ. ಮ್ಯಾಮ್, ಇಸ್ ಸೆಕೆಂಡ್ ಮಾಡೆಲ್ ಪೇಪರ್ ಫಸ್ಟ್ ಸ್ಟೇಟ್ ಪ್ರಿಪರೇಟರಿ 2023 ಆ್ಯಂಡ್ ಫಸ್ಟ್ ಬೋರ್ಡ್ ಎಕ್ಸಾಮ್ ನೋಟ್ಸ್ ಎನಫ್? ಗಣೇಶ್ ಅವರೇ,
ಕಂಪ್ಲೀಟ್ ಎಲ್ಲ ಓದ್ಕೊಳ್ಬೇಕು. ನೀವು ಆದಷ್ಟು ಪ್ರಾಕ್ಟೀಸ್ ಮಾಡಿ. ಇದೆಲ್ಲ ಪ್ರಾಕ್ಟೀಸ್ ಮಾಡೋದ್ರಿಂದ ನಿಮಗೆ ಕಾನ್ಫಿಡೆನ್ಸ್ ಬರುತ್ತೆ, ಪ್ರಿಪೇರ್ಡ್ನೆಸ್, ಚೆನ್ನಾಗಿ ಪ್ರಿಪೇರ್ ಆಗಿರ್ತೀರಾ. ಬಟ್ ಇದು ಇಷ್ಟೇ ಸಾಕಿಲ್ಲ, ಅರ್ಥ ಆಯ್ತಾ? ಸೊ ಖಂಡಿತ ಎಲ್ಲ ಓದ್ಕೊಳ್ಬೇಕು, ಎಲ್ಲ ನೋಡ್ಕೊಳ್ಬೇಕು. ಮ್ಯಾಮ್, ಇನ್ ಆರ್ ಕ್ವೆಶನ್ಸ್ ವಿ ಹ್ಯಾವ್ ಟು ರೈಟ್ ಕ್ವೆಶನ್ಸ್ ಮ್ಯಾಮ್ ಅಂತ ಈಶ್ವರಿ ಅವ್ರು ಕೇಳಿದ್ದಾರೆ. ಯಾವುದೇ ಒಂದು ಪ್ರಶ್ನೆಗೆ ನೀವು ಕ್ವೆಶನ್ ಬರೆಯೋದು ನೆಸೆಸಿಟಿ ಇಲ್ಲ. ಆ ಒಂದು ರೋಮನ್ ನ್ಯೂಮರಿಕಲ್ ಅಂದರೆ ಆ ಎಕ್ಸಸೈಸಿನ ರೋಮನ್ ನ್ಯೂಮರಿಕಲ್ ಮತ್ತು ಆ ಪರ್ಟಿಕ್ಯುಲರ್ ನಂಬರ್ನ ಬರೆದ್ರೆ ನೀವು ಸಾಕು. ಕ್ವೆಶನ್ ನಂಬರ್ನ ಬರ್ದು ಆನ್ಸರ್ ಬರಿಬೇಕು. ಓಕೆ, ಶಾಹಿದ್ ಅವರು, ವಾಟ್ ಎವರ್ ಯು ಆರ್ ಟೆಲಿಂಗ್ ನೌ ಇಟ್ ವಿಲ್ ಕಮ್ ಟುಮಾರೋ. ಶಾಹಿದ್ ಅವರೇ, ಇಲ್ಲ, ನನ್ನ ಹೇಳ್ಕೊಡ್ತಿರೋದು ಹೆಲ್ಪ್ ಆಗುತ್ತೆ ನಿಮಗೆ ಒಂದು ಉತ್ತರವನ್ನ ಬರೆಯೋದಕ್ಕೆ. ಓಕೆನಾ? ನೆಕ್ಸ್ಟು ಎಲೆಕ್ಟ್ಯೂನ್ ಅವ್ರು ಹೇಳಿದ್ದಾರೆ ಪೋಯೆಟ್ ನೇಮ್ ಲೆಸನ್ ನೇಮ್ ಕರೆಕ್ಟ್. ನೀವು ಹೇಳಿರೋದು ಕರೆಕ್ಟ್ ಎಲೆಕ್ಟ್ಯೂನ್ ಅವರೇ. ನಡೀರಿ ಇವಾಗ 4 ಮಾರ್ಕರ್ಸ್ನ ಕ್ವಿಕ್ ಆಗಿ ನೋಡೋಣ. 4 ಮಾರ್ಕರ್ಸ್ ಅಲ್ಲಿ 2 ಕ್ವೆಶನ್ಗೆ ನಿಮ್ಗೆ ಆಪ್ಷನ್ಸ್ನ ಕೊಟ್ಟಿದ್ದಾರೆ. ಸೊ ಇವಾಗ ಒಂದು 5 ಕ್ವೆಶನ್ ಇದೆ 4 ಮಾರ್ಕರ್ದು. ನಾನು 3 ಮಾರ್ಕರ್ಗೆ ಏನು ಸಜೆಸ್ಟ್ ಮಾಡಿದೆ ಅಲ್ಲ ಮಕ್ಕಳೇ, ಒಂದು ರಫ್ ಶೀಟ್ ತಗೊಳ್ಳಿ, ಅದ್ರಲ್ಲಿ ಪಾಯಿಂಟರ್ಸ್ ಮಾಡ್ಕೊಂಡು ಆಮೇಲೆ ಎಲಾಬ್ರೇಟ್ ಮಾಡಿ ಅಂತ. ಸೇಮ್ ನಾನು 4 ಮಾರ್ಕರ್ಸ್ಗೂ ಹೇಳ್ತೀನಿ. ಆದರೆ 4 ಮಾರ್ಕರ್ಸ್ಗೆ ನಿಮಗೆ 7 ಇಂದ 8 ಸೆಂಟೆನ್ಸಸ್ ಅಲ್ಲಿ ಬರಿಬೇಕು. ಓಕೆನಾ? ಸೊ ಮೊದಲನೇದಾಗಿ ಇದು 10ನೇ ಎಕ್ಸಸೈಸು. ಇವಾಗ ಲಿಸ್ಟ್ ದ ವ್ಯಾಲ್ಯೂಸ್ ವಿಚ್ ದ ಪೋಯೆಟ್ ಫಾದರ್ ವಾಂಟ್ಸ್ ದ ಟೀಚರ್ ಟು ಟೀಚ್ ಹಿಸ್ ಸನ್. ಸೊ ನಮ್ಮ ಒಂದು ಏಬ್ರಹಾಮ್ಸ್ ಲಿಂಕನ್ ಲೆಟರ್ ಟು ಹಿಸ್ ಸನ್ಸ್ ಟೀಚರ್ ಅಂತ ಏನಿದೆ, ಆ ಒಂದು ಪೊಯೆಟ್ರಿಯಿಂದ ಈ ವ್ಯಾಲ್ಯೂಸ್ನ ಲಿಸ್ಟ್ ಮಾಡಿ ಅಂತ ಸುಮಾರು ಸತಿ ಕೇಳಿದ್ದಾರೆ. ಇದಲ್ಲಿ ಕೇಳಿರೋದು ಎನಿ 8 ಅಂತ. ಸೊ ನೀವು 8 ಬರೆದ್ರೆ ಸಾಕು. ಪಾಯಿಂಟರ್ಸ್ ಆಗಿ ಬರಿಬೇಡಿ, ಸ್ಟೇಟ್ಮೆಂಟ್ ಆಗೇ ಬರಿಬೇಕು. ಸೊ ನಾ ಹೇಳ್ದಂಗೆ ನಾನು ಇಲ್ಲೆಲ್ಲ ಬರೆಯಲ್ಲ. ಇವಾಗ ನಾನು ಏನು ಮಾಡ್ತೀನಿ ಅಂದರೆ, ನಾ ಹೇಳ್ದಂಗೆ ನಿಮ್ಮ ರಫ್ ಶೀಟಲ್ಲಿ ಕ್ವೆಶನ್ ನಂಬರ್ ಹಾಕೊಳ್ಳಿ, ರಫ್ ಶೀಟ್ ಏನಿರುತ್ತೆ ಅದನ್ನು ಹಾಕ್ಕೊಂಡು ಎಲ್ಲ ಪಾಯಿಂಟರ್ಸು ಒಂದು 8 ವ್ಯಾಲ್ಯೂನ ಲಿಸ್ಟ್ ಡೌನ್ ಮಾಡ್ಕೊಳ್ಳಿ. ಲಿಸ್ಟ್ ಡೌನ್ ಮಾಡಿಕೊಂಡು ವಾಪಸ್ ನಿಮ್ಮ ಆನ್ಸರ್ಗೆ ಹೋಗ್ಬಿಟ್ಟು ನೀವು ಆ ಆನ್ಸರಲ್ಲಿ ಏನು ಮಾಡ್ತೀರಾ, ಆ ಆನ್ಸರಲ್ಲಿ ಇದನ್ನು ಎಲಾಬ್ರೇಟ್ ಮಾಡ್ತೀರಾ. ಓಕೆನಾ ಮಕ್ಕಳೇ? ಆಪ್ಟಿಮಿಸಮ್ ಆಗಿರ್ಬೋದು, ಬ್ರೇವರಿ ಆಗಿರ್ಬೋದು, ಇದನ್ನೆಲ್ಲ ಲಿಸ್ಟ್ ಮಾಡ್ಕೊಂಬಿಡಿ. ಯಾವುದಾದ್ರೂ 8 ಆಯ್ತಾ? 8ನ ಲಿಸ್ಟ್ ಮಾಡಿಕೊಂಡು ಆನ್ಸರ್ ಬರಿಬೇಕು. ಆನ್ಸರ್ ಇದು ಮಕ್ಕಳೇ. ಸೊ ನಾನಿಲ್ಲಿ ಎಲ್ಲ ವ್ಯಾಲ್ಯೂಸ್ನ ಒಂದು ರೀತಿಯಾದ ಹೈಲೈಟ್ನ ಮಾಡಿದ್ದೀನಿ. ಸೊ ಅದನ್ನ ನೋಡ್ಕೊಳ್ಳಿ. ಇಷ್ಟೊತ್ತಲ್ಲಿ ನಿಮ್ಗೆ ಇದರ ಆನ್ಸರ್ ಗೊತ್ತಿರಬೇಕು. ಬಟ್ ಸ್ಟ್ರಕ್ಚರ್ ಹೆಂಗೆ ಮಾಡೋದು ಅಂತ ಹೇಳ್ತೀನಿ. ಸೊ ಮೊದಲನೇದಾಗಿ ಇಂಟ್ರೊಡಕ್ಟರಿ ಸ್ಟೇಟ್ಮೆಂಟ್ ನಾ ಏನು ಕೊಟ್ಟಿದ್ದೀನಿ, ದ ಪೋಯೆಟ್ ಫಾದರ್ ವಾಂಟ್ಸ್ ದ ಟೀಚರ್ ಟು ಟೀಚ್ ಹಿಸ್ ಸನ್ ಸೆವರಲ್ ವ್ಯಾಲ್ಯೂಸ್. ಸಾಕಷ್ಟು ಸುಮಾರು ವ್ಯಾಲ್ಯೂಸ್ನ ಹೇಳ್ಕೊಡ್ಬೇಕು ಅಂತ ಅವನ ಒಂದು ಆಸಕ್ತಿ ಇದೆ. ಯಾರು? ಟೀಚರು ಅವ್ರ ಮಗನಿಗೆ. ಹಿ ವಾಂಟ್ಸ್ ಹಿಸ್ ಸನ್ ಟು ನೋ ದಟ್ ಆಲ್ ಮೆನ್ ಆರ್ ನಾಟ್ ಜಸ್ಟ್ ಅಂಡ್ ನಾಟ್ ಟ್ರೂ. ಇದು ಮೊದಲನೇ ವ್ಯಾಲ್ಯೂ. ಬಟ್ ಆಲ್ಸೋ ದಟ್ ಫಾರ್ ಎವ್ರಿ ಸ್ಕೌಂಡ್ರಲ್ ದೇರ್ ಇಸ್ ಅ ಹೀರೋ. ಆಯ್ತಾ? ಆಪ್ಟಿಮಿಸ್ಟಿಕ್ ಆಗಿರಬೇಕು. ಅರ್ಥ ಆಯ್ತಾ? ಸೊ ಈ ಹೈಲೈಟೆಡ್ ಪಾಯಿಂಟ್ಸ್ನ ಮಾತ್ರ ನಾವು ಓದ್ತೀನಿ. ಬಟ್ ನೀವು ಸೆಂಟೆನ್ಸಸ್ ಹೆಂಗ್ ಫ್ರೇಮ್ ಮಾಡ್ಕೊಳ್ಬೇಕು ಅಂತ ನಿಮಗೆ ಗೊತ್ತಿರಬೇಕಾಯ್ತಾ? ಈ ಹೈಲೈಟೆಡ್ ಪಾಯಿಂಟ್ಸ್ ಏನಿದೆ ಅದು ತುಂಬಾ ಮುಖ್ಯ. ಹಿ ಮಸ್ಟ್ ರಿಯಲೈಸ್ ದಟ್ ಎವ್ರಿ ಡಾಲರ್ ಅರ್ನ್ಡ್ ಇಸ್ ಫಾರ್ ಆಯ್ತಾ ಇಸ್ ಆಫ್ ಮೋರ್ ವ್ಯಾಲ್ಯೂ ದ್ಯಾನ್ 5 points. ಆಯ್ತಾ? ಲರ್ನ್ ಟು ಲೂಸು, ಅವೇ ಫ್ರಮ್ ಎನ್ವಿ, ಆನರಬಲ್ ಟು ಫೇಲು, ಫೇತ್ ಇನ್ ಇಸ್ ಓನ್ ಐಡಿಯಾಸು, ಜೆಂಟಲ್ ವಿತ್ ಜೆಂಟಲು, ಮತ್ತು ಯಾವುದೇ ರೀತಿಯಾದ ಒಂದು ಕ್ರೌಡನ್ನ ಫಾಲೋ ಮಾಡಬಾರ್ದು. ಆಯ್ತಾ? ಶುಡ್ ನಾಟ್ ಫಾಲೋ ದ ಕ್ರೌಡು, ಫಿಲ್ಟರ್ ಇರಬೇಕು. ಆಮೇಲೆ ಫೈಂಡ್ ಅ ಬ್ಯಾಲೆನ್ಸ್, ಅವನೊಂದು ರೀತಿಯಾದ ಬ್ಯಾಲೆನ್ಸ್ನ ಫೈಂಡ್ ಮಾಡಬೇಕು. ಫೈಟ್ ಫಾರ್ ವಾಟ್ಸ್ ರೈಟು, ಆಮೇಲೆ ಸಬ್ನೈಮ್ ಫೇತ್ ಇಟ್ಕೊಬೇಕು ಅವನಲ್ಲೇ, ಮ್ಯಾನ್ ಕೈಂಡಲ್ಲಿ. ಸೊ ಈ ಪಾಯಿಂಟರ್ಸ್ನ ಮಾತ್ರ ನಾನು ಓದಿ ಹೇಳಿದೆ. ಸೆಂಟೆನ್ಸಸ್ ನೀವೇ ಫಾರ್ಮ್ ಮಾಡ್ಕೊಂಡು ಬರೀರಿ. ಇಷ್ಟೊತ್ತಲ್ಲಿ ಗೊತ್ತಿರಬೇಕು. ನಾನು ಹೇಳ್ಕೊಟ್ಟಿದ್ದೀನಿ ಕೂಡ, ನಿಮ್ಗೊಂದು ಆನ್ಸರ್ ಬರ್ದು ಹೇಳಿದ್ದೀನಿ. ಸೊ ಪ್ರಾಕ್ಟೀಸ್ ಮಾಡಿ ಮಕ್ಕಳೇ, ಆದಷ್ಟು ಪ್ರಾಕ್ಟೀಸ್ ಮಾಡಿ. ಅದರಿಂದ ಗೊತ್ತಾಗತ್ತೆ. ನಮ್ಮ ಎಕ್ಸ್ಪ್ಲನೇಷನ್ ಸಮರಿ ವಿಡಿಯೋನ ಕೂಡ ನೋಡಿ. ಓಕೆನಾ? ಇವಾಗ ಮುಂದಿನ ಒಂದು ಕ್ವೆಶನ್ ನೋಡೋಣ. ಹೌ ಡಸ್ ಇ ವಿ ರಾಮನ್ ಎಕ್ಸ್ಪ್ಲೇನ್ ದ ವಾಟರ್ ಇಸ್ ದ ಬೇಸಿಸ್ ಆಫ್ ಆಲ್ ಲೈಫ್. ಅಂದ್ರೆ ವಾಟರ್ ಹೇಗೆ ಒಂದು ಎಲ್ಲ ಜೀವಿಗಳ ಬೇಸಿಸ್ ಅಂತ ಕೇಳಿದ್ದಾರೆ. ಇದನ್ನ ನೀವು ಎಕ್ಸ್ಪ್ಲೇನ್ ಮಾಡಬೇಕು. ಆಯ್ತಾ? ಸೊ 8 ಸೆಂಟೆನ್ಸಸ್ ಅಲ್ಲಿ ಹೆಂಗೆ ಎಕ್ಸ್ಪ್ಲೇನ್ ಮಾಡ್ತೀರಾ? ಸಿ ವಿ ರಾಮನ್ ಶೋಸ್ ದಟ್ ವಾಟರ್ ಇಸ್ ದ ರಿಯಲ್ ಎಲಿಕ್ಸರ್ ಆಫ್ ಲೈಫ್ ಬೈ ಶೋಯಿಂಗ್ ಹೌ ಇಂಪಾರ್ಟೆಂಟ್ ಇಟ್ ಇಸ್ ಟು ಆಲ್ ಲೈಫ್. ಇದು ನಮ್ಮ ಇಂಟ್ರಡಕ್ಟರಿ ಸ್ಟೇಟ್ಮೆಂಟು. ಆಯ್ತಾ? ಸೊ ಹೇಗೆ ಇದೇನೋ ಎಲ್ಲ ಫಿಸಿಯಾಲಜಿಕಲ್ ಆಕ್ಟಿವಿಟಿಗೆ ಇದ್ಬೇಕು, ಆಮೇಲೆ ಹೇಗೆ ಪ್ರತಿಯೊಂದು ಆನಿಮಲ್ ಮತ್ತೆ ಪ್ಲಾಂಟಿಗೆ ಇದ್ಬೇಕು, ಅಗ್ರಿಕಲ್ಚರ್ ಇದ್ರ ಮೇಲೆ ಡಿಪೆಂಡ್ ಆಗುತ್ತೆ, ರೇನ್ ಫೆಡ್ ಟ್ಯಾಂಕ್ಸ್ ನಾವು ಹೇಗೆ ಯೂಸ್ ಮಾಡ್ತೀವಿ, ಹೇಗೆ ಅದರ ಬ್ಯೂಟಿನ ಎಕ್ಸ್ಪ್ಲೇನ್ ಮಾಡ್ತಾರೆ, ಅದನ್ನ ಇನ್ಕ್ಲೂಡ್ ಮಾಡಬೇಕು. ಈಜಿಪ್ಟ್ ಹೇಗೆ ಅದರ ರಿವರ್ ಇಂದಾನೇ ಫಾರ್ಮ್ ಆಗುತ್ತೆ ಅಂತ ಹೇಳ್ತಾರಲ್ಲ, ದ ನೈಲ್ ರಿವರು, ಅದು ಮತ್ತೆ ಅದರ ಸಬ್ಸಿಡರಿ ಪರ್ಪಸಸ್ ಯಾವುದು, ಹೈಡ್ರೋ ಎಲೆಕ್ಟ್ರಿಸಿಟಿ, ಇನ್ಲ್ಯಾಂಡ್ ವಾಟರ್ ವೇಸ್, ಇದನ್ನೆಲ್ಲ ನೀವು ಈ ಒಂದು ಪರ್ಟಿಕ್ಯುಲರ್ ಆನ್ಸರ್ ಅಲ್ಲಿ ಪ್ಯಾಕ್ ಮಾಡಬೇಕು. ನಾ ಹೇಳ್ದಂಗೆ ಈ ಪಾಯಿಂಟರ್ಸ್ ಎಲ್ಲ ನಾನು ಇವಾಗ ಹೇಳಿದ್ದೀನಲ್ಲ ಮಕ್ಕಳೇ, ಇದನ್ನೆಲ್ಲ ನೀವು ರಫ್ ಶೀಟ್ ಅಲ್ಲಿ ಬರ್ಕೊಂಡ್ಬಿಟ್ಟು ಸೆಂಟೆನ್ಸ್ ಫಾರ್ಮ್ ಮಾಡಿ. ನಾ ಹೇಳ್ದಂಗೆ ಇಲ್ಲಿ ಕೊಟ್ಟಿರೋ ಸೆಂಟೆನ್ಸ್ ನಿಮ್ಗೆ
ಇಂಪಾರ್ಟೆಂಟ್ ಹೌದು, ಬಟ್ ನಿಮ್ಮದೇ ಒಂದು ಸ್ಟೇಟ್ಮೆಂಟ್ನ ನೀವು ಫಾರ್ಮ್ ಮಾಡ್ಕೊಂಡು ಕಳಿಸಿ. ಒಂದು ಕೆಲಸ ಮಾಡಿ, ಇದಾದಮೇಲೆ ಈ ಒಂದು ಕ್ವೆಶ್ಚನ್ ಅಥವಾ ಯಾವುದೇ ಒಂದು ಕ್ವೆಶ್ಚನ್ನ ತಗೊಂಡು ಪಾಯಿಂಟರ್ಸ್ ಮಾಡಿಕೊಂಡು ಟ್ರೈ ಮಾಡಿ, ಪಾಯಿಂಟರ್ಸ್ ಮಾಡಿಕೊಂಡು ಹೋಗ್ಬಿಟ್ಟು ಅದನ್ನು ಫುಲ್ ಸ್ಟೇಟ್ಮೆಂಟ್ಸಲ್ಲಿ ಫಾರ್ಮ್ ಮಾಡೋಕ್ಕೆ ಟ್ರೈ ಮಾಡಿ ನನಗೆ ಕಳಿಸಿ. ನಾನು ವಾಟ್ಸಾಪಲ್ಲಿ, ಟೆಲಿಗ್ರಾಮಲ್ಲಿ ಅಥವಾ ಕಾಮೆಂಟ್ ಸೆಕ್ಷನಲ್ಲಿ ನಾನು ನೋಡಿ ನಿಮಗೆ ಹೇಳ್ತೀನಿ ಹೇಗಿದೆ ಅಂತ. ಓಕೆನಾ ಮಕ್ಕಳೇ? ಸೊ ನಡೀರಿ ಇವಾಗ ಮುಂದಿನ ಒಂದು ಪ್ರಶ್ನೆ ನೋಡ. ಇದ್ರಲ್ಲಿ ಆರ್ ಪ್ರಶ್ನೆ ಆಯ್ತಾ? ಸೊ ಅದನ್ನ ಆನ್ಸರ್ ಮಾಡ್ಬೋದು ಅಥವಾ ಇದನ್ನ ಮಾಡ್ಬೋದು. ವೈ ಡಸ್ ಗಾಂಧಿ ಸೇ ದಟ್ ಮಾರಲ್ ಆಕ್ಟ್ ಶುಡ್ ಬಿ ಡನ್ ವಿತೌಟ್ ಕಂಪಲ್ಷನ್? ಯಾಕೆ ಗಾಂಧಿ ಅವ್ರು ಹೇಳ್ತಾರೆ ಒಂದು ಮಾರಲ್ ಆಕ್ಟ್ ನ ಕಂಪಲ್ಷನ್ ಇಲ್ಲದೆ ಮಾಡಬೇಕು ಅಂತ? ಆಯ್ತಾ, ಇವಾಗ ಒಂದು ಇಂಟ್ರೊಡಕ್ಟರಿ ಸ್ಟೇಟ್ಮೆಂಟ್ ಅಲ್ಲಿ ಹೇಳ್ತೀವಿ. ಇನ್ ಇಸ್ ಎಸ್ಸೆ ವಾಟ್ ಇಸ್ ಮಾರಲ್ ಆಕ್ಷನ್, ಆಥರ್ M.K. Gandhi explains why moral acts should be done without fear or compulsion using several examples. ಸುಮಾರು ಎಕ್ಸಾಂಪಲ್ಸ್ ನ ಯೂಸ್ ಮಾಡ್ಕೊಂಡು ಹೇಳ್ತಾರೆ. ಆಯ್ತಾ? ಸೊ ಇಲ್ಲೇನಂತಾರೆ, he mentions an example of a person who rises early for fear of reaching late to office and losing his situation. He also mentions an example where a person chooses to live a simple life because they don't have the means to live otherwise, and of an employer who pays his employees higher wages for fear of leaving them. King Richard II ಅವ್ರದ್ದು ಕೂಡ ಒಂದು ಎಕ್ಸಾಂಪಲ್ ನ ಕೊಡ್ತಾರೆ. Granted rights to peasant fearing revolt and then took away the rights when the danger had passed. Through these examples, it is conveyed that an action that is prompted by fear or compulsion will not sustain for long term. ಆಯ್ತಾ ಮಕ್ಕಳೇ? ಸೊ ಯಾವಾಗ್ಲೂ ಜನ ಅವ್ರದೇ ಒಂದು ವಿಲ್ಲಿಂದ ಮಾಡಬೇಕು. ಸೊ ಆಸ್ ಸೀನ್ ಇನ್ ಕಿಂಗ್ ರಿಚರ್ಡ್ಸ್ ಟೂ's ಕೇಸ್, ವೇರ್ ಹಿ ಟುಕ್ ಬ್ಯಾಕ್ ದ ರೈಟ್ಸ್, ಪೀಪಲ್ ವುಡ್ ಡೂ ಸಮಥಿಂಗ್ ಡಿಫರೆಂಟ್ ಇಫ್ ಗಿವನ್ ಅ ಚಾಯ್ಸ್. ಸೊ ವಿಚ್ ಆಲ್ಸೋ ಮೀನ್ಸ್ ದಟ್ ಪೀಪಲ್ ಆರ್ ಡೂಯಿಂಗ್ ಸಮಥಿಂಗ್ ಔಟ್ ಆಫ್ ದೇರ್ ಓನ್ ವಿಲ್. ಹೆನ್ಸ್ ಫಾರ್ ಅನ್ ಆಕ್ಟ್ ಟು ಬಿ ಮಾರಲ್, ಇಟ್ ನೀಡ್ಸ್ ಟು ಬಿ ಡನ್ ವಿತೌಟ್ ಎನಿ ಫಿಯರ್ ಆರ್ ಕಂಪಲ್ಷನ್. ಸೊ ನಿಮ್ಮ ಮಾರಲ್ ಆಕ್ಷನ್ ಅಲ್ಲಿ ಕೇಳಿರುವಂಥ ಪ್ರಶ್ನೆಗಳಿಗೆ ಈ ತರ ಕೇಳ್ಬೋದು. ಸೊ ಪ್ರತಿ ಒಂದು ವ್ಯಾಲ್ಯೂ ಅಥವಾ ಒಂದು ನಾವೇನು ಹೇಳ್ಬೋದು, ಒಂದು ಮಾರಲ್ ಆಕ್ಟ್ಗೆ ಒಂದು ರೂಲ್ ಅಂತ ಕೊಡ್ತಾರಲ್ಲ, ಅದಕ್ಕೆ ಸಾಕಷ್ಟು ಎಕ್ಸಾಂಪಲ್ಸ್ ನ ನೀಡಿದ್ದಾರೆ. ಆ ಎಕ್ಸಾಂಪಲ್ಸ್ನೆಲ್ಲ ತಿಳ್ಕೊಳ್ಳಿ. ಇಲ್ಲಿ ನಾನು ಎಲ್ಲ ಎಕ್ಸಾಂಪಲ್ಸ್ ನ ಎಲಾಬ್ರೇಟ್ ಮಾಡಿ ಬರ್ತಿದ್ದೇನೆ. ಓಕೆನಾ ಮಕ್ಕಳೇ? ಸೊ ಇದಿಷ್ಟು ತಿಳ್ಕೊಂಡ್ರೆ ಸಾಕು. 4 ಮಾರ್ಕರ್ಸ್ ಕಷ್ಟ ಮ್ಯಾಮ್, ಸೆಂಟೆನ್ಸ್ ಫಾರ್ಮ್ ಮಾಡಕ್ ಆಗ್ತಿಲ್ಲ ಅನ್ಕೊಂಬೇಡಿ. ರಫ್ ಶೀಟ್ ಅಲ್ಲಿ ಹೋಗಿ ಎಲ್ಲ ಪಾಯಿಂಟರ್ಸ್ ಹಾಕೊಳ್ಳಿ. ಜಾಸ್ತಿ ಟೈಮ್ ಸ್ಪೆಂಡ್ ಮಾಡ್ಬಿಡಿ. ಪಾಯಿಂಟರ್ಸ್ ಹಾಕೋದ್ರೆ ನೀವು 10 ನಿಮಿಷ ಸ್ಪೆಂಡ್ ಮಾಡ್ಬಿಟ್ರೆ ಹೆಂಗೆ, ಆಗೋದೇ ಇಲ್ಲ. ಸೊ ಕ್ವಿಕ್ ಆಗಿ ಒಂದು 5 ಸೆಕೆಂಡ್ಸ್ ತಗೊಂಡು 5-10 ಸೆಕೆಂಡ್ಸ್ ತಗೊಂಡು ಹಾಕ್ಬಿಟ್ಟು ಆಮೇಲೆ ಏನ್ ಮಾಡಿ, ಆಮೇಲೆ ವಾಪಸ್ ನಿಮ್ಮ ಆನ್ಸರ್ ಶೀಟ್ಗೆ ಬಂದು ಎಲಾಬ್ರೇಟ್ ಮಾಡಿ. ಓಕೆನಾ? ರಫ್ ಶೀಟ್ನ ಆ ಥರ ಯೂಸ್ ಮಾಡ್ಕೊಬೋದು ನಿಮ್ಮ ಇಂಗ್ಲೀಷಲ್ಲಿ. ಇವಾಗ ಎಕ್ಸ್ಪ್ಲೇನ್ ದ ಎಕ್ಸ್ಪೆರಿಮೆಂಟ್ ಕಂಡಕ್ಟೆಡ್ ಬೈ ಲೂಯಿ ಪ್ಯಾಸ್ಟರ್ ಟು ಶೋ ದ ಡಿಫರೆನ್ಸ್ ಬಿಟ್ವೀನ್ ಪ್ಯೂರ್ ಅಂಡ್ ಸ್ಟೇಲ್ ಏರ್. ಆಯ್ತಾ? ಸೊ ಇದು ಅಥವಾ ಇನ್ನೊಂದು ಕ್ವೆಶನ್ ಕೂಡ ಕೇಳುತ್ತಾರೆ, ಲೂಯಿ ಪ್ಯಾಸ್ಟರ್ ಇಂದ ಎಕ್ಸ್ಪೆರಿಮೆಂಟ್ಸ್ ನ ಎಕ್ಸ್ಪ್ಲೇನ್ ಮಾಡಿ ಅಂತ ಕೇಳುವಂತ ಚಾನ್ಸಸ್ ಜಾಸ್ತಿ ಇದೆ ಮಕ್ಕಳೇ. ಸೊ ಎಲ್ಲ ಎಕ್ಸ್ಪೆರಿಮೆಂಟ್ಸ್ ನೋಡ್ಕೊಳ್ಳಿ. ಆಥರ್ E.H. Carter outlined several experiments of Louis Pasteur in his essay Louis Pasteur, Conqueror of Disease, one of which was to differentiate between pure and stale air. ಸೊ ಇದು ನಮ್ಮ ಇಂಟ್ರೊಡಕ್ಟರಿ ಸ್ಟೇಟ್ಮೆಂಟ್. ಸೊ ಪ್ಯಾಸ್ಟರ್ ಅವ್ರು ಏನ್ ಮಾಡಿದ್ರು, ಬಾಟಲ್ಸ್ ನ ಸೂಪ್ ಜೊತೆ ಫಿಲ್ ಮಾಡಿದ್ರು ಅಂಡ್ ಸ್ವಲ್ಪ ಅದನ್ನ ಹೋಟೆಲ್ ಬೆಡ್ರೂಮ್ ಒಳಗೆ ತಗೊಂಡು ಹೋದ್ರು. ಸೊ ಅದನ್ನೇನ್ ಮಾಡಿದ್ರು, ಆ ಒಂದು ಬಾಟಲಿನ ನೆಕ್ ನ ಕಟ್ ಮಾಡಿದ್ರು. ಸೊ ದಟ್ ದ ಏರ್ ಕುಡ್ ಎಂಟರ್, ದೆನ್ ಸೀಲ್ ದೆಮ್. ಏರ್ ಎಂಟರ್ ಆಗಿದ ತಕ್ಷಣ ಅದನ್ನ ಸೀಲ್ ಮಾಡಿದ್ರು. He took some bottles to a field and did the same. Finally, he opened some bottles on the high mountain and sealed them. The result, ಫಸ್ಟ್ ಎಕ್ಸ್ಪೆರಿಮೆಂಟ್ ಏನು ಅಂತ ಬರ್ದಿದ್ದೀನಿ, ಆಮೇಲೆ ರಿಸಲ್ಟ್ ನ ಬರ್ದಿದ್ದೀನಿ. ಅದು ಇಂಪಾರ್ಟೆಂಟ್ ಮಕ್ಕಳೇ. ಪೂರ್ತಿ ಎಕ್ಸ್ಪೆರಿಮೆಂಟ್ ಏನಾಯ್ತು ಅಂತ, ಅದರಿಂದ ಏನ್ ಫೈಂಡಿಂಗ್ಸ್ ಅಂತ ಕೂಡ ನೀವು ಬರಿಬೇಕು. The result was that the bottle opened in the hotel bedroom were full of soup which had gone completely moldy. ಅಂದ್ರೆ ಒಂಥರ ಕೊಳ್ತೋಗಿತ್ತು. The bottles opened in the field were moldy but not so bad. ಫೀಲ್ಡ್ ಅಲ್ಲಿ ತೆಗೆದಿರುವಂತಹ ಬಾಟಲ್ಸ್ ಮೋಲ್ಡಿ ಆಗಿತ್ತು, ಬಟ್ ಅಷ್ಟು ವರ್ಸ್ಟ್ ಆಗಿರ್ಲಿಲ್ಲ. ಅಂಡ್ ಮೌಂಟೇನ್ ನಲ್ಲಿ ಇದ್ದಿದ್ದಂತ ಒಂದು ಬಾಟಲ್ಸ್ ಅಲ್ಲಿ ಯಾವುದೇ ರೀತಿಯಾದ ಜರ್ಮ್ಸ್ ಇರಲಿಲ್ಲ. This is how Pasteur showed the difference between ಪ್ಯೂರ್ ಅಂಡ್ ಸ್ಟೇಲ್ ಏರ್. ಆಯ್ತಾ? ಸೊ ಈ ಒಂದು ಪರ್ಟಿಕ್ಯುಲರ್ ಎಕ್ಸ್ಪೆರಿಮೆಂಟ್ ನ ಕಂಪ್ಲೀಟ್ ಆಗಿ ಬರೀಬೇಕು. ತುಂಬಾ ಸಿಂಪಲ್ ಆಗಿದೆ ಈ ಕ್ವೆಶ್ಚನ್. ಅವ್ರು ಕೇಳಿದಕ್ಕೆ ಕರೆಕ್ಟ್ ಆಗಿ ನಾನು ಉತ್ತರವನ್ನ ಬರ್ದಿದ್ದೀನಿ. ಆ ಒಂದು ಎಕ್ಸ್ಪೆರಿಮೆಂಟ್ ನ ನಾನು ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಇಲ್ಲಿ ನಾ ಎಲ್ಲೋ ಮಾರ್ಕ್ ಮಾಡಿದ್ದೀನಲ್ಲ, ಅದೆಲ್ಲ ಇಂಪಾರ್ಟೆಂಟ್ ಟರ್ಮ್ಸ್. ನಿಮಗೆ PDF ಅಲ್ಲಿ ಕೂಡ ಇದು ಮಾರ್ಕ್ ಆಗಿದೆ. ಸೊ ಏನು ಟೆನ್ಷನ್ ತಗೊಂಬೇಡಿ. ಬೇರೆ ಬೇರೆ ಸೆಂಟೆನ್ಸಸ್ ನ ಫಾರ್ಮ್ ಮಾಡ್ಬೋದು ನೀವು, ಅರ್ಥ ಮಾತ್ರ ಇದೇ ಇರಬೇಕು. ಮುಂದಿನ ಒಂದು ಪ್ರಶ್ನೆ, ಮ್ಯಾನ್ ಟುಡೇ ಇಸ್ ಅನ್ ಅನ್ಸ್ಟಾಪಬಲ್ ಬೈಯಿಂಗ್ ಮಿಷಿನ್, ಎಕ್ಸ್ಪ್ಲೇನ್. ಇವತ್ತಿನ ಒಬ್ಬ ಮನುಷ್ಯ ಏನಿದ್ದಾನೆ ಅನ್ಸ್ಟಾಪಬಲ್ ಬೈಯಿಂಗ್ ಮಿಷಿನ್ ಆಗಿದ್ದಾನೆ, ಎಕ್ಸ್ಪ್ಲೇನ್ ಮಾಡಿ ಅಂತ ಕೇಳಿದ್ದಾರೆ. ಇದೊಂದು ಆರ್ ಕ್ವೆಶ್ಚನ್, ಕನ್ಸ್ಯೂಮರಿಸ್ಟ್ ಕಲ್ಚರ್ ಇಂದ ಕೇಳಿರುವಂತ ಒಂದು ಪ್ರಶ್ನೆ. ಆಯ್ತಾ? ಇನ್ ದಿಸ್ ಎಸೆ ಕನ್ಸ್ಯೂಮರಿಸ್ಟ್ ಕಲ್ಚರ್, ಆಥರ್ ಶೆರಿಯನ್ ಅಲೆಕ್ಸಾಂಡರ್ ಎಕ್ಸ್ಪ್ಲೇನ್ಸ್ ಹೌ ಮ್ಯಾನ್ ಟುಡೇ ಇಸ್ ಅನ್ ಅನ್ಸ್ಟಾಪಬಲ್ ಬೈಯಿಂಗ್ ಮಿಷಿನ್. ಆಯ್ತಾ?
ಸೊ ಇಲ್ಲಿ ನೀವು ಮೊದಲನೇದಾಗಿ ಪೆಪ್ಸಿ ಮತ್ತೆ ಕೋಕೋ ಇಂದ ಏನು, ಅದು ಹೇಗೆ ಒಂದು ಆರ್ಟಿಫಿಷಿಯಲಿ ಫ್ಲೇವರ್ಡ್ ಡ್ರಿಂಕ್ನ ಸೆಲ್ ಮಾಡ್ತಾ ಇದೆ, ಸ್ವೀಟ್ ಅಂಡ್ ವಾಟರ್ ಆಗಿರುತ್ತೆ, ಅದರಲ್ಲಿ ಯಾವುದೇ ಒಂದು ನ್ಯೂಟ್ರಿಟಿವ್ ವ್ಯಾಲ್ಯೂ ಇಲ್ಲ ಅಂತ ಬರಿಬೇಕು. ಆ್ಯಂಡ್ ಹೇಗೆ ಅದು ನಮ್ಮ ಡೈಜೆಸ್ಟಿವ್ ಸಿಸ್ಟಮ್ನ ಹಾರ್ಮ್ ಮಾಡುತ್ತೆ ಅಂತ ಬರಿಬೇಕು. ಓಕೆ, ಆಮೇಲೆ ಏನಾಗಿದೆ, ಸೊ ನಾವಿವಾಗ ಹೇಗೆ ವೆಸ್ಟಿನ ಒಂದು ಕಲ್ಚರ್ನ ಇಮಿಟೇಟ್ ಮಾಡ್ತಾ ಇದ್ದೀವಿ ಆ್ಯಂಡ್ ಅಷ್ಟು ಚಾಯ್ಸಸ್ ಇದೆ, ಅದರಿಂದ ಕೂಡ ಒಬ್ಸೆಸ್ ಆಗ್ತಿದ್ದೀವಿ ಅಂತ ನಾವು ಬರೆದ್ರೆ ಈ ಒಂದು ಆನ್ಸರ್ಗೆ ಕರೆಕ್ಟಾಗಿ ನಾವು ಫ್ರೇಮ್ ಮಾಡ್ತೀವಿ. ಓಕೆನಾ, ಇದನ್ನೇ ಸೇಮ್ ಆಗಿ ನಾನು ಸೆಂಟೆನ್ಸಸ್ ಅಲ್ಲಿ ಹಾಕಿರೋದು. ನಾನು ಹೇಳ್ದಂಗೆ ನೀವೇ ನಿಮ್ಮ ಓನ್ ಸೆಂಟೆನ್ಸಸ್ನ ಅಟೆಂಪ್ಟ್ ಮಾಡಿ ಕಾಮೆಂಟ್ ಸೆಕ್ಷನಲ್ಲಿ ಅಥವಾ ನಮ್ಮ ಟೆಲಿಗ್ರಾಮ್ ವಾಟ್ಸ್ಆ್ಯಪ್ ಗ್ರೂಪಲ್ಲಿ ಹಾಕಿ ನಾವು ಅದನ್ನು ಕರೆಕ್ಟ್ ಮಾಡಿ ಹೇಳ್ತೀವಿ. ಅರ್ಥ ಆಯ್ತಾ? ಏನೇ ಡೌಟ್ ಇದ್ರು ಅಲ್ಲಿ ಹಾಕಿ ಮಕ್ಕಳೇ, ಯಾವತ್ತೂ ನಾವು ಆನ್ಸರ್ ಮಾಡಲ್ಲ ಅಂತ ಹೇಳಲ್ಲ. ತಕ್ಷಣ ನಿಮಗೆ ನಾವು ಅದ್ರ ಮೇಲೆ ವರ್ಕ್ ಮಾಡ್ಬಿಟ್ಟು ಆನ್ಸರ್ ಸಿಕ್ಕಿದ ತಕ್ಷಣ ಅಥವಾ ನಮಗೆ ಗೊತ್ತಾಗಿದ ತಕ್ಷಣ ನಿಮಗೆ ಕಳಿಸ್ತೀವಿ. ಓಕೆನಾ, ಸೊ ನಡೀರಿ ಇವಾಗ ಮುಂದೆ ನೋಡೋಣ. 4 ಮಾರ್ಕರ್ಸ್ ಇದ್ರ ಜೊತೆಗೆ ಮುಗಿಸಿದೀವಿ. ಇವಾಗ ನಾವು ಪ್ಯಾಸೇಜ್ನ ಓದ್ಬಿಟ್ಟು ಆನ್ಸರ್ ಮಾಡಬೇಕು. ಪ್ಯಾಸೇಜ್ ಏನಿದೆ ಮಕ್ಕಳೇ, ಒಂದು ಪ್ಯಾಸೇಜ್ ಕೊಟ್ಟಿರ್ತಾರೆ, ಪ್ಯಾಸೇಜ್ ಜೊತೆಗೆ 2 ಕ್ವೆಶನ್ ಕೊಟ್ಟಿರ್ತಾರೆ, 4 ಮಾರ್ಕ್ ಕೇಳ್ತಾರೆ. ಒಂದು ಕ್ವೆಶನ್ ಏನಿದೆ ಅದು 2 ಮಾರ್ಕ್ಸ್ ಈಚ್ ಆಗಿರುತ್ತೆ. ಪ್ಯಾಸೇಜ್ ಅಲ್ಲೇ ನಿಮಗೆ ಇದರ ಆನ್ಸರ್ ಕೂಡ ಸಿಗತ್ತೆ. ಆಯ್ತಾ ಮಕ್ಕಳೇ? ಸೊ ನಡೀರಿ ಇವಾಗ ಪ್ಯಾಸೇಜ್ ನ ಓದೋಣ, ಆನ್ಸರ್ ನೋಡೋಣ. ಸೊ ನಾನೇನ್ ಮಾಡ್ತೀನಿ, ಈ ಸತಿ ಆನ್ಸರ್ ಬರೆಯಲ್ಲ, ನಿಮಗೆ ಹೇಳ್ಬಿಡ್ತೀನಿ ಆನ್ಸರ್ನ. ಓಕೆನಾ, ಆನ್ಸರ್ನೇ ನಾನು ಹೇಗೆ ಬರಿಬೇಕು ಅಂತ ನಿಮ್ಗೆ ಸಾಕಷ್ಟು ಸತಿ ತೋರಿಸಿರೋದ್ರಿಂದ ಇದನ್ನ ಮಾಡ್ತೀನಿ. ಓಕೆನಾ ಮಕ್ಕಳೇ? ಸೊ ಕಲ್ಚರ್ ಇಸ್ ದ ಕಲ್ಟಿವೇಶನ್ ಆಫ್ ಪ್ಲಾಂಟ್ ಆರ್ ಗಾರ್ಡನ್, ನಾಟ್ ದಿ ಇರಾಡಿಕೇಶನ್ ಆಫ್ ಇಟ್ಸ್ ರೂಟ್. It is an understanding of the roots and seeds, their patient care and instructed nourishment. By culture, I mean first of all what the anthropologists mean, the way of life of a particular people living together in one place. Culture is made visible in their art, their social system, their habits, their customs and their religion. It is an aggregate of customs, institutions, manners, standards, taste, moral and belief. Now these are transmitted rather by the family than by the school. Hence, when family life fails to play its part, we must expect our culture deteriorate. ಅರ್ಥ ಆಯ್ತಾ? ಸೊ ಇದರಲ್ಲಿ 2 ರೀತಿಯಾದ ಪ್ರಶ್ನೆಗಳನ್ನ ಕೇಳ್ತಾರೆ. ಆ ಪ್ರಶ್ನೆಗಳ ಉತ್ತರ ನಿಮ್ಗೆ ಇಲ್ಲೇ ಸಿಗತ್ತೆ. ಅರ್ಥ ಆಯ್ತಾ? 2 ಮಾರ್ಕ್ ಆಗಿರೋದ್ರಿಂದ ನೀವು ಒಂದು ಸ್ವಲ್ಪ ಎಲಾಬ್ರೇಟ್ ಮಾಡಬೇಕಾಗತ್ತೆ. ಸೊ ಮೊದಲನೇ ಪ್ರಶ್ನೆ ಏನಿದೆ ಮಕ್ಕಳೇ, ವಾಟ್ ಇಸ್ ಕಲ್ಚರ್ ಅಕಾರ್ಡಿಂಗ್ ಟು ದಿಸ್ ಪ್ಯಾಸೇಜ್ ಅಂತ ಇದೆ. ಸೊ ಇಲ್ಲಿ ನಾನು ಹೆಂಗ್ ಬರಿತೀನಿ, ಸೊ ಇಲ್ಲಿ ಮೊದಲನೇದಾಗಿ ನಾನು ಎಕ್ಸಸೈಸ್ ನಂಬರ್ ಹಾಕ್ತೀನಿ, ಕಲರ್ ಚೇಂಜ್ ಮಾಡ್ಕೊಡ್ತೀನಿ ರೀ ಮಕ್ಕಳೇ. ಸೊ ಎಕ್ಸಸೈಸ್ ಒಂದು ನಂಬರ್ ಏನಿದೆ ಅದನ್ನ ಹಾಕೊಂತೀನಿ, ಆಮೇಲೆ 43 ಅಂತ ಹಾಕೊಂಡು ಎ ಅಂತ ಹಾಕೊಂಡು ಆನ್ಸರ್ ಬರೆಯೋಕ್ಕೆ ಸ್ಟಾರ್ಟ್ ಮಾಡ್ತೀನಿ. ಓಕೆನಾ ಮಕ್ಕಳೇ? ಆಮೇಲೆ ಇದಾದ ತಕ್ಷಣ ಬಿ ಅಂತ ಹಾಕೊಂಡು ಆನ್ಸರ್ ಬರೀತೀನಿ. ಓಕೆನಾ, ನಡೀರಿ ಇವಾಗ ಆನ್ಸರ್ನ ನೋಡೋಣ. ಸೊ ವಾಟ್ ಇಸ್ ಕಲ್ಚರ್ ಅಕಾರ್ಡಿಂಗ್ ಟು ದಿಸ್ ಪ್ಯಾಸೇಜ್ ಅಂದ್ರೆ ಇಲ್ಲಿದೆ ಅಲ್ಲ, ಕಲ್ಚರ್ ಇಸ್ ಇದೇನಿದೆ, ಕಲ್ಚರ್ ಇಸ್ ದ ಕಲ್ಟಿವೇಶನ್ ಆಫ್ ಪ್ಲಾಂಟ್ ಆರ್ ಗಾರ್ಡನ್, ನಾಟ್ ಟು ಇರಾಡಿಕೇಟ್ ಆಫ್ ಇಟ್ಸ್ ರೂಟ್. ಸೊ ಬೇಸಿಕ್ಲಿ ಇದನ್ನೇ ನಾನು ನಮ್ಮ ಓನ್ ಸೆಂಟೆನ್ಸ್ ಅಲ್ಲಿ ಬರಿಬೋದು. ಇದನ್ನ ಹೆಂಗ್ ಬರಿಬೋದು, ಕಲ್ಚರ್ ಇಸ್ ಅ ವೇ ಆಫ್ ಲೈಫ್ ಆಫ್ ಅ ಪರ್ಟಿಕ್ಯುಲರ್ ಪೀಪಲ್ ಲಿವಿಂಗ್ ಟುಗೆದರ್ ಇನ್ ಒನ್ ಪ್ಲೇಸ್. ಇಟ್ ಇಸ್ ದ ಕಲ್ಟಿವೇಶನ್ ಆಫ್ ಪ್ಲಾಂಟ್ ಆರ್ ಗಾರ್ಡನ್. ನೋಡಿ ನಾನು ಇಲ್ಲಿ ಎಲಾಬ್ರೇಟ್ ಮಾಡ್ತಾ ಇದ್ದೀನಿ, ನಾಟ್ ದ ಇರಾಡಿಕೇಶನ್ ಆಫ್ ಇಟ್ಸ್ ರೂಟ್ಸ್. ಆಯ್ತಾ? ಇಟ್ ಈಸ್ ಅನ್ ಅಂಡರ್ಸ್ಟ್ಯಾಂಡಿಂಗ್ ಆಫ್ ನರಿಶ್ಮೆಂಟ್ ಆಫ್ ದ ರೂಟ್ಸ್ ಅಂಡ್ ಸೀಡ್ಸ್, ದೇರ್ ಪೇರೆಂಟ್ ಕೇರ್ ಅಂಡ್ ಇನ್ಸ್ಟ್ರಕ್ಟೆಡ್ ನರಿಶ್ಮೆಂಟ್. ಆಯ್ತಾ ಮಕ್ಕಳೇ? ಸೊ ಇದನ್ನೇ ನಾನು ಹಾಕಿದ್ದೀನಿ. ಇದೇ ಪರ್ಟಿಕ್ಯುಲರ್ ಸ್ಟೇಟ್ಮೆಂಟ್ ಏನಿದೆ ಇದೇನೆ, ಬಟ್ ನಾನು ಎಲಾಬ್ರೇಟ್ ಮಾಡಿದ್ದೀನಿ. ಇಷ್ಟೇ ಬರೆಯೋಕ್ಕಿಂತ ನಿಮ್ಗೆ ಅಷ್ಟು ಕಂಪ್ಲೀಟ್ ಆಗಿರಲ್ಲ, ಅದು ಒಂದು ಸ್ವಲ್ಪ ಅರ್ಥ ಮಾಡಿಕೊಂಡು ಎಲಾಬ್ರೇಟ್ ಮಾಡಿ. ಆಯ್ತಾ? ಸೊ ಅದನ್ನ ಮಾಡಿದ್ರೆ ಸಾಕು. ಓಕೆನಾ? ಅರ್ಥ ಆಯ್ತಾ? ಇವಾಗ ಮುಂದಿನ ಒಂದು ಪ್ರಶ್ನೆನ ನೋಡೋಣ. 43B ಏನಿದೆ, ಹೌ ಇಸ್ ಕಲ್ಚರ್ ಮೇಡ್ ವಿಸಿಬಲ್. ಅರ್ಥ ಆಯ್ತಾ? ಸೊ ಕಲ್ಚರ್ನ ಹೇಗೆ ನಾವು ವಿಸಿಬಲ್ ಅಂತ ಮಾಡ್ತೀವಿ. ಕಲ್ಚರ್ ಇಸ್ ಮೇಡ್ ವಿಸಿಬಲ್ ಬೈ ದೇರ್ ಆರ್ಟ್ಸ್, ದೇರ್ ಸೋಷಿಯಲ್ ಸಿಸ್ಟಮ್, ದೇರ್ ಹ್ಯಾಬಿಟ್ಸ್, ದೇರ್ ಕಸ್ಟಮ್ಸ್ ಅಂಡ್ ರಿಲಿಜನ್. And their religion, it is an aggregate of customs, institutions, manners, standard, taste, moral and belief, and is transmitted by family rather than by school. So ಇದು ಕೂಡ ಇಲ್ಲಿಯ ಭಾಗವೇ. ನೋಡಿ ಇಲ್ಲಿದೆ ಅಲ್ಲ, ಈ ಒಂದು ಪ್ಯಾರಾಗ್ರಾಫ್ನ ನಾನಲ್ಲಿ ಬರ್ದಿದ್ದೀನಿ. ಅರ್ಥ ಆಯ್ತಾ ಮಕ್ಕಳೇ? ಸೊ ಅದನ್ನ ನಾನು ಹೇಳ್ದಂಗೆ ನೀವು ಡಿಟ್ಟೋ ಅದನ್ನೇ ಬರಿಬೇಕು ಅಂತಲ್ಲ, ಅದೇ ಅರ್ಥ ಮಾಡ್ಕೊಂಡು ನೀವು ಬೇರೆ ಸೆಂಟೆನ್ಸಸ್ ಅಲ್ಲಿ ಕೂಡ ಬರಿಬೋದು. ಬಟ್ ಆನ್ಸರ್ ಪ್ಯಾರಾಗ್ರಾಫ್ ಅಲ್ಲಿ ಯೂಶಲಿ ಇಲ್ಲೇ ಇರುತ್ತೆ, ಪ್ಯಾಸೇಜಸ್ ಅಲ್ಲಿ. ಪ್ಯಾಸೇಜಲ್ಲೇ ಆನ್ಸರ್ ಇರುತ್ತೆ, ಅರ್ಥ ಮಾಡ್ಕೊಂಡು ಬರೀರಿ, ಎಷ್ಟು ಈಸಿಯಾಗಿ ನಿಮಗೆ 4 ಮಾರ್ಕ್ಸ್ ಸಿಗುತ್ತೆ. ಆ್ಯಂಡ್ ಬಿಕಾಸ್ ಆನ್ಸರು ಪ್ಯಾಸೇಜಲ್ಲೇ ಇರೋದ್ರಿಂದ
3 ಮಿನಿಟ್ಸ್ಗಿಂತ ಜಾಸ್ತಿ ಇದ್ರ ಮೇಲೆ ಸ್ಪೆಂಡ್ ಮಾಡಲೇಬೇಡಿ ಮಕ್ಕಳೇ, ಅರ್ಥ ಆಯ್ತಾ? ಬೇಗ ಬೇಗ ಏನು ಅಂತ ನೀವು ಆ್ಯಕ್ಚುಲಿ ಆ 15 ಮಿನಿಟ್ಸ್ ಯೂಸ್ ಮಾಡ್ತಿರಲ್ಲ, ಮೊದಲನೇದಾಗಿ ಕ್ವೆಶ್ಚನ್ ಪೇಪರ್ ಅರ್ಥ ಮಾಡ್ಕೊಳ್ಳೋವಾಗಲೇ ನೀವು ಈ ಆನ್ಸರ್ ಕೂಡ ನಿಮ್ಮ ತಲೆಯಲ್ಲಿ ಬರುತ್ತೆ, ಆಯ್ತಾ ಮಕ್ಕಳೇ? ಸೊ ಆರ್ ಎಸ್ ಫ್ಯಾಕ್ಟರ್ ಕೇಳಿದ್ರೆ ವಾಟ್ ಇಸ್ ಡಿಟೀರಿಯರೇಟ್ ಅಂದರೆ ಒಂದು ಕ್ವಾಲಿಟಿ ರೆಡ್ಯೂಸ್ ಆಗೋದನ್ನ ನಾವು ಡಿಟೀರಿಯರೇಟ್ ಅಂತ ಕರಿತೀವಿ ಇಲ್ಲಿ, ಓಕೆನಾ ಮಕ್ಕಳೇ? ಸೊ ಇವಾಗ ನಾವೇನು ಮಾಡೋಣ, ಸೊ ನಾನು ಇವಾಗ ಹೇಳಬೇಕು ಅಂದರೆ ನಿಮಗೆ ಎಸ್ಸೆ ನೋಡೋಣ. ಎಸ್ಸೆ ನೋಡೋಕ್ಕಿಂತ ಮುಂಚೆ ನಾನು ಏನು ಹೇಳ್ತೀನಿ, ಪ್ಯಾಸೇಜಸ್ಸು, ಎಸ್ಸೆ ರೈಟಿಂಗು ಮತ್ತು ಲೆಟರ್ ರೈಟಿಂಗ್ ಬಗ್ಗೆನೇ ನಾವು ಕಂಪ್ಲೀಟ್ ಲೈವ್ನ ಮಾಡ್ತೀವಿ ಅಂತ ಹೇಳಿದ್ದೀನಿ. ಸೊ ಎಸ್ಸೆ ಮತ್ತು ಲೆಟರ್ ರೈಟಿಂಗ್ ಕೂಡ ನಿಮಗೆ ಫಾರ್ಮ್ಯಾಟು ಹೆಂಗೆ ಬರೆಯೋದು ಅಂತ ನಾನು ಆ್ಯಕ್ಚುಲಿ ಒಂದು ಪೇಪರ್ ಮೇಲೆ ಬರೆದು ಇಲ್ಲಿ ಅಟ್ಯಾಚ್ ಮಾಡಿದ್ದೀನಿ. ಸೊ ಎಲ್ಲೂ ಹೋಗಬೇಡಿ, ನಾವು ಒಂದು ಪುಟ್ಟ ಬ್ರೇಕ್ನ ತೊಗೊಂಡು ಬೇಗ ಬಂದ್ಬಿಡ್ತೀನಿ, ಓಕೆನಾ ಮಕ್ಕಳೇ? ಒಂದು ಸಣ್ಣ ಬ್ರೇಕ್ ಆದಮೇಲೆ ವಾಪಸ್ ಬರೋಣ. ಸೊ ಎಸ್ಸೆ ರೈಟಿಂಗ್ ಮತ್ತು ಲೆಟರ್ ರೈಟಿಂಗ್ನ ನಾವು ಡಿಸ್ಕಸ್ ಮಾಡಿಕೊಂಡು ಮುಂದುವರಿಯೋಣ. ಈ ಕ್ರಾಶ್ ಕೋರ್ಸ್ ಅಲ್ಲಿ ನಿಮಗೆ ಕಂಪ್ಲೀಟ್ ಟೆಕ್ಸ್ಟ್ ಬುಕ್ ನ ರಿವಿಷನ್, ಸಾಲ್ವ್ ಮಾಡೆಲ್ ಕ್ವೆಶ್ಚನ್ ಪೇಪರ್ 2024 ಅಂಡ್ ಪ್ರೀವಿಯಸ್ ಇಯರ್ ಕ್ವೆಶ್ಚನ್ ಪೇಪರ್ಸ್, ನೋಟ್ಸ್ ಫಾರ್ ರಿವಿಷನ್, ಕರೆಕ್ಟ್ ಆನ್ಸರ್ಸ್ ಬರೆಯೋಕೆ ಟಿಪ್ಸ್ ಅಂಡ್ ಟ್ರಿಕ್ಸ್ ಅಲಾಂಗ್ ವಿತ್ ಸಪೋರ್ಟಿಂಗ್ ಮೆಟೀರಿಯಲ್ ಕೂಡ ಸಿಗುತ್ತೆ. ಬೆಸ್ಟ್ ಪಾರ್ಟ್ ಏನಪ್ಪಾ ಅಂದ್ರೆ ಇದೆಲ್ಲ ನಾವು ನಿಮ್ಗೆ ಲೈವ್ ಅಂಡ್ ಫ್ರೀ ಆಫ್ ಕಾಸ್ಟ್ ಆಗಿ ಕೊಟ್ಟಿದ್ದೀವಿ. ಹಾಗೆ ಫೆಬ್ರವರಿ 5 ಸ್ಟಾರ್ಟ್ ಆಗೋ ಈ ಗೋಲ್ಡನ್ ಆಪರ್ಚುನಿಟಿ ಸತತವಾಗಿ 40 ದಿನ ನಡೆಯುತ್ತೆ, ದಿನ ಸಾಯಂಕಾಲ 5 ಗಂಟೆಗೆ. ಇಂಗ್ಲಿಷ್, ಮ್ಯಾಥಮೆಟಿಕ್ಸ್, ಸೈನ್ಸ್, ಸೋಷಿಯಲ್ ಸೈನ್ಸ್, ಕನ್ನಡ ಹಾಗೂ ಹಿಂದಿ ಸಬ್ಜೆಕ್ಟ್ಸ್ ಅಲ್ಲಿ ಒಳ್ಳೆ ಮಾರ್ಕ್ಸ್ ಪಡಿಬೇಕು ಅಂತ ಇದ್ದೀರಾ ತಾನೆ? ಮತ್ಯಾಕ್ ತಡ? ನಿಮ್ ಲೈಫ್ ಚೇಂಜಿಂಗ್ SSLC ಎಕ್ಸಾಮ್ಗೆ ನಮ್ಮ ಪರೀಕ್ಷೆ ಜೊತೆ ಕೈ ಜೋಡಿಸಿ ಹೆಚ್ಚು ಮಾರ್ಕ್ಸ್ ನ ಪಡೀರಿ. ಒಂದು ಕಾಂಪಸ್ ನ ಒಂದು ಬಾಕ್ಸ್ ಅಲ್ಲಿ ಇಟ್ಟು, ರೆಕ್ಟಾಂಗ್ಯುಲರ್ ಬಾಕ್ಸ್ ಅಲ್ಲಿ ಇಟ್ಟು, ಈ ರೆಕ್ಟಾಂಗಲ್ ಬಾಕ್ಸಿನ ಸುತ್ತ ಇನ್ಸುಲೇಟೆಡ್ ಕಾಪರ್ ವೈರ್ನ ಸುತ್ತಿ, ಇವಾಗ ಈ ಕಾಪರ್ ವೈರ್ನ ಎಂಡ್ಸ್ನ ಬ್ಯಾಟ್ರಿ ಎಂಡ್ಸ್ಗೆ ಕನೆಕ್ಟ್ ಮಾಡಿದಾಗ ಏನಾಗುತ್ತೆ ನೋಡೋಣ ಬನ್ನಿ. ಸೊ ಒಂದು ಎಂಡ್ ಕನೆಕ್ಟ್ ಆಗಿದೆ, ಇನ್ನೊಂದು ಎಂಡ್ನ ಕೂಡ ಕನೆಕ್ಟ್ ಮಾಡಿದಾಗ ನೋಡಿ ಯಾವ ರೀತಿ ಡಿಫ್ಲೆಕ್ಟ್ ಆಗ್ತಾ ಇದೆ. ಸೊ ಈ ರೀತಿ ಡಿಫ್ಲೆಕ್ಟ್ ಆಗಕ್ಕೆ ಸ್ಟಾರ್ಟ್ ಆಗುತ್ತೆ. ಅಂದರೆ ಏನು, ಎಲೆಕ್ಟ್ರಿಸಿಟಿ ಕ್ಯಾರಿ ಆಗ್ತಾ ಇದೆ. ಎಲೆಕ್ಟ್ರಿಸಿಟಿ ಕ್ಯಾರಿ ಆಗಬೇಕಾದ್ರೆ ಅದ್ರ ಸುತ್ತ ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಸ್ ಜನರೇಟ್ ಆಗ್ತಾ ಇದೆ. ಆ ಜನರೇಟ್ ಆಗಿರೋ ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಸ್ ಇಂದ ಮ್ಯಾಗ್ನೆಟಿಕ್ ಕಾಂಪಸ್ ಇನ್ ನೀಡಲ್ ಡಿಫ್ಲೆಕ್ಟ್ ಆಗ್ತಾ ಇದೆ. ಓಕೆ, ಸೊ ಮಕ್ಕಳೇ ಇವಾಗ ನಾನು ಏನು ಮಾಡ್ತಾ ಇದ್ದೀನಿ, ಎಸ್ಸೆ ರೈಟಿಂಗು ಮತ್ತು ಲೆಟರ್ ರೈಟಿಂಗು ಡಿಫ್ರೆಂಟ್ ಅಪ್ರೋಚ್ನ ತಗೊಳ್ಳೋಣ. ಅಕಸ್ಮಾತ್ ನಾಳೆ ಎಕ್ಸಾಮ್ಗೆ ನಿಮಗೆ ಡೀಟೇಲ್ ಆಗಿ ಬೇಕು ಅಂದರೆ ನಮ್ಮ ವಿಡಿಯೋ ಗ್ರಾಮರ್ ಪ್ಲೇಲಿಸ್ಟಲ್ಲಿ ಏನಿದೆ ಅದನ್ನು ಹೋಗಿ ನೋಡಿ, ಡೀಟೇಲ್ ಆಗಿ ಭಾಗವನ್ನು ನಾನು ಹಾಕಿದ್ದೀನಿ, ಆಯಿತಾ? ಸೊ ಇವಾಗ ಒಂದು ಪ್ರಶ್ನೆ ಬಂದಿದೆ. ನಾನು ಮೊದಲನೇದಾಗಿ ನಿಮ್ಮ ಕ್ವೆಶ್ಚನ್ ಪೇಪರಲ್ಲಿ ಕೊಟ್ಟಿರುವಂಥ ಇನ್ಸ್ಟ್ರಕ್ಷನಲ್ಲೂ ಹೇಳಿದೆ, ಅಲ್ಲಿ ಏನು ಹೇಳಿದ್ದಾರೆ, ಪ್ರತಿ ಒಂದು ಹೆಡ್ಡಿಂಗ್ನ ನೋಡ್ಕೊಳ್ಳಿ, ಅದನ್ನು ಅರ್ಥ ಮಾಡ್ಕೊಂಡು ಅಷ್ಟೇ ಬರೀರಿ ಅಂತ ಹೇಳಿದ್ದಾರೆ. ಆ ಒಂದು ಎಸ್ಸೇನ ಲೆಂತ್ನ ನೋಡ್ಕೊಳ್ಬೇಕು. ಇಲ್ಲಿ ಆಶಾ ನಾಗರಾಜು ಅವರು ಹೇಳಿದ್ದಾರೆ, ಅವ್ರ ಟೀಚರ್ ಹೇಳಿದ್ದಾರೆ ಅಂತ 3 ಪೇಜ್ ಬರೆಯೋದಕ್ಕೆ, ಹೌ ಟು ಮ್ಯಾನೇಜ್ ಟೈಮ್ ಮ್ಯಾಮ್ ಅಂತ. ಸೊ ಇಲ್ಲಿ ಕೊಟ್ಟಿರೋಂಗೆ ನಿಮ್ಮ ಕ್ವೆಶ್ಚನ್ ಪೇಪರಲ್ಲೇ ಕೊಟ್ಟಿದ್ದಾರೆ ನೋಡಿ, ರೈಟ್ ಅನ್ ಎಸ್ಸೇ ಆಫ್ ಅಬೌಟ್ 18 to 20 ಸೆಂಟೆನ್ಸಸ್, ಮ್ಯಾಕ್ಸಿಮಮ್ 25 ಸೆಂಟೆನ್ಸ್ಗಿಂತ ಜಾಸ್ತಿ ಬರಿಬೇಡಿ. ಎಕ್ಸಾಮಿನರ್ ಕೂಡ ನೋಡ್ತಾ ಇರ್ತಾರಲ್ಲ, ಅವ್ರಿಗೂ 3 ಪೇಜ್ ಓದಕ್ಕೆ, ನಿಮಗೂ 3 ಪೇಜ್ ಬರೆಯೋದು ನಾಟ್ ನೆಸೆಸರಿ ಮಕ್ಕಳೇ. 25 ಸೆಂಟೆನ್ಸಸ್ ಅಲ್ಲಿ ಕ್ರಿಸ್ಪ್ ಆಗಿ ನೀವು ಬರೆದ್ರೆ ಸಾಕು, ಅರ್ಥ ಆಯ್ತಾ? ಈ ಒಂದು ಎಸ್ಸೇಲ್ ಕೂಡ ನಿಮ್ಗೆ 2 ಆಪ್ಷನ್ ಕೊಡ್ತಾರೆ. ನೆಕ್ಸ್ಟ್ ಒಂದು ಲೈವ್ ಏನಿದೆ ಅಲ್ಲಿ ನಾನು ಸಾಕಷ್ಟು ಎಸ್ಸೇಸ್ನ ಆನ್ಸರ್ ಮಾಡಿ ನಿಮಗೆ ತೋರಿಸ್ತೇನೆ. ಆದ್ರೆ ಇವಾಗ ನಾನು ಏನ್ ಹೇಳ್ತಾ ಇದ್ದೀನಿ, ನಿಮ್ಗೆ ಒಂದು ಎಕ್ಸಾಂಪಲ್ ನ ತೋರಿಸ್ತೀನಿ ಹೇಗೆ ಬರೆಯೋದು ಅಂತ, ಆಯ್ತಾ? ಸೊ ಒಂದು ಬರ್ಗರ್ ಜೊತೆ ಒಂದು ನೀವು ರಿಲೇಟ್ ಮಾಡ್ಕೊಬೋದು ನಮ್ಮ ಎಸ್ಸೆ ರೈಟಿಂಗ್ ನ ಅಂತ ನಮ್ಮ ಒಂದು ಇದ್ರಲ್ಲಿ ಹೇಳಿದೆ, ಎಸ್ಸೆ ರೈಟಿಂಗ್ ವಿಡಿಯೋಲಿ ಹೇಳಿದೆ. ಆದ್ರೆ 2 ಆಪ್ಷನ್ ನ ಇಲ್ಲಿ ಕೊಟ್ಟಿದ್ದಾರೆ 5 ಮಾರ್ಕ್ಗೆ. ಅಡ್ವಾಂಟೇಜಸ್ ಆಫ್ ಕಂಪ್ಯೂಟರ್ ನ ಬರೀರಿ ಅಂತ ಹೇಳಿದ್ದಾರೆ, ಇಂಪಾರ್ಟೆನ್ಸ್ ಆಫ್ ಹೆಲ್ತ್ ಅಂಡ್ ಹೈಜೀನ್ ನ ಬರೀರಿ ಅಂತ ಹೇಳಿದ್ದಾರೆ. ಸೊ ನಾನು ಇವಾಗ ಕೂತ್ಕೊಂಡು 20 ಸೆಂಟೆನ್ಸ್ ಓದ್ತೀನಾ? ಓದಲ್ಲ, ಬಿಕಾಸ್ ನಾನು ಮುಂದಿನ ಸೆಷನ್ ಅಲ್ಲಿ ಖಂಡಿತ ಅದನ್ನ ಮಾಡಿ
ಪಾರ್ಟ್ ಬೈ ಪಾರ್ಟ್ ನಿಮ್ಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಆದ್ರೆ ನಮ್ಮ ಒಂದು ಎಸ್ಸೆ ರೈಟಿಂಗ್ ಅಲ್ಲಿ ಮಕ್ಕಳೇ ಇಂಟ್ರೊಡಕ್ಷನ್ ಏನಿದೆ, ನಾಳೆ ನೀವು ಎಕ್ಸಾಮ್ಗೆ ಹೋದಾಗ ಇಂಟ್ರೊಡಕ್ಷನ್ ಅಲ್ಲಿ ಒಂದು ಇಂಟ್ರೊಡಕ್ಟರಿ ಸ್ಟೇಟ್ಮೆಂಟ್ ನ ಹಾಕಿ ಯಾವ್ದ್ರ ಬಗ್ಗೆ ಮಾತಾಡ್ತಿದ್ದೀರಾ ಅಂತ ಅನ್ಕೊಳ್ಳಿ, ಅದನ್ನೆಲ್ಲ ನೀವು ಹಾಕ್ತೀರಾ. ಬಾಡಿ ಆಫ್ ದಿ ಎಸ್ಸೆ ಏನಿದೆ, ಆ ಬಾಡಿ ಆಫ್ ದಿ ಎಸ್ಸೆಲಿ ನಿಮ್ಮ ಒಂದು ಒಪಿನಿಯನ್ಸ್ ಏನಿದೆ ಅಥವಾ ನಿಮ್ಗೆ ಏನ್ ಅನ್ಸತ್ತೆ ಎಲಾಬ್ರೇಟ್ ಮಾಡ್ತೀರಾ. ಅಂಡ್ ಕನ್ಕ್ಲೂಷನ್ ನ ಕೂಡ ಹಾಕ್ಬೇಕು. ಈ 3 ಭಾಗಗಳು ಇನ್ಕ್ಲೂಡ್ ಮಾಡ್ತಿದ್ದೀರಾ ಅಂತ ನೀವು ಅನ್ಕೊಳ್ಳಿ. ಅಂಡ್ ಅದನ್ನ ಡಿಫ್ರೆಂಟ್ ಪ್ಯಾರಾಗ್ರಾಫ್ಸ್ ಅಲ್ಲಿ ನೀವು ಬರಿಬೇಕು. ಸೊ ಇಲ್ಲಿ ನಾನು ಅಡ್ವಾಂಟೇಜಸ್ ಆಫ್ ಕಂಪ್ಯೂಟರ್ನ ಇಲ್ಲೇ ಹಾಕಿದ್ದೀನಿ. ನಾನು ಇದನ್ನ ಓದಲ್ಲ, ನಾನು ಹೇಳ್ದಂಗೆ ಇದನ್ನ ಇವಾಗ ಓದಿ ಎಕ್ಸ್ಪ್ಲೇನ್ ಮಾಡಲ್ಲ ನಾನು. ಅದಕ್ಕೋಸ್ಕರನೇ ಒಂದು ಲೈವ್ ಇದೆ, ಮುಂದಿನ ವಾರ ನಾವು ಮಾಡ್ತಿರುವಂತಹ ಒಂದು ಲೈವ್ ಅಲ್ಲಿ ಇದೇ ಮಕ್ಕಳೇ ನಿಮ್ಮ ಟೈಮ್ ಟೇಬಲ್ ನ ಫಾಲೋ ಮಾಡಿ ಅದನ್ನ ಕೂಡ ಅಟೆಂಡ್ ಮಾಡಿ. ಇಲ್ಲಿ ಇಂಟ್ರೊಡಕ್ಟರಿ ಸ್ಟೇಟ್ಮೆಂಟ್ ಅಲ್ಲಿ ಒಂದು ಹುಕ್ ಸ್ಟೇಟ್ಮೆಂಟ್ ನಾನು ಯೂಸ್ ಮಾಡಿದ್ದೀನಿ. ಅಂದ್ರೆ ಯಾರೋ ಒಬ್ರು ಏನ್ ಅಂದಿದ್ದಾರೆ ಅದ್ರ ಬಗ್ಗೆ ಒಂದು ಕೋಟ್ ಅನ್ನ ಹಾಕೊಂಡು ನೀವು ಸ್ಟಾರ್ಟ್ ಮಾಡ್ಬೋದು. ಈ ರೀತಿಯಾಗಿ ಒಂದು ಸ್ಟಾರ್ಟ್ ಮಾಡ್ಕೊಂಡು ಅದ್ರ ಬಗ್ಗೆ ಒಂದಿಷ್ಟು ಇನ್ಫಾರ್ಮೇಶನ್ ನೀವು ಇಲ್ಲಿ ನೀಡ್ಬೋದು. ಇದೇನಿದೆ ನಮ್ಮ ಇಂಟ್ರೊಡಕ್ಷನ್, ಆಯ್ತಾ. ಇಂಟ್ರೊಡಕ್ಷನ್ ಆದ್ಮೇಲೆ ಮಕ್ಕಳೇ ನಿಮ್ಮ ಒಂದು ಬಾಡಿ ಆಫ್ ದ ಎಸ್ಸೆ ಬರುತ್ತೆ. ಬಾಡಿ ಆಫ್ ದ ಎಸ್ಸೆಲಿ ಕಂಪ್ಲೀಟ್ ಆಗಿ ಅದರ ಅಡ್ವಾಂಟೇಜಸ್ ನಾನು ಲಿಸ್ಟ್ ಡೌನ್ ಮಾಡಿದ್ದೀನಿ. ಹೇಗೆ ಅದು ಆಫೀಸಸ್ ಅಲ್ಲಿ ಹೆಲ್ಪ್ ಆಗುತ್ತೆ, ಹೇಗೆ ಅದು ಮಕ್ಕಳಿಗೆ ಹೆಲ್ಪ್ ಆಗುತ್ತೆ, ಸ್ಟೂಡೆಂಟ್ಸ್ಗೆ ಹೆಲ್ಪ್ ಆಗುತ್ತೆ ಅನ್ನೋದನ್ನ ನಾನು ಇಲ್ಲಿ ಹಾಕಿದ್ದೀನಿ. ಸೊ ನಾನು ಒಂದೇನಂತೀನಿ ಅಂದ್ರೆ ಎಸ್ಸೆ ರೈಟಿಂಗ್ ಅಲ್ಲಿ ನಾನು ಗ್ರಾಮರ್ ಅಲ್ಲಿ ನಿಮ್ಗೆ ಏನೇನು ಹೇಳ್ಕೊಟ್ಟಿದ್ದೀನಲ್ಲ, ಇಂಟ್ರೋಗೇಟಿವ್ ಸೆಂಟೆನ್ಸಸ್, ಎಕ್ಸ್ಕ್ಲಮೇಟರಿ ಸೆಂಟೆನ್ಸಸ್, ಅಸರ್ಟಿವ್ ಸೆಂಟೆನ್ಸಸ್, ಪ್ಯಾಸಿವ್ ವಾಯ್ಸ್, ಆಕ್ಟಿವ್ ವಾಯ್ಸ್, ಡಿಗ್ರೀಸ್ ಆಫ್ ಕಂಪ್ಯಾರಿಸನ್, ಇದನ್ನೆಲ್ಲ ಯೂಸ್ ಮಾಡ್ಕೊಂಡು ನೀಟಾಗಿ ನಿಮ್ಮ ಆನ್ಸರ್ನ ಫ್ರೇಮ್ ಮಾಡಿ ನೀವು ಹೇಳ್ಬೋದು ಮ್ಯಾಮ್ ಇದು 2 ಟಾಪಿಕ್ ಇದೆ, ಎಷ್ಟು ಟಾಪಿಕ್ಸ್ ಬರ್ಬೋದು. ನಾನು ಸಾಕಷ್ಟು ಎಸ್ಸೇಸ್ನ ನೆಕ್ಸ್ಟ್ ವೀಕ್ ಲೈವಲ್ಲಿ ಸಾಲ್ವ್ ಮಾಡ್ತಿದ್ದೀನಿ. ಬಟ್ ನಿಮ್ಮ ಬಾಡಿ ಆಫ್ ಲೆಟರ್ ಅಲ್ಲಿ ಕಂಪ್ಲೀಟ್ ಇನ್ಫಾರ್ಮೇಶನ್ ನೀವೇನೇನು ಕೊಡಬೇಕು ಅದನ್ನ ಇಲ್ಲಿ ಕೊಡ್ತೀರಾ. ಅರ್ಥ ಆಯ್ತಾ? ಸೊ ಇದು ನಿಮ್ಮ ಬಾಡಿ ಆಫ್ ದ ಎಸ್ಸೆ, ಸಾರಿ ಲೆಟರ್ ಅಂತ ಹೇಳ್ದೆ ಅನ್ಸುತ್ತೆ ನಾನು. ಅದಾದ್ಮೇಲೆ ಎಂಡಲ್ಲಿ ಏನಾಗುತ್ತೆ, ನಿಮ್ಮ ಒಂದು ಕನ್ಕ್ಲೂಷನ್ ನ ನೀವು ಮಾಡಬೇಕು, ಆಯ್ತಾ. ಸೊ ಹೇಗೆ ಅದು ನಮಗೆ ಹೆಲ್ಪ್ ಆಗುತ್ತೆ ಅನ್ನೋದನ್ನ ಸ್ಟಡೀಸ್ ಏನ್ ಹೇಳುತ್ತೆ, ಅದರ ಡಿಸ್ಅಡ್ವಾಂಟೇಜಸ್ ಏನಿದೆ ಅಂತ ಹೇಳ್ಬಿಟ್ಟು, ಹೌದು ಇದಿಷ್ಟು ಡಿಸ್ಅಡ್ವಾಂಟೇಜಸ್ ಇರುತ್ತೆ ಬಟ್ ಆದ್ರೂ ನಂಗೆ ಇದನ್ನ ಅನ್ಸತ್ತೆ ಅಂತ ಕೂಡ ನೀವು ಹಾಕ್ಬೋದು. ಕನ್ಕ್ಲೂಸಿವ್ ಸ್ಟೇಟ್ಮೆಂಟ್ ಕೊಡೋದು ಇಂಪಾರ್ಟೆಂಟ್. ಮ್ಯಾಮ್ ಏನು ಇಷ್ಟು ಬೇಗ ಎಕ್ಸ್ಪ್ಲೇನ್ ಮಾಡ್ಬಿಟ್ರೆ ನಂಗೆ ಓದಕ್ಕೆ ಟೈಮ್ ಕೊಡ್ಲಿಲ್ಲ ಅನ್ಕೊಂಬೇಡಿ. ನಾ ಹೇಳ್ದಂಗೆ ಮುಂದಿನ ವಾರ ಪಕ್ಕ ಮಕ್ಕಳೇ ನೀವು ಬಂದಾಗ ಸಾಕಷ್ಟು ಎಸ್ಸೆಗಳನ್ನ ನಾನು ಸಾಲ್ವ್ ಮಾಡಿ ಹೇಳ್ತೀನಿ. ಬಟ್ ನಾಳೆ ಎಕ್ಸಾಮ್ಗೆ ನೀವೇನು ತಲೆಯಲ್ಲಿ ಇಟ್ಕೊಬೇಕು, 25 ಸೆಂಟೆನ್ಸ್ಗಿಂತ ಜಾಸ್ತಿ ಬರಿಬೇಡಿ. ಆ್ಯಂಡ್ ಎಕ್ಸಾಮ್ ಪೇಪರಲ್ಲಿ ಹೇಗೆ ಬರೀತೀರಾ, ನಾನು ಒಂದು ಎಕ್ಸಾಂಪಲ್ನ ಕೊಟ್ಟಿದ್ದೀನಿ ನೋಡಿ ಇಲ್ಲಿ, ಇಂಪಾರ್ಟೆನ್ಸ್ ಆಫ್ ಹೈಜೀನ್ ಮತ್ತು ಹೆಲ್ತಲ್ಲಿ. ಸೊ ಇಲ್ಲಿ ನಾನು ಏನು ಮಾಡಿದ್ದೀನಿ, ಕ್ವೆಶ್ಚನ್ ನಂಬರ್ನ ಹಾಕೊಂಡಿದ್ದೀನಿ ಪೇಪರ್ ಮೇಲೆ, ಎಕ್ಸಸೈಸ್ ನಂಬರು, ಕ್ವೆಶ್ಚನ್ ನಂಬರು, ಮತ್ತು ನೀವು ಯಾವ ಆಪ್ಷನ್ನ ಆನ್ಸರ್ ಮಾಡ್ತಿದ್ದೀರಾ. ಏನ ಆನ್ಸರ್ ಮಾಡ್ತಿದ್ರೆ ಎ ಅಂತ ಹಾಕಿ, ಬಿನ ಆನ್ಸರ್ ಮಾಡ್ತಿದ್ರೆ ಬಿ ಅಂತ ಹಾಕ್ಬಿಟ್ಟು ಆ ಹೆಡ್ಡಿಂಗ್ನ ಇಲ್ಲಿ ಬರ್ಕೊಳ್ಳಿ. ಓಕೆನಾ ಮಕ್ಕಳೇ? ಒಂದು ನಿಮಿಷ ಇಂಕ್ ಚೇಂಜ್ ಮಾಡ್ತೀನಿ, ಕಾಣತ್ತವಾಗ. ಇಂಪಾರ್ಟೆನ್ಸ್ ಆಫ್ ಹೆಲ್ತ್ ಅಂಡ್ ಹೈಜೀನ್ ಅಂತ ಬರೆದ್ಬಿಟ್ಟು ಒಂದು ಲೈನ್ ಬಿಡಿ, ಹೆಡ್ಡಿಂಗ್ನ ಹಾಕ್ಬಿಟ್ಟು ಒಂದು ಲೈನ್ ಬಿಟ್ಬಿಟ್ಟು ಆನ್ಸರ್ ಸ್ಟಾರ್ಟ್ ಮಾಡಿ. ಸೊ ನಿಮ್ಮ ಇಂಟ್ರೊಡಕ್ಷನ್ ಏನಿದೆ ಅದು 1 ಪ್ಯಾರಾಗ್ರಾಫ್. ಅರ್ಥ ಆಯ್ತಾ? ನೋಡಿ ಇಲ್ಲಿ ನಾನು ಇಂಟ್ರೊಡಕ್ಷನ್ ಬರ್ದಿದ್ದೀನಿ, ಇದು 1 ಪ್ಯಾರಾಗ್ರಾಫ್ ಆಗಿದೆ. ಆಮೇಲೆ ನಾನು ಒಂಚೂರು ಸ್ಪೇಸ್ ಬಿಟ್ಬಿಟ್ಟು ಫಸ್ಟ್ ವರ್ಡ್ನ ಸ್ಟಾರ್ಟ್ ಮಾಡ್ಬಿಟ್ಟು ನಮ್ಮ ಬಾಡಿ ಆಫ್ ದ ಲೆಟರ್ನ ಹಾಕಿದ್ದೀನಿ. ಬಾಡಿ ಇಲ್ಲಿ ತನಕ ಬಂದಿದೆ, ಸೇಮ್ ನೆಕ್ಸ್ಟ್ ಲೈನಲ್ಲಿ ಸ್ವಲ್ಪ ಸ್ಪೇಸ್ ಬಿಟ್ಬಿಟ್ಟು ನನ್ನ ಕ್ಲೋಸಿಂಗ್ ಸ್ಟೇಟ್ಮೆಂಟ್ಸ್ ಅಥವಾ ಕನ್ಕ್ಲೂಷನ್ನ ಸ್ಟಾರ್ಟ್ ಮಾಡಿದ್ದೀನಿ. 1.5 ಪೇಜಲ್ಲಿ ಆನ್ಸರ್ ಮಾಡಿದ್ದೀನಿ. ಆ್ಯಂಡ್ ಯಾವಾಗಲೂ ಎಸ್ಸೆ ರೈಟಿಂಗ್ನ ಫ್ರೆಶ್ ಪೇಜಲ್ಲಿ ಸ್ಟಾರ್ಟ್ ಮಾಡಿ. ಫ್ರೆಶ್ ಪೇಜಲ್ಲಿ ಸ್ಟಾರ್ಟ್ ಮಾಡ್ಬಿಟ್ಟು ಲಾಸ್ಟಲ್ಲಿ ಏನಾದರೂ ಮಿಕ್ಕಿರೋ ಭಾಗ ಇದೆ, ಅಕಸ್ಮಾತ್ ನೀವು 1.5 ಪೇಜ್ ಆನ್ಸರ್ ಮಾಡಿದ್ದೀರಾ ಅಂದರೆ ಇನ್ನು ಮಿಕ್ಕಿದ್ದನ್ನ ಸ್ಟ್ರೈಕ್ ಔಟ್ ಮಾಡ್ಬಿಡಿ. ಅರ್ಥ ಆಯ್ತಾ ಮಕ್ಕಳೇ? ಅಟ್ಲೀಸ್ಟ್ 1/4 even if you have used only 2 sentences or 2 lines here, ಇನ್ ಮಿಕ್ಕಿದ ಭಾಗನ ಸ್ಟ್ರೈಕ್ ಔಟ್ ಮಾಡೋದು ತುಂಬಾ ಮುಖ್ಯ. ಓಕೆನಾ ಮಕ್ಕಳೇ? ಯಾವಾಗಲೂ ಫ್ರೆಶ್ ಪೇಜಲ್ಲಿ ಸ್ಟಾರ್ಟ್ ಮಾಡಿ. ಲೆಟರ್ ರೈಟಿಂಗ್ ಕೂಡ ಫ್ರೆಶ್ ಪೇಜಲ್ಲೇ ಸ್ಟಾರ್ಟ್ ಮಾಡಿ. ಓಕೆನಾ? ನಾಳೆಗೆ ಇದಿಷ್ಟು ತಲೆಯಲ್ಲಿ ಇಟ್ಕೊಳ್ಳಿ. ಏನೇ ಟಾಪಿಕ್ ಬಂದ್ರೂ ನಿಮ್ಗೆ ಏನೇನು ಮನಸ್ಸಲ್ಲಿ ಬರುತ್ತೋ, ಏನೇನು ಬರಿಬೇಕು ಅನ್ಸುತ್ತೋ ಖಂಡಿತ ಬರ್ದ್ಬಿಟ್ಟು ಬನ್ನಿ. ನಾಳೆ ಎಕ್ಸಾಮ್ನ ಫೈನಲ್ ಎಕ್ಸಾಮ್ ಅಂತ ಅನ್ಕೊಂಡೇ ಆನ್ಸರ್ ಮಾಡ್ಬೇಕು ನೀವಲ್ಲ. ಹೋಗಿ ಬರ್ದ್ಬಿಟ್ಟು ಬಂದ ಮೇಲೆ ನನಗೆ ಕಮೆಂಟ್ ಸೆಕ್ಷನಲ್ಲಿ ಹಾಕಿ, ವಾಟ್ಸಾಪಲ್ಲಿ ಹಾಕಿ, ಟೆಲಿಗ್ರಾಮಲ್ಲಿ ಹಾಕಿ ಹೇಗೆ ಎಕ್ಸಾಮ್ನ ಮಾಡಿದ್ದೀರಾ ಅಂತ. ಓಕೆನಾ ಮಕ್ಕಳೇ? ಇದರ ಜೊತೆಗೆ ಲೆಟರ್ ರೈಟಿಂಗ್ ಹೋಗೋಣ. ಲೆಟರ್ ರೈಟಿಂಗ್ ಅಲ್ಲಿ ಕೂಡ ನಿಮ್ಗೆ ಆಪ್ಷನ್ ಸಿಗುತ್ತೆ, 2ರಲ್ಲಿ 1 ಬರಿಬೋದು. ಇನ್ಫಾರ್ಮಲ್ ಆದ್ರೂ ಬರಿಬೋದು, ಫಾರ್ಮಲ್ ಆದ್ರೂ ಬರಿಬೋದು. ಆಯ್ತಾ? ಈ ಮೊದಲನೇ ಲೆಟರ್ ಏನಿದೆ ಅದು ಇನ್ಫಾರ್ಮಲ್ ಲೆಟರ್. ಆಯ್ತಾ? ಇಮ್ಯಾಜಿನ್ ಯು ಆರ್ ರೋಹನ್, Mohini of Government High School, Dharwad. Write a letter to your friend explaining annual day celebration in your school. 5 ಮಾರ್ಕ್ ಕೇಳಿದಾರೆ. ಇದು 2ರಲ್ಲಿ ಯಾವುದೋ 1 ಬರಿಬೇಕು. ಎಸ್ಸೆ ರೈಟಿಂಗ್, ಲೆಟರ್ ರೈಟಿಂಗ್ ಮಾತ್ರ ನೀವು 30 ಮಿನಿಟ್ಸ್ ಇಟ್ಕೊಳ್ಬೇಕು. 10 ಮಾರ್ಕ್ ಇದೆ. ಎಷ್ಟು ಈಸಿಯಾಗಿ ನಿಮ್ಗೆ 10 ಮಾರ್ಕ್ಸ್ ಸಿಗುತ್ತೆ ಗೊತ್ತಾ? ಸೊ ಇವಾಗ ಇನ್ಫಾರ್ಮಲ್ ಲೆಟರ್ ಏನು, ಫಾರ್ಮಲ್ ಲೆಟರ್ ಏನು ಅಂತೆಲ್ಲ ನಿಮಗೆ ಡೌಟ್ಸ್ ಇದ್ರೆ ನಮ್ಮ ಲೆಟರ್ ರೈಟಿಂಗ್ ಬಗ್ಗೆ ವಿಡಿಯೋನ ನೋಡಿ, ಅಲ್ಲಿ ನಿಮಗೆ ಇದರ ಆನ್ಸರ್ನ ನಾನು ನೀಡಿದ್ದೇನೆ. ಸೊ ಒಂದು ಇನ್ಫಾರ್ಮಲ್ ಲೆಟರ್ ನಾನು ತಿರ್ಗಾ ಹೇಳ್ದಂಗೆ
ಇದು ಒಂದು ಆನ್ಸರ್ ಶೀಟಲ್ಲೇ ಬರ್ದಿರುವಂತಹ ಆನ್ಸರ್. ಮ್ಯಾಮ್ ಇದೇನು ಬೇರೆ ಆನ್ಸರ್ ಶೀಟ್ ಥರ ಕಾಣ್ತಿದೆ, ನಮ್ಮ ಎಕ್ಸಾಮಲ್ಲಿ ಕೊಡೋದು ಈ ಥರ ಇರಲ್ಲ ಅನ್ಕೊಂಬಿಡಿ. ಆನ್ಸರ್ ಶೀಟ್ ಅಂದರೆ ನಮಗೆ ಏನು ಸಿಕ್ತೋ ಅದರಲ್ಲಿ ನೀಟಾಗಿ ಹೆಂಗೆ ಆನ್ಸರ್ ಬರಿಬೇಕು ಅಂತ ನಾವು ಹಾಕಿದ್ದೀವಿ. ಫಸ್ಟು ನಿಮ್ಮ ರೋಮನ್ ನಂಬರ್ ಹಾಕಬೇಕು, ಆಮೇಲೆ ಎಕ್ಸಸೈಸ್ ನಂಬರ್ ಹಾಕಿದ್ಮೇಲೆ ಕ್ವೆಶ್ಚನ್ ನಂಬರ್ ಹಾಕಿ ಕ್ವೆಶ್ಚನ್ ಬರೆಯೋದು ನೆಸೆಸಿಟಿ ಇಲ್ಲ ಮಕ್ಕಳೇ. ಎಸ್ಸೆ ರೈಟಿಂಗ್ ಮಾತ್ರ ಇಂಪಾರ್ಟೆನ್ಸ್ ಆಫ್ ಹೆಲ್ತ್ ಆ್ಯಂಡ್ ಹೈಜೀನ್ ಅಂತ ನಾವು ಯಾಕೆ ಬರ್ದ್ವಿ, ಒಂದು ಚೆನ್ನಾಗಿ ಕಾಣುತ್ತೆ ಅಂತ ಬರ್ದಿದ್ದು. ಇದಕ್ಕೆಲ್ಲ ರೈಟ್ ದ ಲೆಟರ್ ಅದೆಲ್ಲ ಬರೀತಾ ಕೂತ್ಕೊಳ್ಬೇಡಿ. ಅದನ್ನು ಬರ್ದಿದ ತಕ್ಷಣ 45 ಅಂತ ಹಾಕ್ಬಿಟ್ಟು ಮೋಹನ್ ನಿಮ್ಮ ಹೆಸರು, ಯಾವ ಕ್ಲಾಸು, ಹೇಗೆ ಬರಿಬೇಕು ಫಾರ್ಮ್ಯಾಟ್ ಅನ್ನೋದನ್ನ ನಿಮ್ಗೆ ಹೇಳ್ಕೊಡ್ತೀನಿ. ಸೊ ನೀವು ಇದು ಇಂಟ್ರೊಡಕ್ಷನ್ ಅಂದರೆ ನಿಮ್ಮ ಹೆಸರು, ಕ್ಲಾಸು, ಅಲ್ಲಿ ಕೊಟ್ಟಿರೋಂಥ ಇನ್ಫಾರ್ಮೇಷನ್ ಫಿಲ್ ಮಾಡಿಬಿಟ್ಟು ಡೇಟ್ ಎಲ್ಲ ಹಾಕಿ ಮತ್ತೆ ಎನ್ವಿಲಪ್ ಹಾಕಿದ್ರೆ ನಿಮಗೆ 2 ಮಾರ್ಕ್ಸ್ ಸಿಗುತ್ತೆ. ಓಕೆ, ಆಮೇಲೆ ನಿಮ್ಮ ಲೆಟರಿನ ಬಾಡಿ ಕೂಡ ಕರೆಕ್ಟಾಗಿ ಬರ್ದಿದ್ರೆ 3 ಮಾರ್ಕ್ಸ್ ನಿಮಗೆ ಸಿಗುತ್ತೆ. ಓಕೆನಾ ಮಕ್ಕಳೇ? ಇನ್ಫಾರ್ಮಲ್ ಲೆಟರ್ ಇದೆ, ಫಾರ್ಮಲ್ ಲೆಟರ್ ಕೂಡ ಇರ್ಬೋದು. ಸೊ ಇದು ಇನ್ಫಾರ್ಮಲ್ ಲೆಟರು. ಸೊ ಇಲ್ಲೂ ಕೂಡ ಇಂಟ್ರೊಡಕ್ಷನ್ ಕೊಟ್ಟಿದ್ದೀನಿ, ಡಿಯರ್ ಭಾಗ್ಯ, ಹೌ ಆರ್ ಯು, ಎಲ್ಲರೂ ಮನೇಲಿ ಚೆನ್ನಾಗಿದ್ದಾರಾ, ಇದನ್ನೆಲ್ಲ ಹಾಕಿದ್ದೀನಿ. ಇನ್ಫಾರ್ಮಲ್ ಲೆಟರಲ್ಲಿ ಯೂಶಲಿ ನಿಮ್ಮ ಹೆಸರು, ಅಡ್ರೆಸ್ಸು, ಡೇಟು ಮತ್ತು ಸ್ಯಾಲ್ಯೂಟೇಷನ್ ಅಂದರೆ ನಮ್ಮ ಡಿಯರ್ ಭಾಗ್ಯ ಅಂತ ಏನು ಹಾಕಿದೆ ಅದು. ಇದನ್ನು ನಾನು ಪಕ್ಕ ಕಂಪ್ಲೀಟ್ ಆಗಿ ನಮ್ಮ ವಿಡಿಯೋಲಿ ಹಾಕಿದ್ದೀನಿ. ನೆಕ್ಸ್ಟ್ ವಾರ ಕೂಡ ಇದನ್ನು ಹೇಳ್ತೀನಿ. ಸ್ಯಾಲ್ಯೂಟೇಷನ್ ಆದಮೇಲೆ ನಿಮ್ಮ ಒಂದು ಕಾಂಟೆಂಟ್ ಏನಿದೆ, ಮೊದಲನೇದಾಗಿ ಅವ್ರು ಹೆಂಗಿದ್ದಾರೆ ಅದನ್ನೆಲ್ಲ ವಿಚಾರಿಸ್ಕೊಂತಿರಲ್ಲ, ಅದನ್ನು ಮಾಡಿದ ನಂತರ ಎಕ್ಸಾಮ್ ಹೆಂಗೆ ನಡೀತಿದೆ, ಕೇಳಿರುವಂಥ ಪ್ರಶ್ನೆಗೆ ಕರೆಕ್ಟಾಗಿ ಉತ್ತರ ಹಾಕಬೇಕು. ಆಮೇಲೆ ನಮ್ಮ ಥ್ಯಾಂಕ್ ಯು, ಆಯಿತಾ? ಲಾಸ್ಟಲ್ಲಿ ಏನು ಹಾಕಿದ್ದೀನಿ ನಾನು, ಸಬ್ಸ್ಕ್ರಿಪ್ಷನ್ ನಿಮ್ಮ 3 ಪ್ಯಾರಾಗ್ರಾಫ್ಸಲ್ಲಿ ನಿಮ್ಮ ಕಾಂಟೆಂಟ್ ಬಂದಮೇಲೆ ಯುವರ್ ಲವಿಂಗ್ ಫ್ರೆಂಡ್ ಆರ್ ಯುವರ್ ಲವಿಂಗ್ ಡಾಟರ್, ಅಲ್ಲಿ ಏನು ಕೊಟ್ಟಿರ್ತಾರೋ ಅದಕ್ಕೆ ಅಲೈನ್ಡ್ ಆಗಿ ನೀವು ಇಲ್ಲಿ ಹಾಕಬೇಕಾಗತ್ತೆ. ಅಲ್ಲಿ ಕೊಟ್ಟಿರುವಂಥ ಹೆಸರು ಕೂಡ ಹಾಕಬೇಕು. ನಿಮ್ಮ ಹೆಸರು ಬರ್ಬಿಟ್ಟು ಬರಬೇಡಿ, ಅಲ್ಲಿ ಕೊಟ್ಟಿರುವಂಥ ಒಂದು ಹೆಸರನ್ನ ಬರಿಬೇಕು. ಅದಾದ್ಮೇಲೆ ಎನ್ವೆಲಪ್ ಕೂಡ ಹಾಕಬೇಕು. ಎನ್ವೆಲಪ್ ಅಂದರೆ ಏನು, ಆ ಲೆಟರ್ ಯಾವ್ದ್ರಲ್ಲಿ ಹಾಕ್ಬಿಟ್ಟು ಅಡ್ರೆಸ್. ಸೊ ಎನ್ವೆಲಪ್ಪಲ್ಲಿ ಯಾರಿಗೆ ಕಳಿಸ್ತಿದ್ದೀರಾ ಅವರ ಒಂದು ಅಡ್ರೆಸ್ನ ನೀವು ಹಾಕಬೇಕಾಗತ್ತೆ. ಸೊ ನಾ ಹೇಳ್ದಂಗೆ ನೇಮು, ಅಡ್ರೆಸ್ಸು, ಡೇಟು ಹಾಕ್ಬಿಟ್ಟು ಮತ್ತೆ ಎನ್ವೆಲಪ್ 2 ಬರೆದ್ರೆ ನಿಮ್ಗೆ 2 ಮಾರ್ಕ್ಸ್ ಸಿಗುತ್ತೆ. ನಿಮ್ಮ ಈ ಕಾಂಟೆಂಟ್ಗೆ ಮಕ್ಕಳೇ 3 ಮಾರ್ಕ್ಸ್, 3 ಪ್ಯಾರಾಗ್ರಾಫ್ಸು 3 ಮಾರ್ಕ್ಸ್, ಆಯ್ತಾ? ಸೊ ಇದಿಷ್ಟು ಏನಿದೆ, ಎನ್ವೆಲಪ್ ಯಾವಾಗಲೂ ಲೆಟರ್ ಆದ್ಮೇಲೆ ಬರೀರಿ, ಎನ್ವೆಲಪ್ ಅಂತ ಬರೆದ್ಬಿಟ್ಟು ಅದನ್ನು ಬರೀರಿ. ನಾಳೆ ಎಕ್ಸಾಮಲ್ಲಿ ಕೂಡ ಹಿಂಗೆ ಮಾಡಿ ಈ ಫಾರ್ಮ್ಯಾಟಲ್ಲಿ ಬರೆದಿದ್ರೆ ಖಂಡಿತ ಬಂದು ನನಗೆ ವಾಪಸ್ ಹೇಳಿ, ಅರ್ಥ ಆಯ್ತಾ? ಖುಷಿ ಆಗುತ್ತೆ ನನಗೂ ಕೇಳಿ ನೀವೆಲ್ಲ ಚೆನ್ನಾಗಿ ಬರೀತಿದ್ದೀರಾ ಅಂತ. ಅದಾದ್ಮೇಲೆ ಮಿಕ್ಕಿದ ಜಾಗ ನೀವು ಇಲ್ಲಿ ನೋಡ್ದಂಗೆ ಒಂದು ಲೈನ್ ಎಳೆದಿದ್ದೀನಿ ಪೆನ್ಸಿಲಲ್ಲಿ, ಎಳೆದ್ಬಿಟ್ಟು ಕ್ಯಾನ್ಸಲ್, ಸ್ಟ್ರೈಕ್ ಔಟ್ ಮಾಡಿದ್ದೀನಿ. ಓಕೆನಾ ಮ್ಯಾಮ್? ಇದು ನನಗೆ ಕಾಣಿಸ್ತಿಲ್ಲ, ಎಲ್ಲಿ ಸಿಗತ್ತೆ ಅಂದರೆ ನಮ್ಮ PDF ಅಲ್ಲಿ ಇದೆ ಮಕ್ಕಳೇ, ನಾವು ಕಳಿಸಿರುವಂಥ PDF ಅಲ್ಲಿ, ಅಲ್ಲಿ ಹೋಗಿ ನೋಡಿ, ನಿಮ್ಗೆ ಖಂಡಿತ ಅರ್ಥ ಆಗತ್ತೆ. ಓಕೆನಾ? ಇವಾಗ ಮುಂದಿನ ಒಂದು ಕ್ವೆಶನ್ ನೋಡೋಣ. ಸೊ ಅದು ಅಥವಾ ಇದನ್ನ ನೀವು ಬರಿಬೋದು. ಇದು ಒಂದು ಫಾರ್ಮಲ್ ಲೆಟರ್ ಮಕ್ಕಳೇ. ಇದು ಯಾರಿಗೆ ಬರಿಬೇಕಾಗಿರೋದು, ಚೇರ್ಮನ್ ಆಫ್ ಸಿಟಿ ಕಾರ್ಪೊರೇಷನ್, ರಿಕ್ವೆಸ್ಟಿಂಗ್ ಹಿಮ್ ಟು ಟೇಕ್ ನೆಸೆಸರಿ ಆಕ್ಷನ್ ಟು ಕ್ಲಿಯರ್ ಗಾರ್ಬೇಜ್ ಸ್ಟಾಕ್ ಫ್ರಮ್ ಯುವರ್ ಸ್ಕೂಲ್ ಕ್ಯಾಂಪಸ್. ಅರ್ಥ ಮಾಡ್ಕೊಳ್ಳಿ, ನೀವು ಪ್ರೇಮು ಅಥವಾ ಪ್ರೇಮ, ಓಕೆನಾ? ನಿಮ್ಮ ಒಂದು ಫಾರ್ಮಲ್ ಲೆಟರ್ ಎಲ್ಲಿಂದ ಬರೀತಿದ್ದೀರಾ, ಗೌರ್ಮೆಂಟ್ ಹೈಸ್ಕೂಲ್ ಬೆಳಗಾವಿಯಿಂದ ಬರೀತಿದ್ದೀರಾ. ಯಾರಿಗೆ ಬರೀತಿದ್ದೀರಾ, ಚೇರ್ಮನ್ ಆಫ್ ಸಿಟಿ ಕಾರ್ಪೊರೇಷನ್ಗೆ. ಏನಂತ ರಿಕ್ವೆಸ್ಟ್ ಮಾಡ್ತಿದ್ದೀರಾ, ನಿಮ್ಮ ಸ್ಕೂಲ್ ಕ್ಯಾಂಪಸ್ಸಿಂದ ಗಾರ್ಬೇಜನ್ನ ತೆಗೀರಿ, ಸ್ಕೂಲ್ ಕ್ಯಾಂಪಸ್ಸಿಂದ ಗಾರ್ಬೇಜನ್ನ ತೆಗೀರಿ ಅಂತ. ನಮ್ಮ ಒಂದು ಫಾರ್ಮಲ್ ಲೆಟರಲ್ಲಿ ಏನೇನಿರುತ್ತೆ, ಮೊದಲನೇದಾಗಿ ನಾ ಹೇಳ್ದಂಗೆ 45 ಅಂತಾನೆ ಹಾಕಿರ್ತೀರಲ್ಲ, ಅದನ್ನ ಬರಿಬೋದು ಅಥವಾ ಇದನ್ನ ಬರಿಬೋದು. 2 ಲೆಟರ್ ಬರ್ದ್ಬಿಟ್ಟು ಬರಬೇಡಿ, ಅರ್ಥ ಆಯ್ತಾ ಮಕ್ಕಳೇ? ಸೊ ನಿಮ್ಮ ಹೆಸರು, ನಿಮ್ಮ ಅಡ್ರೆಸ್ಸು, ಡೇಟು, ಆಮೇಲೆ ಯಾರಿಗೆ ಬರೀತಿದ್ದೀರಾ ಅಂತ ಕೂಡ ನೀವು ಬರಿಬೇಕು, ಆಯ್ತಾ? 2 ಕೂಡ ಹಾಕಬೇಕಾಗುತ್ತೆ, ಫ್ರಮ್ಮು ಮತ್ತು ಟು ಅಲ್ಲಿ ನೀವು ಅವ್ರ ಹೆಸರು ಅಂದರೆ ನೀವು ಯಾರಿಗೆ ಬರೀತೀರಾ, ಚೇರ್ಮನ್ಗೆ ಬರೀತಿದ್ದೀರಾ ಅಂತ ಕೊಟ್ಟಿದ್ದಾರೆ ಇನ್ಫಾರ್ಮೇಷನು, ಸಿಟಿ ಕಾರ್ಪೊರೇಷನು ಬೆಳಗಾವಿ, ಆಯ್ತಾ? ಸೊ ಆಮೇಲೆ ಸ್ಯಾಲ್ಯೂಟೇಷನ್ಸ್ ಹಾಕ್ತೀರಾ, ಇಲ್ಲಿ ರೆಸ್ಪೆಕ್ಟೆಡ್ ಸರ್ ಅಂತ ಹಾಕ್ಬಿಟ್ಟು ಫಾರ್ಮಲ್ ಲೆಟರಲ್ಲಿ ಸಬ್ಜೆಕ್ಟ್ ಹಾಕಬೇಕು. ಏನು ಸಬ್ಜೆಕ್ಟು, ನಿಮ್ಮ ಒಂದು ಪ್ರಶ್ನೆಲೇ ಕೊಟ್ಟಿದ್ರಲ್ಲ, ಏನು, ಕ್ಲಿಯರಿಂಗ್ ಗಾರ್ಬೇಜ್, ಆಯ್ತಾ, ಸ್ಟಾಕ್ ಫ್ರಮ್ ದ ಸ್ಕೂಲ್ ಕ್ಯಾಂಪಸ್. ಅದಾದಮೇಲೆ 3 ಪ್ಯಾರಾಗ್ರಾಫ್ಸಲ್ಲಿ ನೀವು ಹಾಕ್ತೀರಾ. ಮೊದಲನೇ ಪ್ಯಾರಾಗ್ರಾಫ್ ಇಂಟ್ರೊಡ್ಯೂಸಿಂಗ್ ಯೋರ್ ಸೆಲ್ಫು, 2ನೇದಲ್ಲಿ ಏನು ಎಕ್ಸಾಕ್ಟ್ ಪ್ರಾಬ್ಲಮು, 3ನೇದಲ್ಲಿ ಕನ್ಕ್ಲೂಸಿವ್ ಒಂದು ಪ್ಯಾರಾಗ್ರಾಫ್ನ ಹಾಕ್ತೀರಾ. ಅಲ್ಲಿ ಏನು ಮಾಡಬೇಕು, ಅವರು ಏನು ಸ್ಟೆಪ್ನ ತಗೊಳ್ಳಿ ಪ್ಲೀಸ್ ಅಂತ ಏನು ರಿಕ್ವೆಸ್ಟ್ ಏನು ಮಾಡ್ತೀರಾ ಅದನ್ನ ಅಲ್ಲಿ ಹಾಕ್ಬಿಟ್ಟು ಲಾಸ್ಟಲ್ಲಿ ಥ್ಯಾಂಕಿಂಗ್ ಯು ಅಂತ ಹಾಕಿ ಯೋರ್ ಸಿನ್ಸಿಯರ್ಲಿ ಪ್ರೇಮ ಅಂತ ಹಾಕ್ತೀರಾ. ಹುಡುಗಿ ಆಗಿದ್ರೆ ಪ್ರೇಮ, ಹುಡುಗ ಆಗಿದ್ರೆ ಪ್ರೇಮ್, ಅಲ್ಲಿ ಕೊಟ್ಟಿದ್ದಾರಲ್ಲ ಅದನ್ನೇ ಹಾಕಬೇಕು. ಇಲ್ಲಿ ಎನ್ವೆಲಪ್ ಬೇಡ ಮಕ್ಕಳೇ, ಓಕೆನಾ? ಇದಿಷ್ಟು ಹಾಕ್ಬಿಟ್ಟು ಒಂದು ಲೈನನ್ನ ಎಳೆದು ಕ್ಯಾನ್ಸಲ್ ಔಟ್ ಮಾಡೋದು ಇಂಪಾರ್ಟೆಂಟು. ಬಾಕಿ ಏನು ಪೇಜ್ ಮಿಕ್ಕಿರತ್ತಲ್ಲ ಅದನ್ನು ಸ್ಟ್ರೈಕ್ ಔಟ್ ಮಾಡಿ. ಸ್ಟ್ರೈಕ್ ಔಟ್ ಮಾಡಿದ್ರೇ ಎಲ್ಲ
ನಿಮಗೆ ಉಪಯೋಗಕ್ಕೆ ಬರೋದು. ಪ್ಲೀಸ್ ಸ್ಟ್ರೈಕ್ಔಟ್ ಮಾಡೋದನ್ನ ಮರಿಬೇಡಿ ಮಕ್ಕಳೇ, ಸೇಫ್ಟಿ ರೀಸನ್ಸ್ಗೋಸ್ಕರ ಕೂಡ ಲೈನ್ ಹಾಕ್ಬಿಟ್ಟು ಸ್ಟ್ರೈಕ್ಔಟ್ ಮಾಡಬೇಡಿ ಆಯ್ತಾ. ಸೊ ಯಾವಾಗಲೂ ಲೆಟರ್ ರೈಟಿಂಗು ಎಸ್ಸೆ ರೈಟಿಂಗು ಹೊಸ ಪೇಜಲ್ಲಿ ಸ್ಟಾರ್ಟ್ ಮಾಡಿ. ನಾ ಹೇಳ್ದಂಗೆ ನಾಳೆ ಆಗುವಂತಹ ಒಂದು ಎಕ್ಸಾಮ್ ಏನಿದೆ ಅದನ್ನ ಕೂಡ ನೀವು ಕ್ಲಿಯರ್ ಆಗಿ ಮೇನ್ ಎಕ್ಸಾಮ್ ಬರೀತಿದ್ದೀರಾ, ಬೋರ್ಡ್ ಎಕ್ಸಾಮ್ ಬರೀತಿದ್ದೀರಾ ಅಂತ ಅನ್ಕೊಂಡೇ ಬರೀರಿ. ಇದಿಷ್ಟಕ್ಕೆ ನಿಮ್ಮ ಒಂದು ಮಾಡೆಲ್ ಕ್ವೆಶನ್ ಪೇಪರ್ ಏನಿದೆ ಅದನ್ನ ಸಾಲ್ವ್ ಮಾಡಿದೀವಿ. ಬಟ್ ಮಿಕ್ಕಿರೋ ಒಂದು ಪೇಪರ್ಗಳು ಏನಿದೆ ಮಕ್ಕಳೇ ಅದನ್ನ ಕೂಡ ಸ್ಟ್ರೈಕ್ಔಟ್ ಮಾಡೋದನ್ನ ಮರಿಬೇಡಿ. ಅಡಿಷನಲ್ ಶೀಟ್ ತಗೊಂಡಿದ್ದೀರಾ, ಅದ್ರಲ್ಲಿ ಸ್ವಲ್ಪ ಪೇಜಸ್ಸೇ ಯೂಸ್ ಮಾಡಿದ್ದೀರಾ ಅಂತ ಅನ್ಕೊಂಡ್ರೆ ಕ್ಯಾನ್ಸಲ್ ಔಟ್ ಮಾಡ್ಬಿಡಿ, ಬಿಡ್ಬೇಡಿ ಆಯ್ತಾ. ದೀಕ್ಷಾ ಅವ್ರು ಹೇಳ್ತಾರೆ, ಮ್ಯಾಮ್ ಐ ಫೀಲ್ ನರ್ವಸ್ ಅಬೌಟ್ ಟುಮಾರೋಸ್ ಎಕ್ಸಾಮ್. ಐ ಜಸ್ಟ್ ಫಿನಿಶ್ ವಾಚಿಂಗ್ ದ ಪಾರ್ಟ್ 2 ಕ್ರಾಶ್ ಕೋರ್ಸ್ ವಿಡಿಯೋ, ಇಸ್ ದಟ್ ಎನಫ್? ಸೊ ಏನಿದೆ ಈ ಒಂದು ಪಾರ್ಟ್ 2 ಕ್ರಾಶ್ ಕೋರ್ಸ್ ವಿಡಿಯೋ ಏನಿದೆ ಅದು ನಿಮಗೆ ಜಾಸ್ತಿ ಪ್ರಿಪೇರ್ಡ್ ಆಗಿರೋಕ್ಕೆ ಹೆಲ್ಪ್ ಆಗುತ್ತೆ. ಆ್ಯಂಡ್ ನಾವು ಪ್ರೀವಿಯಸ್ ಇಯರ್ ಕ್ವೆಶನ್ಸ್ನ ಕೂಡ ಸಾಲ್ವ್ ಮಾಡಿರೋದ್ರಿಂದ ಹೆಲ್ಪ್ ಆಗುತ್ತೆ. ದೀಕ್ಷಾ ಅವರೇ, ಪಾರ್ಟ್ 1 ಕೂಡ ಇದೆ, ಅದನ್ನು ಕೂಡ ನೋಡಿ. ಇವತ್ತಿನ ವಿಡಿಯೋ ಏನಿದೆ ಅದನ್ನು ನೋಡಿ. ಟೆನ್ಷನ್ ಮಾಡ್ಕೊಂಬಿಡಿ. ನಿಮ್ಗೆ ಯಾವ ಚಾಪ್ಟರ್ ಕಷ್ಟ ಅನ್ಸುತ್ತಲ್ಲ, ಫಾರ್ ಎಕ್ಸಾಂಪಲ್ ನಿಮಗೆ ಕನ್ಸ್ಯೂಮರಿಸ್ಟ್ ಕಲ್ಚರ್ ಕಷ್ಟ ಆಗ್ತಿದೆ ಅಂದ್ಕೊಳ್ಳಿ, ನಮ್ಮ ಪ್ಲೇಲಿಸ್ಟ್ಗೆ ಹೋಗಿ ಅಲ್ಲಿರೋ ವೀಡಿಯೋಸ್ನ ನೋಡಿ, ಹೆಲ್ಪ್ ಆಗುತ್ತೆ. ಆ್ಯಂಡ್ ಜಾಸ್ತಿ ಉದ್ದದ ವೀಡಿಯೋ ಎಲ್ಲ ಸೇರಿ ನಿಮ್ಗೆ ಒಂದೊಂದು ಚಾಪ್ಟರ್ನು 1 ಅವರ್ 1 hour 15 minutesಗೆ ಬರುತ್ತೆ. ಸೊ ನೋಡ್ಕೊಳ್ಳಿ. ಶ್ರೀನಿಧಿ ಅವ್ರು ಕೇಳ್ತಾ ಇದ್ದಾರೆ, ವಿ ಶುಡ್ ಕಂಪ್ಲೀಟ್ ದ ಲೆಟರ್ ಇನ್ 1 page ರೈಟ್. ನಾಟ್ ನೆಸೆಸರಿ. ನಿಮ್ಮ ಹ್ಯಾಂಡ್ ರೈಟಿಂಗ್ ಮೇಲೆ ಎಷ್ಟು ಪೇಜಸ್ ಅಂತ ಡಿಪೆಂಡ್ ಆಗುತ್ತೆ. ಸೊ ಏನು ಇಂಪಾರ್ಟೆಂಟು ಅಂದರೆ ಫಾರ್ಮ್ಯಾಟು ಆ್ಯಂಡ್ ಹೇಗೆ ನೀವು ಕಾಂಟೆಂಟ್ನ ಡಿವೈಡ್ ಮಾಡ್ತಿದ್ದೀರಾ ಅಂತ. ಅದನ್ನು ಕರೆಕ್ಟಾಗಿ ಮಾಡಿದ್ರೆ, ನಾನು ಹೇಳಿದ್ರೆ ನೀವು 1.5 page ಬರೆದ್ರೆ ಇನ್ನು ಮಿಕ್ಕಿದ ಪೇಜ್ನ ಸ್ಟ್ರೈಕ್ಔಟ್ ಮಾಡೋದನ್ನು ಮರಿಬೇಡಿ ಅಷ್ಟೇ. ಓಕೆನಾ ಮಕ್ಕಳೇ? ಯಾವಾಗಲೂ ಹೊಸ ಪೇಜಲ್ಲೇ ಸ್ಟಾರ್ಟ್ ಮಾಡಿ ಆ್ಯಂಡ್ ಬೇರೆ ಪೇಜಸ್ ಏನಿರುತ್ತೆ ಅದನ್ನು ಕೂಡ ಸ್ಟ್ರೈಕ್ಔಟ್ ಮಾಡಿ. ನಾವು ಒಂದೇನಂತ ಇದ್ದೀನಿ ಮಕ್ಕಳೇ, ಇವಾಗ ಲೈವ್ನ ನೋಡಿದ್ದೀರಾ, ಆದರೆ ನನಗೆ ಒಂದು ರಿಕ್ವೆಸ್ಟ್ ಏನಂದರೆ, ನಾಳೆ ಹೋಗಿ ಎಕ್ಸಾಮ್ ಬರೀತಿರಲ್ಲ, ವಾಪಸ್ ಬಂದಮೇಲೆ ಹಾಕಿ ನಿಮಗೆ ಈ ವಿಡಿಯೋಯಿಂದ ಏನು ಕಲ್ತಿರಿ ಅಂತ ನಮ್ಮ ವಾಟ್ಸ್ಆ್ಯಪ್ ಗ್ರೂಪು, ಟೆಲಿಗ್ರಾಮ್ ಗ್ರೂಪು, ಮತ್ತೆ ಎಕ್ಸಾಮ್ ಹೆಂಗೆ ನಡೀತು ಅಂತ ಹಾಕಿ. ಬಿಕಾಸ್ ನಾನು ನಿಮ್ಮ ಟೀಚರ್ ಆಗಿರೋದ್ರಿಂದ ಕಾಯ್ತಾ ಇರ್ತೀನಿ ನಿಮ್ಮ ಎಕ್ಸಾಮ್ ಹೆಂಗೆ ಮಾಡಿದ್ದೀರಾ ಅಂತ. ಸೊ ಎಕ್ಸಾಮಿಂದ ವಾಪಸ್ ಬಂದಮೇಲೆ ಖಂಡಿತ ನಮಗೆ ನಮ್ಮ ಒಂದು ಟೆಲಿಗ್ರಾಮ್ ಗ್ರೂಪು, ವಾಟ್ಸ್ಆ್ಯಪ್ ಗ್ರೂಪ್ ಅಥವಾ ಯೂಟ್ಯೂಬಲ್ಲಿ ಕೂಡ ಕಮೆಂಟ್ ಹಾಕ್ಬೋದು. ನಾನು ನೋಡಿ ನಿಮಗೆ ಹೇಳ್ತೀನಿ, ಖುಷಿ ಕೂಡ ಆಗುತ್ತೆ ನಮಗೆ ನೋಡಿದ್ರೆ. ಓಕೆ, ಪ್ರೀತಮ್ ಅವ್ರು ಕೇಳ್ತಾರೆ, ಮ್ಯಾಮ್ ಕ್ಯಾನ್ ಬಿ ರೈಟ್ ಲೆಟರ್ ಆ್ಯಂಡ್ ಎಸ್ಸೆ ಇನ್ ದ ಬಿಗಿನಿಂಗ್ ಆಫ್ಟರ್ ಕ್ವೆಶನ್ಸ್? ಸೊ ನೀವು ರೋಮನ್ ನ್ಯೂಮರಿಕಲ್ ಏನಿದೆ ಅದನ್ನ ಹಾಕ್ಬಿಟ್ಟು ಆನ್ಸರ್ ನಂಬರ್, ಕ್ವೆಶನ್ ನಂಬರ್ನ ಕ್ಲಿಯರ್ಲಿ ಹಾಕ್ಬಿಟ್ಟು ಬರಿಬೋದು. ಓಕೆನಾ ಪ್ರೀತಮ್ ಅವರೇ? ಸೊ ಇದರ ಜೊತೆಗೆ ಮಕ್ಕಳೇ ಈ ಒಂದು ಪರ್ಟಿಕ್ಯುಲರ್ ಲೈವಿನ ಅಂತ್ಯಕ್ಕೆ ಬಂದಿದ್ದೀವಿ. ನಾಳೆ ಖಂಡಿತ ಕರೆಕ್ಟಾಗಿ ಓದ್ಕೊಂಡು ಹೋಗಿ ಮಕ್ಕಳೇ, ಎಲ್ಲ ಟಾಪಿಕ್ಸ್ನ ಓದ್ಕೊಂಡು ಹೋಗಿ. ನಮ್ಮ ಎಕ್ಸ್ಪ್ಲನೇಷನ್ ವಿಡಿಯೋಸ್, ಸಮರಿ ವಿಡಿಯೋಸ್, ಕ್ರಾಶ್ ಕೋರ್ಸಲ್ಲಿ ನಡೆಸಿರೋ, ನೀವು ಆ್ಯಕ್ಚುಲಿ ನಮ್ಮ ಎಲ್ಲ ಕ್ರಾಶ್ ಕೋರ್ಸ್ ಅಟೆಂಡ್ ಮಾಡಿದರೆ ಕಾನ್ಫಿಡೆಂಟ್ ಆಗಿ ಹೋಗ್ತೀರಾ ಅಂತ ಗೊತ್ತು. ಆಲ್ ದ ವೆರಿ ಬೆಸ್ಟ್ ಮಕ್ಕಳೇ. ಟೆನ್ಷನ್ ತಗೊಬೇಡಿ, ತುಂಬ ಚೆನ್ನಾಗಿ ಓದಿದ್ದೀರಾ ನೀವು ಇಷ್ಟು ದಿನ. ಏನು ನಾನು ಒಂದು ಹೇಳ್ತೀನಿ ಅಂದರೆ, ಫೈನಲ್ ಎಕ್ಸಾಮ್ ಅಂತ ಅಂದ್ಕೊಂಡೇನೆ ಈ ಪ್ರಿಪ್ರೇಟ್ರಿನ ಬರೀರಿ. ನಾಳೆ ಬರೀತಿರೋ ಎಕ್ಸಾಮು ನಿಮ್ಮ ಫೈನಲ್ ಎಕ್ಸಾಮ್ ಅಂದ್ಕೊಂಡು ಬರೀರಿ. ಅದರಿಂದ ಏನು ಗೊತ್ತಾಗುತ್ತೆ ನಿಮಗೆ ಎಷ್ಟು ಮಾರ್ಕ್ಸ್ ಬರುತ್ತೆ ಅಂತ ನೋಡ್ಕೊಂಡು ನೀವು ಎಲ್ಲೆಲ್ಲಿ ಕಲಿಬೇಕು ಅಂತ. ಇನ್ನೂ 1 ತಿಂಗಳಿದೆ ನಿಮಗೆ, ಏನು ಟೆನ್ಷನ್ ಇಲ್ಲ. ಫ್ರೆಶ್ ಮೈಂಡಲ್ಲಿ ಹೋಗಿ ಇವಾಗ ಊಟ ಮಾಡಿ ಒಂದು ಸ್ವಲ್ಪ ರೆಸ್ಟ್ ತೊಗೊಂಡು ತಿರ್ಗಾ ರಿವೈಸ್ ಮಾಡಿ. ಟೆನ್ಷನ್ ಮಾತ್ರ ಮಾಡ್ಕೊಳ್ಬೇಡಿ ಮಕ್ಕಳೇ. ಯಾವಾಗಲೂ ನಾಳೆ ಬೆಳಗ್ಗೆ ನಿಮಗೆ ಎಕ್ಸಾಮ್ ಬರೆಯುವಾಗ ಟೆನ್ಷನ್ ಆದರೆ ಪದ್ಮಶ್ರೀ ಮ್ಯಾಮ್ ಏನಂತಾರೆ ಅಂತ ಜ್ಞಾಪಿಸ್ಕೊಳ್ಳಿ. ಆ್ಯಂಡ್ ನನ್ನ ಪ್ರಕಾರ ನೀವೆಲ್ಲರೂ ಫಸ್ಟ್ ರ್ಯಾಂಕ್ ತೆಗಿಯೋ ಕೆಪಾಸಿಟಿ ನಿಮ್ಮೆಲ್ಲರಲ್ಲೂ ಇದೆ. ನಾನು ನೋಡಿದ್ದೀನಲ್ಲ, ನೀವೆಲ್ಲ ಮಾಡ್ತಿದ್ದೀರಾ, ಆನ್ಸರ್ ಮಾಡ್ತಿದ್ದೀರಾ, ಎಲ್ಲ ಗೊತ್ತು. ಸೆಂಟೆನ್ಸ್ ಫಾರ್ಮ್ ಮಾಡೋಕ್ಕಾಗ್ದರೆ ಏನು, ನಾನು ಹೇಳ್ದಂಗೆ ಪಾಯಿಂಟರ್ಸ್ ಮಾಡ್ಕೊಳ್ಳಿ, ಒಂದು ಸಬ್ಸ್ಟಿಟ್ಯೂಟ್ ಪೇಪರ್, ರಫ್ ಶೀಟ್ ಅಂತ ಇಟ್ಕೊಳ್ಳಿ, ಅದನ್ನು ಕೂಡ ಮಾಡಿ. ಆಮೇಲೆ ರಿಜಿಸ್ಟರ್ ನಂಬರನ್ನೆಲ್ಲ ಕರೆಕ್ಟಾಗಿ ಬರಿಬೇಕು. ಓಕೆನಾ? ನಾಳೆ ತಿರ್ಗಾ ನಾವು ಭೇಟಿ ಆಗ್ತೇವೆ ಸಾಯಂಕಾಲ. ಆದರ್ಶ್ ಸರ್ ಅವರು ಕ್ಲಾಸ್ ತಗೊಂತಾರೆ ಸೆಕೆಂಡ್ ಲ್ಯಾಂಗ್ವೇಜ್ ಕನ್ನಡ. ಸೊ ಖಂಡಿತ ಅದನ್ನು ಕೂಡ ಫಾಲೋ ಮಾಡಿ ಮಕ್ಕಳೇ, ಅದು ಕೂಡ ಹೆಲ್ಪ್ ಆಗುತ್ತೆ. ಆ್ಯಂಡ್ ಈ ವಾರ ಪೂರ್ತಿ ನಾವು ಕ್ರ್ಯಾಶ್ ಕೋರ್ಸಲ್ಲಿ ಏನು ಮಾಡ್ತಾ ಇದ್ದೀವಿ, ಮಾಡೆಲ್ ಕ್ವೆಶನ್ ಪೇಪರ್ನ ಸಾಲ್ವ್ ಮಾಡ್ತಾ ಇದ್ದೀವಿ, ನಿಮ್ಮ ಎಕ್ಸಾಮ್ಗೆ ಅಲೈನ್ ಮಾಡಿದ್ದೀವಿ. ಸೊ ಖಂಡಿತ ಎಲ್ಲ ಲೈವ್ನ ನೋಡಿ. ನಾಳೆ ಆದರ್ಶ್ ಸರ್ ಖಂಡಿತ ನಿಮ್ಮ ಜೊತೆ ಇರ್ತಾರೆ ಸೆಕೆಂಡ್ ಲ್ಯಾಂಗ್ವೇಜ್ ಸಾಲ್ವ್ ಮಾಡೋದಕ್ಕೆ. ಬಟ್ ನಾನು ಹೇಳಿದ್ದೇನು, ನಿಮ್ಮ ಎಕ್ಸಾಮ್ ನೀವು ಆನ್ಸರ್ ಮಾಡಿ ಮನೆಗೆ ಬಂದಿದ್ದ ತಕ್ಷಣ ನಂಗೆ ಹೇಳಿ ಎಕ್ಸಾಮ್ ಹೆಂಗೆ ನಡೀತು, ನಾವು ಮಾಡ್ತಿರೋ ಕ್ಲಾಸಸ್ ಹೆಲ್ಪ್ ಆಯ್ತೋ ಇಲ್ವೋ ಅಂತ ಖಂಡಿತ ನಮ್ಗೊಂದು ಮೆಸೇಜ್ ಹಾಕಿ. ಯಾವುದೇ ಒಂದು ಡೌಟ್ಸ್ ಇದ್ರೆ ನೀವು ಎಲ್ಲಿ ಹಾಕ್ತೀರಾ, ವಾಟ್ಸ್ಆ್ಯಪು ಮತ್ತು ಟೆಲಿಗ್ರಾಮ್ ಗ್ರೂಪು. ಪ್ರತಿದಿನ ವಾಟ್ಸ್ಆ್ಯಪ್ ಟೆಲಿಗ್ರಾಮ್ ಗ್ರೂಪ್ನ ನಾವು ಸ್ಟಾರ್ಟ್ ಮಾಡ್ತೀವಿ ಅಥವಾ ನಾವು ಓಪನ್ ಅಪ್ ಮಾಡ್ತೀವಿ. ನಿಮ್ಮ ಒಂದು ಪ್ರಶ್ನೆಗಳನ್ನ ತಗೊಳ್ಳೋದಕ್ಕೆ ಕೇಳಿ ನಾವು ಆನ್ಸರ್ ಮಾಡ್ತೀವಿ. ನಾನು ಏನು ಹೇಳೋದು, ಕಾನ್ಫಿಡೆಂಟ್ ಆಗಿರಿ, ಅರ್ಥ ಆಯ್ತಾ? ಚೆನ್ನಾಗಿ ಓದಿ, ಕಾನ್ಫಿಡೆಂಟ್ ಆಗಿರಿ. ಇಷ್ಟೊತ್ತಲ್ಲಿ ನಿಮಗೆಲ್ಲ ಗೊತ್ತಿದೆ, ಸ್ವಲ್ಪ ಟೆನ್ಷನ್ ಇರುತ್ತೆ, ಪರವಾಗಿಲ್ಲ, ಆ ಟೆನ್ಷನ್ನ ಪಕ್ಕಕ್ಕಿಡಿ. ಫಸ್ಟ್ 15 minutesನ ಕರೆಕ್ಟಾಗಿ ಯೂಸ್ ಮಾಡಿ. ಓಕೆನಾ? ನನ್ನ ಅಡ್ವೈಸ್ ಇಷ್ಟೇನೆ. ಮತ್ತು ನಮ್ಮ ಪರೀಕ್ಷೆ ಚಾನೆಲ್ನ ಲೈಕ್,
ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ಬಾಕಿ ನಿಮ್ಮ ಬೇರೆ ಫ್ರೆಂಡ್ಸ್ ಜೊತೆ ಕೂಡ ಶೇರ್ ಮಾಡಿ. ಓಕೆನಾ ಮಕ್ಕಳೇ? ನಾನು ಇದನ್ನು ಹೇಳ್ತಾ ತಿರ್ಗಾ ನಾಳೆ ಆದರ್ಶ್ ಸರ್ ಸಿಗ್ತಾರೆ. ನಾನು ಮುಂದಿನ ವಾರ ನಿಮಗೆ ಎಸ್ಸೆ ರೈಟಿಂಗ್, ಲೆಟರ್ ರೈಟಿಂಗ್ ಮತ್ತು ಪ್ಯಾಸೇಜಸ್ನ ಸಾಲ್ವ್ ಮಾಡೋದಕ್ಕೆ ಇರ್ತೀನಿ. ಜೊತೆಗೆ ಸಾಲ್ವ್ ಮಾಡೋಣ. ತುಂಬ ಎಕ್ಸೈಟಿಂಗ್ ಆಗಿದೆ ಸೆಷನು, ಮಿಸ್ ಮಾಡಬೇಡಿ ಮಕ್ಕಳೇ ಅಂತ ಹೇಳ್ತಾ ಆಲ್ ದ ವೆರಿ ಬೆಸ್ಟ್. ನಾಳೆ ಇಂಗ್ಲೀಷ್ ಫಸ್ಟ್ ಲ್ಯಾಂಗ್ವೇಜಲ್ಲಿ ನೀವೆಲ್ಲ ಬೆಸ್ಟ್ ಮಾರ್ಕ್ಸ್ ತೊಗೊಂಬರ್ತೀರಾ ಅಂತ ನನಗೆ ಗೊತ್ತು. ಅದನ್ನು ಹೇಳ್ತಾ ಟಾಟಾ ಬಾಯ್ ಬಾಯ್ ಮಕ್ಕಳೇ, ಟೇಕ್ ಕೇರ್.